ಪಾಲಿಸು ತಂದೆ ಪರಿಪಾಲಿಸು. ಜೀವನೊಬ್ಬನು ಯಾವ ಉನ್ನತ ಸ್ಥಾನವನ್ನಲಂಕರಿಸಬೇಕಿದ್ದರೂ ಭಗವಂತನ ಅನುಗ್ರಹ ಬೇಕು ಅಂತ ಪ್ರಾಜ್ಞರಾಡಿದ್ದು ಸುಮ್ಮನೆ ಅಲ್ಲವಲ್ಲ. ಹೇಳುವುದಕ್ಕೆ ಹೊರಟರೆ ನಾನು ಸೂರ್ಯ, ಬರೇ ಸೂರ್ಯ ಅಲ್ಲ, ಸೂರ್ಯ ನಾರಾಯಣ ಅಂತ ಕೊಂಡಾಡಲ್ಪಟ್ಟೆ. ಒಂದು ವಿಭಾಗದಿಂದ ನಾರಾಯಣ ದೇವರ ಪ್ರಸಾದವೇ ಸೂರ್ಯ ಅಂತ ಹೇಳಿದ್ರು ಅತಿಶಯೋಕ್ತಿ ಆಗುವುದಕ್ಕಿಲ್ಲ. ಪ್ರಪಂಚದಲ್ಲಿ ಪ್ರಜಾಪಿತೃ ಸ್ಥಾನವನ್ನಲಂಕರಿಸಿದಂತಹ ಕಶ್ಯಪ ಬ್ರಹ್ಮರಿಗೆ ಅದಿತಿ ದೇವಿಯ ಮಗನಾಗಿ ಉದಿಸಿ ಲೋಕದ ಬೆಳಕನ್ನು ಕಂಡೆ. ಮಾತೆಯಾದ ಅದಿತಿಯ ಗರ್ಭದಲ್ಲಿ ನಾ ಇದ್ದ ವೇಳೆಯಲ್ಲಿ ಸ್ಥಿತಿಪತಿಯಾಗಿರುವಂತಹ ಕರುಣಾವಾರಿಧಿ ಶ್ರೀಹರಿ ಈ ಪಿಂಡ ಕರ್ಮ ಪ್ರಪಂಚಕ್ಕೆ ಬಿದ್ದರೆ ಪ್ರಪಂಚವೇ ಸುಟ್ಟು ಸುಡುಕರಿಯಾದೀತು. ಆದ್ದರಿಂದ ಈ ಪಿಂಡದ ವರ್ಚಸ್ಸನ್ನು ಕುಗ್ಗಿಸಬೇಕು ಎನ್ನುವ ಕಾರಣಕ್ಕಾಗಿ ಗರ್ಭವತಿಯಾದ ನಮ್ಮವ್ವೆಯ ಬಳಿಗೆ ವೃದ್ಧ ವಿಪ್ರನಾಗಿ ಬಂದರಂತೆ. ಬೇಡಿದರಂತೆ. ದಾನ ಕೊಡುವುದಕ್ಕೆ ತುಂಬು ಗರ್ಭವತಿ ಹಿಂದೆ ಮುಂದೆ ನೋಡುವ ಹೊತ್ತು ಕೋಪಗೊಂಡ ಬ್ರಹ್ಮಣ ಇತ್ತ ಶಾಪ, ನಿನ್ನ ಅಂಡ ಮೃತವಾಗಿ ಹೋಗಲಿ. ಆ ಕಾಲಕ್ಕೆ ಬಂದರು ಕಶ್ಯಪರು, ವಿಷಯವನ್ನರಿತರು, ಹರಿಯನ್ನೇ ಪ್ರಾರ್ಥಿಸಿ ಆ ಸತ್ತ ಅಂಡಕ್ಕೆ ಜೀವಕಳೆಯನ್ನು ಕೊಟ್ಟರಂತೆ. ಅಂದಿನಿಂದಲೇ ನಾನು ಮಾರ್ತಾಂಡ, ಮೃತ ಅಂಡದಿಂದ ಹುಟ್ಟಿದ ಕಾರಣ ಮಾರ್ತಾಂಡನೆಂದು ಖ್ಯಾತನಾದೆ. ಅದಿತಿ ದೇವಿಯ ಮಗನಾದ್ದರಿಂದಲೇ ಆದಿತ್ಯನೆಂದು ಕರೆಸಿಕೊಂಡೆ. ಲೋಕದಲ್ಲಿ ಪ್ರತಿಯೊಬ್ಬರ ಜ್ಞಾನದೀಪ್ತಿ ಬೆಳಗುವುದರಿಂದಲೇ ಸೂರ್ಯ ಎನ್ನಿಸಿಕೊಂಡೆ. ಎಲ್ಲ ವಿಭಾಗದಿಂದಲೂ ವಿಧ ವಿಧದ ನಾಮವನ್ನು ಹೊಂದಿ ಲೋಕರಕ್ಷಕನಾದ ಹರಿಯ ನಿಯಮದಂತೆ ರಾಜಗ್ರಹವಾಗಿ ವಿರಾಜಮಾನನಾದೆ. ಗೃಹಪತಿಯಾಗಿ, ಕರ್ಮಸಾಕ್ಷಿಯಾಗಿ, ಗಾಯತ್ರಿ ಮಂತ್ರದ ಮೂಲ ಶಕ್ತಿಯಾಗಿಯೇ ಬಿಂಬಿಸಲ್ಪಟ್ಟೆ. ನಾ ದೊಡ್ಡವ ಅಂತ ಹೇಳುವುದಲ್ಲ, ನಮ್ಮನ್ನು ದೊಡ್ಡದು ಮಾಡಿದವರು ದೊಡ್ಡವರು. ಈ ಪ್ರಪಂಚದಲ್ಲಿ ಯಾರೂ ದೊಡ್ಡವರಲ್ಲ. ದೊಡ್ಡದಾಗಿಸುವುದರ ಹಿಂದೊಂದು ಶಕ್ತಿ ಉಂಟು ಎನ್ನುವುದು ಸ್ಪಷ್ಟ. ಆದ್ದರಿಂದಲೇ ಭಗವತ್ ಶಕ್ತಿಯ ಅನುಗ್ರಹ, ಪರಿಣಾಮದಲ್ಲಿ ಸೂರ್ಯನಾರಾಯಣ ಹೀಗೆ ಮೆರೆಯುತ್ತಾ ಇದ್ದೇನೆ. ಕರ್ಮಕ್ಕೆ ಸಾಕ್ಷಿ ನಾನು. ನಾವು ಉದಿಸುವಾಗಲೂ ನಮ್ಮದ್ದು ಸಮಯವೇ, ಮುಳುಗುವಾಗಲೂ ನಮ್ಮದ್ದು ಸಮಯವೇ. ನಾ ಉದಿಸಿದ ಮುಹೂರ್ತ ಅದು ಸುಮುಹೂರ್ತವಾಗಿರ್ತದೆ, ನಾ ಅಸ್ತಮಿಸುವ ಮುಹೂರ್ತ ಅದು ಸುಮುಹೂರ್ತವಾಗಿರ್ತದೆ. ಆದ್ದರಿಂದಲೇ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವ ಸಂಕುಲ ಬದುಕಿ ಉಳಿಯಬೇಕು ಅಂತಿದ್ರೆ ಈ ದಿನಕರಣ ಕಿರಣ ಬೇಕಾಗುತ್ತದೆ. ಆದ್ದರಿಂದಲೇ ಜೀವ ಸಂಕುಲಕ್ಕೆ ಜ್ಞಾನದ ಸೃಷ್ಟಿ ಮಾತ್ರವಲ್ಲ, ಜೀವದ ವೃದ್ಧಿ ಇದೆರಡನ್ನೂ ಮಾಡುವುದರಿಂದಲೇ ಜಗಜ್ಜಕ್ಷು ಸೂರ್ಯ ಅಂತ ಕರೆಸಿಕೊಂಡಿದ್ದೇನೆ. ಇಂದು ಕೂಡ ಕರ್ಮನಿರತನಾಗುವುದಕ್ಕೆ ಬೇಕಾಗಿ ಸಪ್ತಾಶ್ವಗಳಿಂದ ಕಟ್ಟಿದಂತಹ ರಥ, ಒಂದೇ ಚಕ್ರ, ಇದನ್ನು ಸೇರಿಸಿಕೊಂಡು ಅರುಣನ ಸಾರಥಿಕೆಯನ್ನು ವಹಿಸುತ್ತಾ ಮುಂದೆ ಸಾಗುತ್ತೇನೆ. ವಿಶ್ವಕರ್ಮನ ಸೂತೆ ವಿಶ್ವ ಸುಂದರಿ ಬಾಲ ವಿಶ್ವತ್ಯಾಗ ವಿಜಯರುಡನೆ ವಿಶ್ವ ಸುಂದರಿ ಬಾಲ
ಮುಖ ಚೆಲುವಿನಿಂದಲ ವನದಲ್ಲಿ ವಿಶ್ವಾಸ ಅದೆರಡು ಒಟ್ಟಾಗಿ ಬಂದಂತಹ ಕಾಲದಕ್ಕೆ ಆ ಯೋಗ ಯೋಗ್ಯತೆಯನ್ನು ಅನುಭವಿಸುವುದಕ್ಕೆ ಆ ವ್ಯಕ್ತಿಯೇ ಶಕ್ತನಾಗಿರುವುದಿಲ್ಲವಂತೆ. ಆ ದೃಷ್ಟಿಯಲ್ಲಿ ಆಲೋಚಿಸುವುದಕ್ಕೆ ಹೋದರೆ ನಾ ಯೋಗವಂತೆಯೂ ಹೌದು, ಭಾಗ್ಯವಂತೆಯೂ ಹೌದು. ಪ್ರಪಂಚದ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಆದ್ಯ ಕರ್ತವ್ಯ ಯಾರುವುದು ಎನ್ನುವ ಹಾಗೆ ಕೇಳಿದ್ರೆ ಅದು ಚತುರ್ಮುಖ ಬ್ರಹ್ಮ. ಅವನು ಸೃಷ್ಟಿ ಮಾಡಿದಂತಹ ಸಕಲ ಜೀವರಾಶಿಗಳು ಬದುಕಬೇಕು ಅಂತಾಗಿದ್ದರೆ ಪ್ರಪಂಚ ಎನ್ನುವುದು ಸುವ್ಯವಸ್ಥೆಯಲ್ಲಿ ಇರಬೇಕಾಗುತ್ತದೆ. ಅದರಲ್ಲಿಯೂ ಕೂಡ ಭವನಗಳು ಬೇಕು. ಹೀಗಿರುವಂತಹ ಸಮಯದಲ್ಲಿ ಪ್ರಪಂಚವೇ ಸುಂದರವಾಗಿ ಕಾಣುವ ಸಲುವಾಗಿ ಭವನಗಳಾಗಿರಬಹುದು, ವಿಚಿತ್ರ ಚಿತ್ರಗಳಾಗಿರಬಹುದು, ಸಕಲವನ್ನೂ ಕೂಡ ನಿರ್ಮಿಸುವವರು ಯಾರು ಎನ್ನುವ ಹಾಗೆ ಕೇಳಿದ್ರೆ ವಿಶ್ವಕರ್ಮ ಭೂಪತಿಗಳು. ಅವರ ಹೆಮ್ಮೆಯ ಮಗಳು ನಾನು. ನಾ ಬರುವಂತಹ ಕಾಲದಲ್ಲೇ ತಾವೆಲ್ಲರೂ ಕೂಡ ಆಡುವ ಮಾತು ಹೇಗೆ? ವಿಶ್ವ ಸುಂದರಿ ವಿಶ್ವಕರ್ಮನ ಮಗಳು. ನನ್ನ ಸೌಂದರ್ಯವೇ ಹಾಗುಂಟು. ತಂದೆಯಿಂದ ವರರೂಪಕವಾಗಿ ಪಡೆದಂತಹ ಈ ಸೌಂದರ್ಯ ತಂದೆಯೇ ಪ್ರಪಂಚವೇ ಸುಂದರವಾಗಿ ಕಾಣುವ ಹಾಗೆ ಮಾಡುವಾಗ ತಂದೆಯ ಮಗಳಾದಂತಹ ನಾನು ಸುಂದರವಾಗಿರುವುದಕ್ಕೆ ಸಾಧ್ಯ ಇಲ್ಲವೇ ಹೇಳಿ? ಅಂತಹ ಅಭೂತಪೂರ್ವವಾದಂತಹ ರೂಪವು ನನ್ನದಲ್ಲಿದೆ. ಹೆಸರು ಏನು ಎನ್ನುವ ಹಾಗೆ ಕೇಳಿದ್ರೆ ಸಂಜ್ಞಾ ಎನ್ನುವ ಹಾಗೆ. ಈ ಕಾಲಕ್ಕೆ ನನ್ನ ಈ ರೂಪ ಲಾವಣ್ಯವನ್ನು ಕಂಡಂತಹ ಸಕಲರೂ ಕೂಡ ಬೆನ್ನ ಹಿಂಗಡೆ ಬಂದು ನಿಂತವರಿದ್ದಾರೆ ನೋಡಿ. 1 2 3 4 5 6 7 8 ಅದೆಷ್ಟೋ ಸಖೀವಾರರು ಎಲ್ಲರೂ ಕೂಡ ಬಂದು ಆಡುವಂತ ಮಾತು ಹೇಗೆ? ಮನಸ್ಸಿಗಾವರಿಸಿದಂತಹ ಬೇಸರವಾಗಿರಬಹುದು, ದೇಹಕ್ಕಾವರಿಸಿದಂತಹ ಜಾಡ್ಯತೆ ಆಗಿರಬಹುದು, ಅದೆಲ್ಲವೂ ದೂರವಾಗಬೇಕು ಅಂತಾಗಿದ್ದರೆ ಮುಖ್ಯವಾಗಿ ಬೇಕಾದದ್ದು ನಮಗೆ ಜಲಕೇಳಿ ವನವಿಹಾರ. ಇದೆರಡಿದ್ದರೆ ಸಾಕು. ಮನವು ಮುದವಾಗುತ್ತದೆ, ಮನಸ್ಸು ಪ್ರಫುಲ್ಲವಾಗುತ್ತದೆ. ಆ ಕಾರಣದಿಂದಲಾಗಿ ವನವಿಹಾರವನ್ನು ಮಾಡಬೇಕೆನ್ನುವ ಕಾರಣವನ್ನ ಇಟ್ಟುಕೊಂಡು ಇಲ್ಲಿಯವರೆಗಾಗಿ ಬಂದವಳಿದ್ದೇನೆ. ತಡ ಮಾಡುವುದು ಯಾಕೆ? ಕಾನೂನನ್ನು ಹೋಗಿ ಸೇರಿಕೊಳ್ತೇನೆ. ಸುರುಚಿರ ಸಂಪಿಗೆ ಸುರಗಿಸುಗಂತಿಯ ಚೆಲುವಲ್ಲಿ ಅರಳಿದ ಮಲ್ಲಿಗೆ
ಹರುಷದಿ ನಲಿದಾಡಿದರಲ್ಲಿ ಬಣಗೆ ಬೊಟ್ಟಿಟ್ಟು ಬಿಳಿದರಳ ಪರಿಮಳಂಗಳ ಪೂಸಿ ಕಾಣಿಕೆಯ ಕೊಡಲೆಂದು ಪಣ್ಗಳ ಗೊಂಚಲಂ ಕೈಯಲ್ಲೇ ಪಿಡಿದಿರ್ಪಳೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ. ಓಯ್, ನನ್ನ ಸಖಿಯರನ್ನು ನೋಡಿಯಂತೆ ಒಬ್ಬೊಬ್ಬರು ಒಂದೊಂದು ಕಡೆ ನಿಂತಿದ್ದಾರೆ. ಯಾಕೆ ನನಗೆ ಅರ್ಥವಾಗುತ್ತಾ ಇದೆ. ಅವರಿಗೆ ಹೂ ಅಂದ್ರೆ ತುಂಬಾ ಇಷ್ಟ. ಹಾ, ಕೆಲವರಿಗೆ ಸಂಪಿಗೆ, ಕೆಲವರಿಗೆ ಮಲ್ಲಿಗೆ, ಕೆಲವರಿಗೆ ಸೇವಂತಿಗೆ. ಹೇಗಿರುವಾಗ ಅವರ ಆಸೆಯ ರೀತಿಯಲ್ಲಿ ಅವರು ಅವರವರಿಗೆ ಇಷ್ಟವಾದಂತಹ ಹೂವನ್ನು ಅರಸಿ ಹೋಗ್ತಾ ಇದ್ದಾರೆ. ನಾನು ತಡ ಮಾಡುವುದು ಯಾಕೆ? ನನಗೆ ಅರೆಬಿರಿದ ಮಲ್ಲಿಗೆಯ ಮೊಗ್ಗು, ಹಾಹಾ, ಪರಿಮಳ ಎನ್ನುವುದು ಕಂಪು, ಅದನ್ನು ಅರಸಿ ಹೋಗಬೇಕೆನ್ನುವ ಆಸೆ ಹೆಚ್ಚು. ಆ ಕಾರಣ ಮುಂದೆ ಸಾಗುತ್ತೇನೆ. ಅಗಣಿಗದ ಜಲವಿಲ್ಲ
ಕೆಳಗಡೆ ಅಗಣಿತದ ಚೆಲುವನು ತರುಣಿಯಳ ಕಂಡು ಅಗಣಿತದ ಚೆಲುವಿನಿಂದ ರಾಧಿಪ ತರುಣಿಯಳ ಕಂಡು ನೋಡಿದ ಮೇಲೆ ಯಾರಾಗಿರಬಹುದು? ಅಗಜವಾಣಿ ರಮಾರತಿಯರ ಸೊಬಗನೆ ಎಳಲಹಳೆದು ಓದುತ್ತ ಖಗನಿದು ಶೃಂಗಾರ ಬಾಬದಿ ನುಡಿಸಲು ಅವಳೊಡನೆ ಯಾರ ನೀನು ಚಂದ್ರವದನ ಮರನರಗಿಣಿ ಓಹೋಯ್, ಯಾರ ನೀನು ಚಂದ್ರವದನ ಮರನರಗಿಣಿ ಮರನರಗಿಣಿ ಆ
ಚತುರರು ಅಂತ. ಇವಳು ನಮಗಿಂತ ಚತುರಳು ಅಂತ ಗೊತ್ತಾಗುವುದು ಈಗಲ್ವಾ? ಅದೇನು ಬರ್ತದ? ಹೌದು. ಒಳ್ಳೇದಾಯ್ತು, ನಮಗೆ ಬಾಯಿ ಬರುವುದೇ ಬೇಕಾದದ್ದು. ಯಾಕೆ ಬಲ್ಲೆಯ? ಯಾಕೆ? ಅಂಬರದಲ್ಲಿ ಸಂಚರಿಸುತ್ತಾ ಇದ್ದೆ, ಅವನಿಯಲ್ಲಿ ನಿನ್ನನ್ನು ಕಂಡೆ. ದೇವರೇ, ಏನು ಹೊರಟದ್ದ ನೀವು? ಇಲ್ಲಪ್ಪ, ಬಂದದ್ದು ಹಾಗೆ. ಹಾಗಾಗಿ ಇಲ್ಲಿ ನಿನ್ನನ್ನು ಕಂಡಾಗ ವಿಚಿತ್ರ ಅನ್ನಿಸಿತು. ವಿಚಿತ್ರ? ಹೌದಪ್ಪ. ಸಂಚಾರ ಮಾಡುವ ಕಾಲದಲ್ಲಿ ಇಲ್ಲೊಂದು ಸಂಚಾರಿ ಭಾವ, ಹಾಗೆ ಇಲ್ಲಿಗೆ ಬರುವುದಕ್ಕೆ ಭಾವನೆ ಕಾರಣ ಅಂತ ಗೊತ್ತಾಯಿತು. ನಿನ್ನನ್ನು ನೋಡುವಾಗ ನೀನು ಮೇಲಿಂದ ಬಿದ್ದೆಯೋ? ಮೇಲಿಂದ ಬಿದ್ದದ? ಯಾವುದರಿಂದ? ಅಂದ್ರೆ ದೇವಲೋಕದಿಂದ ಇಳಿದೆಯೋ? ಇಳಿದದ್ದು ಅಂತ ಅಲ್ಲ, ಕೆಳಗಿಂದ ಎದ್ದೆಯೋ? ಕೆಳಗಿಂದ ಎದ್ದದ್ದು ಅಂತ ನೀರ ಅಲ್ಲ, ನಾಗಕನ್ಯೆ, ನಾಗವೇಣಿ ಅಲ್ಲ, ಭೂತಳದಲ್ಲಿ ಉತ್ತಮ ಕುಲದಲ್ಲಿ ಉದಿಸಿ ಬಂದವಳು ಎಂಬ ಹಾಗೆ ಭಾಸವಾಯಿತು. ನೋಡಿದೆ, ಏನು ರೂಪ! ದೇವರು ಎಲ್ಲ ರೂಪಕ್ಕೆ ಒಬ್ಬೊಬ್ಬರಿಗೇ ಕೊಡುವುದಲ್ಲ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಒಂದೇ ರೀತಿಯ ರೂಪ ಕೊಡ್ತಾ ಇದ್ರೆ ಸಮಸ್ಯೆ ಇತ್ತೆ. ಅಯ್ಯೋ, ಅದು ಹೇಳುವುದು ಕೇಳಿಲ್ವಾ ನೀನು? ಒಬ್ಬರ ಹಾಗೆ 7 ಜನ ಇರ್ತಾರೆ. ನಿಜ ಇರಬಹುದು, ಯಾರ ಅಲ್ವೋ? ಹಾಗೆಂದು ನಿನ್ನನ್ನು ನೋಡುವಾಗ ಅತಿರೂಪವತಿಯಾಗಿದ್ದಿ, ಚಳುವಿಕೆಯ ಚೈತನ್ಯವು, ಲತಾಂಗಿಯ ಸುಳಿವು, ಲಾವಣ್ಯೈಕ್ಯರ ರಸಸಾಕರ ವಿಭ್ರಮವು, ಲಲಿತ ಶೃಂಗಾರಾಬ್ಧಿ ಮಥನೋಚ್ಚಳಿತ ಸುದೆಯೋ, ಆ ಕಂಗಳು ಅಂತೇಳಿ ಕಣ್ಣು ಕೈಯನ್ನು ಮುಂದೆ ತರಿತಾ ಇದ್ದೆ, ನೀಲಾಳ ಕಂಗಳು ಹೀಗೆ ಭಾಸವಾಗುತ್ತಾ ಉಂಟು. ತಿಂಗಳು ಪವಳದ ಪಿಕಂಗಳು, ರಕ್ತಾಧರಂಗಳು, ಮಳೆಯ ಬೆಳದಿಂಗಳು ಎಂಬ ಹಾಗೆ ಭಾಸವಾಯಿತೆನಗೆ. ಆದ್ದರಿಂದಲೇ ಅಂಬರದಿಂದ ಇಳಿದೆ, ನಿನ್ನ ಸಮಕ್ಷದಲ್ಲಿ ನಿಂತೆ. ನಿನ್ನನ್ನು ನೋಡುವಾಗ ನೀ ಕುಲವತಿ ಎನ್ನುವುದು ಸ್ಪಷ್ಟ. ನಾವೆಲ್ಲ ಅಪೇಕ್ಷೆ ಪಡುವುದು ಹಾಗೆ ಕುಲವಧುವೇ ಆಗಬೇಕು ಅಂತ ಅಲ್ವಾ? ಕುಲವಧುವೆ ಅಂತ ಹೇಳಿದ್ರೆ ನನಗೆ ಅರ್ಥ ಆಗ್ಲಿಲ್ಲ. ಅಲ್ಲಲ್ಲ, ಅಂದ್ರೆ ಹೆಣ್ಣು ಮಕ್ಕಳು ಕುಲವಧುಗಳಾಗಬೇಕು. ಕುಲವತಿ, ವಿದ್ಯಾವತಿ, ಶೀಲವತಿ, ಗುಣವತಿ, ರೂಪವತಿ, ಸತ್ಯವತಿ ಆಗಬೇಕು ಅಂತ ನಮ್ಮ ಆಶೆ. ಹಾಗಾದ ಕಾರಣ ನಿನ್ನನ್ನು ನೋಡುವಾಗ ಪರಸ್ಪರ ಪರಿಚಯಿಸಿಕೊಳ್ಳಬೇಕು ಎನ್ನುವ ವಾಂಛೆ. ನಿನ್ನ ಅಪ್ಪ ಯಾರು, ನಿನ್ನ ಅಮ್ಮ ಯಾರು, ನಿನ್ನ ಊರು ಯಾವುದು, ನಿನ್ನ ಶುಭ ನಾಮ ಏನು, ಇಲ್ಲಿಗೆ ಬರುವಲ್ಲಿ ಕಾರಣ, ನಿನ್ನದ್ದು ಜೀವಮಾನ ಇದು ತಿರುಗಾಟವೇ? ಮತ್ತೆ ನಿನ್ನದು ಅಲ್ಲ, ಇವತ್ತಿಗೆ ಮಾತ್ರ ತಿರುಗಾಟವ? ಈ ಇಲ್ಲಿ ತಂಗಿ ನಾನು ತಂಗಿ ಅಲ್ಲ, ನೀ ಇಲ್ಲಿ ತಂಗಿರುವ ಕಾರಣ ಎಲ್ಲವನ್ನೂ ಭಿತ್ತರಿಸಬಹುದು. ನುಡಿಸದಿರು ಚಾರು ನಡೆಯ ಗಂಭೀರರು ಕೇಳು, ಪರನಾರಿಯ ಬಳಿ ಬರೆರು, ಪರನಾರಿಯ ಬಳಿ ಬರೆರು. ನಿನ್ನ ಮಾತೆ, ಅಯ್ಯೋ ನಿನ್ನ ಒಂದು ಸ್ವರವೇ ಏನು? ಅದಕ್ಕೂ ಕಣ್ಣು ಹಾಕುದ ನೀನು? ಛೆ, ನಿಮ್ಮಂತ ಹೆಣ್ಣು ಮಕ್ಕಳಿಗೆ ಕೊಟ್ರಲ್ಲ ಶ್ರುತಿ, ನಮಗೆ ಹೆಣ್ಣು ಮಕ್ಕಳಿಗೆ ಇರುವುದು ಇಂಥ ಸ್ವರ. ಹೌದಪ್ಪ, ಕೋಕಿಲ ಕಂಠಿ ಎನ್ನುವ ಹಾಗೆ ಹೇಳುವುದು. ಹೌದಪ್ಪ, ಕೆಲವರು ಕೋಕಿಲ ಕಂಠಿಯರು, ಕೆಲವರು ಕಾಳಿ ಕಂಠಿಯರು. ಅದು ನೀನು ಕಾಣ್ತದೆ. ಅಲ್ಲಲ್ಲ, ಅಂದ್ರೆ ಸ್ವರೂಪ ಹಾಗೆ ಅಂತ ನೋಡು. ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ನಾನೊಬ್ಬಳ ಅಬಲೆ ಇದ್ದೇನೆ. ಈ ಕಾಲದಲ್ಲಿ ಒಬ್ಬಳೆ ಸಂಚರಿಸುತ್ತಾ ಇದ್ದೇನೆ. ಕಾರಣದಲ್ಲಿ ಸುಮಗಳನ್ನು ಕೊಯ್ಬೇಕೆನ್ನುವಂತ ಅಭಿಲಾಷೆಯಿಂದ ಈ ರೀತಿಯಾಗಿ ಬಂದರೆ ಅಂತ ಆದ್ರೆ ನೀನು ಎದುರು ಬಂದು ನಿಂತುಕೊಂಡು ಪರಿಚಯವನ್ನ ಕೇಳ್ತಾ ಇದ್ದೀಯ. ಎಲ್ಲಿ ಹೋದ್ರು ಇಂಥ ಒಂದು ಬುದ್ಧಿಯ ಗಂಡು ಮಕ್ಕಳೇ ಹೆಚ್ಚಾದದ್ದು ಈಗೀಗ. ಒಬ್ಬಳು ಹುಡುಗಿ ಹೋಗುವುದಕ್ಕೆ ಇಲ್ಲ, ಬಂದು ನಿಂತಾಯ್ತಲ್ಲಿ ಎದುರಿಗೆ. ಅಲ್ಲ, ನೀವು ಎಲ್ಲ ಇದ್ದದ್ದನ್ನು ಹಾಕಿಕೊಂಡು ಹೋಗಿ ನಿಮ್ಮದ್ದು ಹೀಗೆ ಮಾಡಿಕೊಂಡು ಬ್ರಹ್ಮರಥ ಹೊರಡ್ಲಿ, ಸುಮ್ಮನಿರ್ತಾರೆ. ಇದು ನಮ್ಮದು ಬ್ರಹ್ಮರಥ ಅಲ್ಲ ಹೋಗುವುದು, ಮತ್ತೆ ತಂದೆ ಪ್ರೀತಿಯಿಂದ ಮಾಡಿಸಿಕೊಳ್ಳುವುದು. ಯಾಕಾಗಿ? ಹೆಣ್ಣು ಮಕ್ಕಳು ಆಭರಣ ಪ್ರಿಯರು. ಹೆಣ್ಣು ಮಕ್ಕಳು ಸೀರೆ ಅಂತ ಹೇಳಿದ್ರೆ ಅಚ್ಚುಮೆಚ್ಚು ಅವುಗಳು. ಲೋಕದಲ್ಲಿ ಒಂದು ಮಾತುಂಟು ಗೊತ್ತಾ? ಏನು? ಹೆಣ್ಣು ಮಕ್ಕಳು ಶೃಂಗಾರ ಮಾಡಬೇಕಾದ್ದು ಗಂಡನ ಮುಂದೆ, ಊರಿನವರಿಗೆ ಚಂದ ಕಾಣ್ಲಿತ್ತಲ್ಲ. ನನಗೆ ಮದುವೆ ಆಗಲ್ಲ, ನನಗೆ ಚಂದ ಕಾಣ್ತದೆ, ನನಗೆ ಚಂದ ಕಂಡ್ರೆ ನಾನೇನು ಮಾಡ್ಬೇಕೀಗ? ಅಲ್ಲ, ವಿಷಯಕ್ಕೆ ಹೇಳಿದ್ದು. ವಿಷಯಕ್ಕೆಲ್ಲ ಮಣ್ಣು ಹಾಕಿತ್ತು ಆ ವಿಷಯಕ್ಕೆ. ನೋಡು, ಇಲ್ಲಿಂದ ಹೋದ್ರೆ ಒಳಿತು, ಇಲ್ಲದಿದ್ರೆ ಗ್ರಾಚಾರ ಕೆಟ್ಟಿತ್ತು. ನನಗೆ ನಾನು ಯಾರಾದ್ರೆ ನಿನಗೇನು? ಹೀಗೆ ಬಿಸಿಯ? ಮತ್ತೆ ನನಗೆ ಬಿಸಿಯ ಬರುವಾಗ್ಲೇ ಬಿಸಿ ಆಗಿದೆ ನನಗೆ. ನೀನೇ ಎಲ್ಲ ಮಾಡುದು. ತಂಪಾಗಿ ತಿಳಿಬೇಕಿದ್ರೆ ಏನು? ನಾ ಯಾರು ಬಲ್ಲೆಯ?
ಸರಸಿಜಾಂಬಕಿ. ಇಲ್ಲಿ ಹೆಣ್ಣೊಬ್ಬಳು ಬೈತಾ ಇದ್ದಾಳೆ, ಅವಳು ಕುಣಿತಾ ಇದ್ದಾನೆ. ಹೆಣ್ಣು ಮಕ್ಕಳು ಬೈದು ನಿನಗೆ ಸಂತೋಷ ಆಗುತ್ತದ? ನನಗೆ ಹೆಣ್ಣು ಮಕ್ಕಳು ಹೀಗಿದ್ರೆ ಬಹಳ ಸಂತೋಷ ಆಗುವುದು. ಅದೇನು? ಯಾಕಂದ್ರೆ ನಮ್ಮಲ್ಲಿಯೂ ಒಳಗಿರುವುದು ಬಿಸಿ. ಅಂದ್ರೆ ನಾನು ಯಾರಂತ ನಿನಗೆ ಗೊತ್ತಾಗಲಿಲ್ವಾ? ಗೊತ್ತಾಗತ್ತಿದ್ರೆ ನೀನು ಯಾವಾಗಲೂ ತಂಪಾಗುತ್ತಿದ್ದೆ. ಅಂದ್ರೆ ಕೆಲವು ಸಲ ನಾವೇನು ಮಾಡ್ತೇವೆ, ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಕೇವಲ ಮೇಲ್ನೋಟದಲ್ಲಿ ಕಾಣ್ತೇವೆ. ಈ ಮೇಲ್ನೋಟದಲ್ಲಿ ಚಂದ ಕಾಣುವ ಹುಡುಗರೆಲ್ಲ ಚಂದ ಅಲ್ಲ ಹೆಣ್ಣು. ಅದು ನೋಡು ನಿನಗೆ ಗೊತ್ತಾಯ್ತಾ? ಆದ್ದರಿಂದ ಮೇಲೆ ಚಂದ ಇದ್ದು ಒಳಗೂ ಚಂದ ಇರುವವರು ಎಷ್ಟು ಮಂದಿ ಬೇಕು? ಹೌದಾ? ಅದು ನನಗೆ ಗೊತ್ತಿಲ್ಲ. ಕಾಣುವುದಕ್ಕೆ ಚಂದ್ರಕಾಂತ ಶಿಲೆ, ಹೊರಗಿಂದಲೂ ಆಕರ್ಷಣೆ, ಒಳಗೆ ತಂಪು. ಹೌದು. ನಿನಗೂ ಅಂಥದ್ದೇ ಒಂದು ಅನುಭವ ಆಗಲಿ ಅಂತ. ಯಾರಿಗೆ? ನನಗೆ. ನನ್ನನ್ನು ಕಾಣುವಾಗ ನನಗೆ ತಂಪಾಗುದಿಲ್ಲ, ನಿನ್ನನ್ನು ನೋಡುವಾಗ ಬಿಸಿ ಆಗುತ್ತಾ ಉಂಟು. ರೂಪವತಿಯಾಗಿರುವಂತಹ ನಿನ್ನನ್ನು ಕಂಡು ಸೋತೆನ್ನು ನಾನೀ ಇನ್ನೀ ರೂಪಕ್ಕೆ. ದೇವರೇ, ನಿನ್ನ ಈ ರಾಗ ನೋಡುವಾಗ್ಲೇ ಗೊತ್ತಾಗಿದೆ ನನಗೆ ನೀನು ಸೋತೆ ಬಂದದ್ದು ಇಲ್ಲಿಗೆ ಅಂತ. ಇದು ಸರಾಗ. ಸಾಗಬೇಕು ಅಂತಿದ್ರೆ ಈ ರಾಗಕ್ಕೆ ಈ ತಾಳ ಸೇರಬೇಕು. ಆದ್ದರಿಂದ ತಾಳರಾಗ ಸಮ್ಮಿಲಿತವಾದ ಸ್ಥಿತಿಯಲ್ಲಿ ನಿನ್ನ ಸಮಕ್ಷದಲ್ಲಿ ಇಳಿದು ಬರುವುದಕ್ಕೆ ಕಾರಣ ಉಂಟು. ಯಾರು ನೀನು? ನಿನ್ನ ರೂಪ ನನ್ನನ್ನು ಕರ್ಷಿಸಿತು. ಇಲ್ಲದೆ ಇದ್ರೆ ನಾನು ಇಲ್ಲಿಯವ ಅಲ್ಲ. ಮತ್ತೆ ಎಲ್ಲಿಯವ? ನಾನು ಮೇಲಿನವ. ಮೇಲಿನವ ಅಂತ ಅಂಬರಪಥದಲ್ಲಿ ಅಲ್ಲ, ಮತ್ತೆ ಹದ್ದು. ಹೌದಾ? ಗೊತ್ತಾಗುದಿಲ್ಲ ನೋಡುವಾಗ. ಮೂಗು ಸ್ವಲ್ಪ ಹಾಗುಂಟು. ಕಾಣಬಹುದು. ನಾ ಸಾಮಾನ್ಯನಲ್ವೇ. ಮತ್ತೆ ನಿನಗೆ ದಿನೇಶನ ಪರಿಚಯ ಉಂಟಾ? ಯಾವ ದಿನೇಶ? ಅವನು ದಿನೇಶನಿಗೆ ಮಣ್ಣು ಹಾಕಿದ್ದು ನಿನಗೆ ಗೊತ್ತಿಲ್ವೇ? ಕಾವಳ ಕಟ್ಟೆಯವ. ಪರಿಚಯ ಇಲ್ಲ. ಈ ಪ್ರಪಂಚವನ್ನೇ ತನ್ನ ಕಾವಲಿನ ಕಟ್ಟೆಯಲ್ಲಿ ಇರಿಸಿ ಕಾಯುವವ. ಏನಾದ್ರೂ ಒಂದು ಹೇಳಿ ಎಂತಾದ್ರೂ ಒಂದು ಸುಧಾರಿಸಿಕೊಂಡು ಹೋಗುವುದು. ಮಾತ್ರವಲ್ಲ, ಕರ್ಮ ನಿಷ್ಠ. ಅವ ನಿಷ್ಠೆಯಲ್ಲೇ ಇರುವುದು, ನಿಷ್ಠೆಯಲ್ಲಿ ಅಲ್ಲ. ಅದರ ಸುದ್ದಿ ಬೇಡ. ನಿಷ್ಠೆಯಾಗಿರುವುದು. ಆದ್ದರಿಂದ ನಿಷ್ಣಾತ ನಿಷ್ಠೆಯಿಂದ ಕರ್ಮ ಎಸಗುವ ಆ ಸೂರ್ಯ, ಭಾಸ್ಕರ, ದಿನೇಶ, ದಿನಕರ ನಾನೇ. ಒಂದು ಬಿಟ್ಟೆ ದಿವಾಕರ. ಕರ ಮುಗಿದೆಂದಳು ಕರ ಮುಗಿದಳು ನಾನು ಸಂಜಾದೇವಿ, ನಾನು ಸಂಜಾದೇವಿ. ಕರಮುಗಿದೆಂದಳು ನಾದು ಸಂಜಾದೇವಿ, ಸೂರಶಿಲ್ಪಿ ವಿಶ್ವಕರ್ಮನದನು ಜಾತೆ, ಸೂರಶಿಲ್ಪಿ ವಿಶ್ವಕರ್ಮನದನು ಜಾತೆ, ಒರಟಾಗಿ ವರ್ತಿಸಿದೆ ಎನ್ನಪರಾಧವ ಮರೆಯುತ್ತ ಕಾಪಾಡು ನಾ ನಿನ್ನ ಭಕ್ತೆ.
ಮರೆಯುತ ಕಾಪಾಡು ಕರ ಮುಗಿದೆಂದಳು ನಾನು ಸಂಧ್ಯಾದೇವಿ ಸುರಶಿಲ್ಪಿ ವಿಶ್ವಕರ್ಮನ ತನುಜಾತೆ ವಿಶ್ವಕರ್ಮನ ತನುಜಾತೆ ಅಯ್ಯ ಕನ್ಯಾಮಣಿ ಮೊದಲಾಗಿ ಕರಗಳನ್ನ ಜೋಡಿಸುತ್ತಾ ಇದ್ದೇನೆ. ಆಗ ಏರಿತು ಈಗ ಇಳಿಯಿತು. ಶಿರವನ್ನ ಬಾಗುತ್ತಾ ಇದ್ದೇನೆ. ಎದ್ದೇಳು. ಅಡಿದಾವರಿಗಳಿಗೆ ನಮಿಸಿಕೊಂಡವಳಿದ್ದೇನೆ. ಭಕ್ತಿ ವಿಶ್ವಾಸ ರಕ್ಷಿಸಲಿ. ಅಯ್ಯ ಆ, ನೀನು ಯಾರು ಎನ್ನುವುದು ಇಷ್ಟರವರೆಗೆ ನನಗೆ ಅರ್ಥವಾಗದೆ ಆ, ಸ್ವಲ್ಪ ಏರು ಧ್ವನಿಯಲ್ಲಿ ಮಾತಾಡಿಬಿಟ್ಟೆ. ಹೌದೇ? ಹೌದು. ಕೆಲವು ಸಲ ಪರಿಚಯ ಆಗೋದಿಲ್ಲ. ಆ, ಆದರೆ ಆ. ನಿನ್ನ ವಿಚಾರದ ಬಗ್ಗೆ ಅದೆಷ್ಟೋ ಕೇಳಿದ್ದೇನೆ ನಾನು. ಆ, ದಿನೇಶ ಆ, ಹಬ್ಬ ಸೂರ್ಯ. ಹೌದು. ಆ, ಓಹೋ ಆ, ನಿಮ್ಮ ಆವಾಗ ಮಾತು ಕೇಳುವಾಗಲೇ ಅರ್ಥ ಆಯ್ತು ನನಗೆ. ಆ, ಅದ್ಭುತ ವಾಗ್ಮಿ ಎನ್ನುವುದು ಗೊತ್ತಾಗುತ್ತಾ ಉಂಟು. ಓಹೋ, ಅಷ್ಟು ಮಾತ್ರ ಅಲ್ಲ, ಆ, ನೀನು ಬಂದು ನನ್ನ ಎದುರಿಗೆ ನಿಂತಾಗಲೇ ಒಂದು ಮಾತನ್ನ ಕೇಳಿದ್ದೀಯ. ಆ, ನಿನಗೇನು ಈ ಸಲ ಬಿಸಿ ಆಗುತ್ತಾ ಉಂಟಾ ಅಂತ ಆ, ನನಗೆ ಅವಾಗ್ಲೂ ಅರ್ಥವಾಗ್ಲೇ ಇಲ್ಲ. ಇಲ್ಲ. ಆದ್ರೆ ಈ ಕಾಲಕ್ಕಾಗುವಾಗ ಆ. ನಿನ್ನ ಪರಿಚಯವನ್ನ ನೀನಾಗೆ ಹೇಳಿಕೊಂಡಂತಹ ತದ್ಬಳಿಕದಲ್ಲಿ ಆ. ಸಕಲ ವೃತ್ತಾಂತಗಳು ಅರ್ಥವಾಗುವುದಕ್ಕೆ ಆರಂಭವಾಗುತ್ತಾ ಇದೆ. ಆ, ಪ್ರಪಂಚ ನಡೆಯಬೇಕು ಅಂತಾಗಿದ್ದರೆ ಆ. ನಿನ್ನ ಉದಯವಾಗಬೇಕು. ಹ್ಮ್. ದಿವಾಕರನ ಪ್ರಭೆ ಎನ್ನುವುದು ಪ್ರಪಂಚದ ಮೇಲೆ ಬಿದ್ದಂತಹ ಸಮಯದಲ್ಲಿ ಸಕಲವು ಸುಮ್ಮ ಅರಳುವುದರಿಂದ ಆರಂಭವಾಗುತ್ತದೆ. ಲೋಕದಲ್ಲಿ ಎಲ್ಲರೂ ಕರೆಯುವುದು ಹಾಗೆ. ಹ್ಮ್. ದಿವಾಕರ ಬಾಬಾ ಬಾಬಾ. ಅದು ಹೇಳುವಾಗ ಬಾಬಾ ಬಾಬಾ ಅಂತಾಗುತ್ತದೆ. ಅಲ್ಲ, ಕರೆಯುವುದು ಬಾ ಬಾ, ಬಾ. ಹಾಗೆ ಆ, ಆದರೆ ಒಂದು ವಿಚಾರ, ಆ, ನನ್ನ ಪರಿಚಯವನ್ನು ನೀ ಕೇಳಿಕೊಳ್ಳುವುದಕ್ಕೆ ಮುಂದಾದೆ. ಆ, ನಾನು ಪರಿಚಯವನ್ನು ಹೇಳಿಕೊಳ್ಳದೆ ನಿನ್ನ ಹೋಗು ಎನ್ನುವ ಹಾಗಾಡಿದೆ. ಆ, ಆದ್ರೆ ಈ ಕಾಲಕ್ಕಾಗುವಾಗ ಆ. ನಾನು ಮಾಡಿದ್ದೆಲ್ಲವೂ ಕೂಡ ಅಪರಾಧವಾಯಿತು ಎನ್ನುವುದು ನನಗೆ ಅರ್ಥವಾಗುತ್ತಾ ಇದೆ. ಓಹೋ, ಅಪರಾಧಗಳೆಲ್ಲವನ್ನೂ ಕೂಡ ಕ್ಷಮಿಸಬೇಕು. ಹ್ಮ್. ನಾನು ಯಾರು ಗೊತ್ತೇ? ಯಾರೂ ಹೇಳಿದ ಹಾಗೆ. ನನ್ನ ಅಪ್ಪ ಇಲ್ಲಿಯವರಲ್ಲ, ಎಲ್ಲಿಯವರು? ಮೇಲಿನವರು. ಮೇಲಿನವ? ಹೌದು. ಮೇಲೆ ದೇವೇಂದ್ರ. ಅಯ್ಯೋ ಅಲ್ಲ, ಆ, ಮತ್ತೆ ವಿಶ್ವಕರ್ಮ. ಓ, ನೀನು ಆಚಾರ್ಯ ಮಗಳ? ಹೌದೌದೌದು, ವಿಶ್ವಕರ್ಮಾಚಾರ್ಯ. ಹೌದು ಹೌದು, ಅದೇ ಆಚಾರ್ಯರು. ಅವರ ಮಗಳು ನಾನು. ವಿಶ್ವಕರ್ಮಾಚಾರ್ಯರ ಮಗಳು. ಒಳ್ಳೇದು. ಬೊಟ್ಟು ಮಾತ್ರ ಸಣ್ಣದಾಗಿದೆ ಇವತ್ತು. ಗೊತ್ತಾಗಿದೆ. ಹೌದೌದು. ನಾನು ಅವರಲ್ಲಿ ಅವರು ಕೆತ್ತುವುದರಲ್ಲೇ ಸಮರ್ಥ ಅಂತ ಭಾವಿಸಿದ್ದು. ಈಗ ನೋಡಿದ್ರೆ ಬಿತ್ತುವುದರಲ್ಲೂ ಸಮರ್ಥ. ಹೌದೌದು. ಆ. ಅವರು ಕೆತ್ತಿಯಂತಹ ಅದ್ಭುತವಾದಂತಹ ರೂಪವನ್ನ ಪ್ರಪಂಚಕ್ಕೆ ಕೊಡುವವರಿದ್ದಾರೆ. ನಿಜ. ಪ್ರಪಂಚಕ್ಕೆ ಅಷ್ಟು ಸುಂದರ ರೂಪ ಕೊಡುವಾಗ ಆ. ಅವರ ಮಗಳು ನಾನು ಸುಂದರವಾಗಿರುವುದಕ್ಕಿಲ್ವೇ? ಮತ್ತೆ ನನ್ನನ್ನು ಕಂಡು ಈ ಸಖಿಯರೆಲ್ಲ ಹೇಳುವುದು ಏನು ಗೊತ್ತೇ? ಆ. ವಿಶ್ವ ಸುಂದರಿ. ವಿಶ್ವ ಸುಂದರಿ. ಹೌದು. ನನಗೂ ಹಾಗೆ ಕಂಡಿತ್ತು, ವಿಶ್ವ ಸುಂದರಿ ಅಂತ. ಹೌದೌದು. ಆ. ಆದ್ರೆ ನನ್ನ ಹೆಸರೇನು ಗೊತ್ತೇ? ಕೆಲವರು ವಿಶ್ವ ಸುಂದರಿಯರು ಹೀಗೆ ವಿಶ್ವ ಸುಂದರಿಯರಲ್ಲ. ಆ ವಿಷಯ ನಮಗೆ ಬೇಡ. ಆದ್ರೆ ನನ್ನ ಹೆಸರು ಯಾವುದು ಗೊತ್ತೇ? ಒಂದಂತೂ ಸ್ಪಷ್ಟ ಹೇಳ್ತೇನೆ, ಅಂಗ ತೋರಿಸಿ ವಿಶ್ವ ಸುಂದರಿಯಾಗುವುದಕ್ಕಿಂತ ಈ ತೆರನಾಗಿ ತನ್ನತನವನ್ನು ಕಾಣಿಸಿ ಶುದ್ಧ ವಸ್ತ್ರ ಸಂಹಿತೆಯಲ್ಲಿ ಆ. ಅವಳು ದೇಶ ಸುಂದರಿಯಾದ್ರೆ ಅವಳಿಗಿಂತ ದೊಡ್ಡದು ವಿಶ್ವ ಸುಂದರಿ ಅಲ್ಲ. ಅದೌದು. ಆ. ಒಳ್ಳೆಯದು. ಆ, ನನ್ನ ಹೆಸರೇನು ಗೊತ್ತೇ? ಆ, ಸಂಜ್ಞಾದೇವಿ ಎನ್ನುವ ಹಾಗೆ. ಸಂಜ್ಞಾ. ಓಹೋ, ಒಳ್ಳೆ ಹೆಸರು. ಹೌದು. ಆ. ಈ ಕಾಲಕ್ಕೆ ಇಲ್ಲಿಗೆ ವನವಿಹಾರವನ್ನು ಮಾಡುವ ಸಲುವಾಗಿ ಬಂದವಳು. ಆ. ವನವಿಹಾರವಾಯಿತು, ಆ. ಮುಂದೆ ಸಾಗುತ್ತೇನೆ. ಅದೇ ನಿಮಿಷ. ಮುನಿಸುತ್ತಾಂದರೇನು ಚಲುವೆ ಘನತೆ ಪಡೆಯಿತು ಘನತೆ ಪಡೆಯಿತು ಘನತೆ ಪಡೆಯಿತು ಮುನಿಸುತ್ತಾಂದರೇನು ಚಲುವೆ ಘನತೆ ಪಡೆಯಿತು ಘನತೆ ಪಡೆಯಿತು ಚೆಲುವೆ ಘನತೆ ಪಡೆಯಿತು ಬಿಡು ಕೋಪವಿಲ್ಲ ಬಿಡು ಕೋಪವಿಲ್ಲ ಮನವನೊಂದು ಮಾತು ನಿನಗೆ ಹೇಳಬ
ಬಯಸಿತು ಕೇಳುವಾಗ ಸಂತೋಷವಾಯಿತು. ಚಂದದ ಪುರುಷನನ್ನು ಕಂಡು ಅಂಗ ವಿಚಾರವನ್ನು ಕಾಣಿಸಿ ಅನಂಗಶರಕ್ಕೆ ತುತ್ತಾಗುವವಳು ನೀನಲ್ಲ ಅಲ್ವೇ ಅಲ್ಲ. ನಿನ್ನ ಅಪ್ಪ ತೋರಿಸಿದ ಸಂಸ್ಕಾರ ನಿನ್ನನ್ನು ಎಚ್ಚರಿಸ್ತಾ ಉಂಟು. ಯಾರಾದರೇನು ಪರಪುರುಷನಲ್ಲಿ ತಾವು ಮಾತಾಡುವಾಗ ನಮ್ಮ ತನವನ್ನು ಬಿಟ್ಟು ಕೊಡಬಾರದು, ಅದನ್ನು ನೀ ಉಳಿಸಿಕೊಂಡೆ. ನಿನ್ನಲ್ಲೊಂದು ಸಂಸ್ಕಾರ ಸಂಸ್ಕೃತಿಯನ್ನು ಕಂಡೆ. ಈ ಪ್ರಪಂಚದಲ್ಲಿ ಹೆಣ್ಣಿನ ರೂಪ ಮುಖ್ಯ ಅಲ್ಲ, ಹೆಣ್ಣಿನ ಗುಣ ಮುಖ್ಯ. ಆದ್ದರಿಂದ ಗುಣವೇ ರೂಪಕ್ಕೆ ಹೇತುವಾಗುತ್ತದೆ. ಅಂತಹ ಗುಣವತಿ ನೀನಿದ್ದಿ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಸೂರ್ಯನಿಗೆ ಸಿಕ್ಕಿದರೆ ಇಂತಹವರೇ ಸಿಗಬೇಕು. ಅಂದ್ರೆ ಇದು ಹೇಳಿದ ಹಾಗೆ ನನಗೆ ಮದುವೆ ಆಗಲಿಲ್ಲ, ನನಗೂ ಆಗಲಿಲ್ಲ. ಒಳ್ಳೇದಾಯ್ತಲ್ಲ. ಬ್ರಹ್ಮದೇವರು ದೊಡ್ಡವ, ಅದು ಅವರು ದೊಡ್ಡ ಅಲ್ವಾ? ಆದ್ದರಿಂದ ಈ ಪ್ರಸಂಗದಲ್ಲಿ ನಿನ್ನನ್ನು ನನ್ನನ್ನು ಒಂದು ಮಾಡಿದನಲ್ಲ, ಅದು ಇದು ನೂತನ ಇವತ್ತಾಯ್ತು ಅಲ್ವಾ? ಆದ್ದರಿಂದ ನಿತ್ಯ ನೂತನವಾಗಬೇಕು. ಈ ನೂತನ ಭವಿಷ್ಯದ ದಾಂಪತ್ಯದ ಕೃತಿಯಾಗಬೇಕು ಎನ್ನುವ ವಾಂಛೆ ನನಗುಂಟು. ಇದು ಪ್ರಪಂಚಕ್ಕೊಂದು ಆಕೃತಿಯಾಗಬೇಕು. ಆದ್ದರಿಂದ ನಿನ್ನಲ್ಲಿ ಕೇಳುವುದಿಷ್ಟೇ, ನನ್ನ ಮನಸೂರೆಗೊಂಡೆ ನೀನು. ಕುಪಿತಳಾದೆ ಎನ್ನುವುದರಿಂದ ಯಾವತ್ತೂ ನಾ ಮುನಿಯಲಾರೆ. ಒಲಿದು ಬಂದ ನಾರಿಯಾಗಿ ಪರಿಕ್ರಯಿಸುವುದೇ ನನ್ನ ಉದ್ದೇಶ. ಹಾಗಾಗಿ ಮುಂದಕ್ಕೆ ನಿನ್ನನ್ನು ವರಿಸಿ ಆದರ್ಶ ದಾಂಪತ್ಯವನ್ನು ಲೋಕಕ್ಕೆ ಕಾಣಿಸಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೇನೆ. ನನ್ನ ವರಿಸುವುದಕ್ಕೆ ನಿನ್ನ ಮನ ಒಪ್ಪುವುದೇ? ಅಯ್ಯ ವೀರ, ನಿನ್ನ ಕರಗ್ರಹಣವನ್ನ ಮಾಡಿಕೊಳ್ಳಬೇಕೆನ್ನುವಂತಹ ಅಭಿಲಾಷೆ ನನ್ನಲ್ಲಿದ್ದರೂ ಕೂಡ ಆ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ವ್ಯವಸ್ಥೆಯಲ್ಲಿ ನಾನಿಲ್ಲ. ಓಹೋ, ಯಾಕೆ ಗೊತ್ತೇ? ಯಾಕೆ? ತಂದೆಯ ಅಧೀನದಲ್ಲಿರುವವಳು ನಾನು. ನಿಜ. ತಂದೆ ಒಪ್ಪಿದರೆ ನಿಮ್ಮನ್ನ ಮದುವೆ ಆಗಬಹುದು. ಅಪ್ಪ ಅಮ್ಮ ಸಾಕಿ ಸಲಹಿದ್ದಕ್ಕೆ ಜನ್ಮ ಸಾರ್ಥಕವಾಯಿತು. ತಂದೆ ತಾಯಿಯರ ಒಪ್ಪಿತವನ್ನೇ ಪಡೆದುಕೊಂಡು ಮತ್ತೆ ವಿವಾಹ. ಯೋಚನೆ ಮಾಡಬೇಡ, ವಿಶ್ವಕರ್ಮರಲ್ಲಿ ನಾನು ಮಾತಾಡ್ತೇನೆ. ಹೌದಾ? ಅವರು ಒಪ್ಪುವಂತೆ ಮಾಡಿ ನಿನ್ನ ನನ್ನ ವೈವಾಹ ಹರಿಹರ ಬ್ರಹ್ಮಾದಿ ದೇವತೆಗಳ ಸಮಕ್ಷದಲ್ಲಿ ವಿಜೃಂಭಣೆಯಿಂದ ಸಾಗುವ ಹಾಗೆ ನಾ ಮಾಡ್ತೇನೆ. ಹೀಗೆ ಬಾ. ಪರಮ ಸಂತೋಷವಾಯಿತು. ವಿಶ್ವಕರ್ಮರಲ್ಲಿಗೆ ಹೋದೆ. ನಿಮ್ಮ ಮಗಳಾದ ಸಂಜ್ಞಾದೇವಿಯನ್ನು ಸಂಸ್ಕಾರಯುತವಾಗಿ ವಿವಾಹ ಮಾಡಿಕೊಡಬೇಕು ಅಂತ ಕೇಳಿಕೊಂಡೆ. ಒಪ್ಪಿದರು ವಿಶ್ವಕರ್ಮರು. ಅಪ್ಪಯ್ಯನನ್ನು ಭರಿಸಿದೆ. ಅಪ್ಪ ಅಮ್ಮನ ಸಮಕ್ಷದಲ್ಲಿ ಮೂರು ಮೂರ್ತಿಗಳು ಮುಕ್ಕೋಟಿ ದೇವತೆಗಳ ಶುಭ ಸೇಸೆಯೊಂದಿಗೆ ಸಾಗಿತು ಸಂಜ್ಞಾ ಸೂರ್ಯರ ವಿವಾಹ. ವಿವಾಹವಾಗಿ ಸಮಯ ಅದೆಷ್ಟೋ ಸಂದು ಹೋಯಿತು. ಒಬ್ಬರಲ್ಲ ಇಬ್ಬರಲ್ಲ 3 ಮಂದಿ ಮಕ್ಕಳನ್ನು ಪಡೆದಿದ್ದೇನೆ. ಮನು, ಯಮ, ಯಮುನೆ ಎಂಬ ಹಾಗೆ ಪ್ರಬುದ್ಧರಾಗಿ ಬೆಳೆಯುತ್ತಾ ಇದ್ದಾರೆ. ಅವರಿಗೆ ಬೇಕಾದ ಸಂಸ್ಕಾರ ಸಂಸ್ಕೃತಿಯ ಪಾಠವನ್ನು ಕೊಡುತ್ತಾ ಅವರ ವೃತ್ತಿಯ ಜೊತೆಯಲ್ಲಿ ಲೋಕವೃತ್ತಿಯ ಬಗ್ಗೆ ಚಿಂತನೆ ನಡೆಸ್ತೇನೆ. ನೋಡೋಣ. ಜೀವವನ್ನು ತುಂಬುತ್ತ ಒಂದು ಪದಿ ತಿಳಿಯದಲ್ಲದೆ ನೇಮವನ್ನು ಮಾಡಿ. ಅಯ್ಯೋ ಅಯ್ಯೋ, ಸಾಕು ಸಾಕಾಗಿ ಹೋಯ್ತು ನನಗೆ ಸಂಸಾರ. ದೇವರೇ, ಹೌದು. ಯಾಕೆ ಗೊತ್ತಾ? ನಾವು ನಿಡುಗಾಲದ ದಾಂಪತ್ಯವನ್ನ ಸವಿಸಿದವರಿದ್ದೇವೆ. ಆದರೆ ಈ ಕಾಲಕ್ಕಾಗುವಾಗ ನನಗವರ ಪ್ರಖರತೆಯ ಪ್ರಕಾಶವನ್ನ ತಡೆಯುವುದಕ್ಕಾಗುತ್ತಾನೆ ಇಲ್ಲ. ಹೌದು, ಎಂಥ ಬಿಸಿ. ಇದನ್ನು ಹೀಗೆ ಹಾಕಿದ್ರೆ ಮತ್ತೆ ಹೇಗೆ ಎಷ್ಟು ಬಿಸಿ, ನಿಲ್ಲುವುದಕ್ಕಾಗುತ್ತಾ ಇಲ್ಲ ಇಲ್ಲಿ.
ಹಾಗಾಗಿ ಅವರನ್ನ ಬಿಟ್ಟು ಹೋಗಬೇಕು ಎನ್ನುವ ಹಾಗೆ ಕಟಿಬದ್ಧಳಾದವಳು ನಾನೀಗ. ಆದ್ರೆ ಒಂದು ವಿಚಾರ, 3 ಮಕ್ಕಳಿದ್ದಾರೆ, ಅವರಿಗೆ ತಾಯಿ ಹೋದದ್ದು ಗೊತ್ತಾಗಬಾರದು, ನನ್ನ ಗಂಡನಿಗೆ ನಾ ಹೋದದ್ದು ಗೊತ್ತಾಗಬಾರದು. ಹಾಗಿದ್ರೆ ಏನು ಮಾಡುವುದು? ನನಗೊಂದು ತಲೆಗೆ ಒಂದು ಉಪಾಯ ಬರ್ತಾ ಇದೆ ನನಗೀಗ. ಯಾವುದು? ಅದು ಇಲ್ಲಿ ನೋಡಿ, ನಾನು ನಿಂತಹ ಸಮಯದಲ್ಲಿ ನನ್ನ ನೆರಳು ನನ್ನ ಬೆನ್ನ ಹಿಂದೆ ಇದೆ. ಈ ಕಾಲಕ್ಕೆ ಈ ನೆರಳಿಗೆ ಜೀವವನ್ನು ಕೊಡಬೇಕು. ಇದುವೇ ನನಗೆ ಸರಿಯಾದ ಉಪಾಯ. ನೆರಳಿಗೆ ಜೀವ ಕಲೆಯನ್ನು ಕೊಟ್ಟು ಛಾಯೆ ಎನ್ನುವ ಹಾಗೆ ಅವಳಿಗೆ ಹೆಸರು. ಅವಳನ್ನ ಇಲ್ಲಿ ನಿಲ್ಲಿಸುತ್ತೇನೆ. ಕುದುರೆಯ ಆಕೃತಿಯಿಂದ ನಾನು ತಪಸ್ಸನ್ನು ಆಚರಿಸುವುದಕ್ಕೆ ಮುಂದೆ ಪ್ರೇತ ರೂಪವನುಸರಿಸಿದು ಗುಣದಲ್ಲಿ ಪಂದರಗಿದನು ರವಿ ಪದಕ್ಕೆ ಯಾರು ನಿನಗೋರ ರೂಪಿಯ ನಿಜದಲ್ಲಿ ಪುರಿಸೋಗನೊಳಿ ಪೂಜೆರು ಯಾರು ಯಾರಿಂದಲೇ ನಾನು ರಕ್ಷಿಸಲಿ ವಿಚಾರ ಬೇಡ ಯಾರು ಅಯ್ಯೋ ಶಿವನೇ, ಒಂದು ಪ್ರೇತಕ್ಕೆ ನಾ ಅಪ್ಪ ಆಗುವ ದುರಂತ ನನ್ನ ಬದುಕಿನಲ್ಲಿ ಉಂಟಾಯಿತಲ್ಲ. ನಾವು ತಿರುಗಾಟದಲ್ಲಿ ಇಷ್ಟರವರೆಗೆ ಎಂಥದ್ದೊಂದು ಮಾಡಲಿಲ್ಲ ಪುಣ್ಯಾತ್ಮ. ನನ್ನನ್ನೊಂದು ಪ್ರೇತ ಬಂದು ಅಪ್ಪ ಅಂತ ಕರೀತದೆ ಅಂದ್ರೆ ಅದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೇನು ಬೇಕು ಹೇಳು? ಹೀಗೆಲ್ಲ ಹೇಳಬಾರ್ದು. ನಿಮ್ಮ ಸೌಭಾಗ್ಯ. ನನ್ನ ಸೌಭಾಗ್ಯ ಅಲ್ಲ, ಇದು ನನ್ನ ದೌರ್ಭಾಗ್ಯ. ನಿಮ್ಮ ತಿರುಗಾಟದ ಫಲ ಅಲ್ಲ, ಬಹುಶಃ ಯಾರಿಗೋ ನನ್ನ ಮೇಲೆ ಕಣ್ಣುಂಟು. ಇದು ನನ್ನ ಮೇಲೆ ಅಪವಾದ ಭರಿಸುವುದಕ್ಕೆ ಮಾಡಿತು. ಲೋಕದಲ್ಲಿ ನಿಮ್ಮ ಮೇಲೆ ಕಣ್ಣಿಟ್ಟವರು ಎಷ್ಟು ಮಂದಿ ಇದ್ದಾರೆ ಗೊತ್ತುಂಟು? ಹೌದಪ್ಪ, ಆದರೆ ಒಂದುಂಟು, ನನ್ನ ಮೇಲೆ ಕಣ್ಣಿಟ್ಟವರ ಮೇಲೆ ಇನ್ನೊಬ್ಬ ಕಣ್ಣಿಡುವವ ಇದ್ದಾನಲ್ಲ ಅಪ್ಪ. ಆದ್ದರಿಂದಲೇ ನನಗೆ ವಿಶ್ವಾಸ. ಬೇರೆಯವರು ಎಂತದಕ್ಕೆ ನಾನು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದೇನೆ. ಅಯ್ಯ, ನೀ ಅಪ್ಪ ಅಂತ ಕರೆಯುವಲ್ಲಿ ನಾ ತಿಳಿಯುವುದೇನು ಬಲ್ಲೆಯ? ಏನು? ಲೋಕದಲ್ಲಿ ಭಗವಂತನನ್ನು ಅಪ್ಪ ಅಂತ ಕರೆಯುತ್ತಾರೆ, ಸೂರ್ಯನನ್ನು ದೇವರು ಅಂತ ಒಪ್ಪುವ ವರ್ಗ ಅದೆಷ್ಟೋ ಮಂದಿ ಇದ್ದಾರೆ ಅಲ್ವೇ? ಶಿವನನ್ನು, ದುರ್ಗೆಯನ್ನು, ಸೂರ್ಯನನ್ನು, ಗಣೇಶನನ್ನು, ವಿಷ್ಣುವನ್ನು ಆರಾಧಿಸುವ ಪಂಗಡ ಲೋಕದಲ್ಲಿ ಉಂಟು. ಆ ನೆಲೆಯಿಂದ ನೀ ಅಪ್ಪ ಅಂತ ಕರೆದರೆ ಆಕ್ಷೇಪ ಇಲ್ಲ. ಆದರೆ ನೀನೊಬ್ಬ ವರ್ಚಸ್ವಿ ಎನ್ನುವುದು ಸ್ಪಷ್ಟ. ಇದು ಸೂರ್ಯಮಂಡಲ. ಸೂರ್ಯಮಂಡಲಕ್ಕೆ ಪಾಪಪೂರಿತವಾದದ್ದಕ್ಕೆ ಪ್ರವೇಶಿಸುವುದಕ್ಕೆ ಸಾಧ್ಯವೇ ಇಲ್ಲ. ಪುಣ್ಯಭೂಯಿಷ್ಠವಾದ ಶಕ್ತಿ ನೀನು ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಹಾಗಾದ ಕಾರಣ ಕೇಳ್ತಾ ಇದ್ದೇನೆ, ಯಾರು ನೀನು? ಯಾಕೆ ಇಲ್ಲಿ ಬಂದೆ? ನಿನಗೆ ಈ ತೆರನಾದ ದುಸ್ಥಿತಿ ಯಾರಿಂದ ಒದಗಿತು? ನನ್ನನ್ನೇ ನೀ ಜನಕ ಅಂತ ಕರೆಯುವುದಕ್ಕೆ ಕಾರಣವಾದದ್ದು ನನ್ನಿಂದ ರಕ್ಷಣೆ ದೊರೆತಿತ್ತು ಎನ್ನುವ ವಿಶ್ವಾಸದಿಂದಿರಬಹುದು. ನಿನಗೆ ಒದಗಿದ ಕಷ್ಟಕ್ಕೆ ಸ್ಪಂದಿಸಿ ನಿನಗೆ ರಕ್ಷೆ ಕೊಡುವುದಕ್ಕೆ ನಾ ಬದ್ಧನಿದ್ದೇನೆ. ಹೇಳು. ನಾನು ಹೀಗಿರ್ಲಿಲ್ಲ. ಸುಂದರಾಂಗನಾಗಿ ನಾನು ಅಂದದಿಂದ ಬಾಳುತ್ತಿರಲು ಮಂದಮತಿಯು ಜನನಿ ಶಾಪದಿಂದ ಕುಂದಿ ಪ್ರೇತ ರೂಪವನ್ನು ಹೊಂದಿದ್ದನು ಅದಿರುವುದು ಕಮರಿ ಮುಂದೆ ಗತಿಯ ರಕ್ಷಿಸೋ ರಕ್ಷಿಸೋ. ಇದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ. ಅಂದ್ರೆ ನಾನು ಮೊದಲು ಹೀಗಿರ್ಲಿಲ್ಲ. ನೀ ಮಾಡಿದ ಕರ್ಮಕ್ಕೆ ಸಿಕ್ಕ ಫಲ ಇದಲ್ಲ. ಇದಲ್ಲ. ಮತ್ತೆ ನಾನು ಮೊದಲು ನೋಡುವುದಕ್ಕೆ ಬಹಳ ಸುಂದರಾಗಿದ್ದೆ. ಸುಂದರ ರೂಪ. ನನ್ನ ಮುಖ ಮಾತ್ರ ಸುಂದರ ಅಲ್ಲ, ನನ್ನ ದೇಹವು ಸುಂದರ ಆಗಿದೆ. ಹೌದೇ? ಹೌದು.
ಇರಬಹುದು. ನಾನು ಬಹಳ ಲಕ್ಷಣ, ನಾನು ಬಹಳ ಚಂದ ಇದ್ದೆ. ಆದ್ರೆ ಏನು ಮಾಡೋಣ, ನಿನಗೂ ದೃಷ್ಟಿ ಬಿತ್ತೆ. ನನಗೆ ದೃಷ್ಟಿ ಬಿದ್ದದ್ದಲ್ಲ, ನನಗೆ ಶಾಪ ತಟ್ಟಿದ್ದು. ಶಾಪ? ಹೌದು. ಯಾರಿಂದ? ಬೇರೆ ಯಾರು ನಮಗೆ ಶಾಪ ಕೊಡ್ತಾರೆ? ನನಗೆ ನನ್ನ ಅಮ್ಮನೇ ಶಾಪ ಕೊಟ್ಟು ಹೀಗೆ ಮಾಡಿದ್ರು. ಶಾಪ ಏನು? ಕೆಟ್ಟ ಮಗ ಹುಟ್ಟಿದರು ಕೆಟ್ಟದಾಯು ಜಗದಿ ಹುಟ್ಟಲಾರನು ಎನ್ನುವ ಸತ್ಯ. ನಷ್ಟವಾದವರೇ ನಿನ್ನ ಬೆತ್ತವಳಾರು ದುಷ್ಟೆಯನು ನಾ ಶಿಕ್ಷಿಸುವೆನು. ಈ ಆಘನ ಪ್ರೇತವೇ, ತಾಯಿಯಿಂದ ಶಾಪಕ್ಕೊಳಗಾಗಿ ನೀ ಪ್ರೇತ ರೂಪವನ್ನಂತೆಯ. ಅಮ್ಮ ಶಾಪ ಕೊಟ್ಟರು. ಈ ಪ್ರಪಂಚದಲ್ಲೊಂದು ಮಾತುಂಟು, ಕುಪುತ್ರೋ ಜಾಯೇತೆ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರಂತೆ, ಕೆಟ್ಟ ತಾಯಂದಿರು ಹುಟ್ಟುವುದಿಲ್ಲ. ಅಂಥದ್ದರಲ್ಲಿ ನಿನ್ನ ಹೆತ್ತ ತಾಯಿಗೆ ಹೆಕ್ಕಣವಾದರೂ ಮುದ್ದು. ಅಂಥದ್ದರಲ್ಲಿ ಸ್ಫುರದ್ರೂಪಿಯಾದ ಸುಂದರನಾದ ಮಗನೊಬ್ಬನಿಗೆ ಹೆತ್ತ ತಾಯಿಯೇ ಶಾಪ ನೀಡುತ್ತಾಳೆ ಅಂತಾದ್ರೆ ಅವಳ ಮಾತೃತ್ವಕ್ಕೆ ಎಲ್ಲಿ ಮೌಲ್ಯ ಉಂಟು? ನಮ್ಮನಿಗೆ ಹೆಗ್ಗಣಗಳೆಲ್ಲ ಮುದ್ದೆ, ನಾನು ಮಾತ್ರ ಆಗ್ಲಿಲ್ಲ. ನೀ ಸಣ್ಣ ಗಣಾದೆಯ? ಹಾಗಿದ್ರೆ ಅವಳು ಯಾರು, ಯಾಕೆ ಹೀಗೆ ಮಾಡಿದಳು ಅದನ್ನು ತಕ್ಕುದಾಗಿ ಪ್ರಶ್ನಿಸಿ ಶಿಕ್ಷಿಸುವುದಕ್ಕೆ ನಾ ಬದ್ಧನಿದ್ದೇನೆ. ಯಾರು ನಿನ್ನ ತಾಯಿ, ಯಾರು ನಿನ್ನ ಅಪ್ಪ, ಯಾಕೆ ನಿನಗೆ ಶಾಪ ಹೇಳು. ನನ್ನ ಪರಿಚಯ ಆಗ್ಲಿಲ್ಲ ಅಪ್ಪಯ್ಯ. ಇನ್ನು ಮರೆಸಲಾರೆ ನಿಜವದು ಸುತಯ ಮನೆ ನಾಡು, ಸುತಯ ಮನೆ ನಾಡು. ಸನ್ನುದಾಗ ಬೇಡಬೇಕು ನಿನ್ನೊಳಿಯಳು ಸಂಶಯಲ್ಲ. ಬಣ್ಣ ಬಣ್ಣದ ಛಾಯೆಗಳು ಸಣ್ಣದವಿದು ಇನ್ನು ಮರೆಸಲಾರೆ ನಿಜವನು ಜನಕ. ನನ್ನನ್ನು ಯಾಕೆ ಅಪ್ಪ ಅಂತ ಕರೀತಿ? ಸೂರ್ಯ ದೇವ ಅಂತ ಕರೆ. ಅಪ್ಪ, ನಾಳೆ ಪ್ರಪಂಚದಲ್ಲಿ ಅಪಪ್ರಚಾರ ಆದೀತು ಪ್ರೇತದ ಅಪ್ಪ ಅಂತ. ಇಲ್ಲ, ಇದು ನಿಮ್ಮ ಸ್ವಂತ ಮಗ. ಮಾತಾಡುವಾಗ ಎಚ್ಚರಿಕೆ ಇರಲಿ. ನಿಮಗೆ ಹುಟ್ಟಿದ ಮಗ. ನನ್ನ ಮಕ್ಕಳು ಈ ತರನಾಗುವುದಕ್ಕುಂಟೆ. ನನ್ನ ಮಕ್ಕಳು ಅಂದ್ರೆ ಸ್ಫುರದ್ರೂಪಿಗಳು. ಮನು, ಯಮ, ಯಮುನೆ, ಮುಕ್ಕಣ್ಣನ 3 ಕಣ್ಣುಗಳಂತೆ ಪ್ರಪಂಚದಲ್ಲಿ ಗೋಚರಿಸಿದ ಮಹಾಶಕ್ತಿಗಳವರು. ಅವರಲ್ಲಿ ನೀನಿಯಲ್ಲಿ. ಅಪ್ಪ, ನೀವು ಲೋಕವನ್ನು ಕಾವಲ ಕಟ್ಟೆಯಲ್ಲಿ ಕಾಯುವವರಪ್ಪ. ನೀವು ದಿನೇಶ, ನೀವು ದಿನೇಶ. ನಾ ದಿನಕ್ಕೆ ಈಶ. ಹೌದು, ನಾನು ನಿಮ್ಮ ಮಗ. ಅಯ್ಯೋ ಪುಣ್ಯಾತ್ಮ, ಇಷ್ಟರವರೆಗೆ ತಿರುಗಾಟದಲ್ಲೊಂದು ಬೇಡದ್ದು ಮಾಡದೆ ಇರುವುದೇ ನನ್ನ ಬದುಕಿನ ಉತ್ಕರ್ಷೆಗೆ ಕಾರಣ. ಅಂತದ್ದರಲ್ಲಿ ನನ್ನ ಬಗ್ಗೆ ಯಾಕಪ್ಪ ಈ ತೆರನಾದ ಅಪವಾದ? ನನ್ನ ಪ್ರಾರಬ್ಧ ನನ್ನ ಅಪ್ಪನಿಗೆ ನನ್ನ ಪರಿಚಯ ಆಗ್ಲಿಲ್ಲ. ಅಲ್ಲ, ನನ್ನ ಪ್ರಾರಬ್ಧ ಪ್ರೇತಕ್ಕೆ ಅಪ್ಪನಾಗಬೇಕಾಯಿತಲ್ಲ. ನಾನು ಯಮ, ನಾನು ಯಮ, ನಾನು ಯಮ. ನನಗೆ ಸ್ವಲ್ಪ ಸ್ವಲ್ಪ ಸ್ವರದ ಪರಿಚಯ ಈಗ ಆಗುತ್ತಾ ಉಂಟು. ಅದು ಪ್ರೇತ ಆಗುವಾಗ ಸ್ವಲ್ಪ ಸ್ವರ ಬದಲಾಯಿತು. ಯಮ, ನಾನೇ ನಿಮ್ಮ ಸ್ವಂತ ಮಗ ಯಮ. ಹೇಳಿದಿರ ಸಾಲದು. ಈ ಸ್ಥಿತಿ ನಿನಗೆ ಯಾಕೆ ಬಂತು? ನಿಮಗೆ ಮೊದಲು ಹೆಂಡತಿ ಇರ್ಲಿಲ್ವಾ? ಇದ್ರು, ಸಂಜ್ಞೆ ಇದ್ಳು, ಈಗಲೂ ಇದ್ದಾಳೆ. ನಿಮಗೆ ಗೊತ್ತಿಲ್ಲ. ನಿಮಗೆ ಎಷ್ಟು ಮಂದಿ ಮಕ್ಕಳು? 3 ಮಂದಿ. ಈಗ ಪುನಃ 3 ಆಗಿದೆ. ಅಪ್ಪಯ್ಯ, ಒಟ್ಟು 6. ಮೊದಲು 3 ಹುಟ್ಟಿದವರು ಯಮ, ಯಮುನೆ, ಮನು. ಮನು ಆಯ್ತಾ? ಮತ್ತೆ 3 ಹುಟ್ಟಿದವರು ಶನಿ, ಸಾವರ್ಣಿ, ತಪತಿ. 6 ಮಂದಿ ಮಕ್ಕಳು. ನಾನು 1 ಸಾಕು 2 ಬೇಕು ಅಂತ ನಿಲ್ಲಿಲ್ಲ. ನಾನೊಂದು 6 ಆದ್ರೂ ಆಗಲಿ ಅಂತ ನಿರ್ಣಯ ಮಾಡಿದ್ದು.
ನಿಮಗೆ ಗೊತ್ತಾಗಿಲ್ಲಪ್ಪಯ್ಯ. ಲೋಕದಲ್ಲಿ ನನ್ನ ಆದರ್ಶ ಪಾಲಿಸಲಿ. ಇಲ್ಲದಿದ್ರೆ ಒಬ್ಬೊಬ್ಬರೊಂದು ಮೂರಾದ್ರೂ ಹೆರದೆ ಇದ್ರೆ ನಾವು ಅಲ್ಪಸಂಖ್ಯಾತರಾಗುತ್ತೇವೆ ಅಪ್ಪಯ್ಯ. ನಮ್ಮ ಬಹುಸಂಖ್ಯೆ ಉಳಿಸಿಕೊಳ್ಬೇಕಿದ್ರೆ ಒಬ್ಬೊಬ್ಬರು ಮೂರಾದ್ರೂ ಹೆರಬೇಕು. ಅಪ್ಪಯ್ಯ, ನೀವು ತಿರುಗಾಟದಲ್ಲಿ ಎಷ್ಟು ಬೇಕಾದ್ರೂ ಮಕ್ಕಳಿಗೆ ಅಪ್ಪ ಆಗಿ, ಆದ್ರೆ ಮಕ್ಕಳು ಮಾತ್ರ ಪ್ರೇತ ಆಗಬಾರ್ದು. ಯಾವ ಅಪ್ಪನೂ ಮಕ್ಕಳು ಪ್ರೇತ ಆಗುವ ಹಾಗೆ ಮಾಡಬಾರ್ದು. ಅಪ್ಪ, 6 ಮಂದಿ ಮಕ್ಕಳು, ನಿಮಗೆ 1 ಹೆಂಡತಿಯ? ಮತ್ತೆಂತದ್ದು 25? ನಿಮಗೆ 2 ಹೆಂಡತಿ? ಬಾರಿಸ್ತೇನೆ. ನನ್ನ ಮಗ ಅಂತ ಹೇಳ್ತಿ, ಹೆಂಡತಿ 2 ಅಂತ ಹೇಳ್ತಿ. ನಮ್ಮ ಅಪ್ಪನ ಪ್ರಾರಬ್ಧ ಎಲ್ಲಿ ತನಕ ಕೇಳಿದೆ. ಅಪ್ಪನಿಗೆ ತಿರುಗಾಟದಲ್ಲಿ ಹೆಂಡತಿ ಬದಲಾದದ್ದೇ ಗೊತ್ತಾಗಲಿಲ್ಲ. ನೀವು ತಿರುಗಾಟ ಹೆಚ್ಚು ಮಾಡ್ತೀರಪ್ಪಯ್ಯ, ನಿಮಗೆ ಹೆಂಡತಿ ಬದಲಾದದ್ದೆಲ್ಲ ಗೊತ್ತಾಗುದಿಲ್ಲ ಅಪ್ಪಯ್ಯ. ನನ್ನ ಹೆಂಡತಿ ಬದಲಾಗುವುದಕ್ಕುಂಟೇನು? ಹೌದು. ಸಂಜ್ಞೆ ಅಲ್ಲ. ಯಾಕಲ್ಲ? 3 ಮಕ್ಕಳಿಗೆ ಅಮ್ಮ ಆದ್ಮೇಲೆ ನಿಮ್ಮ ಬಿಸಿ ಸ್ವಲ್ಪ ತಾಗುವುದಕ್ಕೆ ಪ್ರಾರಂಭಿಸಿತು ನಮ್ಮ ಅಮ್ಮನಿಗೆ. ನನ್ನ ಬಿಸಿ ಹೆಚ್ಚಾಯ್ತು. ಹೌದು. ನಿಮ್ಮ ಬಿಸಿ ಹೆಚ್ಚಾಗುವಾಗ ನಮ್ಮ ಅಮ್ಮ ಅವರ ನೆರಳಿಗೆ ಪ್ರಾಣ ಕೊಟ್ಟು ಓಡಿ ಹೋದದ್ದು ತಪಸ್ಸಿಗೆ. ಇಲ್ಲಿ ಇರುವುದು ಛಾಯೆ. ಅಷ್ಟು ಮಾತ್ರ ಅಲ್ಲ, ಮಕ್ಕಳು ಹುಟ್ಟಿದ್ದು ಛಾಯೆಗೆ. ನಾನು ಹೋಗಿ ನನಗೆ ಗೊತ್ತಾದದ್ದು ಹೇಗೆ ನಮ್ಮ ಮೇಲೆ ಮಲತಾಯಿ ಧೋರಣೆ ಮಾಡುತ್ತಾ ಇದ್ದಾಳೆ. ನಮಗೆ ನಾವು ತಿನ್ಲಿಕ್ಕೆ ಅಂತ ಅಮ್ಮ ಅಂತ ಹೋಗುದು, ನಮಗೆ ಕೊಡುವುದಿಲ್ಲ. ನಾನು ಹೀಗಿರ್ಲಿಲ್ವ ಅಪ್ಪಯ್ಯ? ಹೀಗಾಗ್ಲಿಲ್ವಾ? ಈಗ ಹೀಗಾದ್ರೂ ಇದೆಯಲ್ಲ ಮಗ. ಅಪ್ಪಯ್ಯ, ಹೀಗಾಗುವುದಕ್ಕೆ ಇನ್ನೆಂತದುಂಟು? ಪ್ರೇತ ಆಗಿ ಆಯ್ತು. ಅಷ್ಟು ಮಾತ್ರವಲ್ಲ, ಅಮ್ಮ ಹಿಂಸೆ ಕೊಡುವುದನ್ನು ನೋಡಿ ನನಗೆ ಕೋಪ ಬಂತು. ಅಮ್ಮನಿಗೆ ಏನಾದ್ರು ಮಾಡಿ ಅಂತ ಹೋದದ್ದು. ಅಮ್ಮ ನಮಗೆ ತಿರುಗಿಸಿ ಮಾಡಿದ್ರಲ್ಲ, ಎಂತದ್ದು? ಶಾಪ ಕೊಟ್ಟು ಪ್ರೇತ ಆಗಿ ಹೋಗುಂತ. ಅಪ್ಪ, ನನಗೆ ಪ್ರೇತ, ನನಗೆ ಬೇರೆ ಇಲ್ಲ. ನಿನ್ನನ್ನು ವಿರೂಪಗೊಳಿಸಿದ ಈಗ ಅರ್ಥವಾಗುತ್ತಾ ಉಂಟು ಮಗನೇ. ಸತ್ಯವೇ ನನ್ನ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಗಕ್ಕೆ ಮೆಚ್ಚಿ ನಡೆದರೆ ಮೆಚ್ಚನ ಪರಮಾತ್ಮ ನನಗೆ ಗೊತ್ತುಂಟು. ನೀನು ಇಷ್ಟಾದ್ರೂ ಕಲಿತಿಯಲ್ಲ ಮಗ. ಹೇಳಿಕೊಟ್ಟದಲ್ಲ. ಈಗ ಸ್ಪಷ್ಟ ಹೇಳ್ತೇನೆ, ನೀನು ನನ್ನ ಮಗ. ನೀವು ನನ್ನ ಗುರು ಸಮಾನ ಅಲ್ವಾ ಅಪ್ಪಯ್ಯ? ಮಗನೇ, ಅಪ್ಪಯ್ಯ, ನೀ ಆಡಿದಾಗ ಅರ್ಥವಾಯಿತು. ಆದರೆ ಲೋಕದಲ್ಲಿ ಗಂಡನನ್ನು ವಂಚಿಸುವುದಕ್ಕೆ ಕಾರಣವಾದದ್ದು ಹೆಂಡತಿಗೆ ತಾಗಿದ ಬಿಸಿ. ನಿಮಗೆ ಬಿಸಿ, ನನಗೆಂತ ಏನು ಮಗನೇ. ಈ ಲೋಕದಲ್ಲಿ ಒಬ್ಬ ಗಂಡನಿಗೆ ಒಬ್ಬಳು ಹೆಂಡತಿ. ಆದ್ರೆ 3 ಮಕ್ಕಳಾಗುವಲ್ಲಿವರೆಗೆ ಯಾವ ಹೆಂಡತಿಗೂ ಗಂಡನ ಬಿಸಿ ತಾಗುವುದಿಲ್ಲ. ಮತ್ತೆ ಬಿಸಿ ಆಗುವುದಕ್ಕೆ ಆರಂಭ ಆಗುತ್ತದೆ. ನೀವು ಸ್ವಲ್ಪ ತಂಪು ಮಾಡಿಕೊಳ್ಬೇಕಿತ್ತಪ್ಪಯ್ಯ. ಏನು ಮಾಡೋಣ ಮಗನೇ? ತಂಪಿನ ಅನುಭವವನ್ನು ಕೊಡಬೇಕಾದ ತಾಯಿಯೇ ಮರೆಯಾಗಿ ಹೋದಳು. ತನ್ನ ನೆರಳಿಗೆ ಜೀವಕಳೆಯನ್ನು ಕೊಟ್ಟಳು. ಆದ್ದರಿಂದ ಯೋಚನೆ ಮಾಡಬೇಡ. ಛಾಯೆ ಅವಳು ಸಂಜ್ಞೆಯ ನೆರಳೆ ಆದರೂ ಕೂಡ ಅದನ್ನು ಅನುಸರಿಸಿಕೊಂಡು ಬದುಕಬೇಕಾದವಳು ಮಲತಾಯಿ ಧೋರಣೆ ತೋರಿದರೆ ತನ್ನ ಅಕ್ಕನ ಸ್ಥಾನದಲ್ಲಿ ಇರಬೇಕಾದ ಸಂಜ್ಞೆಯ ಮಗನಿಗೆ ಶಾಪವನ್ನು ಕೊಟ್ಟಳೆ. ಎಲ್ಲಿ ಉಳಿಯಿತು ಮಗನೇ ತಾಯ್ತನ? ಹಾಗಿದ್ರೆ ನೆರಳಿಗೆ ಹುಟ್ಟಿದ ಮಕ್ಕಳು ಲೋಕದಲ್ಲಿ ಶುದ್ಧ ಚಾರಿತ್ರ್ಯರಾಗುವುದಾದರೂ ಎಂತು? ಅವರ ದೃಷ್ಟಿ ಲೋಕಹಿತವಾಗುವುದೆಂತು? ಈಗಲೇ ಅವಳು ಮಾಡಿದ ತಪ್ಪಿಗೆ ನನ್ನನ್ನು ವಂಚಿಸಿದ ಆ ಪರಿಣಾಮ ಅವಳಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಯಾವ ಮಗನ ನಿಮಿತ್ತವಾಗಿ ತನ್ನ ದೊಡ್ಡ ಮಗನಿಗೆ ಈ ತೆರನಾಗಿ ಪ್ರೇತವಾಗುವಂತೆ ಶಪಿಸಿದಳು ಅಂತ ಛಾಯೆಗೆ ಅವಳ ಮಗನ ದೃಷ್ಟಿ ಬಿದ್ದು ಕ್ಷೀಣವಾಗಲಿ. ಅವನ ದೃಷ್ಟಿ ವಕ್ರ ದೃಷ್ಟಿಯಾಗಲಿ, ವಕ್ರ ದೃಷ್ಟಿಯಾಗಲಿ, ವಕ್ರ ದೃಷ್ಟಿಯಾಗಲಿ. ಒಳ್ಳೆದಾಯ್ತು ಮಗನೇ, ಅಪ್ಪಯ್ಯ. ಯೋಚಿಸಬೇಡ. ಇದಕ್ಕೆ ಪರಿಹಾರ ನಾ ಯೋಚಿಸ್ತೇನೆ. ಹೊಲಯದಲ್ಲಿ ಬಾಲರೊಡನಾಡುತ್ತಿರಲು ಅಚ್ಚರಿಯ
ಶನಿ ಎನ್ನುವ ಹಾಗೆ ನನ್ನ ಹೆಸರು. ಅಂತಹವನಿಗೆ ಮಗನಾಗಿ ಹುಟ್ಟುವುದಕ್ಕೆ ಪೂರ್ವ ಜನ್ಮದ ಪುಣ್ಯವೇ ಸರಿ, ಹೆಮ್ಮೆಯಾಗುತ್ತಾ ಇದೆ. ಆದ್ರೆ ನನ್ನ ಕೆಲಸ ಏನು? ಅಪ್ಪ ಲೋಕ ಸಂಚಾರ ಮಾಡ್ತಾ ಇರ್ತಾನೆ. ಮಕ್ಕಳಾದಂತಹ ನಮಗೆ ಗೆಳೆಯರ ಜೊತೆ ಆಟವಾಡುವುದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ. ಹಾಗಾಗಿ ಎಂದಿನಂತೆ ಹಿಂದೂ ಕೂಡ ಗೆಳೆಯರನ್ನೆಲ್ಲ ಜೊತೆಗೂಡಿಕೊಂಡು ಆಟವಾಡುವುದಕ್ಕೆ ಹೋಗೋಣ ಎನ್ನುವ ಹಾಗೆ ಮುಂದುವರಿದ್ರೆ ಏನು ಆಶ್ಚರ್ಯವಿದು. ನನ್ನನ್ನು ನೋಡಿದ ಕ್ಷಣ ಗೆಳೆಯರೆಲ್ಲರೂ ಕೂಡ ಓಡಿ ಹೋಗುತ್ತಾ ಇದ್ದಾರೆ. ಒಂದು ರೀತಿಯ ಭೀತಿ ಅವರಿಗೆ. ಯಾಕೆ? ಗೆಳೆಯರು ಮಾತ್ರವಲ್ಲ, ನೋಡಿದ್ದೀರಾ ಗಿಡಗಳೆಲ್ಲವೂ ಕೂಡ ಕಪ್ಪು ಕಪ್ಪಾಗಿ ಹೋಗಿವೆ. ಯಾಕೆ ಹೀಗೆ, ಯಾಕೆ ಹೀಗೆ ಎನ್ನುವ ಹಾಗೆ ಆಲೋಚಿಸಿದ್ರೆ ಅರಿತೆ ನನ್ನ ಸಂತೋಷವೆಲ್ಲವೂ ಕೂಡ ಹಾಳಾಗಿ ಹೋಯಿತು. ಗೆಳೆಯರೆಲ್ಲ ಬರುತ್ತಾರೆ ಎನ್ನುವ ಹಾಗೆ ನಿರೀಕ್ಷೆ ಇಟ್ಟರೆ ಅದು ಸುಳ್ಳಾಗಿ ಹೋಯಿತು. ಎಲ್ಲರೂ ನನ್ನನ್ನು ದೂರ ದೂರ ತಳ್ಳುತ್ತಾ ಇದ್ದಾರೆ. ಈ ರೀತಿ ಯಾಕೆ, ಹೇಗೆ ಎನ್ನುವುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡೆ. ಈ ರೀತಿ ಆಗುವುದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ನನ್ನಪ್ಪ ಸೂರ್ಯದೇವ. ಯಾಕೆ ಹೀಗೆ ಮಾಡಿದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡೆ. ತನ್ನ ಮಗನಿಗಾದಂತಹ ಶಾಪ, ಆ ಶಾಪದ ಫಲವಾಗಿ ಅದನ್ನು ನನ್ನ ಮೇಲೆ ಪ್ರಯೋಗಿಸಿದ್ದಾನೆ. ಹಾಗಾದ್ರೆ ಏನೇ ಆಗ್ಲಿ ಒಂದು ಮಾತು ಅವರಲ್ಲೇ ಕೇಳಬೇಕು. ಅಪ್ಪರಲ್ಲಿ ಹೋಗ್ತೇನೆ. ಅಪ್ಪನಲ್ಲಿ ಪ್ರಶ್ನಿಸುವ ಮಟ್ಟಕ್ಕೆ ಮುಟ್ಟಿದೆಯಾ? ಮುಟ್ಟುವ ಹಾಗೆ ಮಾಡಿದ್ದೆ ನೀವು. ಇಲ್ಲದಿದ್ದರೆ ಮಗ ಎನ್ನುವಂತ ವಾತ್ಸಲ್ಯ ಕಡಿಮೆಯಾಗಿ ಹೋಯ್ತೆ. ನಾನು ಒಬ್ಬನೇ ಮಗನಲ್ವಲ್ಲ, ಅಲ್ಲ, 5 ಮುಳಿದ 5 ಮಂದಿಯೂ ಇದ್ದಾರೆ ಅಲ್ವೇ? ಅವರೊಂದಿಗೆ ನೀನು ಪ್ರೀತಿಯಿಂದ ಮಾತಾಡಿದ್ದಿ, ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೀಯ. ಆದ್ರೆ ಈ ಶನಿಯ ಮೇಲೆ ಈ ರೀತಿಯ ಶಾಪ ನಾನು ಏನು ಮಾಡಿದ್ದೇನಪ್ಪಯ್ಯ? ಗೊತ್ತಿಲ್ಲವೇನು? ವಾಮಮಾರ್ಗದೊಳನ್ನ ಕೂಡುತ್ತ ಸಾಮಾನ್ಯನು ಛಾಯೆ ಪಡೆದಳು. ದುರ್ಮನಗೆ ಸಮವಾಯ್ತು ಸೃಷ್ಟಿಯು ಧಾಮದಿಂದ ಮಗನೇ. ಶನಿ ಅಪ್ಪಯ್ಯ, ಸಂಜ್ಞಾದೇವಿಯಿಂದ ಹುಟ್ಟಿದರು ಯಮ, ಮನು, ಯಮುನೆ. ಮತ್ತೆ ಹುಟ್ಟಿದವರು ನೀವು ಛಾಯೆಯಿಂದ 3 ಮಂದಿ. ಹೌದು. ಶನಿ ಸಾವರ್ಣೀತ ಪತಿ. ಮಕ್ಕಳೇ, ಮಕ್ಕಳು ಹುಟ್ಟಿದಾಗ ಮನೆ ನಳನಳಿಸಬೇಕು, ಸಂತೋಷದಿಂದ ಇರಬೇಕು, ನಂದನವನವಾಗಬೇಕು. ಹೌದು. ನಂದನವನದಲ್ಲಿ ಹುಟ್ಟಬೇಕಾದದ್ದು ಕಾಸರ್ಕದ ಗಿಡವಲ್ಲ ಮಗು, ಅಲ್ಲ, ಸದಾ ಸುವಾಸನೆ ಕೊಡಬೇಕಾದ ಸುಮವೃಕ್ಷಗಳು. ಈಗ ನೀವೇ ಹೇಳುವಂತಹ ಕಾಸರ್ಕದ ಗಿಡ ಯಾವುದು ಅಂತ ಹೇಳ್ಬಹುದಾ? ಇಲ್ಲಿ ಅಂಥದ್ದೇ ಅನುಭವ ಆಗಿ ಹೋಯಿತಲ್ಲ. ಯಾಕೆ?
ಒಬ್ಬನ ಕಣ್ಣಿಗೆ ಸುಣ್ಣ, ಇನ್ನೊಬ್ಬನ ಕಣ್ಣಿಗೆ ಬೆಣ್ಣೆ. ಬೆಣ್ಣೆ ಸುಣ್ಣ. ಇಂಥ ಪರಿಸ್ಥಿತಿಯನ್ನು ಉಂಟಾಗುವುದಕ್ಕೆ ಕಾರಣ ಏನು? ನಿನ್ನ ಹುಟ್ಟು ಎನ್ನುವುದು ಸ್ಪಷ್ಟ. ನನ್ನ ಹುಟ್ಟಿ. ನಿನ್ನ ಅಮ್ಮ ನನ್ನನ್ನು ಪಡೆದದ್ದು ಕುಲ ಸಂಪನ್ನನಾದ ಸತ್ಪುತ್ರ ಬೇಕು ಎನ್ನುವ ಅಪೇಕ್ಷೆಯಿಂದಲೇ ಹೌದಂತಿದ್ರೆ ನೀನು ಕೂಡ ಮನುವಿನಂತೆಯೋ ಯಮನಂತೆಯೋ ಆಗುತ್ತಾ ಇದ್ದೆ ಮಗು. ಆದರೆ ನೀ ಈ ತೆರನಾಗಿ ಹುಟ್ಟುವುದಕ್ಕೆ ಕಾರಣವಾದದ್ದು ಛಾಯಾದೇವಿಯ ಸಂಕಲ್ಪ. ಶುದ್ಧ ಸಂಕಲ್ಪ ಎನ್ನುವುದು ಶುದ್ಧ ಚಾರಿತ್ರ್ಯನಾದ ಮಗನನ್ನು ಕೊಡುತ್ತದೆ. ಮಾತ್ರವಲ್ಲ, ಸಂಶಯ, ಇನ್ನೊಬ್ಬರ ಮೇಲೆ ಅಸೂಯೆ ಇದೆಲ್ಲ ಇದ್ದವರ ಒಡಲಲ್ಲಿ ಹುಟ್ಟುವುದು ಶ್ಯಾಮ ನಿನ್ನಂತಹ ಮಗನೇ. ಹಾಗಾದ ಕಾರಣ ನಿನ್ನಲ್ಲಿ ಈ ತೆರನಾದ ಒಂದು ಹೀನಭಾವ ಉಂಟಾಗುವುದಕ್ಕೆ ಕಾರಣ ನಿನ್ನ ಅವ್ವೆ ಮಾಡಿದ ಈ ತೆರನಾದ ಕುತಂತ್ರಕ್ಕೆ ನಿನ್ನ ಹುಟ್ಟು ಹೀಗಾಗಿದೆ. ನನ್ನಲ್ಲಿ ಕೇಳುವುದಲ್ಲ, ಅಮ್ಮನಲ್ಲಿ ಕೇಳು. ಅಪ್ಪಯ್ಯ, ನೀವು ಜಗಚ್ಚಕ್ಷು ಅಲ್ಲವೇ? ನಿಮ್ಮಲ್ಲೇ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ. ಏನು? ಈ ಪ್ರಪಂಚದಲ್ಲಿ ನಿಮ್ಮನ್ನು ಕೊಂಡಾಡುವುದು ಹೇಗೆ? ಎಲ್ಲರೂ ಜಗಚ್ಚಕ್ಷು ಎನ್ನುವ ಹಾಗೆ ಕರ್ಮ ಸಾಕ್ಷಿ ಅಲ್ವೇ? ಈ ಪ್ರಪಂಚದಲ್ಲಿ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನೀತಿ, ಯಾವುದು ನ್ಯಾಯ ಎನ್ನುವಂತಹ ಶಕ್ತಿ ಬುದ್ಧಿ ಇರುವುದು ಸೂರ್ಯ ದೇವನಾದಂತಹ ನಿನಗೆ. ಹಾಗಿರುವಾಗಲೂ ಸಂಜ್ಞೆ ಯಾವುದು ನೆರಳು ಯಾವುದು ನಿಮಗೆ ಗೊತ್ತಾಗ್ಲಿಲ್ವಾ? ಏನು ಮಾಡೋಣ, ಕೆಲವು ಸಲ ತಿರುಗಾಟದ ಪ್ರಮತ್ತತೆ ಗೊತ್ತಾಗುವುದಿಲ್ಲ. ಅದಕ್ಕೆ ಹೇಳುವುದು, ತಿರುಗಾಟ ಮಾಡುವಾಗ ಸ್ವಲ್ಪ ಬುದ್ಧಿ ಹಿಡಿತದಲ್ಲಿ ಇರಬೇಕು. ತಿರುಗಾಟ ಮಾಡುವವರ ಹೆಂಡತಿಯರು ಸ್ವಲ್ಪ ಜಾಗ್ರತೆ ಮಾಡಬೇಕು ಅಂತ. ಗಂಡನಿಗೆ ಹೊರೆ ಹಾಕುವುದಲ್ಲ, ನಮ್ಮ ಗಂಡ ತಿರುಗಾಟದಲ್ಲಿದ್ದಾರೆ, ನಾವಾದ್ರೂ ಸ್ವಲ್ಪ ಸುಧಾರಿಸಿಕೊಳ್ಬೇಕು ಎನ್ನುವ ಭಾವನೆ ಬೇಕು. ಆದ್ರೂ ತಿರುಗಾಟದಲ್ಲಿ ಇರುವವನಿಗೂ ಕೂಡ ಸ್ವಲ್ಪ ಆದ್ರೂ ಬುದ್ಧಿ ಬೇಕು. ನನಗೊಬ್ಬಳಿ ಹೆಂಡತಿ ಇದ್ದಾಳೆ, ಅವಳಿಗೆ ಕಷ್ಟ ಕೊಡಬಾರ್ದು ಎನ್ನುವಂತ ಸಾಮಾನ್ಯ ಬುದ್ಧಿ ನಿಮ್ಗೆ ಇಲ್ಲ ಅಲ್ಲ? ನಿಮ್ಗೆ ಬುದ್ಧಿ ಉಂಟು, ರೂಪ ಗೊತ್ತಾಗಲಿಲ್ವೋ? ರೂಪ ಗೊತ್ತಾಗುದಿಲ್ಲ. ಯಾಕೆ? ಎಲ್ಲವೂ ಗೊತ್ತಾಗಿರುವಂತಹ ನಿಮ್ಗೆ ರೂಪ ಗೊತ್ತಾಗುದಿಲ್ವ? ಬದಲಾದ್ದು ಗೊತ್ತಾಗುದಿಲ್ಲ. ಈ ರೀತಿಯ ವಿರೂಪ ಮಗ ಹುಟ್ಟುತ್ತಾನೆ ಅಂತ ನಾ ಏನು ಬಲ್ಲೆ? ಇರ್ಲಿ, ಅಂತೂ ಸೂರ್ಯದೇವನ ಮಗ ಎನ್ನುವುದಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ನೀವು ಮಾಡಿದ ತಪ್ಪು ಯಾವುದು ಗೊತ್ತೇ? ಯಾವುದು? ಈಗ ಹೇಳಿದ್ದೀರಲ್ಲ ನನ್ನಲ್ಲಿ, ನನ್ನ ಅಮ್ಮನಲ್ಲಿ ಹೋಗಿ ಹೇಳಿ ಕೇಳು ಎನ್ನುವ ಹಾಗೆ. ಆದ್ರೆ ತಪ್ಪು ಮಾಡಿದ್ಯಾರು? ಯಾರು ತಪ್ಪು ಮಾಡಿದ್ಯಾರು? ಯಾರು? ಅಮ್ಮ. ಅಮ್ಮನಿಗೆ ಶಿಕ್ಷೆ ಕೊಡಬೇಕಿತ್ತಲ್ವಾ? ಕೊಡ್ಲಿಲ್ಲ. ಅಮ್ಮನಿಗೆ ಕೊಡುವ ಬದಲಾಗಿ ಮಗನಾಗಿ ನನಗೆ ಶಿಕ್ಷೆ ಕೊಟ್ಟು. ನೀನು ವಕ್ರ ದೃಷ್ಟಿಯನ್ನು ಬೀರುವುದೇ ತಾಯಿಯ ಮೇಲೆ, ಅದು ತಾಯಿ ಮಗನಿಗೆ ಒಟ್ಟಿಗೆ ಕೊಟ್ಟ ಶಿಕ್ಷೆ. ಅಪ್ಪಯ್ಯ ನೋಡಿ, ಕೋಣಕ್ಕೆ ಜ್ವರ ಬಂದ್ರೆ ಎಮ್ಮೆಗೆ ಬರೆಯ ಇರುವುದು ಇಲ್ಲ, ಕೋಣಕ್ಕೆ ಕೊಡ್ಬೇಕಲ್ವಾ? ಕೋಣಕ್ಕೆ ಕೊಡ್ಬೇಕು ಅಲ್ವಾ? ಒಂದೇ ಹಟ್ಟಿಯಲ್ಲಿ ಕಟ್ಟುವುದಿದ್ರೆ ಎರಡಕ್ಕೂ ಕೊಡ್ಬೇಕು. ಈಚೆ ಬಂದ್ರೆ ತಪ್ಪು ಮಾಡಿದ್ದು ಅಮ್ಮ. ಈ ಸಾಂಕ್ರಾಮಿಕ ಯಾರಿಗೆಲ್ಲ ಹರಡ್ತದೆ ಯಾರಿಗೆ ಗೊತ್ತು? ಓಹೋ, ನಿಮಗೀಗ ನಾನು ಸಾಂಕ್ರಾಮಿಕ ಅಲ್ವಾ? ತಪ್ಪು ಮಾಡಿದ್ದು ಅಮ್ಮ, ಆದ್ರೆ ಶಿಕ್ಷೆ ಕೊಡುವುದು ನನ್ಗೆ. ಇದು ನಿನಗೆ ಭೂಷಣವಲ್ಲ. ನೀವು ಮಾಡಿದ ದೊಡ್ಡ ತಪ್ಪು ಇದು. ಏನು? ಸತಿಯನ್ನು ಸಂಜಯನಿಂದ ಪರೀಕ್ಷಿತ ಗತಿಯನ್ನು ಮರೆಯದಿರೆ ಇದರೊಳು ಕೂಡಲು ನಂಬಿಸ ಕೆಟ್ಟಿಯ ಸುತ ನೀನು ದಿರುವೆ. ಏನು ನಿನ್ನ ಸ್ವಭಾವ ಏನು ಎನ್ನುವುದು ಅಪ್ಪನನ್ನೇ ವಿಚಾರಿಸುವುದಕ್ಕೆ ಬಂದಾಗ ನನಗೆ ಅರ್ಥವಾಗುತ್ತಾ. ಅಪ್ಪ ತಪ್ಪು ಮಾಡುವಾಗ ಮಗನಾದವ ಸುಮ್ಮನೆ ಇರುವುದಲ್ಲ. ಅಪ್ಪ ಮಾಡಿದ್ದು ತಪ್ಪೋ ತಾಯಿ ಮಾಡಿದ್ದು ತಪ್ಪೋ ಎನ್ನುವುದನ್ನು ನೀವು ಊಹಿಸು. ಸಂಜ್ಞಾದೇವಿ ನನ್ನ ಜೊತೆಯಲ್ಲಿದ್ದವಳು, ಪ್ರತ್ಯಾಮ್ನಾಯ ವ್ಯವಸ್ಥೆಯನ್ನು ಮಾಡಿಯೇ ಗಮಿಸಿದಳು. ಆ ಕಾಲಕ್ಕಾಗುವಾಗ ಕರ್ಮ ಸಾಕ್ಷಿಯಾದ ನಾನು ಬಂದಾಗ ಅವಳ ಸ್ಥಾನದಲ್ಲಿ ನಾನಿದ್ದೇನೆ ಅಂತ ಎಚ್ಚರಿಸದೇ ಇರುವುದು ಒಂದು ತಪ್ಪು. ಯೋಗ ಸಂಯೋಗ ಎನ್ನುವುದು ಇದ್ದೇ ಇರುತ್ತದೆ. ಪರಿಣಾಮದಲ್ಲಿ ಹರಿಸಂಕಲ್ಪವೋ ಹರಸಂಕಲ್ಪವೋ ಬ್ರಹ್ಮ ಸಂಕಲ್ಪವೋ ಅಲ್ಲ, ಕಾಲ ಸಂಕಲ್ಪವೋ.
ನೀವು ಮೂವರು ಹುಟ್ಟಿದಿರಿ. ಅಲ್ಲಿವರೆಗೆ ನೆಮ್ಮದಿಯಿಂದ ಇದ್ದವರು ನೀವು. ಪ್ರಭೇದ ಕಲ್ಪಿಸಿದ್ದು ಯಾರು ಮಗನೇ? ಯಾರು? ನಿನ್ನ ತಾಯಿ. 6 ಮಂದಿ ಮಕ್ಕಳನ್ನು ಏಕರೂಪದಿಂದ ಕಾಣುತ್ತಾ ಇದ್ರೆ ಇವತ್ತಿಗೂ ಛಾಯ ನನ್ನ ಹೆಂಡತಿಯ ಸ್ಥಾನದಲ್ಲಿ ಸ್ಥಿರವಾಗುತ್ತಾ ಇದ್ದಳು. ಛಾಯೆ ಸುಮ್ಮನೆ ಬೇರೆ ಏನು ಕೆಲಸ ಇಲ್ಲ ಅಂತ ಅಲ್ಲ, ಆ ಸಂಜೆಯ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ಆ ರೂಪದಿಂದ ನಿನ್ನ ಬೀಸಿದ ತಡೆಯುವುದು ಮಗನೇ. ಛಾಯಾದೇವಿಗೆ ಮಕ್ಕಳಾದ್ರೂ ಹೌದಾ? ಆಶ್ವಾಸನೆ ಕೊಟ್ಟದ್ದು ಹೌದಾ? ಹೌದು. ಕೊಟ್ಟ ಮೇಲೆ 3 ಮಕ್ಕಳಾಯಿತು. ಮಕ್ಕಳಾದ ನಂತರ ಅಕ್ಕನ ಮಕ್ಕಳನ್ನು ನಿಮ್ಮಂತೆ ಕಾಣಬೇಕಾದದ್ದು ಯಾರ ಹೊಣೆ? ಅದು ಹೌದು ಅಲ್ವಾ? ಆದ್ದರಿಂದ ತಪ್ಪಿತ್ತು ಸೂರ್ಯನಲ್ಲ, ಛಾಯಾದೇವಿ. ಛಾಯಾದೇವಿ ಮಕ್ಕಳಲ್ಲಿ ಭೇದ ಕಲ್ಪಿಸಿದಳು. ಈ ಭೇದ ಕಲ್ಪಿಸಿದರ ಪರಿಣಾಮವಾಗಿ ನಾ ಮುನಿದು ನಿಲ್ಲಬೇಕಾಯಿತು ಮಗನೇ. ಆದ್ದರಿಂದ ಸೂರ್ಯ ಹೊಣೆಗಾರನಲ್ಲ. ನಿನ್ನ ತಾಯಿ ಮಾಡಿದ ತಪ್ಪಿಗೆ ನಿನ್ನ ತಾಯಿ ಕೊರಗಬೇಕು ಅಂತಿದ್ರೆ ನಿನ್ನ ದೃಷ್ಟಿ ಕ್ರೂರವಾಗಿ ಆ ತಾಯಿಯನ್ನು ಕಾಡಲೇಬೇಕು. ಹಾಗಾದ ಕಾರಣ ಹೊಣೆ ಸೂರ್ಯ ಅಲ್ಲ, ನಿನ್ನ ತಾಯಿ. ನಾನು ಕೆಟ್ಟವನೇ. ನಿನ್ನ ಮೇಲೆ ನೀ ಯಾಕೆ ನೀ ಕೆಟ್ಟ ಮಗನಾದೆ? ಯಾಕೆ ಕೆಟ್ಟವಾದೆ? ಅಮ್ಮ ತಪ್ಪು ಮಾಡುವ ಕಾಲದಲ್ಲಿ ಅಮ್ಮನಿಗಾದರೂ ನೀತಿ ಹೇಳಿ ಅನ್ಯೋನ್ಯತೆಯನ್ನು ಸಹೋದರ್ಯವನ್ನು ಕಾಣಿಸಬೇಕಾದವ ನೀನು. ನಿನ್ನ ಗುಣ ಎಲ್ಲಿ ಬಿಡುತ್ತದೋ ಶನಿ. ನಿನಗೆ ಎಲ್ಲ ತಿತ್ತುವ ಗುಣ ಬರ್ಬೇಕಲ್ಲ. ನೀನು ಹುಟ್ಟಿದ ಗಳಿಗೆ ಸರಿ ಇಲ್ಲ. ಹೌದಪ್ಪ, ಏನು ಮಾಡೋಣ? ಸೃಷ್ಟಿಯಲ್ಲಿ ದೃಷ್ಟಿ ಸರಿಬೇಕು. ದೃಷ್ಟಿ ಯಾವುದು ಸರಿ, ಯಾರ ದೃಷ್ಟಿ ತಪ್ಪುಂಟು ಅಂತ ಇರ್ಲಿ. ಪರಿಪರಿಯಾಗಿ ನೀನು ಕೆಟ್ಟವ ಎನ್ನುವ ಹಾಗೆ ಕವಿಯತ್ತಿ ತೋರಿಸ್ತಾ ಇದ್ದೀಯ. ನೀನು ಅಷ್ಟು ಕೆಟ್ಟವ ಅಂತ ಹೇಳಿದ ಮೇಲೆ ನಾನು ಕೆಟ್ಟವ ಆಗ್ಬೇಕೋ ಬೇಡವೋ? ಒಂದು ಮರದಲ್ಲಿ ಸಿಕ್ಕಿದ ಎಲ್ಲ ಹಣ್ಣು ಸರಿ ಇರುವುದಿಲ್ಲ, ಒಂದೊಂದು ಕೊಳೆತಿರ್ತದೆ. ಏನು ಮಾಡೋಣ? ಕೊಳೆತದ್ದು ಎಷ್ಟು ರುಚಿ ಉಂಟು ಅಂತ ತೋರಿಸ್ತೇನೆ. ನೀನು ಕೆಟ್ಟವ ಅಂತ ಹೇಳಿದ ಮೇಲೆ ನಿನ್ನಂತವನಿಗೆ ಕೆಟ್ಟತನ ಏನೆಂಬುದನ್ನು ತೋರಿಸಲೇಬೇಕು. ಏನು ಶಾಪ ಕೊಟ್ಟೆ ನನಗೆ? ನಿನ್ನ ದೃಷ್ಟಿ ಕ್ರೂರವಾಗಲಿ, ವಕ್ರವಾಗಲಿ. ಹೌದಾ? ಇಷ್ಟು ಬೇಗ ಮರೆತು ಹೋಯ್ತೆ? ಕೆಟ್ಟವನೇ, ಒಳ್ಳೆ ಗಳಿಗೆಯಲ್ಲಿ ಹುಟ್ಟಿದ್ರೆ ಅಲ್ವಾ? ಶಾಪವನ್ನು ಕೊಟ್ಟೆಯಾ? ನನ್ನ ದೃಷ್ಟಿ ವಕ್ರ ದೃಷ್ಟಿ. ಆಗಲಿ, ನನ್ನ ದೃಷ್ಟಿ ಹೇಗೆ ವಕ್ರ ಎಷ್ಟು ಉಂಟು ಅಂತ ತೋರಿಸಬೇಕು. ತೋರಿಸಬೇಕು. ತೋರಿಸ್ತೇನೆ. ನನ್ನಲ್ಲಿ ಅಲ್ಲ, ಅಮ್ಮನಲ್ಲಿ ಅಲ್ಲ. ಯಾರಲ್ಲಿ ತೋರಿಸಬೇಕು ನನಗೂ ಗೊತ್ತು. ಜಾಗ ಬದಲಿಸಿ ಬಂದು ಕೂತ್ರೆ ಇಂಥದ್ದೇ ಇಲ್ಲ. ಯಾವ ಜಾಗದಲ್ಲಿ ನಿಲ್ಲಬೇಕು, ಏನು ಮಾಡಬೇಕು ಅದನ್ನೇ ಮಾಡಿಯೇ ಸಿದ್ಧ. ಹೇಗೂ ಶಾಪ ಕೊಟ್ಟವ ಯಾರು? ನಿನ್ನ ಅಪ್ಪ. ಅಪ್ಪ ಅಲ್ವಾ? ಒಂದು ಕೆಲಸ ಮಾಡುವ, ಆ ಪ್ರಥಮ ಪ್ರಯೋಗ ನಿನ್ನ ಮೇಲೆ ಮಾಡಿದ್ರೆ ಏನಾಗ್ತದೆ? ಅಪ್ಪನಿಗೆ ತಾಗಿದ್ರೆ ಜಾಗ್ರತೆ. ಅಪ್ಪನಿಗೆ ತಾಗಿದ್ರೆ ಆಗುದಿಲ್ಲ, ಶಾಪ ಕೊಟ್ಟದ್ದು ಅಲ್ಪ ಅಲ್ವಾ? ಹಾಗಾಗಿ ನಾನು ಕೆಟ್ಟವ ಇದು. ತುರಗದಗ
ರವಿರಥ ನಿಂತಿತು ನಿಂತಿತು ರವಿರಥ ನಿಂತಿತು ಜವತಿ ನಿಂತಿತು ರವಿರಥ. ನಾರಾಯಣ ಶ್ರೀಹರಿ, ಏನಾಗಿ ಹೋಯಿತು ಪ್ರಭೋ, ಏನಾಗಿ ಹೋಯಿತು? ಮಗನಿಂದ ಅಪ್ಪನಿಗೆ ಶಾಪ, ಮಗನ ದೃಷ್ಟಿ ಅಪ್ಪನ ಮೇಲೆ. ಇದೇ ಲೋಕದಲ್ಲಿ ಇಂಥದ್ದು ಶನಿಗಿತ್ತೆ ಶಾಪ, ತಾಯಿಯ ಮೇಲೆ ಬೀಳಲಿ ಕ್ರೂರ ದೃಷ್ಟಿ ಎಂಬ ಹಾಗೆ. ನಮಾತಾಪಿ ಸತ್ಯ, ಅನ್ಯ ದೇವರಿಗಿಂತ ದೊಡ್ಡವಳು ತಾಯಿ. ಆದ್ದರಿಂದಲೇ ಅವಳ ಬದಲು ಅಪ್ಪನಿಗೆ ತಾಗಿತು. ಕಾರಣ ಹುಟ್ಟಿಗೆ ನಾನಲ್ವೇ? ಯಾವಾಗ ಕ್ರೂರ ದೃಷ್ಟಿಯನ್ನು ನನ್ನ ಮೇಲೆ ಬೀರಿದನು ಆ ಕ್ಷಣದಲ್ಲಿ ಶಿವನೇ ಶಿವನೇ ಮೈಯೆಲ್ಲ ಬಿಳುಪು ಆಗುತ್ತಾ ಉಂಟು. ಯಾವುದೋ ಒಂದು ವ್ಯಾಧಿ, ಕುಷ್ಠ ವ್ಯಾಧಿ ಎಂದು ಇವತ್ತು ನನ್ನನ್ನು ಆವರಿಸ್ತಾ ಉಂಟು. ಇವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳೋಣ ಎಂಬ ಹಾಗೆ ಒಮ್ಮೆ ರಥ ಅಡರಿ. ಇಲ್ಲ, ರಥದ ಗಾಲಿಗಳು ತಿರುಗುತ್ತಾ ಇಲ್ಲ. ಒಂದೇ ಚಕ್ರದ ರಥ, ರಥದ ಚಕ್ರ ತಿರುಗದೇ ಇಲ್ಲ. ಬಲಾತ್ಕಾರದಿಂದ ಕುದುರೆಗಳಾದರೂ ಎಳೆದಾವು ಅಂತ ಮುಂದೆ ಹೋದ್ರೆ ಕುದುರೆಗಳ ಕಂಗಳು ಕುರುಡಾಗಿ ಹೋದವಲ್ಲ. ಏನೇ ವಿಚಿತ್ರ! ಸಾರಥಿಯಾದ ಅರುಣನಿಗೆ ಸೂಚಿಸಿದೆ ಅಂತಾದ್ರೆ ಸಾರಥಿಯಲ್ಲಿ ಬಲವಿಹೀನತೆ. ಹಾಗಿದ್ರೆ ಏನಿದರ ಅರ್ಥ? ಶಾಪ ನನ್ನ ಪಾಲಿಗೆ ತಟ್ಟಿತು, ನಾ ಮಾಡಿದ್ದು ತಪ್ಪಾಯಿತು. ಒಂದು ವೇಳೆ ನಾನು ತಾಟಸ್ಥ್ಯ ಧೋರಣೆ ಮಾಡಿದೆ ಅಂತಾದರೆ ಪ್ರಪಂಚದ ಜೀವಕೋಟಿಗಳು ಬದುಕುವುದೆಂತು? ಸುರರೆಲ್ಲ ದಿಗ್ಗೂಢರಾಗಿ ವೀಕ್ಷಿಸುತ್ತಾ ಇದ್ದಾರೆ. ಜಗದೊಳಗೆ ಪರಿಹರಿಸುವವರು ಯಾರಿದನ್ನು? ಸತ್ಯ, ಬೇಡವಾದ ಪಿಂಡ ಲೋಕದಲ್ಲಿ ಬೇಕೆಂದು ಗ್ರಹಿಸಿ ಗ್ರಹಮಂಡಲಕ್ಕೆ ಸೇರಿಸಿದ ಜಗನ್ನಿಯಾಮಕನಾದ ಶ್ರೀಮನ್ನಾರಾಯಣನಲ್ಲದೆ ಅನ್ಯತಾಗತಿ ಇಲ್ಲ. ಅವನನ್ನೇ ಸ್ತುತಿ ಮಾಡುತ್ತೇನೆ. ವ್ಯಾಳಶಯನ ಪಾಲಿಸಯ್ಯನ ಶಯನ ಮೂಲೋಲ ನೀಲಾಂಗ ಗಗವಾಹನ ಕಾಣಲಾರೆನು ಬಂಧನ ಬಂದು ಮರಳಿರಲಿ ಕಂದನ ಕಾಣಲಾರೆನು ಬಂಧನ ಬಂದು ಮರಳಿರಲಿ ಕಂದನ ಪಾಲಿಸಯ್ಯಾಳ ಶಯನ ವ್ಯಾಳ ಶಯನ. ಆರ್ತರ ಮರೆಯನ್ನಾಲಿಸಿ ಆಗಮಿಸುವಂತಹ ಭಗವಂತ ಶ್ರೀಮನ್ನಾರಾಯಣ, ನೋಡೆನ್ನ ದೀನ ಸ್ಥಿತಿಯ. ಬಾ ತಂದೆ, ಲೋಕದ ಸರ್ವ ಮಂಡಲ ಸ್ಥಿತವಾಸಿಯಾದ ನೀನಿನ್ನು ಸೂರ್ಯಮಂಡಲದಲ್ಲಾದ ದುರಂತವನ್ನರಿಯದೇ ಹೋದೆಯಾ ಪ್ರಭು? ಜಗನ್ನಿಯಾಮಕ ಶಕ್ತೆ, ವ್ಯಾಳ ಶಯನ ಲಕ್ಷ್ಮೀಪತೆ, ನೋಡು ತಂದೆ, ಕಾರುಣ್ಯ ದೃಷ್ಟಿ ಬೀರು, ಸೂರ್ಯನ ದುರಂತದಿಂದ ಪಾರು ಮಾಡು ಜಗದೋದ್ಧಾರಕ. ಬಾ ಬಾ ಬಾ, ಜಯ 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 ಜಯ. ಸುರರು ನುಡಿದ ತಾನು ಮರೆಯರಿತು ಬರಿ ಬಂದ ತಾನು ಮರೆಯರಿತು ಬರಿ ಬಂದ ಅದರಲ್ಲಿದು ಭಾಸ್ಕರ ಪವನಗಳ ಹೊರ ಬರವ ತೋರ ತೋರೇ ಬೇಸರ ಸುರರೊಳೆ ನುಡಿದೆ ಸತತ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷಾರ ಮಾಧವ. ಸೂರ್ಯನಾರಾಯಣ ಭಗವಂತ, ಆದಿತ್ಯ ಹೃದಯ ಧೀಶಕ್ತಿ ಪ್ರಚೋದಕ ಬ್ರಹ್ಮಜ್ಞಾನದ ಜನಕ ನಿಜ
ಜಗತ್ತಿಗೆ ಜ್ಞಾನವನ್ನು, ಬೆಳಕನ್ನು, ಹಸಿರನ್ನು, ಬದುಕನ್ನು ಒದಗಿಸುವವ ನೀನು. ನಿಜ. ಜಗತ್ತಿಗೆ ಬದುಕನ್ನು ಒದಗಿಸುವಂತಹ ನಿನ್ನ ಪಾಲಿನಲ್ಲಿ, ನಿನ್ನ ಬದುಕಿನಲ್ಲಿ ಅತಂತ್ರ ಸ್ಥಿತಿ. ಕೆಲವು ಸಲ ಆನೆ ಆದ್ರೂ ಅಡ್ಡಿ ತಪ್ಪಿದ್ರೆ ಬೀಳುವುದೇ ದೇವ್ರೆ. ಕೊನೆಗೂ ಆರ್ತನಾಗಿ ಪ್ರಾರ್ಥಿಸಿದ ಕಾರಣ ನನ್ನವನಾದಂತಹ ನಿನಗೆ ಮೈದೋರಿ ನಿಂದವನಿದ್ದೇನೆ. ಗಜೇಂದ್ರ ವರದ ಬಂದೆಯ ತಂದೆ, ನಿನಗೆ ಒದಗಿ ಬಂದಂತಹ ಬವಣೆಯನ್ನು ನೀ ಹೇಳಿದೆ ಅಂತಾದರೆ ಪರಿಹಾರಾರ್ಥವಾಗಿ ನಾ ಚಿಂತಿಸ್ತೇನಪ್ಪ. ಏನಾಯಿತು ನಿನ್ನ ಸ್ಥಿತಿ? ತಂದೆ ಲಾಲಿಸು ಇಂದಿರಾವರ ಜಗಬಂಧು ಮಾಧವ ಮುಕುಂದ ಕೇಶವ ಮಂದಮತಿಯರ ಸತಿಯನ್ನು ತಿಳಿಯುತ್ತ ಒಂದು ಗೂಡುತ್ತ ಪಡೆದೆ ಮಕ್ಕಳ ಜಗವ ಬೆಳಗುವೆ ಸಂಸಾರ ಕತ್ತಲು ಬಗೆದರಿಯದ ವಿಷಯ ಸುತ್ತಿಲು ತಂದೆ ಲಾಲಿಸು. ಓ ಶ್ರೀಮನ್ನಾರಾಯಣ, ಅಂಗೈಯ ಮೇಲಿನ ನೆಲ್ಲಿಕಾಯಿಯಂತೆ ಜಗದ ಸಮಸ್ತವನ್ನು ತಿಳಿಯಬಲ್ಲ ಜಗದೋದ್ಧಾರ ಮೂರ್ತಿ ನೀನು. ಅರಿಯದಾದೆಯಾ ಎನ್ನ ಭಕ್ತಿಯ ಶಂಖದಿಂದ ಬಂದರೇನೆ ತೀರ್ಥ ಅನ್ನಿಸಲ್ಪಡುತ್ತದೆ ಅಲ್ವ? ಅರ್ಥವಾಗುತ್ತದೆ ಪ್ರಭು. ಮಗುವನ್ನು ಅಳದೆ ತಾಯಿಯಾದವಳು ಹಸಿವನ್ನು ಇಂಗಿಸುವುದಕ್ಕಾಗುವುದಿಲ್ಲ. ಶಂಖದಿಂದ ಬಂದರೇನೆ ತೀರ್ಥ ಅನ್ನಿಸಲ್ಪಡ್ತದೆ. ವೈಣಿಕನೊಬ್ಬ ತನ್ನ ಕೈಯಲ್ಲಿರುವಂತಹ ವೀಣೆಯನ್ನ ಮೀಟಿ ಅದರಿಂದ ಹೊರಡುವಂತಹ ಸುಸ್ವನವನ್ನು ಆಲಿಸಿ ಆನಂದ ಪಡುತ್ತಾನಂತೆ. ಸತ್ಯ. ನಾ ವೈಣಿಕನಾಗಬೇಕು ಅಂತಾದರೆ ನೀ ಸರಿಯಾದ ವೀಣೆ ಆಗಬೇಕು. ಬಳಲಿ ಹೋಗದೆ ವೈದ್ಯ ಕೊಡುವುದಿಲ್ಲ ಮದ್ದು. ವೈದ್ಯನಾಥನ ಸನ್ನಿಧಿಯಲ್ಲಿ ಸಿಗಲಾರದೆ ವ್ಯವಸ್ಥೆ. ನೋಡೋಣ. ವೃದ್ಧಿಗೆ ವರ್ಧಮಾನ, ಮಾನಕ್ಕೆ ಸೂರ್ಯಮಾನ, ನನಗಾದ ಅವಮಾನಕ್ಕೆ ನಾನು ಏನೆಂದು ಹೇಳಲಿ? ಪ್ರಸಾದ ಕೊಡೋಣ, ನೋಡುವ. ತಂದೆ, ನೀ ಪ್ರಸಾದ ಕೊಡ್ತೀರಿ ಎನ್ನುವ ವಿಶ್ವಾಸದಿಂದಲೇ ಬಂದೆ. ನನ್ನ ದುರಂತದ ಕತೆ ಏನು ಹೇಳಲಿ? ಲೋಕಕ್ಕೆ ಬೆಳಕು ಕೊಡುತ್ತದೆ ದೀಪ. ದೀಪದಡಿ ಕತ್ತಲೇ ಅಲ್ವೇ? ಕಾಣಲಿಕ್ಕೆ ಲೋಕದಲ್ಲಿ ಕೆಲವರು ಬಹಳ ಉತ್ತಮರಾಗಿ ಕಾಣ್ತಾರೆ. ಅವರ ಮನೆಗೆ ಹೋಗಿ ನೋಡಬೇಕು ಪ್ರಭು, ಅವರ ಸಂಸಾರ ಹೇಗುಂಟು ಅಂತ. ಒಂದು ರೀತಿಯಿಂದ ಕಲಾವಿದನ ಬದುಕು ನನ್ನ ಬದುಕಾಗಿದೆ ತಂದೆ. ಹೌದು. ರಂಗದಲ್ಲಿ ಒಳ್ಳೆಯ ನಟನೆ ಮಾಡ್ತಾನೆ ಕಲಾವಿದ. ರಂಗದಲ್ಲಿ ದೇವೇಂದ್ರ, ಕುಬೇರ, ಅಮರಪತಿ. ಒಳಗೆ ಮನೆಯಲ್ಲಿ ನೋಡಿದ್ರೆ ನಿರ್ಗತಿ. ನಭಕ್ಕೆ ನೀ ಕಲಾವಿದ, ನಭದಲ್ಲಿ ಕಲಾವಿದನಾಗಿರುತ್ತಾ ಉಳಿದವರಿಗೂ ಕೂಡ ಕಲೆಯನ್ನು ತಿಳಿಯ ಹೇಳುವವ. ಆದರೆ ಇವತ್ತು ನಮಗಂಟಿದ ಕಲೆ ಎಂಬ ಕೊಳೆಯಂದನ ಎಂತು ಪಾರಾಗಲಿ ತಂದೆ? ನಿನ್ನ ಬದುಕಿಗೆ ಕರಿಕಲೆ. ಸತ್ಯ. ಯಾಕೆ? ಏನಾಯ್ತು ತಂದೆ? ಸಂಜ್ಞೆಯನ್ನು ಮದುವೆಯಾದೆ, 3 ಮಂದಿ ಮಕ್ಕಳನ್ನು ಪಡೆದೆ. ಯಾಕೋ ಏನು ನನಗೆ ಗೊತ್ತಾಗದಂತೆ ನನ್ನ ಉರಿಯನ್ನು ತಾಳಲಾರದ ಸಂಜ್ಞೆ ಅವಳ ನೆರಳಿಗೆ ಜೀವಕಲೆಯನ್ನು ಕೊಟ್ಟು ತದ್ರೂಪವನ್ನೇ ನನಗಿರಿಸಿ ಅವಳು ಹೊರಟು ಹೋದಳು ತಪಸ್ಸಿಗೆ. ಅವಳೇ ಸಂಜ್ಞೆ ಅಂತ ಅರಿತೆ ನಾನು. ಕೊನೆಗೆ ಹುಟ್ಟಿದರು 3 ಮಂದಿ ಮಕ್ಕಳು. ಅದರಲ್ಲಿ ಒಬ್ಬ ಇವ ಶನಿ. ನಿಜ. ಆದರೆ ಮಲತಾಯಿ ಧೋರಣೆ ಆ ಛಾಯೆಯಿಂದಾಯಿತು. ಯಮನಿಗಿದ್ದಳಂತೆ ಶಾಪ, ಪ್ರೇತವಾಗಬೇಕು ಎಂಬ ಹಾಗೆ. ಶಾಪದ ಕೂಪಕ್ಕೆ ಬಿದ್ದ ಕಂದಮ್ಮನ ಅಳಲನ್ನು ಕಂಡು ಸಹಿಸಲಾರದ ಒಬ್ಬ ಅಪ್ಪನಾಗಿ ಎತ್ತೆ ಈತಂಗೆ ಶಾಪ. ಮುಂದಕ್ಕೆ ಇವನ ವಕ್ರ ದೃಷ್ಟಿ ಛಾಯೆಯ ಮೇಲೆ ಬೀಳಲಿ ಎಂಬ ಹಾಗೆ. ಕಪ್ಪಿಗೆ ಕಪ್ಪು ಬಿದ್ರೆ ಪ್ರಯೋಜನ ಉಂಟೋ ತಂದೆ? ಕಪ್ಪಿಗೇನಾದ್ರೂ ಪರಿಣಾಮ ಸಿಗಬೇಕಿದ್ರೆ ಬಿಳಿಯೇ ತಾಗಬೇಕು. ಆದ್ರೆ ಆ ಕಪ್ಪಿಗೆ ಈ ಕಪ್ಪು ತಾಗಲಿಲ್ಲ. ನಾವು ಸ್ವಲ್ಪ ಬಿಳಿ ಇದ್ದೇವಲ್ಲ, ನಮಗೆ ತಾಗಿತ್ತು ತಂದೆ. ಆದ್ದರಿಂದ ಅವನ ಕ್ರೂರ ದೃಷ್ಟಿಗೆ ಇದೀಗ ವ್ಯಾಧಿಗ್ರಸ್ತನಾಗಿದ್ದೇನೆ. ರಥ ನಿಂತು ಹೋಗಿದೆ, ಅಶ್ವದ ಕಂಗಳು ಕುರುಡಾಗಿದೆ, ಸಾರಥಿ ಬಲವಿಹೀನನಾಗಿದ್ದಾನೆ. ನಮ್ಮ ಸಾರಥಿ ಸದ್ಯಕ್ಕೆ ಹೇಳುವ ಸ್ಥಿತಿಯಲ್ಲಿಲ್ಲ ಪ್ರಭೋ. ಆದ್ದರಿಂದ ನೀನೇ ಉದ್ಧರಿಸು, ಉದ್ಧರಿಸು, ಉದ್ಧರಿಸು. ಸೂರ್ಯ, ತಪ್ಪುಗಳ ನೀಕ್ಷಿಸದೆ ಉಭಯರು ಒಪ್ಪಿರೋಜನೆ ಮರಿಯ ಮರೆಯುತ್ತ ತಪ್ಪೆಸಗಿ ಬಳಲಿದಿರಿ ಮರೆದಿರಿ ತಪ್ಪುದನ್ನು ಉಭಯರು. ಉಭಯರೊಳಗೆ ಎದ್ದಂತಹ ವಾದ ನಿಜ. ಪರಿಣಾಮವಾಗಿ ನಿನ್ನ
ಬದುಕಿನಲ್ಲಿ ಅತಂತ್ರ ಸ್ಥಿತಿ. ಸತ್ಯ. ನಿನಗೂ ಗೊತ್ತಾಗುವುದು ಕೊನೆಗೆ. ಏನು ಮಾಡೋಣ? ವಿಶ್ವಸುಂದರಿ ಅಂತ ಹಿಂದೆ ಬಿದ್ದೆ. ನಿಜ. ಕೊನೆಗೆ ವಿಶ್ವಸುಂದರಿಯರೆಲ್ಲ ಕೊನೆಯವರೆಗೆ ಬದುಕು ಸಾಗಿಸುವುದಿಲ್ಲ ಮಗು. ಕೈ ಕೊಡ್ತಾರೆ. ಕೊನೆಗೊಂದು ಅಭಿಷೇಕ ಆಗಿಯೇ ಆಗ್ತದೆ. ಹೌದು, ನಮಗೆಲ್ಲ ಈ ದೊಡ್ಡ ರೀತಿ ಅಭಿಷೇಕ ಆಗುತ್ತದೆ ಅಂತ ಪ್ರಾಯಶಃ ನೀನು ಯೋಚಿಸಿರ್ಲಿಲ್ಲ. ಅಲ್ಲೊಂದು ತಪ್ಪಿದೆ. ಮತ್ತೆ ನೆರಳು ಯಾವುದು, ತನ್ನ ಹೆಂಡತಿ ಯಾವುದು ಎನ್ನುವಂತಹ ಬುದ್ಧಿಮತ್ತೆಯು ನಿನಗೆ ಉಳಿದಿಲ್ಲ. ಏನು ಮಾಡೋಣ? ಗೊತ್ತಾಗಲಿಲ್ಲ. ನಾವು ಕರ್ಮದಲ್ಲಿ ಚ್ಯುತರಲ್ಲ, ಅಚ್ಯುತ. ನೀ ಕರ್ಮದಲ್ಲಿ ಚ್ಯುತನಲ್ಲ, ಆದರೆ ಮೂಲದಲ್ಲಿ ಹಾದಿ ತಪ್ಪಿದೆ. ಒಮ್ಮೊಮ್ಮೆ ಏನಾಗುತ್ತದೆ ಗೊತ್ತಾ? ಗಂಡನಾದವನಿಗೆ ಚಂದದ ಹೆಣ್ಣೆ ಶತ್ರು ರೂಪದಲ್ಲಿ ಒದಗಿ ಬರ್ತಾಳೆ. ಭಾರ್ಯ ರೂಪವತಿ ಶತ್ರು ಅಲ್ವೇ? ರೂಪ ಉಂಟು ಎಂಬ ಕಾರಣಕ್ಕೆ ಬೇಕಾಗಿ ವಿಶ್ವಕರ್ಮನ ತನೆಯನ್ನು ನೀ ಮದುವೆಯಾದ. ಪರಿಣಾಮವಾಗಿ ಏನಾಯಿತು? ಅವಳನ್ನು ಉಳಿಸಿಕೊಳ್ಳುವಲ್ಲಿ ನೀ ವಿಫಲನಾದೆ. ಅವಳನ್ನು ಯಾಕೆ ದೂರುವುದು? ನಮ್ಮಲ್ಲಿ ಅಷ್ಟು ಬಿಸಿ ಉಂಟು ಅಂತ ನಮಗೆ ಗೊತ್ತಾಗಲಿಲ್ಲ. ಅಲ್ಲ, ನಿನಗೂ ಅವಳಿಗೂ ಮೂರು ಆಗುವಲ್ಲಿವರೆಗೆ ಬಿಸಿ ಗೊತ್ತಾಗಲಿಲ್ಲ. ಕೊನೆಗೆ ಬಿಸಿ ಗೊತ್ತಾಯ್ತು. ಸತ್ಯ. ಮತ್ತೆ ತಂಪಿನಲ್ಲಿ ಮೂರನ್ನು ಹೊಂದಿದಳು. ಅದು ನಿನಗೆ ಗೊತ್ತಾಗ್ಲಿಲ್ಲ. ನಮಗೆ ಸ್ವಲ್ಪ ತಂಪು ಹೆಚ್ಚಾಯಿತು. ಆದರೆ ತಂದೆ ಹಾಗೂ ಮಗ ಈರುವರಿಂದಲೂ ತಪ್ಪಾಗಿದೆ ಎನ್ನುವುದನ್ನು ನಾ ಚೆನ್ನಾಗಿ ತರ್ಕಿಸಿದವನಿದ್ದೇನೆ. ನೀ ಹೇಳಿದ ಮೇಲೆ ನಮ್ಮ ಆಕ್ಷೇಪ. ಆದರೆ ಇಂತಹ ತಪ್ಪುಗಳು ಇನ್ನು ನಡೆಯಕೂಡದು. ಜಗತ್ತಿಗೆ ಜ್ಞಾನವನ್ನು ಕರುಣಿಸಬೇಕಾದಂತಹ ನಿನ್ನಲ್ಲೇ ಒಂದು ತಪ್ಪು ಆಯಿತು ಅಂತಾದರೆ ಉಳಿದವರಿಗೆ ನೀನು ಏನು ಪಾಠವನ್ನು ಮಾಡಿದ ಹಾಗಾಗುತ್ತದೆ. ಹೌದು ತಂದೆ. ಹಾಗಾಗಿ ನಿನ್ನ ತಪ್ಪಿನ ಅರಿವು ನಿನಗಾಗಬೇಕು. ಶನಿ ಮಹಾರಾಯ ಅವ ಕೊಟ್ಟಿದ್ದಾನೆ ಎಂಬ ಕಾರಣಕ್ಕೆ ಬೇಕಾಗಿ ಒಂದಷ್ಟು ಸೇರಿಸಿ ನೀ ಕೊಟ್ಟೆ. ಹೌದು, ಪ್ರಥಮ ಪ್ರಯೋಗ ಮಾಡಿ ಕುಷ್ಠ ವ್ಯಾಧಿ ಅವನಿಗೆ ಪ್ರಾಪ್ತಿಸಿತು. ಪರಿಣಾಮವಾಗಿ ಈಗ ಮುಖತಪ್ತನಾಗಿದ್ದ. ಮಗ ಇಷ್ಟು ಕೊಡ್ತಾನೆ ಅಂತ ನಾನು ಊಹಿಸಿಯೂ ಇರಲಿಲ್ಲ ದೇವರೇ. ಆಯ್ತಲ್ಲ, ಮಗ ಕೊಟ್ಟಿದ್ದಾನೆ ಎನ್ನುವಂತಹ ಅಭಿಮಾನದಿಂದ ನೀವು ಉಳಿಸಿಕೊಳ್ಳುವ ಹಾಗೂ ಇಲ್ಲ. ಅದು ಇಂಥದ್ದನ್ನು ಕೊಡುವುದ ಮಕ್ಕಳು ಅಲ್ವಾ? ಇಂಥದ್ದನ್ನು ಕೊಡಕೂಡದು, ಯಾರು ಕೊಡಬಾರದು. ಮಗ ಕೊಟ್ಟಿದ್ದಾನೆ, ಅವನಿಂದಲೂ ತಪ್ಪಾಗಿದೆ. ಹಾಗಾಗಿ ನಿನ್ನ ತಪ್ಪಿನ ಅರಿವು ನಿನಗಾಗಬೇಕು. ನಿನ್ನಿಂದ ಆದಂತಹ ಪ್ರಮಾದಕ್ಕೆ ಕ್ಷಮಾಯಾಚನೆ ಮಾಡಬೇಕು ಮಗು. ದೇವರೇ ದೇವರೇ ಕೇಳಬೇಕು. ಏನು? ಯಾರು ಮೆಚ್ಚುವೆಲ್ಲ ಶ್ರೀರಮಣ, ಹೀನಾತ್ಮನಾದೆನು ಕ್ರೂರ ದೃಷ್ಟಿಯುಳ್ಳಿನ್ನು ಮಥನ. ಯಾರಿದ್ದಾರೆ? ಆರ್ಯರು ಮುಂದಾರು ಬರುವನು, ಯಾರು ಪ್ರೀತಿಯ ಯೋರಿಗಾಪರು. ಧರಣಿಗೆ ಬಹುಮಾನವಾದೆನು ಚಿರವಾಗಿ ವಿಷಯ ರಕ್ಷಿಸು. ಯಾರು ಮೆಚ್ಚುವರೆಲ್ಲ ಶ್ರೀರಮಣ, ಹೀನಾತ್ಮನಾದೆನು ಕ್ರೂರ ದೃಷ್ಟಿಯೋಳಿನ್ನು ಮುರಮಥನ. ಶ್ರೀರಮಣನೇ, ಪಾದಪದ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಸಿಟ್ಟಿನ ಬರದಿಂದ ವಕ್ರದೃಷ್ಟಿಯನ್ನು ತಂದೆಯ ಮೇಲೆ ಪ್ರಯೋಗ ಮಾಡಿದೆ. ಆದ್ರೆ ಆ ರೀತಿ ಮಾಡಬಾರದಿತ್ತು. ಏನು ಮಾಡೋಣ? ಬೇಕೆಂದು ಮಾಡಿದವ ನಾನಲ್ಲ. ತಾಯಿಗೆ ಅನ್ಯಾಯ ಆಯಿತು ಎನ್ನುವಂತಹ ಸಿಟ್ಟು ನಿನಗೆ ಅಲ್ವೇ? ಹಾಗಾಗಿ ನಿಮ್ಮ ಆಜ್ಞೆಯಂತೆ ತಂದೆಯ ಮೇಲೆ ಬೀರಿದಂತಹ ವಕ್ರ ದೃಷ್ಟಿಯನ್ನು ಇದೋ ಹಿಂಪಡೆದಿದ್ದೇನೆ. ಆದ್ರೆ ಒಂದು ಭಿನ್ನಹ ತಂದೆ, ಈ ಪ್ರಪಂಚದಲ್ಲಿ ನನ್ನ ಹತ್ತಿರ ಯಾರೂ ಸುಳಿಯುವುದಿಲ್ಲ. ಎಲ್ಲರೂ ಕೂಡ ನನ್ನನ್ನು ದೂರ ಮಾಡುತ್ತಾ ಇದ್ದಾರೆ. ತಂದೆಗೆ ಬೇಡವಾದ ಮಗ ನಾನಾಗಿ ಹೋಗಿದ್ದೇನೆ. ತಂದೆಗೆ ಬೇಡವಾದ ಮೇಲೆ ಈ ಭೂಮಿಯ ಮೇಲೆ ಬದುಕುವಂತ ಆಸೆ ನನಗಿಲ್ಲ ದೇವ್ರೆ, ನನಗಿಲ್ಲ ದೇವ್ರೆ. ಶನಿ, ದೇವ್ರೆ, ನಿನ್ನ ಅಪರಾಧದ ಅರಿವು ನಿನಗಾಯಿತು. ಬೀರಿದಂತಹ ಕ್ರೂರ ದೃಷ್ಟಿಯನ್ನು ಹಿಂತೆಗೆದೆ. ಪರಿಣಾಮವಾಗಿ ತಂದೆ ಮೊದಲಿನಂತೆ ಆಗಿದ್ದಾರೆ ಎನ್ನುವಲ್ಲಿ ನಿನಗೆ ಅವರೂ ಕೂಡ ಅನುಗ್ರಹಿಸುವುದಕ್ಕೆ ಸಶಕ್ತರು ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಮಗನೇ ಶನಿ, ನೋಡು ಅಪ್ಪ, ನೋಯದಿರು ಕಂದ. ಕ್ಷಣದಲ್ಲಿ ಬಂದ ಕೋಪ, ಪರಿಣಾಮದಲ್ಲಿ ಇತ್ತೆ ಶಾಪ. ಯಾವಾಗ ಶ್ರೀಮನ್ನಾರಾಯಣನೇ ನಿನ್ನ ಮೇಲೆ ಕಾರುಣ್ಯ ದೃಷ್ಟಿ ಬೀರಿದನು, ಆವತ್ತಿನಿಂದ ಕೊಟ್ಟ ಶಾಪವನ್ನು ಹಿಂತೆಗೆದೆ. ಮಗನೇ, ನನ್ನನ್ನು ಕ್ಷಮಿಸು ಅಂತ ನಿನ್ನಲ್ಲಿ ಹೇಳ್ತೇನೆ. ಆಯ್ತಪ್ಪಯ್ಯ. ಮಗ, ಅಪ್ಪಯ್ಯ, ಹೀಗೆ ಬಾ. ಶನಿ, ಎಂದು ನಿನ್ನಲ್ಲಿ ಅಪರಾಧಿ ಪ್ರಜ್ಞೆ ಇರಕೂಡದು. ನಿನ್ನ ಯೋಗ್ಯತೆಯನ್ನು ಜಗತ್ತೇ ಅರಿಯಬೇಕು. ಆ ಅರಿವು ನಿನಗೂ ಆಗಬೇಕು. ಅಪ್ಪನ ವಿಷಯಿಕವಾಗಿ ನೀ ಬೀರಿದಂತಹ ಕ್ರೂರ ದೃಷ್ಟಿ
ಜಗತ್ತಿನಲ್ಲಿ ಯಾರು ದುಷ್ಟ ನಡತೆಯಿಂದ ಮುಂದುವರಿಯುತ್ತಾರೋ ಅವರಿಗೆ ಕ್ರೂರ ದೃಷ್ಟಿಯನ್ನು ಬೀರುವಂತಹ ಅನುಗ್ರಹವನ್ನು ನಿನಗೆ ಮಾಡಿದ್ದೇನೆ. ಅಷ್ಟೇ ಅಲ್ಲ, ಅಂತಹ ಕ್ರೂರ ದೃಷ್ಟಿಯನ್ನು ಬೀರಿದಂತಹ ನೀನು ಅನುಗ್ರಹಕಾರಕನಾಗಿಯೂ ಪ್ರಪಂಚ ಮುಖದಲ್ಲಿ ಗೋಚರಿಸಬೇಕು. ಒಬ್ಬ ಅನುಗ್ರಹಕಾರಕನಾಗಿ ಕ್ರೂರ ದೃಷ್ಟಿಯನ್ನು ಬೀರುವವನಾಗಿ ನನ್ನ ಅನುಜ್ಞೆಯಂತೆ ಪ್ರಪಂಚ ಮುಖದಲ್ಲಿ ಬೆಳಗಬೇಕು. ಅಷ್ಟೇ ಅಲ್ಲ, ಈ ಪ್ರಲಾಪಿಸಿದಂತಹ ನಿನಗೆ ಯೋಗ್ಯವಾದಂತಹ ಸ್ಥಾನವನ್ನು, ಗೃಹಪತಿ ಸ್ಥಾನವನ್ನು ನಿನಗೆ ನಾ ಒದಗಿಸುವವನಿದ್ದೇನೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಜಯ 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 ಜಯ. ಕರ್ಮ ಸಾಕ್ಷಿಯ ಮಗ, ಕರ್ಮ ಫಲದಾತನಾಗಿ ಅದೋ ಗ್ರಹಮಂಡಲ ಸೇರಿಕೊಂಡಿದ್ದಾನೆ. ಯಮ ಪಾಪ ಕಾಯ್ತಾ ಇದ್ದಾನೆ. ನಾನು ಯಮ ಪ್ರೇತ, ನಾನು ಯಮ ಪ್ರೇತ, ನಾನು ಯಮ. ಇದು ನಿನ್ನ ಸಂಪಾದನೆ ಅಲ್ವಾ? ಏನು ಮಾಡೋಣ, ನಾನು ಪ್ರೇತ ಆದ್ರೂ ಯಮ ಬಿಡ್ಲಿಕ್ಕೆ ಆಗ್ತದ? ದೇವರೇ, ನನ್ನ ಸಂಪಾದನೆಯಲ್ಲಿ ಎಂತೆಂಥದ್ದೆಲ್ಲ ಉಂಟು ದೇವರೇ. ಪಾಪ ಹರಿಯಾದ ನನಗೆ ರಾಜನಾಗಬೇಕು ಅನ್ನುವಂತಹ ಆಕಾಂಕ್ಷೆ ಇತ್ತೋ ಏನು? ಹೌದು, ಆದ್ರೆ ಅದು ಕೈಗೂಡ್ಲಿಲ್ಲ. ಏನು ಮಾಡೋಣ, ನಾನು ಅದುವೇ ನೀವು ಯಮ ಹೇಳಿದ್ದೆ. ಯಮ. ಆದ್ರೆ ನನ್ನ ಅಪ್ಪನ ತಿರುಗಾಟ ಉದ್ದಾಗಿ ನಾನು ಈಗ ಆದೆ. ನೋಡು, ತಿರುಗಾಟದಲ್ಲಿದ್ದರೆ ಎಂತಹ ಅಪಾಯಗಳು ಸಂಭವಿಸುತ್ತದೆ. ನಾವು ಜಾಗರೂಕರಾಗಿರಬೇಕು. ತಿರುಗಾಟದಲ್ಲಿಯೂ ಅನುಗ್ರಹ ಉಂಟು ಎನ್ನುವುದಕ್ಕೆ ಶನಿಯ ವೃತ್ತಾಂತ ಸಾಕ್ಷಿ. ತಿರುಗಾಟದಲ್ಲಿ ಇನ್ನು ಮುಂದೆ ಅಪ್ಪನಿಂದ ತೊಂದರೆ ಆಯಿತು ಅಂತ ಯಾವ ಮಗನೂ ಹೇಳಕೂಡದು. ಅದಕ್ಕೆ ಬೇಕಾಗಿ ಇವನಿಗೂ ಒಂದು ವ್ಯವಸ್ಥೆ ನೀವು ಎಷ್ಟು ಮಾತಾಡ್ತೀರಿ, ನನಗೊಂದು ಪ್ರೇತ ಮೋಕ್ಷವೇ ಇಲ್ವಾ? ಆಗ್ತದೆ. ಹೆಂಡತಿ ಮಕ್ಕಳ ಬಗ್ಗೆಯೂ ಪರಿಜ್ಞಾನ ಬೇಕು. ತಿರುಗಾಟದಲ್ಲಿ ನಿರತರಾಗುವುದಲ್ಲ. ಅಲ್ಲ. ಪಾಪ ಇವನಿಗಿಂತಹ ಸ್ಥಿತಿ ಸಂಭವಿಸಿದೆ. ಇನ್ನು ಈ ರೀತಿಯಾಗಿ ಇರಕೂಡದು. ಇವನಿಗಿರುವಂತಹ ಯಾವ ಪ್ರೇತ ಸ್ವರೂಪ ಉಂಟು, ಇದು ಮಾಯೆ ಆಗುವ ಹಾಗೆ ನಾ ಮಾಡ್ತೇನೆ. ಅಷ್ಟೇ ಅಲ್ಲ, ಇವನು ಸಂತೃಪ್ತವಾದಂತಹ ಜೀವನವನ್ನು ಸಾಗಿಸಬೇಕು ಅಂತಾದ್ರೆ ಇವನಿಗೂ ಯೋಗ್ಯವಾದಂತಹ ಸ್ಥಾನವನ್ನು ನಾ ಒದಗಿಸ್ತೇನೆ. ನನಗೊಂದು ಅದೊಂದು ಆಸೆ ಉಂಟು, ನನಗೆ ಒಂದು ಜಾಗಕ್ಕೆ ಬರಬೇಕು ಅಂತ. ಆ ಜಾಗ ನಿನಗೆ ನಾ ಕೊಡ್ತೇನೆ. ಒಂದಂತೂ ನೆನಪಿಟ್ಟುಕೋ ಮಗ, ಯಾರ್ಯಾರ ಜಾಗ ತೆಗೆದು ನೀನೊಂದು ಜಾಗಕ್ಕೆ ಹೋಗಬೇಡ. ಇಲ್ಲ ಅಪ್ಪಯ್ಯ, ಸಂಪಾದನೆಯಿಂದಲೇ ಸುದೃಢವಾದ ಜಾಗವನ್ನು ಹೊಂದಿ ನಿಜಾರ್ಥದ ಸೂರ್ಯನ ಮಗ. ಅಪ್ಪಯ್ಯ, ನಾನು ನಿಮ್ಮ ಮಗ ಅಲ್ವಾ? ಹಾಗೆಲ್ಲ ಯಾರ್ಯಾರನ್ನೆಲ್ಲ ತೆಗೆದು ಜಾಗಕ್ಕೆ ಹೋದೇನ? ಹೋಗ್ಲಿ, ಮಾಧವನ ಕರುಣೆ ನನ್ನ ಮೇಲೆ ಇಲ್ವಾ? ಪ್ರೇತವಾಗಿ ನೀ ಗೋಚರಿಸಿದೆ. ಪ್ರೇತಾಧಿಪತಿಯಾಗಬೇಕು. ಜಗತ್ತಿನಲ್ಲಿ ಯಾರೆಲ್ಲ ಅಳಿತಾರೋ ಅವರು ನಿನ್ನ ಪುರವನ್ನು ಸೇರಬೇಕು. ಅದಕ್ಕೊಂದು ಒಳ್ಳೆ ವ್ಯವಸ್ಥೆ ನಾ ಮಾಡ್ತೇನೆ. ನೀನು ಇನ್ನು ಮುಂದಕ್ಕೆ ಶೈಮಿನಿಯ ಅಧಿಪತಿ, ನೀ ದಂಡಧರ. ದಂಡಿಸುವ. ನೀ ಶಾಸಕನಾಗಬೇಕು. ನೀ ಶಾಸನ ವಿಧಿಸುವವನಾಗಬೇಕು. ಇದಕ್ಕಿಂತ ದೊಡ್ಡ ಜಾಗ ನಮಗೆ ಬೇರೆ ಬೇಡ. ಅವನು ಬಯಸಿದ್ದು ಶಾಸಕನಾಗಬೇಕು ಅಂತ. ನಾನೊಂದು ಶಾಸಕ ಆದ್ರೆ ಸಾಕು. ಇಲ್ಲ, ಕೇಳುವುದಿಲ್ಲ. ಇಲ್ಲ, ಇವತ್ತವ ಬಾಯಿ ಬಿಡುವುದಿಲ್ಲ. ನೀ ಶಾಸನವನ್ನು ವಿಧಿಸುವವನಾಗಬೇಕು. ಒಳ್ಳೆಯ ಶಾಸನವನ್ನು ವಿಧಿಸುವವನಾಗಬೇಕು. 27 ನರಕಲೋಕಗಳಿಂದಾವೃತವಾದಂತಹ ವೈತರಣಿಯನ್ನು ಉತ್ತರಿಸಿ ನಿನ್ನಲ್ಲಿ ಬರುವವರಿಗೆ ಬಹುವಿಧದ ಮಾರ್ಗವನ್ನು ನೀ ತೋರಿಸುವನಾಗಬೇಕು. ಆ ಉತ್ತಮವಾದಂತಹ ಅಧಿಕಾರವನ್ನು, ದಂಡಧರ ಸ್ಥಾನವನ್ನು ನಿನಗರ್ಪಿಸ್ತಾ ಇದ್ದೇನೆ. ಆಶೀರ್ವಾದ ಮಾಡಬೇಕು ಅಪ್ಪಯ್ಯ, ಆಶೀರ್ವಾದ ಮಾಡಿ. ಉನ್ನತ ಸ್ಥಾನವನ್ನು ಹೊಂದುವವನಾಗು. ಜಯ 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 ಜಯ. ಸೂರ್ಯ ಜಗದ್ರಕ್ಷಕ, ಇದಕ್ಕೆಲ್ಲ ಕಾರಣ ನಿನ್ನಲ್ಲಿರುವಂತಹ ಅಪಾರ ಪ್ರಖರತೆ. ನಿನ್ನ ಹೆಂಡತಿಗೆ ಸಹಿಸಿಕೊಳ್ಳುವುದಕ್ಕಾಗಲಿಲ್ಲ ಅಂತಾದ ಬಳಿಕ ಉಳಿದವರು ಕೂಡ ಅದನ್ನು ಸಹಿಸ್ಯಾರೆ ಎನ್ನುವ ಹಾಗೆ ನೀ ಯೋಚಿಸಬೇಕು ಬೇಡು. ಇದು ನನ್ನ ಸಂಪಾದನೆಯಲ್ಲ ಪ್ರಭು, ಜನ್ಮ ಜಾತವಾಗಿ ಬಂದವರಿಯೇ ಅಲ್ವೇ. ಅದಕ್ಕೆ ಮುಂದಿನ ವ್ಯವಸ್ಥೆ ಮಾಡಬೇಕಾದವ ನಾನು. ನಿಜ, ನನ್ನನ್ನು ನೀನು ನಂಬಿದ್ದಾನೆ. ಖಂಡಿತ. ಹಾಗಾಗಿ ಇನ್ನು ಮುಂದಕ್ಕೆ ನೀನು ಪ್ರಪಂಚವನ್ನು ಹೇಗೆ ಬೆಳಗಿಸಬೇಕು ಎನ್ನುವಂತಹ ಸರಿಯಾದಂತಹ ಯೋಚನೆಯಲ್ಲಿ ನಿನಗೆ ಸದುತ್ತರವನ್ನು ನೀಡ್ತೇನೆ. ಹೇಗೆ ಪ್ರಭು? ಮುಂದಕ್ಕೆ ಅಶ್ವ, ರಥ, ಅರುಣ, ಕಿರಣ, ಪ್ರಕಾಶಗಳೆನ್ನುವಂತಹ 5 ವಿಧದ ಉದಯ ವಿಧಾನಗಳಿಂದ ನೀ ಲೋಕವನ್ನು ಬೆಳಗಬೇಕು. ಸಂತೋಷ. ಹಾಗಾಗಬೇಕು ಅಂತಾದ್ರೆ ನಿನ್ನಲ್ಲಿರುವಂತಹ ಪ್ರಖರತೆಯನ್ನು ನಾ ಹೀರ್ತಾ ಇದ್ದೇನೆ ನೋಡು. ಹೀಗೆ ಸರಿ ಆಯ್ತಾ? ನನಗೆ ತಂಪಿನ ಅನುಭವ ಆಗುತ್ತಾ ಉಂಟು. ಸರಿ, ಇನ್ನು ತಂಪು ಹೆಚ್ಚಾಯ್ತಂತ ಹೇಳಿ ಹೆಂಡತಿ ಬಿಟ್ಟು ಹೋಗ್ಲಿಕ್ಕಿಲ್ವಲ್ಲ? ಒಮ್ಮೊಮ್ಮೆ ಬಿಸಿಯೂ ಅಪಾಯ, ತಂಪು ಅಪಾಯ. ನೀನೊಂದು ಸಮಶೀತೋಷ್ಣದಲ್ಲೇ ನನ್ನನ್ನು ಇಡು. ಆಗಲಿ. ಹೀರಿದಂತಹ ಪ್ರಖರತೆಗೆ ಒಂದು ಸ್ಥಾನಮಾನ ನಾ ಕೊಡಬೇಕು. ಅದಕ್ಕೆ ಬೇಕಾಗಿ
ದ್ವಾದಶಾದಿತ್ಯರಿಗೆ ಬೇಕಾದಂತಹ ಆಯುಧಗಳ ಸಮರ್ಪಣೆ ನಿನ್ನ ಈ ಪ್ರಖರತೆಯಿಂದ ಸಿದ್ಧವಾಗಿದೆ. ಧನ್ಯೋಸ್ಮಿ. 33 ಕೋಟಿ ದೇವತೆಗಳಿಗೆ ಕರೆದ ಕೈದುಗಳಾಗಿ ನಿನ್ನ ಪ್ರಖರತೆಯಿಂದ ಸಿದ್ಧವಾದಂತಹ ಕೈದುಗಳು ಸೇರಲ್ಪಟ್ಟಿದೆ. ಸರಿ. ಅಷ್ಟೇ ಅಲ್ಲ, ನನ್ನ ಕೈಯಲ್ಲಿರುವಂತಹ ಈ ಚಕ್ರ, ಇದಕ್ಕೆ ಪ್ರತಿಯಾಗಿ ಸುದರ್ಶನ ಎನ್ನುವಂತಹ ಚಕ್ರವೂ ನಿರ್ಮಾಣವಾಗಿದೆ. ಸರಿ. ಬ್ರಹ್ಮದೇವನಿಗೆ ಬ್ರಹ್ಮದಂಡವು ನಿನ್ನಿಂದಲೇ ಕೊಡಲ್ಪಟ್ಟಿದೆ ನೋಡು. ಹಾಗಾಗಿ ಎಲ್ಲವೂ ಲೋಕದ ಒಳಿತಿಗೆ ದೇವಾದಿ ದೇವತೆಗಳಾದಂತಹ ನಮ್ಮೆಲ್ಲರಿಗೂ ಸಮರ್ಪಣೆಯಾಗುವುದಕ್ಕೆ ನೀ ಕಾರಣೀಭೂತನಾದೆ. ಧನ್ಯನಾದೆ ಪ್ರಭು. ಪ್ರಭು, ಲೋಕದಲ್ಲಿ ಆದರ್ಶ ಪುರುಷನಾಗಿ ಪುರುಷೋತ್ತಮನಾದಂತಹ ನಿನ್ನ ಅನುಗ್ರಹದಿಂದ ನಾ ಬೆಳಗಿದೆ. ಸೂರ್ಯನ ಮಕ್ಕಳು ಅನಾಥರಲ್ಲ, ಶ್ರೀನಾಥನ ದಯೆಯಿಂದ ಒಂದು ಸ್ಥಾನದಲ್ಲಿದ್ದಾರೆ ಎನ್ನುವುದು ಅಭಿವ್ಯಕ್ತಗೊಳ್ಳಬೇಕು. ಇದೇ ನನ್ನ ಆಶೆ. ಸೂರ್ಯ ಪ್ರೇತ ಮುಕ್ತಿಯನ್ನು ಹೊಂದಿದಂತಹ ಯಮ ಅವನಿಗೊಂದು ಯೋಗ್ಯವಾದಂತಹ ಸ್ಥಾನವನ್ನು ನಾನು ಈಗಾಗಲೇ ಕೊಟ್ಟಾಗಿದೆ. ನಿಜ. ಅದಕ್ಕೆ ಪ್ರತಿಯಾಗಿ ಅಲ್ಲಿ ಶಾಸಕ ಆದ್ರೆ ಸಾಲದು, ಒಂದು ಭೂಲೋಕದ ಶಾಸಕರಿಗೆ ಪಾಠವಾಗುವ ಶಾಸಕ ಆಗಬೇಕು ಅಂತ ನನ್ನ ಆಶೆ ಉಂಟು ದೇವರೇ. ಅದಕ್ಕೆ ಬೇಕಾಗಿ ಸುವ್ಯವಸ್ಥೆಯನ್ನು ನಾ ಕಲ್ಪಿಸ್ತೇನೆ. ಅವ ಕಾಪಾಲಿಕ ನಾಮಕನಾಗಿ ಪ್ರಪಂಚ ಮುಖದಲ್ಲಿ ಗೋಚರಿಸ್ತಾನೆ. ಅತಿ ಸತ್ಯಸಂಧಳಾಗಿ ತನ್ನ ಬದುಕಿನಲ್ಲಿ ಹದಿಬದೆಯ ಧರ್ಮವೇ ಯೋಗ್ಯವಾದದ್ದು ಎನ್ನುವ ಹಾಗೆ ಅರಿತು ವ್ಯವಹರಿಸುವಂತಹ ಸತ್ಯವತಿ ಎನ್ನುವಂತಹ ಪುಣ್ಯ ಗರ್ಭೆಯಲ್ಲಿ ತಾನು ನಗಧರ ಎನ್ನುವಂತಹ ಹೆಸರಿನಿಂದ ಕಾಣಿಸಿಕೊಳ್ಳುವನಿದ್ದಾನೆ. ಪ್ರಪಂಚ ಮುಖಕ್ಕೆ ಸಂಖ್ಯಾಶಾಸ್ತ್ರದ ಬಲ ಏನು, ಬಲುಮೆ ಏನು, ಅದನ್ನು ಯಾವ ರೀತಿಯಾಗಿ ವಿಭಾಗಿಸಿ ಕೊಡಬಹುದು ಎನ್ನುವಂತಹ ಪೂರ್ಣ ಜ್ಞಾನವನ್ನು ಹೊಂದಿ ನಗಧರನಾಗಿ ಬದುಕಿಗೆ ಯೋಗ್ಯತೆಯನ್ನು, ಒಳಿತನ್ನು ಒದಗಿಸಿಕೊಡುವಂತಹ ನಿನ್ನ ಮಗ ಯಮನಾಗುತ್ತಾನೆ, ನಗಧರ ನಾಮಕನಾಗುತ್ತಾನೆ. ನಾರಾಯಣ, ನೀವು ವೈಕುಂಠದಲ್ಲಿ, ನಾನು ಸೂರ್ಯಮಂಡಲದಲ್ಲಿ ಇತ್ತುಕೊಂಡು ಸತ್ಯ ಸುವ್ರತಿಯಾದ ಸತ್ಯವತಿಯ ಜಾತನಾಗಿ ನಗಧರ ನಾಮಕನಾಗಿ ಪ್ರಪಂಚದಲ್ಲಿ ಅನಾವರಣಗೊಳ್ಳುವಂತಹ ಭವ್ಯ ಚಾರಿತ್ರ್ಯವನ್ನು ವೀಕ್ಷಿಸೋಣವೇ. ಜಗದ ಜನರೆಲ್ಲರೂ ಮೈಯೆಲ್ಲ ಕಣ್ಣಾಗಿ ಆ ಶುದ್ಧ ಚಾರಿತ್ರ್ಯವಂತೆಯ ಕಥೆಯನ್ನು ತಿಳಿಯುವುದಕ್ಕೆ ಯೋಗ್ಯವಾದಂತಹ ಸಮಯ ಕೈಗೂಡಿ ಬರ್ತದೆ. ಸಂತೋಷ. ಪರಮಧರ್ಮದ ಸಿರಿಯಾದ ರಾಜತ್ವದ ಕೇವಲ ನಾನೊಬ್ಬನೇ ಸುಖವಾಗಿ ಜೀವನ ಮಾಡಿದ್ರೆ ಸಾಲದು, ಎಲ್ಲರೂ ಸುಖವಾಗಿ ಇರಬೇಕು. ಆ ಮೂಲಕ ನನ್ನ ಮನಸ್ಸಿಗೂ ನೆಮ್ಮದಿಯನ್ನು ನಾನು ಕಂಡುಕೊಂಡವ. ಹಾಗೆಂದು ಹುಟ್ಟಿದಂತಹ ವ್ಯಕ್ತಿಯೊಬ್ಬನ ಜೀವನ ಎನ್ನುವುದು ಮರ ಹುಟ್ಟಿ ಮರ ಸತ್ತಂತಾಗಬಾರ್ದು ಎನ್ನುವ ಹಾಗೆ ಎಲ್ಲರೂ ಹೇಳ್ತಾರೆ. ಹಾಗಾದ ಕಾರಣವೇ ಇಂದುಮತಿ ಎನ್ನುವವಳನ್ನು ನಾನು ಮದುವೆಯಾದೆ. ಸುಂದರವಾದಂತಹ ದಾಂಪತ್ಯ ಜೀವನದ ಪ್ರತೀಕವಾಗಿ ಸತ್ಯವತಿ ಎನ್ನುವಂತಹ ಹೆಣ್ಣು ಮಗಳನ್ನು ಪಡೆದಂತಹ ಭಾಗ್ಯಶಾಲಿಗಳು ನಾವು. ಆದರೆ ಏನು ಮಾಡೋಣ, ನಮ್ಮದಾದಂತಹ ಸಾಂಸಾರಿಕ ಜೀವನದಲ್ಲಿ ಆ ವಿಧಿಗೆ ಮನಸ್ಸಿಲ್ವೋ ಏನು. ಹಾಗಾದ ಕಾರಣವೇ ಮಗಳನ್ನು ಹೆತ್ತ ಕೆಲವೇ ದಿನಗಳಲ್ಲಿ
ನನ್ನ ಹೆಂಡತಿ ಈ ಲೋಕವನ್ನು ಬಿಟ್ಟು ಇಹಲೋಕವನ್ನು ಸೇರಿಬಿಟ್ಟಳಲ್ಲ. ಆದರೂ ಒಂದು ಸಂದರ್ಭದಲ್ಲಿ ಜೀವನವೇ ಬೇಡ ಎನ್ನುವ ಹಾಗೆ ನಾನು ಯೋಚಿಸುತ್ತಿದ್ದರೂ ಕೂಡ ಆ ಮುಗ್ಧ ಮಗುವಿನ ಮುಖವನ್ನು ಕಂಡಾಗ ಇನ್ನೂ ಬದುಕಿ ಸಾಧಿಸಬೇಕು ಎನ್ನುವಂತಹ ಹಠಕ್ಕೆ ನಾನು ಮುಂದಾದೆ. ಮಗಳು ಬೆಳೆಯುತ್ತಾ ದೊಡ್ಡವಳಾಗಿದ್ದಾಳೆ. ಅವಳದಾದಂತಹ ಮನೋಭಾವನೆಯನ್ನು, ಆ ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ಸಮಾಧಾನವಾಗುತ್ತಾ ಉಂಟು. ಒಂದು ಕಡೆಯಲ್ಲಿ ಹೆಂಡತಿಯನ್ನು ಕಳೆದುಕೊಂಡೆನಲ್ಲ ಎನ್ನುವಂತಹ ವ್ಯಥೆಯು ಅಡಿಗಡಿಗೆ ನನ್ನನ್ನು ಪ್ರತಿನಿತ್ಯವೂ ಬಾಧಿಸುತ್ತಾ ಉಂಟು. ಏನು ಮಾಡೋಣ? ಎಲ್ಲವೂ ಭಗವಂತನ ಚಿತ್ತ. ಹಾಗಾದ ಕಾರಣ ಆ ಭಗವಂತನನ್ನೇ ಸ್ಮರಿಸುತ್ತಾ ಇಲ್ಲೇ ಇರ್ತೇನೆ. ನೋಡೋಣ. ಅಂದು ದೇವಣ್ಣನ ಬಳಿ ಮೊದಲಿಂದ ಹೊಂದಿಸಿ ಗದಗದಿಂದ ಹೆಜ್ಜೆಯಲಿಟ್ಟು ಚಂದ್ರದಿ ಭಗಿನಿಯ ನವನಗಳಿಂದ ಬಂದರು ಸುಳ್ಳಾಡಿಸುಪ್ಪ. ಆ ಒಂದು ಪದವನ್ನು ಸ್ವಲ್ಪ ಮೆತ್ತಗೇಳಿ ಸ್ವಾಮಿ. ನೀವು ಹೇಳಿದ್ರೆ ಮತ್ತೆ ಎಲ್ಲರೂ ಅದನ್ನೇ ಅನುಸರಿಸಿಕೊಂಡು ಹೋಗುತ್ತಾರೆ. ಸುಳ್ಳಾಡಿಸುಪ್ಪ ಅಂತ ಹೆಸರು ಇದ್ದದ್ದು ಬಂದದ್ದೇನು ದೊಡ್ಡ ವಿಷಯ ಅಲ್ಲ. ಸುಳ್ಳಾಡಿಸುಪ್ಪ ಅಂತ ಹೇಳಿ ಸುಳ್ಳನ್ನೇ ಆಡುವವ ಅಂತ ಅರ್ಥ ಅಲ್ವೇ? ನಿಜವಾಗಿಯೂ ನಾವು ಸುಳ್ಳು ಹೇಳುವವರಲ್ಲ ಸ್ವಾಮಿ. ನಿಜ ಹೇಳುವುದಿಲ್ಲ ಅಂತ ಅಷ್ಟೇ ವಿಷಯ. ಸುಳ್ಳು ಹೇಳುವುದಲ್ಲ, ನಿಜ ಹೇಳುವುದಿಲ್ಲ ಅಂತ. ಹೌದು, ಒಂದೇ ಆದ್ರೂ ಕೂಡ ಅದು ಹೇಳುವ ಪದಕ್ಕೊಂದು ವ್ಯತ್ಯಾಸ ಇರಬೇಕು. ಇದೆಲ್ಲ ವಿಷಯ. ಮನೆ ಬಿಟ್ಟು ಕೆಲವು ಸಮಯ ಆಯ್ತು. ಒಂದು ಒಳ್ಳೆ ಗಂಡು ನೋಡ್ಬೇಕು ಎನ್ನುವ ಹಾಗೆ. ನನಗಲ್ಲ, ನನಗೆ ಗಂಡ ಹೆಣ್ಣು ನೋಡುದಲ್ಲ. ನನ್ನ ತಂಗಿಗೊಂದು ಮದುವೆ ಮಾಡಬೇಕು ಎನ್ನುವ ಹಾಗೆ ಗಂಡನ್ನ ರಸುತ್ತಾ ಮನೆ ಬಿಟ್ಟು ಕೆಲವು ಸಮಯ ಆಯ್ತು. ಯಾರು ಕೊಡುದಿಲ್ಲ ಅಂತ, ಯೋಗ್ಯವಾದಂತ ವರ ಸಿಗುದಿಲ್ಲ ಅಂತ ಅದೇ ಸಮಸ್ಯೆ. ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಗಂಡು ಹುಡುಗಿ ಸಿಗ್ತಾಳೆ, ಹುಡುಗಿ ಸಿಗುವುದಿಲ್ಲ, ಗಂಡು ಸಿಗ್ತಾನೆ, ಅದು ವಿಷಯ. ಹಾಗಂತ ಯೋಗ್ಯವಾದಂತ ವರ ಬೇಕು ಎನ್ನುವ ಕಾರಣದಿಂದಾಗಿ ನಾವು ಹೊರಟು ಬಂದದ್ದು. ಅದು ವಿಷಯ ಕೇಳಿದೆ. ಇಲ್ಲೊಬ್ಬರು ಇದ್ದಾರೆ, ದೇವಣ್ಣ ಭಟ್ರು ಎನ್ನುವ ಹಾಗೆ. ಅವರಲ್ಲಿ ಹೋಗಿ ಮಾತಾಡಬೇಕು ಎನ್ನುವ ಹಾಗೆ ಇಷ್ಟು ದೂರ ಬಂದದ್ದು. ಇದೇ ಇರಬೇಕು, ಸ್ವಲ್ಪ ನೋಡುವ ಮುಂದೆ ಹೋಗಿ. ಇದು ಅಗ್ರಹಾರ ಇವರಂತೆ ಕಾಣಬೇಕು. ಶುಭವಾಗಲಿ. ನಮಸ್ಕಾರ. ಆದ್ರೆ ನೀವು ಯಾರು ಯಾರು ನೀನು ಮಾತನಾಡು ಊರದಲ್ಲಿ ಪಟ್ಟಣ ಗುರಿ ದೋಷದಿಂದ ಬೇಡೋ ಸರಲೇನು ಕಾರಣ ಯಾರು ನೀನು? ಅಯ್ಯ, ನಮಸ್ಕಾರ ಭಟ್ರೆ. ನಿಮ್ಮನ್ನು ಕಂಡಾಗ ಆಶ್ಚರ್ಯವಾಗುತ್ತಾ ಇದೆ. ಇರ್ಬೋದು. ನೇರವಾಗಿ ನನ್ನ ಬಳಿಗೆ ನೀವು ಬರ್ತಾ ಇದ್ದೀರಿ. ಹೌದೌದು. ಆದ್ರೆ ಮನಸ್ಸಿನಲ್ಲೊಂದು ಏನೋ ಸಂಶಯ ಭಾವನೆ ನಿಮ್ಮಲ್ಲಿ ಗೋಚರಿಸುತ್ತಾ. ಹೌದೋ ಅಲ್ಲವೋ, ಹೌದೋ ಅಲ್ಲವೋ, ಇವರೇ ಅಲ್ಲವೋ ಅನ್ನುವ ಹಾಗೆ ಸಂಶಯ ಅಷ್ಟೇ. ಹೌದು. ಮತ್ತೆ ಗೊತ್ತಾಯ್ತು, ಯಾರೋ ಹೇಳಿದ್ರು ಇದುವೇ ಅಗ್ರಹಾರದ, ಇದುವೇ ಮನೆ, ಹೋಗಿ ನೇರವಾಗಿ ಒಳಗೆ ಹೋಗಿ ಅಂತ ಹೇಳಿದ್ರು. ಹಾಗೆ ಧೈರ್ಯ ಮಾಡಿ ಒಳಗೆ ಬಂದದ್ದು. ಹಾಗೆಂದು ನಿಮ್ಮನ್ನು ಇಷ್ಟರ ತನಕ ನಾನು ನೋಡಿದವ. ಈ ಊರಿನವರಲ್ಲ, ಕಾಣುವುದಕ್ಕೆ ಸಾಧ್ಯ ಇಲ್ಲ ನೀವು. ನಮ್ಮ ಪಕ್ಕದ ಊರಿನಲ್ಲಿ ನಮ್ಮದಾದಂತ ಅಗ್ರಹಾರ ಇರುವುದು. ಹೌದು. ಹಾಗಾಗಿ ನೀವ್ಯಾರು, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ಸಕಲ ವಿಷಯವನ್ನು ತಿಳಿಸಬಹುದೇ? ವಿಚಾರ ಹೌದು. ಇದ್ದೇ ಬಂದದ್ದು. ಧರೆಯೊಳದಿಗವೆಂದೆನು ಸಿರಿಯ ಸುಳ್ಳಾಡಿ ಸುಬ್ಬರಾಯ ಸುಬ್ಬರಾಯ ನಾನು ಅರಿವಿನೊಳದಿಗನು ಶ್ರುತಿ ಶಾಸ್ತ್ರ ಕೋವಿದ ಸುಬ್ಬರಾಯ ಸುಳ್ಳಾಡಿ ಸುಬ್ಬರಾಯ ನಾನು ಅರಿವಿನುಳ್ಳದಿಗನು ಶ್ರುತಿಶಾಸ್ತ್ರ ಕೋವಿದ ಶ್ರುತಿಶಾಸ್ತ್ರ ಕೋವಿದ
ಸುಬ್ಬರಾಯ ಮರಣಿಸಿದವ ಜಾತಿ ತಿಳಿದಿಲ್ಲಿ ಬಂದವ ಗೊತ್ತಾಯ್ತು. ಮರಣಿಸಿದವ ಸತಿ ತಿಳಿದಿಲ್ಲಿ ಬಂದವ ಸುಬ್ಬರಾಯ ನಿನಗೆ ಪರಿಹಾರ ಸೂಚಿಸಲೈದಿಯ ಬಂಧುಲ ಸುಬ್ಬರಾಯ ಧರೆಯೊಳಗಿಯ ಸುಳ್ಳಾಡಿ ಸುಬ್ಬರಾಯ 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 ಭಟ್ರೆ, ಬೇಸರಿಸಬಾರ್ದು. ಯಾಕೆ? ಹೇಳದೆ ಕೇಳದೆ ನೇರವಾಗಿ ಬಂದೆ. ನಿಮಗೆ ಸರಿ ಸಮಯ ಉಂಟಾ ಇಲ್ಲೋ ಎನ್ನುವ ಹಾಗೆ ನಾನು ಏನು ಕೇಳಲಿಲ್ಲ. ಬಂದು ನಿಮ್ಮ ಎದುರುಗೂ ನಿಂತಿದ್ದೇನೆ. ಇದು ಮಾತಾಡುವುದಕ್ಕೇನು ತೊಂದರೆ ಇಲ್ಲ ಅಲ್ಲ? ತೊಂದ್ರೆ ಇಲ್ಲ. ಅಡ್ಡಿಲ್ಲ ಅಲ್ಲ? ಸಮಸ್ಯೆ ಏನಿಲ್ಲ ಅಲ್ಲ? ಅಲ್ಲ, ನನಗೆ ಸಮಸ್ಯೆ ಇಲ್ಲ, ನಿಮಗೇನಾದ್ರೂ ಸಮಸ್ಯೆ ಆದ್ರೆ? ಇಲ್ಲಪ್ಪ, ಇದು ವಿಷಯ ಸರಿ. ಎಂತದ್ದು? ಮುಖ ಪರಿಚಯ ನಿಮಗಿಲ್ಲ. ಆ, ಹಾಗಂತ ನಿಮ್ಮ ವಿಷಯಿಕವಾಗಿ ನಮ್ಮ ಊರಿನಲ್ಲಿ ಬಹಳ ಮಾತಾಡ್ತಾ ಇದ್ದಾರೆ, ಬಹಳ ಮಾತಾಡ್ತಾ ಇದ್ದಾರೆ. ಹೌದಾ? ನಿಮ್ಮಂತಹ ಗುಣವಂತರು, ಹೃದಯ ಶ್ರೀಮಂತರು ಆ, ಬಹಳ ಸಿಗುದು ಇಲ್ಲ ಈ ಕಾಲದಲ್ಲಿ. ಎಲ್ಲ ಹೋಯ್ತಪ್ಪ. ಆ, ಹಾಗೆಲ್ಲ ಉಳಿದಿದ್ರೆ ಒಂದೆರಡು ನೀವು ಮಾತ್ರ. ಇದು ಒಂದು ನಾನು, ಒಂದು ನೀವು. ಆ, ಇದು ಆಗಿತ್ತು. ಹಾಗೆ ಆ. ಇದು ನಾನು ಬಹಳ ಕಲ್ತಿದ್ದೆ. ಅಂದ್ರೆ ಕಲಿತದ್ದು ಹೆಚ್ಚಾಗಿದೆ. ಹೆಚ್ಚಾದದಲ್ಲ, ಆ. ವೇದ ಮಂತ್ರ, ಇದು ತಂತ್ರ, ಮೀಮಾಂಸ ವಿಮಾಂಸ. ಇದ ಬೇಕಾದದನ್ನ ಕಲ್ತಿದ್ದೆ. ಕಲ್ತುಂಟಲ್ಲ, ತಲೆಯಲ್ಲಿ ಯಾವ್ದು ಇಟ್ಟುಕೊಳ್ಳುವುದಂತ ಒಮ್ಮೊಮ್ಮೆ ಸಮಸ್ಯೆ ಆಗುದು. ಅದು ಹಾಗೆ ತುಂಬಾ ಕಲಿತ್ರೆ ಮತ್ತೆ ಏನು ಮಾಡ್ಬೇಕೆನ್ನುವುದೇ ಅರ್ಥ ಆಗುದಿಲ್ಲ. ಹಾಗಾಗಿ ಜೀವನ ಸಾಗಿಸುವುದಕ್ಕೆ ಏನು ಅಡ್ಡಿಲ್ಲ. ಹಾಗಂತ ಒಂದು ಬಂದಂತ ವಿಷಯ ಅಂದ್ರೆ ಇನ್ನೊಬ್ಬರಿಗೆ ನಮ್ಗೆ ಒಳಿತು ಮಾಡಬೇಕು, ಇನ್ನೊಬ್ಬರನ್ನು ಕಂಡು ಒಳ್ಳೇದು ಮಾಡಬೇಕು. ಯಾರು ಈ ತರೆಯಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಳ್ಳೆಯವರಾಗಿ ಬದುಕುತ್ತಾರೋ ಅವರಿಗೆ ಏನಾದ್ರೂ ನಮ್ಮಿಂದ ಏನಾದ್ರೂ ಕೊಡುಗೆಯನ್ನು ಕೊಡಬೇಕು ಅಂತ ನಮ್ಮದಾದಂತ ಇಚ್ಛೆ. ಹಾಗಂತ ನಿಮ್ಮ ವಿಷಯ ತಿಳಿಯಿತು. ಹೌದಾ? ನೀವು ಈಗ ಬಹಳ ಒಂದು ಬೇಸರದಲ್ಲಿದ್ದೀರಂತೆ. ಅಂದ್ರೆ ಇದು ನಿಮಗೆ ಮದುವೆ ಆಗಿದೆ ಅಂತೆ. ಮದುವೆ ಆಗಿದೆ, ಮಕ್ಕಳಾಗಿದೆ. ಮಕ್ಕಳಾದ್ರೂ ಕೂಡ ಹೆಂಡತಿ ಅಲ್ಲ, ಅದನ್ನು ಮತ್ತೆ ಮತ್ತೆ ಯಾಕೆ ನೀವು ನನಗೆ ನೆನಪಿಸ್ತೀರಿ? ಅಲ್ಲ, ಬೇಸರ ಆಗುತ್ತದೆ. ವಿಷಯ ಹೌದು ತಾನೆ, ಆದ್ರೂ ಕೂಡ ವಿಷಯ ಹೌದು ತಾನೆ. ಹಾಗಂತ ನಿಮಗೆ ನೋಡುವಾಗ ಪ್ರಾಯ ಎಂತದ್ದು ಇವರಿಗೆ ಹೆಚ್ಚಾಗ್ಲಿಲ್ಲ, ಯೌವನ ಏನು ಕಡಿಮೆ ಆಗ್ಲಿಲ್ಲ. ಆದ್ರೆ ಆಕೆಯನ್ನು ಉಳಿಸಿಕೊಳ್ಳುವಂತಹ ಯೋಗವು ನನಗಿಲ್ಲ. ಹೋದವರನ್ನು ಮತ್ತೆ ಕರೆದುಕೊಂಡು ಬರುವುದಕ್ಕಾಗುತ್ತದ? ಇಲ್ಲ. ಆಮೇಲೆ ವಿಷಯ ಗೊತ್ತಾಯ್ತು ನಿಮ್ಮ ಬಗ್ಗೆ. ಹಾಗಂತ ನಿಮಗೊಂದು ಏನಾದ್ರೂ ಒಳಿತು ಮಾಡ್ಬೇಕು ಅಂತ ಹೇಳಿ ಈಗ ಹೆಂಡತಿ ಇಲ್ಲ ಅಲ್ಲ, ನಿಮಗೊಂದು ಹೆಂಡತಿಯಾಗಿ ಮಗಳಿಗೊಂದು ತಾಯಿಯಾಗಿ ಇರುವುದಕ್ಕೆ ನಾನು ಬಂದದ್ದು. ಹೌದಾ? ಅಂದ್ರೆ ನೀವಂದ್ರೆ ಅಲ್ಲಲ್ಲ, ನಾನು ಒಂದು ನಿಮಗೆ ಸಲಹೆಯನ್ನು ಸೂಚಿಸುವುದಕ್ಕೆ ಬಂದದ್ದು ಅಂತ. ಹಾಗೆ ಬಂದದ್ದು? ಹೌದು. ಇದು ನಿಮ್ಗೆ ಒಂದು ಮದುವೆ ಮಾಡಿಸುವ ಅಂತ. ಯಾರು ನೀವ? ಹೌದು. ಮದುವೆ? ಹೌದು. ಯಾಕೆ ಸ್ವಾಮಿ ಇನ್ನು ಮದುವೆ? ಒಂದು ಮದುವೆ. ಮದುವೆಯ ಸುಖವದಲ್ಲಿದೆ, ಮೊದಲ ಸತಿಗಳ ಸುತೆಗೆ ಕಷ್ಟವೋ ಒದಗುವುದು ತವ ಸೋದರಿಯ ಸಂಪದದಿ ಚಿಕ್ಕವೋ ಸುಖವದಲ್ಲಿದು. ಮತ್ತೊಂದು ಮದುವೆಯಾಗಬೇಕು ಎನ್ನುವ ಹಾಗೆ ನೀವು ಹೇಳುತ್ತಾ ಹೌದು. ಖಂಡಿತವಾಗಿ ಆ ವಿಚಾರವಾಗಿ ನಾನು ಮನ ಮಾಡಿದವನೇ ಅಲ್ಲ. ಯಾಕೆಂದ್ರೆ ಒಬ್ಬಳಾಕೆ ಮಗಳಿದ್ದಾಳೆ. ಏನಾಯ್ತು? ಒಂದು ವೇಳೆ ನಾನು ಮದುವೆಯಾದೆ ಎಂದಾದ್ರೆ ಖಂಡಿತವಾಗಿ ನನ್ನ ಮಗಳಿಗೆ ಅದು ಚಿತ್ರಹಿಂಸೆಯಾಗಿಯೇ ಪರಿವರ್ತನೆ ಆಗ್ತದೆ. ಅದು ಹೇಗೆ ಆಗುದು? ಅದು ಹಾಗೆ. ಹೇಗೆ? ಯಾಕೆಂದ್ರೆ ಅವಳು ತಾಯಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ತಾಯಿ ಅಲ್ಲ, ಮಲತಾಯಿ ಆಗ್ಲಿ ಚಿಕ್ಕಮ್ಮನಾಗ್ಲಿ ಅಲ್ಲಿ ಅಮ್ಮ ಉಂಟಲ್ಲ, ಪಡೆದ ತಾಯಿ ಎನ್ನುವುದು ಆಗುವುದಕ್ಕೆ ಸಾಧ್ಯ ಇಲ್ಲ. ಹೌದು. ಹಾಗಾದ ಕಾರಣ ಮದುವೆಯಾದೆ ಎಂದಾದ್ರೆ ಖಂಡಿತ ನನ್ನ ಜೀವನದಲ್ಲಿ ಸಮಸ್ಯೆ ಎನ್ನುವುದು ಉಂಟಾಗ್ತದೆ. ಹಾಗಾದ ಕಾರಣ ನನ್ನ ಮಗಳನ್ನು ನೋಡಿಕೊಳ್ಳುವಂತಹ ತಕ್ಕದಾದಂತಹ ಹೆಣ್ಣು ಸಿಗುವುದಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯವೇ ಇಲ್ಲ. ನಿಮ್ಮದು ಮುಂದಾಲೋಚನೆ ಉಂಟು ಭಟ್ರೆ. ಹೌದು, ವಿಷಯ ಹೌದು.
ಬರುವಂತ ಹೆಣ್ಣಿನ ಗುಣ ಹೇಗೋ, ಅವಳದಾದಂತಹ ಬುದ್ಧಿ ಹೇಗೋ, ಸಂಸಾರವನ್ನು ಉಳಿಸ್ತಾಳೋ ಅಲ್ಲೋನ ಅಲ್ಲಿಗೆ ಅಳಿಸ್ತಾಳೋ ಎನ್ನುವ ಹಾಗೆ ನಿಮ್ಮ ತಲೆಯಲ್ಲಿ 100 ಯೋಚನೆ ಅಲ್ವಾ? ಈಗ ಅಂತದ್ದೇ ಒಂದು ತಕ್ಕುದಾದಂತಹ ಹೆಣ್ಣು ಬಂದ್ರೆ ಹೇಗೆ ಮನಸ್ಸು ಮಾಡ್ತೀರಾ? ಅಂತಹ ಒಳ್ಳೆಯ ಗುಣದವರು ಯಾರಿದ್ದಾರೆ? ಇದ್ದಾಳಲ್ಲ, ವಿಶ್ವಸುಂದರಿ ಒಬ್ಬಳು ಇದ್ದಾಳೆ. ಮೆರೆಯುತ್ತಿಯಳು ವಿಶ್ವಸುಂದರಿ ಕಾಲ ಕಂಡಿ ಸುರುಚಿರಾಗಿ ಮಮ ಸಹೋದರಿಗೆ ಸ್ಮರಣ ಸತಿಯ ರೂಪಿನಿಂದ ಸ್ಥಿರತೆ ರಾಜಿಸುವಳು ನೋಡು. ಮೆರೆಯುತ್ತಿಯಳು ವಿಶ್ವಸುಂದರಿ. ಇದು ನೀವು ವಿಶ್ವಸುಂದರಿಯನ್ನು ಏನಾದ್ರೂ ನೋಡಿದ್ದೀರಾ? ನೋಡ್ಲಿಲ್ಲ ಅಲ್ಲ. ಅದೇ ವಿಶ್ವಸುಂದರಿ ನಿಮ್ಮ ಹತ್ತಿರ ಜೊತೆಗಿದ್ರೆ ಹೇಗಾಗುತ್ತದೆ? ಕಲ್ಪನೆ ಮಾಡಿ ಹೇಗೆ ಸಂಸಾರ ಒಂದು ಅನ್ಯೋನ್ಯತೆಯಿಂದ ಸಾಗುದಿಲ್ವಾ? ರೂಪದಲ್ಲಿ ಮಾತ್ರ ಅಲ್ಲ, ಬುದ್ಧಿಯಲ್ಲೂ ಗುಣದಲ್ಲೂ ಒಪ್ಪುವಂತ ಹೆಣ್ಣನ್ನು ನಾನೊಂದು ನಿಮಗೆ ತಂದಿದ್ದೇನೆ. ಹೌದಾ? ಹೇಗಿದ್ದಾಳೆ ಎನ್ನುವ ಹಾಗೆ ಆಲೋಚಿಸುವುದೇ ಬೇಡ. ಮತ್ತೆ ನನ್ನ ಮುಖವನ್ನೊಮ್ಮೆ ಸರಿಯಾಗಿ ದಿಟ್ಟಿಸಿ ನೋಡಿ ಅಂತೆ. ಇದೇ ರೂಪ ಅಲ್ಲಿ ಇರುವುದು. ಹೌದಾ? ಅಂದ್ರೆ ಮತ್ತೆಂತದ್ದು ಅಲ್ಲ, ಇದು ನನಗೊಬ್ಬಳು ತಂಗಿ ಇದ್ದಾಳೆ. ತಂಗಿ ಅಂದ್ರೆ ಬಹಳಷ್ಟು ಮಂದಿ ಕೇಳಿದ್ರು. ನಾನು ಕೂಡ ಅದೇ ಸಂಶಯ ಎನಿಸುವುದು. ಅಷ್ಟು ಒಳ್ಳೆಯ ರೂಪದವಳು ಗುಣದವಳು ಇನ್ನು ಉಳಿದಿದ್ದಾಳೆ ಅಂತ ಆದ್ರೆ ನಾವಿದ್ದೇವಲ್ಲ. ನಿಮ್ಮ ಮಾತಿನಲ್ಲಿ ಸಂಶಯ ಬರ್ತಾ ಉಂಟು. ಅದು ಸಂಶಯ ಪಡುವಂತದ್ದಲ್ಲ. ತುಂಬಾ ಮಂದಿ ಕೇಳಿದ್ರು ನಾನಾಗುತ್ತೇನೆ ಅಂತ. ಕೊಡುವುದಕ್ಕೆ ನಮಗೆ ಮನಸ್ಸಿಲ್ಲ. ಯಾಕೆ? ಕೊಡಬೇಕಿತ್ತು. ಇಲ್ಲಪ್ಪ, ಅಂತ ಗುಣವಂತರಿಗೆ ಯೋಗ್ಯತೆವಂತರಿಗೆ ಮಾತ್ರ ಕೊಡುವುದಾಗಿ ನಾವು ಮೊದಲೇ ಸಂಕಲ್ಪಿಸಿ ಆಗಿದೆ. ಹಾಗಂತ ಯಾರು ಅಂತ ನಾವು ಯೋಚಿಸುವಾಗ ನಮಗೆ ಸಿಕ್ಕಿದ್ದು ನೀವು ಕಾಣುವುದಕ್ಕೆ. ಇದು ನಮ್ಮ ತಂಗಿಯನ್ನು ವಿಶ್ವಸುಂದರಿಯಾಗಿ ರೂಪದಲ್ಲಿ, ಅವಳ ನಗು ಏನು, ಅವಳ ಮಾತೇನು ವರ್ಣಿಸುವುದಕ್ಕೆ ಹೋದ್ರೆ ಸಮಯ ಇಲ್ಲ. ಒಂದು ಮನಸ್ಸು ಮಾಡ್ಬೇಕು, ಅವಳನ್ನು ಮದುವೆ ಆಗ್ಬೇಕು. ಮಗುವಿನ ನಿಮಗೋಸ್ಕರ ಅಲ್ಲ, ಮಗುವಿಗೋಸ್ಕರ. ನಾಳೆ ಮಗುವನ್ನು ನೋಡಿಕೊಳ್ಳುವುದಕ್ಕೆ ಒಂದು ತಾಯಿ ಅಂತ ಬೇಡವೆ ಬಿಟ್ರೆ ಸುಮ್ಮನೆ ನಾವು ಕೆಲಸಕ್ಕೆ ಹೋಗುವಾಗ ಅದು ನೋಡಿಕೊಳ್ಳುವುದು ಯಾರು? ಹಾಗಾಗಿ ಒಂದು ದೊಡ್ಡ ಮನಸ್ಸು ಮಾಡಿ ನನ್ನ ತಂಗಿಯನ್ನು ಒಂದು ವರಿಸಬೇಕು ಎನ್ನುವ ಹಾಗೆ ನಮ್ಮಲ್ಲಿ ಒಂದು ವಿಜ್ಞಾಪನೆ. ನಿಮ್ಮ ಮಾತುಗಳನ್ನು ಕೇಳಿದಾಗ ಖಂಡಿತವಾಗಿ ಅವಳು ಕೂಡ ನಿಮ್ಮ ಹಾಗೆ ಇರಬಹುದು. ಗುಣವಂತೆ. ಹಾಗಾದ್ರೆ ನನ್ನ ಮಗಳನ್ನು ಖಂಡಿತವಾಗಿ ಮುಂದಿನ ಭವಿಷ್ಯದಲ್ಲಿ ನೋಡಿಕೊಂಡಳು ಎನ್ನುವಂತಹ ಆತ್ಮವಿಶ್ವಾಸ ಇದೆ. ಅದಕ್ಕೆ ಬೇಕಾಗಿ ಅಲ್ವಾ ಭಟ್ರೆ? ಹಾಗಾದ ಕಾರಣ ಮತ್ತೊಂದು ಮದುವೆಯಾಗುವುದಕ್ಕೆ ಖಂಡಿತವಾಗಿಯೂ ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಈ ವಿಷಯ ಅವಳಿಗೆ ಗೊತ್ತಬೇಕಲ್ಲ. ಅದು ವಿಷಯ ನಾನಿದ್ದೇನಲ್ಲ, ಹೋಗಿ ಹೇಳುವುದಕ್ಕೆ ನಾಳಿದ್ದೇನೆ. ಮುಹೂರ್ತ ಯಾವಾಗ ಉಂಟು ಮೊದಲೇ ಬರೆದುಕೊಂಡು ಬಂದಿದ್ದೇನೆ. ಹಾಗಾಗಿ ಆ ಮುಹೂರ್ತಕ್ಕೆ ಸರಿಯಾದ ಸಮಯಕ್ಕೆ ಬಂದು ನನ್ನ ತಂಗಿಗೊಂದು ಬಾಳು ಕೊಡಬೇಕು ಎನ್ನುವ ಹಾಗೆ. ಆಗಲಿ, ನೋಡುವ. ಸರಿ, ನಾನು ಒಮ್ಮೆ ವಿಷಯ ಹೇಳಿ ಬರ್ತೇನೆ. ಅಂತೂ ಇಂತೂ ಹೋದ ಕೆಲಸ ಆಯ್ತು. ತಲೆ ಬಿಸಿ ಅದೇ ಇದ್ದದಲ್ಲ. ಇವಳಿಗೆ ಮದುವೆ ಆಗಬೇಕು ಅಂತ ಅಲ್ಲ, ಇವಳಿಗೆ ಮದುವೆ ಆಗದೆ ನನಗೆ ಮದುವೆ ಆಗುದಿಲ್ಲ ಅಲ್ಲ. ಅದೇ ಸಮಸ್ಯೆ ಮೊದಲೇ ನಮ್ಮದ್ರಲ್ಲಿ ಹುಡುಗಿ ಸಿಗುದಿಲ್ಲ ಸ್ವಾಮಿ. ಇನ್ನು ಮೊದಲೇ ಪ್ರಾಯ ಆಯ್ತು, ನಮಗೆ 45 ದಾಟಿತು. ಹೌದು ಅಂತ ಇವಳಿಗೆ 40 ಸಮೀಪದಲ್ಲೇ ಉಂಟು. ಇನ್ನೂ ಹೊತ್ತಾದ್ರೆ ಮತ್ತೆ 50ರ ಗಡಿ ದಾಟಿದ ಮೇಲೆ ಯಾರು ಆಗುದು ಸ್ವಾಮಿ? ಅಂತೂ ಇಂತೂ ಎರಡನೇ ಸಂಬಂಧ ಆದ್ರೂ ಅಡ್ಡಿ ಇಲ್ಲ. ಒಂದು ಮದುವೆ ಆಯ್ತು ಅಂತ ಅಂದು ಆಯ್ತಲ್ಲ, ನಮ್ಮ ಒಂದು ದಾರಿ ಸುಗಮವಾಯ್ತು. ಹಾಗಂತ ಪಾಪ ಇವಳಿಗೆ ವಿಷಯ ಗೊತ್ತಾಗಬೇಡವಾ? ನೀವು ಒಂದು ನೋಡ್ಬೇಕು ಸ್ವಾಮಿ. ನನ್ನ ತಂಗಿಯನ್ನು ನೋಡಿದ್ದೀರಾ? 2 ದಿವಸ ನಿದ್ದೆ ಮಾಡ್ಲಿಕ್ಕೆಲ್ಲ ಅಂತ ಭಯಂಕರ ಅಲ್ಲ, ಅಂತ ಸ್ವದ್ರೂಪಿ. ನಾನು ನಿಮ್ಮನ್ನು ನೋಡ್ಲಿಲ್ಲ. ಆಗ ಸುಮ್ಮನೆ ನಾನು ಅಲ್ಲಿ ತನಕ ಹೋದದ್ದು. ಜಾತಿ ನಮ್ದಿಲ್ಲ ಆಗಿದೆ. ಆದ್ರೂ ತೊಂದ್ರೆ ಇಲ್ಲ, ಒಂದು ಆಗುವ. ಇಲ್ಲಿ ಮಾತಾಡಿ ಆಯ್ತಲ್ಲ, ದೇವನ ಭಟ್ರಲ್ಲಿ ಮಾತಾಡಿ ಆಯ್ತಲ್ಲ, ಇನ್ನು ನಿಮ್ಮ ಸುದ್ದಿ ಹಾಕಿ ಇವಳಿಗೆ ಒಂದು ವಿಷಯ ಹೇಳಬೇಕು. ತಂಗಿ ಕಾಲಗಟ್ಟಿ ಬಾರಮ್ಮ ಇದ್ದ ಬಾರೆ ಕೋಮಲಾಗಿ ಮುದ್ದು ತಂಗಿ ನೀರೇ ನಿನಗೆ ನಾಳೆ ಮದುವೆ, ನೀರೇ ನಿನಗೆ ನಾಳೆ
ತಂಗಿ ಸಾವಧಾನದಲ್ಲಿ ಬೀಳ್ಕೊಂಡೆ ಮುದ್ದು ತಂಗಿ ಬಾರೆ ಬಾರೆ ಅಯ್ಯೋ ತಂಗಿ ಓಣ ಓ ಓಣ ಓ ಅಣ್ಣ ಓ ಅಣ್ಣ ನನಗೆ ನೀನು ನಾನು ಎಷ್ಟು ಬಾರಿ ಹೇಳಿದೆನಮ್ಮ ಏನಣ್ಣ ಹೀಗೆ ನಾವು ಚಾವಡಿಯಲ್ಲಿ ಕುಳಿತುಕೊಂಡು ಮಾತಾಡುವಾಗ ಹೀಗೆ ಬರಬಾರ್ದು ಹಾಗಾದ್ರೆ ಅಟ್ಟಗೆ ಹೋಗುವ ಮಾತಾಡ್ಲಿಕ್ಕೆ ಹಾಗಲ್ಲ ಮತ್ತೆ? ಇಲ್ಲಿ ಒಂದಿಷ್ಟು ದೊಡ್ಡದಾದಂತಹ ದೃಷ್ಟಿ ಚುಕ್ಕೆಯನ್ನು ಇಟ್ಟು ಬರಬೇಕು ಚೀ ಹೋಗಣ್ಣ ಯಾಕಂದ್ರೆ ನೀನು ಅಷ್ಟು ಸುಂದರಿ ಇದ್ದಿ ಮಗಳೇ ದೇವ್ರಾಣ ನನ್ನನಿಗೂ ನಾನು ಅಷ್ಟು ಸುಂದರಣ್ಣ ಹೌದು ನೀನು ಸುಂದರ ಅಲ್ವಾ ಮತ್ತೆ ಅಣ್ಣ ಹೋ. ಮಾತಾಡುದು ಮತ್ತೆ ಹ. ನಿನ್ನ ಕಾಲಲ್ಲಿ ಉಂಟು ಇಲ್ಲೇ ಅದು ತಲೆ ಇಲ್ಲೇ ಮೇಲೆ. ಉಂಟು. ಇಲ್ಲೇ ಉಂಟಲ್ಲ ಯಾಕಂದ್ರೆ ಯಾಕೆ? ನಿನ್ನ ಕಾಲು ಮುಟ್ಟಿ ನಮಸ್ಕರಿಸುವುದಕ್ಕೆ ಉಂಟು. ಯಾಕೆ ನಮಸ್ಕಾರ ಮಾಡಿದ್ದು ಎಂತ ಗುಣ ಹಾ ಗುಣ ಅಂದ್ರೆ ಹೆಗ್ಗಣ ಹಿರಿದು ಗುಣ ದೊಡ್ಡ ಗುಣ ಅಂತ ಹಿರಿದು ಕುಡಿಸು ಗುಣ ಹೆಗ್ಗಣ ಹೌದು ಕಾಲು ಯಾಕೆ ಮುಟ್ಟಿದ್ದು ಯಾಕೆ? ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಏತವಾಶು ಪ್ರೀ 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 ಫ್ರೀ 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 ನಾ ಫ್ರೀ ಅದಲ್ಲ ಪಿತೃ. ಸಮಾನ ಸಮಾನ. ನಮಗೆ ಅಪ್ಪ ಇದ್ದಾರ ಇಲ್ಲ. ಅಮ್ಮ ಇದ್ದಾರ ಇಲ್ಲ. ಅಪ್ಪ ಇಲ್ಲ ಅಮ್ಮ ಇಲ್ಲ ನೀನೇ ನನಗೆಲ್ಲ ಹೌದಲ್ಲ ಕೋಪ ಮಾಡೇ ಇಲ್ಲ, ಕೋಪ ಇಲ್ಲ ಕೋಪ ಇಲ್ಲ ಕೋಪ ಇಲ್ಲ. ಹಾಗೆ ಅಂತ ಹಾಗಂತ. ಅಪ್ಪ ಇಲ್ಲ ಅಪ್ಪ ಇಲ್ಲ. ಅಮ್ಮ ಇಲ್ಲ ಅಮ್ಮ ಇಲ್ಲ. ಎಂಬ ಬೇಸರ ನನಗೆ ಉಂಟಾ ಏನಾದ್ರೂ ಕಡಿಮೆ ಮಾಡಿ ಇಲ್ಲ ಯಾವ್ದು ಇಲ್ಲ? ಚಿಕ್ಕ ಪ್ರಾಯದಲ್ಲೇ ತುತ್ತಿಟ್ಟು ಮುತ್ತಿಟ್ಟು ಉಪ್ಪಿಟ್ಟು ಉಪ್ಪಿಟ್ಟಲ್ಲ ಛೀ. ಅಲ್ಲ ಹ. ಅಷ್ಟು ಪ್ರೀತಿಯಲ್ಲಿ ನಾನು ಸಾಕಿದ್ದೆ ಯಾವ್ದು? ನೋಡು ಈಗ ಹೇಗಿದ್ದೇನೆ ಯಾವುದಕ್ಕೆ ಇಷ್ಟವಳಿಗೆ ಅವಳಿಗೆ ಕಡಿಮೆ ಮಾಡಿದ್ದಿಲ್ಲ ತಿನ್ನುವುದಕ್ಕಾಗಲಿ ತಿನ್ನುವುದಕ್ಕಾಗ್ಲಿ ಕುಡಿಯುವುದಲ್ಲ ಹಾಲು, ಹಾಲು ಹಾಲು. ಹ್ಮ್. ಆಭರಣಕ್ಕಾಗಲಿ ಹ. ಯಾವುದೂ ತೊಂದರೆ ಇಲ್ಲ ಇಲ್ಲ. ಹಾಗಾದ್ರೆ ತಂದೆ ಅಲ್ಲ ತಂದೆಯಂತೆ ಸಮಾನ ನೀನ್ ಎಲ್ಲಿಗೆ ತಿರುಗಾಟ ಹೊರಟದ್ದು ವಿಷಯ ಹ. ಮಗಳೇ ಅಮ್ಮ ಇದು ನಿನ್ನ ಮುಖ ನೋಡುವಾಗ ಬೇಸರದಲ್ಲಿ ಒಂದು ಇತ್ತೀಚೆಗಿರುವ ಹಾಗೆ ಗೊತ್ತಾಯ್ತು ಯಾಕೆ ಯಾಕೆ ಅಂತ ನನಗೆ ಮತ್ತೆ ನಾನು ಆಲೋಚಿಸಿದೆ ನನಗೆ ಗೊತ್ತು ನಾನು ಯಾಕೆ ಹೇಳಬೇಕು ಹೇಳಬೇಕು ಅಂತ ಮೊನ್ನೆ ನಿನ್ನ ಹತ್ರ ಬಂದೆ ನಿನ್ನ ಮುಖ ನೋಡುವಾಗ ಹೇಳುವುದೋ ಬೇಡವೋ ಹೇಳುವುದೋ ಬೇಡವೋ ಹೇಳುವುದೋ ಬೇಡವೋ ಅದಕ್ಕೆ ಹೇಳುದಾ ಬೇಡು ಹಾಗಲ್ಲ ಒಂದು ವೇಳೆ ನಾನು ಹೇಳಿದೆ ಅಂತ ಆದ್ರೆ ಇವಳು ಇಷ್ಟು ಮುಂದುವರಿದ್ದಾಳೆ ಅಂತ ನನ್ನ ಮೇಲೆ ಸಿಟ್ಟು ಮಾಡಿದ್ರೆ ಹಾಗಂತ ಇಷ್ಟರವರೆಗೆ ಭಾವಿಸಿದುಂಟ ನಾನು ಇಲ್ಲ, ಅಲ್ಲ ವಿಷಯ ಅಂತ ಗೊತ್ತುಂಟ ನನಗಿಂತ ಚಿಕ್ಕವಳು ಕೆಳಗಿನ ಮನೆ ಸುಬ್ಬಮ್ಮ ಇದ್ದಾಳಲ್ಲ ಹೌದು 3 ವರ್ಷದ ಚಿಕ್ಕವಳು ಅಣ್ಣ ಮೊನ್ನೆ ನಾನು ನೋಡ್ತೇನೆ ಹೊಟ್ಟೆಯಲ್ಲಿ ಒಂದು ಕೈಯಲ್ಲಿ ಒಂದು ಕಂಕುಳದಲ್ಲಿ ಒಂದು 3 ಮಕ್ಕಳ ತಾಯಿ ಒಬ್ಬ ಒಮ್ಮೆಲೆ ಎರಡಂತೆ ವಿಷಯ ಹೌದಲ್ಲ? ಮತ್ತೊಮ್ಮೆ ಒಂದಂತೆ ಒಂದಂತೆ. ಕೆಳಗಿನ ಮನೆ ವಸಂತಿ ವಸಂತಿ ಅವಳಿಗೆ ಮೊನ್ನೆ ಮದುವೆ ಆದದ್ದು ನನಗಿಂತ 5 ವರ್ಷ ಕಡಿಮೆ ಪ್ರಾಯ ಅವಳಿಗೆ ಸಂತಿ ಅಲ್ಲ ಎಂತ ಸಂತಿ ಹೌದೌದು ನನಗಿಂತ ಚಕ್ಕೆಯವರಿಗೆಲ್ಲ ಮದುವೆ ಮದುವೆ ಆಯ್ತು ಆಯ್ತು. ಅವರಿಗೆ ಆಯ್ತು ಅಂತ ಹೇಳಿದಷ್ಟೇ ನನಗೆ ಆಗ್ಲಿಲ್ಲ ಅಂತ ಅಲ್ಲ ಅದು ಗೊತ್ತಾಗ್ತದಮ್ಮ ಆ ವಿಷಯ ನಿನ್ನ ಮುಖ ನೋಡುವಾಗಲೇ ನನಗೆ ವಿಷಯ ಗೊತ್ತಾಯ್ತು ಏನು ಮುಖದಲ್ಲಿ ಬರ್ದು ಹಾಕಿದಾರೆ ಮದುವೆ ಆಗ್ಬೇಕು ಅಂತ ಮನಸ್ಸಿನ ಭಾವನೆಗೆ ಒತನೆ ಎನ್ನುವುದು ಕನ್ನಡಿ ಇದ್ದ ಹಾಗೆ ಮಗಳೇ ಅಣ್ಣ. ಇದು ಹಾಗಂತ ನಿನಗೊಂದು ಒಳ್ಳೆ ವರ ಆಗಬೇಕು ಎನ್ನುವ ಹಾಗೆ ವರ? ವರ ನನಗೆ ಗಂಡು ಅಂತಿಂತದ್ದಲ್ಲ ಗುಣವಂತ ಯೋಗ್ಯತಾವಂತ ಸಿರಿವಂತ ಆಗಬೇಕು ಎನ್ನುವ ಕಾರಣದಿಂದಾಗಿ ನಾನು ಸುತ್ತಲಿಕ್ಕೆ ಹೋದದ್ದು ಅಲ್ಲಿಗೆಲ್ಲ ಮಗಳೇ ಜಾತಿ ಹುಡುಗರೇ ಅಲ್ವಾ ಜಾತಿ ಯಾರು ತಲೆ ಗಂಟು ಹಾಕ್ಬೇಡ ಇನ್ನು ಇಲ್ಲಪ್ಪ ಯಾಕೆಂದ್ರೆ ಬೇರೆ ಜಾತಿ ನನ್ನ ಮದುವೆ ಆದ್ರೆ ನನಗೆ ಹುಟ್ಟಿದ ಮಗನಿಗೆ ಅವು ಯಾವ ಜಾತಿ ಅದೇ ಅದು ಸಮಸ್ಯೆ ಬರಬಾರದು ಬರಬಾರ್ದು ಎನ್ನುವ ಮುಂದಾಲೋಚನೆ ಇದ್ದೇ ನೇರವಾಗಿ ಹೋದದ್ದು ನಮ್ಮ ನಂಗೆ ನಾಚಿಗೆ ಆಗೈತೆ ನಾಚಿಗೆಲ್ಲ ಬೇಡ ಮಗಳೇ ನಾಚಿಗೆಲ್ಲ ಊರೆಲ್ಲ ಆಚೆಗೆ ಇರ್ಬೇಕು ಮದುವೆ ಇದು ಇಷ್ಟು ಬೇಗ ಯಾಕಣ್ಣ ಮದುವೆ ಬೇಡವಾ ಬೇಡ ಅಂತ ಅಲ್ಲ. ಈಗಲೇ ತಡ ಆಗಿದೆ ತಡ ಆಗಿದೆ ಪ್ರಾಯ ಹೋದದ್ದು ಗೊತ್ತಾಗುದಿಲ್ಲ ಮಗಳೇ ಅಣ್ಣ ನನ್ನ ಕೈಗಿಡಿಯುವಂತ ಗಂಡ ಹೇಗಿದ್ದಾನೆ ಅಣ್ಣ ಎಂತ ರೂಪ ಅದು ಅಪರೂಪ ಹೌದು ಅಪರೂಪ ಮನ್ಮಥನಾಗಿದ್ದಾನ ಅದಕ್ಕಿಂತಲೂ 100 ಪಟ್ಟು ಹೆಚ್ಚು ಹೌದಾ ಹೌದು ಅಂತ ಚಿನ್ನ ಇದು ಅಣ್ಣ ಇದೇ ನಮ್ಮ ಪಕ್ಕದವಾದಂತಹ ಊರಿನಲ್ಲಿ ದೇವಣ್ಣ ಭಟ್ರು ಅಂತ ಅವರ ಹೆಸರು ದೇವನಂದ ಭಟ್ರು ದೇವಾನಂದ ಭಟ್ರಲ್ಲ ಅದಲ್ಲ ಅವರಿಗೆ ಮದುವೆ ಆಗಿದೆ ಅವರಲ್ಲ ದೇವಾನಂದ ಇಲ್ಲ ದೇವಣ್ಣ ದೇವಣ್ಣ ಭಟ್ ನಿನ್ನ ವಿಷಯಕವಾಗಿ ಎಲ್ಲ ಹೇಳಿದ್ದೆ ಹೌದಾ ಶುಭ ಮುಹೂರ್ತ ಕೂಡ ಕೊಟ್ಟಾಗಿದೆ ನಾಳೆ ಬೆಳಿಗ್ಗೆ ಬಂದು ತಲುಪ್ತಾರೆ ಮದುವೆ ಮಾಡಿ ಬಿಡುವುದು ಅಂತ ಬಿಡುವುದೇ ಬಿಡುವುದಲ್ಲ ಇಲ್ಲಿ ಕಳಿಸಿಕೊಡು ಹಾಗೆ ಹೇಗೆ ನಿನಗೆ ಒಪ್ಪಿಗೆ ಉಂಟಾ
ಅಣ್ಣ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಉಂಟು ನೋಡು. ಮತ್ತೆ? ಇಲ್ಲ ಅಂತಾದ್ರೆ ನನ್ನನ್ನು ಅದಕ್ಕೆ ಬದಿಗಿಟ್ಟು ನೀನು ಹೆಣ್ಣು ಹುಡುಕುತ್ತಾ ನೀನು ಹೋಗ್ತಿದ್ದಿ. ಇಷ್ಟವರೆಗೆ ತಂಗಿಯಾಗಿ ಹಾಗೆ ಇಲ್ಲಿ ಬಾವಿಗೆ ಹಾರಲಿ, ಆಗ ನಾನೊಂದು ಮದುವೆ ಆಗ್ತೇನೆ, ನಾನು ಸಂಸಾರ ಆಗ್ತೇನೆ ಅಂತ. ಅಣ್ಣನ ಜವಾಬ್ದಾರಿ ಏನುಂಟು ಅದನ್ನು ಮಾಡಿ ಅದಕ್ಕೆ ನಾನು ಹೇಳಿ ತಂದೆಯ ಸ್ಥಾನ ಇಟ್ಟದ್ದು. ಹೌದು. ಹಾಗಾದ್ರೆ ನನಗೊಂದು ಮದುವೆ ಮದುವೆ ಉಂಟು. ನನಗೆ ಮದುವೆ ಆಗಿ ಸುಮ್ಮನೆ ನಿನ್ನ ಕೂತ್ಕೊಳ್ಳೋದಲ್ಲ, ಮಾರು ದಿನವೇ ನಿನ್ನ ಗುತ್ತಿಗೆಗೆ ಬೀಳ್ಬೇಕು. ಅದನ್ನು ಅದೇ ಕಾಯುದಲ್ಲ ನಾನು. ಎಂತದ್ದು ಬೀಳುದು? ಅಲ್ಲ ಮಾಲೆ 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 ಇದು ವಿಷಯ. ಇದು ಎಲ್ಲ ಸಿದ್ಧತೆಯನ್ನು ಮಾಡಿಕೊ, ಬೇಕಾದಂತ ಆಭರಣಗಳನ್ನೆಲ್ಲ ತೊಟ್ಟುಕೋ. ಇದೊಂದು ನಾಳೆ ಬಿಸಾಡುವುದು, ಬಡಿಯುವುದು, ಊದುವುದು ಎಲ್ಲ ಹೇಳಿ ಆಗಿದೆ. ಇನ್ನು ಬರುವುದಕ್ಕೆ ಮಾತ್ರ ಅವರು. ಹೌದಾ? ಹೌದು ಅಂತ. ಇದು ಸಿಂಗಾರ ಎಲ್ಲ ಸ್ವಲ್ಪ ಹೆಚ್ಚಿಗೆ ಇರ್ಲಿ ಮಗಳೇ, ಆಯ್ತಾ? ಅದು ಸಾಲದು. ಮುಖಕ್ಕೆ ಸ್ವಲ್ಪ ಹಾಕಿದ್ದೇನೆ, ಬಿಳಿ ಬಿಳಿ ಹಾಕಿದ್ದೇನೆ, ಹಚ್ಚುವಲ್ಲಿಗೆ ಮತ್ತೆ ಇದೆಲ್ಲ ಹಾಕಿದ್ದೇನೆ. ಪರಿಮಳ ದ್ರವ್ಯ. ಸರಿ, ನಾವು ಮುಹೂರ್ತದ ಶುಭ ಮುಹೂರ್ತದ ನಿರೀಕ್ಷೆ ಶೀಘ್ರ. ಸರಿ. ಹಾಗಾದ್ರೆ ಸಾಕು. ಇನ್ನು ಮುಖಕ್ಕೆ ಸ್ವಲ್ಪ ಸಿಂಗಾರ. ಬಾಬಾ ಶೃಂಗಾರ ಆದ್ರೆ ಬಾಬಾ ಬಾಬಾ ಒಮ್ಮೆಲೆ ನೋಡ್ಬೇಡಿ. ಸಂತೋಷ ಹೆಚ್ಚಾದಾಗ ಕೆಲವೊಮ್ಮೆ ಹೃದಯ ಕೈ ಕೊಡ್ತದಂತೆ. ಅದು ಕಾಲೇನು ಸರಿ ಇಲ್ವಾ? ಅದು ನಾಚಿಕೆಯಲ್ಲಿ ಕಾಲು ಗೀಚುದು. ಹೌದಾ? ಗುಣವಂತೆ ಹೆಣ್ಣು ಮಕ್ಕಳು ಮುಖ ಎತ್ತಿ ನೋಡುವುದಿಲ್ಲ. ನಾನು ಇರ್ಬೇಕಷ್ಟಿದೆ ಅಂತ ಎಣಿಸಿದೆ. ಇಲ್ಲಮ್ಮ ನೋಡು ಸ್ವಲ್ಪ ನೋಡು. ಅದು ಹಾಗೆ ಲಕ್ಷಣ ಉಂಟು. ನಾಚಿಕೆಯಲ್ಲಿ ನೀವು ಅನ್ಯತಾ ಬೇರೆ ಭಾವಿಸಬೇಡಿ. ನಾಚಿಕೆಯಲ್ಲಿ ಸುಮ್ಮನೆ ನಾವು ಯಾಕೆ ಇದು ಮುಹೂರ್ತ ಮೀಳ್ತಾ ಉಂಟು. ಇದು ಒಂದು ಬೇಗ ಒಂದು ಮದುವೆ ಆದ್ರೆ ಇದು ಒಂದು ಸಾಲದಣ್ಣ. ಇಲ್ಲ, ಅದು ಎರಡು ಬೇಕು. ಪರಸ್ಪರ ಆಹಾರವನ್ನು ಹಾಕಬೇಕು. ನಾವು ಇನ್ನೊಂದು ಹಾರಬೇಕಣ್ಣ. ಹಾರುದಲ್ಲ, ಹಾರವನ್ನು ಬದಲಾಯಿಸಿಕೊಳ್ಳುವುದು. ಮತ್ತೊಂದು ಪುರೋಹಿತರು ಬೇಕಂತಲ್ಲ, ನಾನೇ ಕಲ್ತದ್ದುಂಟಲ್ಲ. ದೇವ ಲಗ್ನಂ ತುದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಪಾರ್ವತಿ ಪರಮೇಶ್ವರ ಪ್ಯತಾ ಧ್ಯಾನಂ ಹಾಕಿ ನೀನು ಮೊದಲು ನಾಚಿಗೆ ಆಗ್ತೇನೆ. ಹಾಗಾದ್ರೆ ಹಾಕ್ಬೇಡ, ಸುಮ್ಮನೆ ಹಾಕು. ಆಯ್ತು. ಇದೊಂದು ಕುತ್ತಿಗೆಗೆ ಬೀಳಬೇಕು ಅಂತ ನಾನು ಎಷ್ಟು ಸಮಯ. ಅದು ಹೊರೆಯಾಗಿದೆ ಹೇಗೆ? ಅದೇ ಅಲ್ಲ ಮತ್ತೆ ಅದು ಇಂಥದ್ದೊಂದು ಗಂಡು ಕೈ ತಪ್ಪಿ ಹೋಗಬಾರ್ದಲ್ಲ. ಅದು ನಾಳೆ ಕಟ್ಟೋಣ. ಅದು ಇವತ್ತೇ ಆಗಬೇಕು. ಮಾಂಗಲ್ಯಂ ತತ್ತು ನಾನೇನ ಮಮ ಜೀವನ ಹೇತುನಾ ಗಂಟೆ ಬತ್ನಾನಿ ಶುಭಗೆ ತ್ವಂ ಜೀವಂ ಶರದಂ ಶತಂ ಕಾಟು. ಇನ್ನು ಮುಂದೆ ನನಗೆ ಇವರೇ ಗಂಡ. ಆದ್ಮೇಲೆ ಅವರೇ ಗಂಡ. ಇದು ಹೆಂಗಸರು ಯಾರಿಲ್ಲ, ನಾನೇ ಆರತಿ ಮಾಡ್ತೇನೆ. ಆಯ್ತಾ? ಒಳ್ಳೇದಾಗಿ. ತುಂಬಾ ಸಂತೋಷ ಆಯ್ತು. ಮನಸ್ಸು ಉಕ್ಕಿ ಬರ್ತಾ ಉಂಟು. ಯಾಕೆ? ಆನಂದ ಭಾಷ್ಮ. ಅಲ್ಲಿಂದ ಮುಖಕ್ಕೆ ಬೆಳಕು ಬೀಳುದಿಲ್ಲ. ಯಾವುದು? ಅದು ಬರ್ತದೆ ತೆಗೆಯುವುದಿಲ್ಲ. ಈಗ ಬೆಳಕು ಬೀಳಲಿಕ್ಕೆ ಒಳಗಲ್ಲ ಮದುವೆ ಆದದ್ದು, ಹೊರಗೆ ಹೋಗುವಾಗ ಬರ್ತದೆ. ನನ್ನ ತಂಗಿಯನ್ನು ಒಂದು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿಮ್ಮದು. ಅಳಬೇಡ ತಂಗಿ, ನೀನು ಹತ್ರ ನನಗೂ ಅಳಬೇಡ. ಭಾವನೆ ಉಕ್ಕಿ ಬಂದದ್ದು. ಅಳಬೇಡ ಆಯ್ತಾ? ಅಳಬೇಡ ಚಿನ್ನ, ಅಳಬೇಡ ಆಯ್ತಾ? ಆನಂದ ಬಾಷ್ಪ. ಹೌದು, ಭಸ್ಮ ತುಂಬಾ ಆಯ್ತು. ಹೌದೌದು. ಅಳಬೇಡ ಆಯ್ತಾ? ಸಂತೋಷವಾಗಿ. ಇನ್ನೇನು ಮದುವೆಯಾಗಿ ಏನಾದ್ರೂ ಸಾಧನೆ ಉಂಟಾ? ಅದು ಇವರ ಕೈಯಲ್ಲುಂಟು. ಯಾವುದು ಸಾಧನೆ? ಯಾವುದು ಸಾಧನೆ ಅಲ್ಲ, ಮತ್ತೆ ಒಂದು 5-10 ದೊಡ್ಡ ಸಂಸಾರ. ಅಣ್ಣ, ಮದುವೆ ಆಗಿ ನಮಗೆ ತಿರುಗಾಟಕ್ಕೆಲ್ಲ ಹೋಗ್ಲಿಕ್ಕೆ ಉಂಟಲ್ಲ? ತೊಂದ್ರೆ ಇಲ್ಲ, ಎಷ್ಟು ಬೇಕಾದ್ರೆ. ನನ್ನ ಅಣ್ಣನನ್ನು ಮರಿಬಾರ್ದು. ನಾನು ಮರ್ತೇನಾ? ಇಲ್ಲ, ಆಯ್ತು, ನಾವು ಹೋಗಿ ಬರ್ತೇವೆ. ಹೋಗಮ್ಮ. ಆಯ್ತು. ಒಂದು ಕೆಲಸ ಆಯ್ತು. ಇನ್ನು ನನಗೆ ಸಮಸ್ಯೆ ಆಗುದು. ನನಗೆ ಹೆಣ್ಣು ಸಿಗುದಿಲ್ಲ ಅಲ್ಲ. ನೋಡುವ, ಎಲ್ಲಿಯಾದ್ರೂ ಇದ್ರೆ ಇವರಿದ್ದ ಮೇಲೆ ಸಿಗ್ತದಂತೆ. ಆಚೆ ಹೋಗುವ, ನೋಡುವ. ನಗೆಯ ಮಲ್ಲಿಗೆಯೊಳು ಬೆಳಗ ಮೊಗದಿ ಬೀರುದ ಮುಗುದೇ ಸತ್ಯವತಿಯೋ.
ನಗೆಯ ಮಲ್ಲಿಗೆಯೊಳು ಬೆಳಕ ಮೊಗದಿ ಬೀರುತ್ತ ಮುಗುದೇ ಸತ್ಯವತಿಯೋ ಬರಲು ಮುಗುದೇ ಸತ್ಯವತಿಯೋ ಬರಲು ಜಗವ ಕಾಣುತ್ತ ಶಿವನ ಪೂಜೆಗಲ್ಲಿ ಸುಮವ ಜವದಿ ಹುಡುಕುತ್ತ ಜವದಿ ಹುಡುಕುತ್ತ ನಗೆಯ ಮಲ್ಲಿಗೆಯೊಳು ಬೆಳಕ ಮಗದಿ ಬೀರುತ್ತ ಹರ ಶಂಭೋ ಮಹಾದೇವ ವಿಶ್ವೇಶ ಶ್ಯಾಮರ ವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತಿ. ಜಗದ್ರಕ್ಷಕ ಪರಶಿವನ ನೀನು ರಕ್ಷಿಸು ತಂದೆ, ನೀನೇ ರಕ್ಷಿಸು. ಪ್ರಪಂಚದಲ್ಲಿ ಉತ್ತಮ ತಾಯಿ ತಂದೆಯರಿಗೆ ಮಕ್ಕಳಾಗಿ ಜನಿಸಬೇಕಾದ್ರೆ ಪೂರ್ವಜನ್ಮದ ಪುಣ್ಯ ವಿಶೇಷ ಬೇಕಂತೆ. ಆ ಯೋಗವನ್ನು ಭಾಗ್ಯವನ್ನು ಪಡೆದರೂ ಕೂಡ ಎಳವೆಯಲ್ಲಿ ತಾಯಿಯನ್ನು ಕಳೆದುಕೊಂಡಂಥ ವಂಚಿತಳು ನಾನು. ಆದರೆ ಏನು ಮಾಡೋಣ, ತಾಯಿಯನ್ನು ಕಳೆದುಕೊಂಡರೂ ಕೂಡ ತಂದೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟು ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಿಸಿದವರಿದ್ದಾರೆ. ನನ್ನ ಪರಿಚಯ ಆಗಲಿಲ್ವ ಸ್ವಾಮಿ ನಿಮಗೆ? ಭಟ್ರನ ಮಗಳಲ್ವ ನಾನು? ದೇವಣ್ಣ ಭಟ್ರನ ಮಗಳು ನಾನು. ಪ್ರೀತಿಯಿಂದ ನನ್ನನ್ನು ಸಾಕಿಕೊಂಡು ಬರ್ತಾ ಇದ್ದಾರೆ. ಆದರೆ ನನಗೊಬ್ಬರು ಚಿಕ್ಕಮ್ಮ ಇದ್ದಾರೆ, ಕಾಲಕಂಠಿ ಎನ್ನುವುದಾಗಿ. ಯಾವತ್ತೂ ನನ್ನನ್ನು ಹಿಂಸಿಸುವುದು, ನೋಯಿಸುವುದು, ಮನಸ್ಸಿಗೆ ಬೇಸರ. ಆದರೂ ಆ ಮನಸ್ಸಿನಲ್ಲಿ ನಾನು ಬೇಸರವನ್ನು ಇಟ್ಟುಕೊಳ್ಳುವುದಿಲ್ಲ. ಯಾಕೆ? ತಂದೆ ತಾಯಿಗಳು ಮಕ್ಕಳಿಗೆ ಹಿಂಸಿಸುವುದು, ನೋಯಿಸುವುದು, ಬೈಯುವುದು ಯಾತಕ್ಕೋಸ್ಕರ? ಮಕ್ಕಳ ಉನ್ನತಿಗೆ ಹೊರತು ಅವನತಿಗೆ ಅಲ್ಲ. ಹಾಗಾಗಿ ಅದನ್ನು ಆವಾಗಲೇ ನಾನು ಮರೆತು ಬಿಡುತ್ತೇನೆ. ಆದರೆ ಇಂದು ದಿನನಿತ್ಯದ ಕಾರ್ಯ, ಪ್ರೀತಿಯಿಂದ ಮಾಡುವಂತಹ ಕೆಲಸ ಯಾವುದು ಅಂತ ಹೇಳಿದರೆ, ಹೂಗಳನ್ನು ಕೊಯ್ದು ಪ್ರೀತಿಯಿಂದ ಮಾಲೆಯನ್ನು ಮಾಡಿ ಶಿವದೇವರಿಗೆ ಅರ್ಪಿಸುವುದು. ಹಾಗಾಗಿ ತಡ ಮಾಡದೆ ಉಪವನದತ್ತ ಸಾಗುತ್ತೇನಂತೆ. ನೀನೇನು ಗೈಯುವುದಿಯೇ ಯಾಕೆ ಹೊಡೆಯುದು ನೀವು? ಇದು ಉದ್ದಕ್ಕೆ ಬೆಳೆಗೆಲ್ಲ ಅಡ್ಡಕ್ಕೆ ಬೆಳೆಯುವುದು, ತಿನ್ನುವುದನ್ನ ಎಂತರ ಸ್ವಾಮಿ? ಇಷ್ಟು ತಿನ್ನುವುದೆಲ್ಲ ಮುಕ್ಕುವುದು. ನಿನ್ನ ಹಣೆ ಬಾರಿಗೆ ಮಣ್ಣು ಹಾಕ್ಲಿಕ್ಕೆ ಅಷ್ಟು ಕೆಲಸ ಮಾಡ್ತೇನೆ ನಾನು. ಕೆಲಸ ಎಲ್ಲಿ ಕೆಲಸ ಮಾಡುದು? ಮತ್ತೆ ಕೆಲಸದಿಂದ ಅಪ್ಪ ಮಾಡ್ತಾನೆ ಕೆಲಸ. ಅಲ್ಲಿನ ಅಮ್ಮನ ಮೊದಲ ಮುಕ್ಕಿ ತಿಂದಾಯ್ತಲ್ಲ, ಎಲ್ಲಿಗೆ ಪುಡಿ ಹಾಗೆ ಹೇಳಬಾರ್ದು ನೀವು. ಮಾತಾಡಬೇಡ, ಮಾತಾಡ್ಲಿಕ್ಕೆ ನಾವು ಮೀನಲ್ಲ ಮಾತಾಡ್ಲಿಕ್ಕೆ. ಅವಳ ಕಣ್ಣು ನೋಡ, ಅವಳ ಮಾಡ್ತಿರುಂಟಲ್ಲ. ಎಲ್ಲಿದೆ ಸವಾರಿ ಹೊರಟಲ್ಲಿ? ಈಗ ಸವಾರಿ ಹೇಳು 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 ನಿನಗೆ ಎರಡು ಚಿಕ್ಕಮ್ಮ. ಚಿಕ್ಕಮ್ಮ ಬೇಡದಲ್ಲ? ಅಲ್ಲ, ಚಿಕ್ಕಮ್ಮ ಬೇಡದಲ್ಲ? ಚಿಕ್ಕಮ್ಮ ಬೇಡದಲ್ಲ? ಅಮ್ಮ ನೋಯಿಸಬೇಡ ತಾಯಿ
ಎಮ್ಮೆಯು ಸುಮ ಕೊಯ್ಯಲು ಬಂದೆ ಅಮ್ಮ ನೋಯಿಸಬೇಡ ತಾಳಲಾರೆನು ಅಮ್ಮ ಯಾಕೆ ನನಗೆ ಹೊಡಿತಾ ಅಲ್ಲ, ಇದ್ದೆ? ನಿನಗೆ ಪೂಜೆ ಮಾಡ್ತೇನೆ. ನೋವಾಗ್ತದೆ ತಾಯಿ. ನೋವಾಗಬೇಕು ಅಂತೆಲ್ಲ ಹೊಡೆಯುವುದು ಮತ್ತೆ ಮಕ್ಕಳಿಗೆ ಹೊಡೆಯುವುದು ಏನಾದ್ರೂ ಕೆಟ್ಟ ಕೆಲಸವನ್ನು ಮಾಡಿದ್ರೆ ನಾನಂತ ಕೆಟ್ಟ ಕೆಲಸ ಏನು ಮಾಡಿದೆ? ಈಗ ಮಕ್ಕಳಿಗೆ ಹೊಡೆದದ್ದು ಯಾರು? ನೀವಲ್ವಾ ನನಗೆ? ಯಾರು? ನೀವು. ವಿಚಿತ್ರ ಆದರೂ ಸತ್ಯ. ಯಾವತ್ತು ಹೊಡಿತೀರಿ ನೀವು? ನೋವಾಯ್ತ ಮಗ? ಹೌದಮ್ಮ. ನಾನು ಅಮ್ಮ ಅಲ್ಲ. ಯಾಕಂದ್ರೆ ಅದೊಮ್ಮೊಮ್ಮೆ ಹಾಗೆ ಮಗ, ನನಗೆ ಸಿಟ್ಟು ಬರುವಾಗ ಬೇಸರ ಮಾಡಬೇಡ, ಇನ್ನು ಹೊಡೆಯುವುದಿಲ್ಲ, ತುಳಿಯುತ್ತೆ. ಹೊಡೆಯುವುದಿಲ್ಲ, ಆಯ್ತಾ? ಆಯ್ತಾ? ನನ್ನ ಮಾತನ್ನು ಕೇಳಬೇಕು. ಹೇಳು. ನಿನ್ನ ಮಾತಾಡಲ್ಲ, ನೀನು ಬೊಗಳು ತಪ್ಪಿನ ಕೆಲಸ ಮಾಡ್ಲಿಲ್ಲ. ಶಿವದೇವರ ಪೂಜೆಗೆಂದು ಸುಮಗಳನ್ನು ಅರಸುತ್ತಾ ಇಲ್ಲಿವರೆಗೆ ಬಂದದ್ದು ನಾನು. ಶಿವದೇವರ ಪೂಜೆ ನಾನು ಮಾಡಬೇಕಲ್ವಮ್ಮ? ಹಾಗಾಗಿ ಬಂದದ್ದು. ನೀವು ಯಾಕೆ ನನಗೆ ರೋಹಿಸ್ತಾ ಇದ್ದೀರಿ? ಪೂಜೆ ಮಾಡ್ತೇನೆ. ಹೌದು. ಪೂಜೆ ಮಾಡ್ತೀಯಾ? ಹೌದು. ಪೂಜೆ ಮಾಡ್ತೇನೆ. ಪೂಜೆ ಮಾಡ್ಲಿಕ್ಕೆ ಅಲ್ಲಿ ಒಳಗೆ ಹೋಗಿದ್ದೆ ನೀನು. ಅಲ್ಲಿ ಮುಸುರ ಸಿಕ್ಕುದಿನ ಅಪ್ಪನ. ಅಲ್ಲ, ಯಾವತ್ತು ದಿನನಿತ್ಯ ಪ್ರಥಮವಾಗಿ ಶಿವನ ಪೂಜೆ ಮಾಡುದಲ್ವ ನಾನು? ಶಿವನಿಗೆ ಮಣ್ಣಾಕು. ಹಾಗೆ ಹೇಳಬಾರ್ದು. ನೀನ್ ಹೇಳ್ಬೇಕ. ದೇವರಲ್ವಾ? ದೇವರದ್ದು ಯಾರು ನನಗೆ ನೀನೊಂದು ಪಾಠ ಮಾಡಬೇಕಾಗಿಲ್ಲ. ಪೂಜೆಗೆ ಹೊರಡಿದೆಯಲ್ಲ, ಇಲ್ಲಿ ಪಾತ್ರೆ ತೊಳೆಯಲಿಕ್ಕೆ ಉಂಟು, ಬಟ್ಟೆ ಒಗೆಲಿಕ್ಕೆ ಉಂಟು, ಅಡುಗೆ ಮಾಡಲಿಕ್ಕೆ ಉಂಟು, ಗುಡಿಸಲಿಕ್ಕೆ ಉಂಟು, ಅಲ್ಲಿ ಅಕ್ಕ ಹಚ್ಚಿ ಕೊಡ್ಲಿಕ್ಕೆ ಉಂಟು. ಯಾರು ಮಾಡ್ತಾರೆ? ಅಮ್ಮ. ಯಾರು ಮಾಡ್ತಾರೆ? ಎಲ್ಲ ಮಾಡ್ತೇನೆ. ಮೊದಲಾಗಿ ಪೂಜೆ ಮಾಡಿ ಬರ್ತೇನೆ. ಬೇಡ, ಈ ಕೆಲಸ ಎಲ್ಲ ಆಗಿ ಆಮೇಲೆ ಸಮಯ ಉಳಿದರೆ ನೀನು ಪೂಜೆ ಮಾಡು. ನಿನ್ನ ಪೂಜೆ ಮಾಡುತ್ತಾ ಇದ್ರೆ ನೀನು ಯಾರು? ಶಂಕರ್ನ. ಯಾರು? ಶಿವ. ಶಂಕರ. ಅವ ಬಂದು ಇಲ್ಲಿ ಪೂಜೆ ಇಲ್ಲಿ ಅಡುಗೆ ಮಾಡುದಿಲ್ಲ, ಅವ ಇಲ್ಲಿ ಬಂದು ಪಾತ್ರೆ ತೊಳೆಯುದಿಲ್ಲ, ಅವ ಬಟ್ಟೆ ಹೋಗಿದಿಲ್ಲ. ನೀವಿದ್ದೀರಾ? ನಾನು ಬಟ್ಟೆ ಕಲಿಕ್ತೇವಳ? ನಾನು ಬಟ್ಟೆ ಕಲಿಕ್ತೇವಳ? ಇಲ್ಲ. ನಿನ್ನ ಸೇವೆ ಮಾಡಕ್ಕೆ ನಾನಿರುವುದಾ? ನನ್ನ ಸೇವೆ ಅಲ್ವಾ? ನನಗೆ ಮೊದಲೇ ಸೊಂಟ ಹೋಗಿದ್ದು ಗೊತ್ತುಂಟಾ? ನಾನು ಕೆಲಸ ಮಾಡಿದ್ರೆ ಸ್ವಲ್ಪ ಆದ್ರೂ ನೀವು ಮಾಡ್ಬೇಕಲ್ಲ? ಯಾಕೆ? ನಾನು ಕೆಲಸ ಮಾಡಲಿಕ್ಕೆ ಬಂದದ್ದಲ್ಲ, ನಾನು ಕೂತು ಉಣ್ಣುವುದಕ್ಕೆ ಬೇಕಾಗಿ ಬಂದದ್ದು. ಹೌದಾ? ಯಾಕೆ? ನಿನ್ನ ಅಪ್ಪ ಇದ್ದಾನಲ್ಲ, ನನ್ನ ಗಂಡನಂತಿರುವವ. ನಿನ್ನ ಅಪ್ಪ ನನ್ನ ಗಂಡನಂತಿರುವವ. ಗಂಡನಿಗೆ ಆ ರೀತಿ ಹೇಳಬಾರ್ದಮ್ಮ. ಹೇಳಬಾರ್ದ? ಮತ್ತೇನು ಹೇಳ್ಬೇಕು? ಪತಿಯೇ ಪರಾದೈವ. ಪರಾದೈವ ಅಂದ್ರೆ ಹೇಳುದು. ನಿನ್ನ ಪತಿಯ ಬಗ್ಗೆ ನೀವು ವಿಮರ್ಶೆ ಮಾಡುದು ಬೇಡ. ಗಂಡನು ಹೇಗೆ ನೋಡಿಕೊಳ್ಬೇಕು, ಸಂಸಾರ ಹೇಗೆ ನೋಡಿಕೊಳ್ಬೇಕು, ನಿನ್ನನ್ನು ಹೇಗೆ ನೋಡಿಕೊಳ್ಬೇಕು ಎಲ್ಲ ನನಗೆ ಗೊತ್ತುಂಟು. ಆದ್ದರಿಂದ ಪೂಜೆಗಲ್ವಾ, ಹೂವಲ್ವಾ, ಹೂ ಬೇಕು ಅಂತ ಆದ್ರೆ ಅಲ್ಲಿ ಇರ್ಲಿ, ಮತ್ತೆ ಕೊಯ್ಯೋಣ. ಮೊದಲು ಹೋಗಿ ಅಲ್ಲಿ ಪಾತ್ರೆ ತೊಳಿ. ಮೊದಲು ಪಾತ್ರೆ ತೊಳಿ. ಪಾತ್ರೆ ತೊಳೆದ ಮೇಲೆ ಅಡುಗೆ ಮಾಡು. ಅಡುಗೆ ಆದ ಮೇಲೆ ಬಟ್ಟೆ ಹೋಗಿ. ಬಟ್ಟೆ ಹೋಗಿದ ಮೇಲೆ ಅಕ್ಕಿ ಹಚ್ಚಿಕೊಡು. ನೀವು ನನಗೆ ಯಾಕೆ ಓದಿಯುವುದು? ಮತ್ತೆ ಯಾರಿಗೆ? ಕಾಲು ತುರಿಸ್ತದೆ. ಹೌದಾ? ಅಲ್ಲಿ ಕಲ್ಲುಂಟಮ್ಮ. ಕಾಲಿಗೆ ಹೋಗಿದ್ದ ಮಂಡ್ಯನ ಹೊಡಿ. ಮುಖವೇ ಕೆಲಸ ಮಾಡ್ತೇನೆ. ನಿನ್ನ ನಕ್ಷತ್ರ ಯಾವುದು? ಅಲ್ಲ ಕೇಳಿದ್ದ ನಾನು. ಗೊತ್ತಿಲ್ವಾ ನಿಮಗೆ? ಕೇಳಿದ್ದು. ತಂದೆ ಹೇಳಿಲ್ವಾ? ಯಾಕೆ ಬದುಕುದು? ನೀ ಸಾಯ್ತಿದ್ದಾರೆ ಒಂದಿಷ್ಟು ಇಲಿ ಭಾಷೆ ತಂದು ಕೊಡ್ತೇನೆ, ಅದು ಕುಡಿದು ಸಾಯಿ ಆತ. ನಾನು ಮಾಡೋ ಪದಾರ್ಥಕ್ಕೆ ಹಾಕ್ತೇನೆ, ಮೂವರು ಒಟ್ಟಿಗೆ ಸಾಯಿ. ಯಾರು? ನಾನು ಸಾಯಿಗೆ ಹುಚ್ಚಿಡಬೇಕು ಅಲ್ಲ, ನಿಮ್ಮಂತವ್ರನ್ನು ಕೊಂದೇ ನಾನು ಸಾಯುವುದು. ನನ್ನ ತಂಟೆಗೆ ಬಂದದ್ದು ಹೌದು ಅಂತಾದ್ರೆ ಮಗಳಲ್ಲ. ಯಾಕೆ ಹೇಳಿದ್ದು? ನಿನ್ನ ಅಪ್ಪ ಇದ್ದಾನ, ಅವನು ಅಪುಂಸಕನ ಅಲ್ಲ. ಮದುವೆಯಾಗಿ ಇಷ್ಟು ದಿನ ಆಯ್ತು, ನನ್ನಲ್ಲಿ ಏನು ಬದಲಾವಣೆ ಕಾಣುವುದಿಲ್ಲ. ಅಲ್ಲ, ಅದಕ್ಕೂ ಯೋಗ ಬೇಕು. ಯೋಗ ಅಲ್ಲ, ಈಗ ಯೋಗ ಇಲ್ಲ ಅಂತ ಹೇಳಿದ್ರೆ ಅವರೇನು ಮಾಡುದು? ನೀನು ನಿನ್ನ ಇದೇ ಅಪ್ಪನಿಗೆ ಹುಟ್ಟಿದ್ದ ಕೇಳಿದ್ದಾನು. ಮತ್ತೆ ಅಲ್ಲ ಹೌದಲ್ಲ, ಹಾಗೆ ಹೇಳ್ಬಾರ್ದು. ನನ್ನ ಅಪ್ಪ ಆ ರೀತಿ ಏನು ಮಾಡುವುದಿಲ್ಲ. ಅವನೆಲ್ಲ ಗೊತ್ತು ನನಗೆ. ನೀನು ಇದ್ದಿದ್ದೆಲ್ಲ ಬಂದ ನಾನು. ಹೋಗು, ಇನ್ನೆಲ್ಲಿ ಅದು ಪೂಜೆಗೆ ಹೋದ್ರೆ ಮತ್ತೆ ಮನೆಗೆ ಬರ್ಲಿಕ್ಕೆ ಹೋಗ. ಸುರಿ ಸುರಿದು ನೀರೆತ್ತಿ ಸೋಲುವಳು ಮಗು ಸತ್ಯವತಿ. ಮರು ಮರು ನೀರಿಲ್ಲದೆ ಕೆಲಸ ಎಸಗುವಳು. ಉರಿಯುತ್ತಿದೆ ಜಠರಾತ್ರಿ ಮುಗಿಲೆನುತ, ಉರಿಯುತ್ತಿದೆ ಜನರ
ಕಲ್ಲಿ ಬೆಳಗುತ್ತ ತಿರುಗಿ ನೋಡುತ್ತ ಬರುವಳ ಚಿಕ್ಕಮ್ಮ ಎನ್ನುತ್ತ ಬರುವಳೆ ಚಿಕ್ಕಮ್ಮ ಎನ್ನುತ್ತ ಸುರಿವ ಕಂಬನಿ ಸರಿಸಿ ನಡೆದಳು ಮರಳಿ ಕಚ್ಚಕ್ಕೆ ಸುರಿದು ನೀರೆತ್ತಿ ಸೋಲುವಳು ಮಗು ಸತ್ಯವತಿಯೋ ಮರುಗಿ ನಿಲ್ಲದೆ ಕೆಲಸ ಎಸಗುವಳು ನಿಲ್ಲದೆ ಕೆಲಸ ಎಸಗುವಳು ಸತ್ಯವತಿಯೋ ಕಂದಿದಾನದಿಂದ ನಿಂದ ಮಗಳನ್ನು ಕಂಡು ನೊಂದಲಾದೆ ಒಳ್ಳ ಮನದಿ ತಂದೆಯೇ ವೈರಿಯಾದನು ಮಗನಿಗೆ ನಿನಗೆ ಹೊಂದಿಕೊಳ್ಳಿಪ್ಪವಳದನುದು ಮಗಳೇ 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 ಸತ್ಯವತಿ, ಏನಮ್ಮ ಇದು? ನಿನ್ನದಾದಂತಹ ದೀನ ಸ್ಥಿತಿಯನ್ನು ಕಂಡಾಗ ನಾನು ಎಂತಹ ತಪ್ಪು ಮಾಡಿಬಿಟ್ಟೆ ಎನ್ನುವಂತಹ ಅನುಭವ ನನಗಾಗ್ತಾ ನೀವು ಇದೆ. ತಪ್ಪು ಮಾಡ್ಲಿಲ್ಲ. ಮತ್ತೆ ಇಲ್ಲಿಯ ಕೆಲಸ ಮಾಡುವುದು ನನ್ನ ಕರ್ತವ್ಯ ಅಲ್ವೇ? ಇಲ್ಲ ಮಗಳೇ, ಖಂಡಿತವಾಗಿ ನಿನ್ನನ್ನು ನಿನ್ನ ಚಿಕ್ಕಮ್ಮ ಈ ರೀತಿಯಾಗಿ ದುಡಿಸ್ತಾಳೆ ಎನ್ನುವ ಹಾಗೆ ನಾನು ಭಾವಿಸಿರ್ಲಿಲ್ಲ. ಆಕೆಯನ್ನು ಮದುವೆಯಾಗುವುದರ ಮೂಲಕವಾಗಿ ಕೇವಲ ನಿನ್ನ ಜೀವನ ಮಾತ್ರವಲ್ಲ, ನನ್ನ ಜೀವನವನ್ನೇ ಹಾಳು ಮಾಡಿಕೊಂಡೆ ಅಮ್ಮ, ನಾನು ಹಾಳು ಮಾಡಿಕೊಂಡೆ. ಇನ್ನು ನೀನು ದುಡಿಬಾರದು ಮಗಳೇ. ಬಾ ಮಗಳೇ, ಕುಳಿತುಕೋ. ಯಾವ ಕೆಲಸವನ್ನು ಮಾಡಬಾರದು. ಸಾಧುಗಾಗಿ ನಮ್ಮ ವಯ್ಯಾರ ಎನ್ನುವುದ ಸಂದು ಕೊಡಗಾರಕ ಸಾಧುಗಾಗಿ ನಿಮ್ಮ ವಯ್ಯಾರ ಮೈ ಮುಟ್ಟಿದ ನನ್ನ ಆನೆ ಉಂಟು. ಅಯ್ಯೋ ಸ್ವಾಮಿ ಮಗಳೇ, ನೀವು ಹೇಳಿದ್ರು ಪಾಲು ತೊಳಿಬೇಕು ಹೇಳಿದ್ರೆ ಎಲ್ಲ ಕೆಲಸ ಆಗಿದೆ. ಯಾವಾಗ ಅದು ಸರಿಯಾಗ್ಲಿಲ್ಲ. ಗಂಡ ನೋಡಿ ನಿಮ್ಮ ಮುಸುಡಿಗೆ ಮಾಡ್ತೇನು. ಹೌದಾ? ಹಾ ಹೌದೇನೆ. ನಾನು ಹಾಗೆ ಮಾಡಿದೆ ಹೀಗೆ ಮಾಡಿದ ಮೇಲೆ ನಿನ್ನ ಅಪ್ಪನ ದೂರ ಹೇಳಿದ. ಅಪ್ಪನ ದೂರ ಹೇಳಿದ್ದೆ ಅಂತ ನಾನು ಕೇಳ್ತಾ ಇದ್ದೆ. ಯಾರಲ್ಲಿ ಹೇಳುದು? ಮಾತಾಡ್ಲಿಕ್ಕೆ ನಾನು, ನೀವಲ್ಲಿ ಮರ್ಯಾದೆ ಕೂತ್ಕೊಳ್ಳಿ. ಯಾರು ಹೇಗೆ ಮಾತಾಡೋದು ಗೊತ್ತುಂಟು. ಅಡುಗೆ ಆಗಿದೆ. ಒಮ್ಮೆ ಊಟ ಮಾಡಿ ನೀವು. ಅಡುಗೆ ಮಾಡಿದ್ಯಲ್ಲ, ಅಷ್ಟೇ ಮೆಣಸು ಹಾಕಿದ್ಯಲ್ಲ, ನಿನ್ನ ಅಪ್ಪ ನುಂಗುತ್ತಾರ ಅದನ್ನು. ನೀವೆಲ್ಲ ನಿನ್ನೆ ಹೇಳಿದ್ದು ಖಾರ ಆಗಬೇಕು. ನಾನು ಹೇಳಿದ್ದೆ, ನೀನು ಮಾಡ್ಬಹುದಾ? ನೀವು ಹೇಳಿದ ಅಷ್ಟು ಬೇಯಿಸಿದ್ದಕ್ಕೆ ಅದೆಂತದ್ದು ಅದು ದಳಕ್ಕೆ ಹೊರಲಿಕ್ಕಿದ್ದದ? ನಿನ್ನೆ ಹೇಳಿದ ಅಕ್ಕಿ ತಂದು ನಾನು ಹಾಕುದಲ್ವಾ? ನಿನಗೆ ಯಾಕೆ ಬೇಸರ? ಕೂತುಕೊಳ್ಳಿದ್ದು ಹೇಳಿದ್ದು. ಬೇಕಿದ್ರೆ ಊಟ ಮಾಡುವುದು. ಕೂತುಕೊಳ್ಳಿದ್ದು ಹೇಳಿದ್ದು. ಹೆಂಡತಿ ನಾನು ಗಂಡ ನೀವು ಗೊತ್ತಾಯ್ತಲ್ಲ. ಏನೇ ನಾನು ಪೂಜೆ ಮಾಡಬಾರ್ದು ಹೇಳಿದ್ರ? ಪೂಜೆ ಮಾಡಬಾರ್ದು ಹೇಳಿದ್ದೇನ? ನನ್ನ ಎಲ್ಲ ಕೆಲಸವನ್ನು ಮುಗಿಸಿ. ಕೆಲಸ ಮುಗಿಲಿಲ್ಲ. ಅಲ್ಲಿ ನನ್ನ ಸೀರೆ ಬೇರೆ ಉಂಟು, ಅದು ಒಗ್ದಾಕು. ಎಲ್ಲ ಒಗ್ದಾಕಿದ್ದೇನಮ್ಮ. ಅದು ಇವತ್ತಿನಲ್ಲ, ನಾಳೆ ಒಗ್ಲಿಕ್ಕೆ ಉಂಟು. ನಾಳೆ ಇವತ್ತು ಒಗ್ದಾಕ್ಬೇಕು. ಯಾಕೆ? ನಿನಗೆ ಬೇರೆ ಕೆಲಸ ಇಲ್ಲ ಅಲ್ಲ? ಇಷ್ಟು ಕೆಲಸ ಮಾಡಿದ್ದೇನೆ, ಕೆಲಸ ಇಲ್ಲ ಅಂತ ಹೇಳ್ತೀನಿ. ಇಲ್ಲಿ ಕೆಲಸ ಮುಗಿಯುವ ಪದ್ಧತಿ ಇಲ್ಲ, ಆಯ್ತಲ್ಲ? ಇಲ್ಲಿ ಕೆಲಸ ನಿರಂತರ ಸಾಗುತ್ತಾ ಉಂಟು. ಅಪ್ಪ ಅಪ್ಪ ಬೆಪ್ಪ ಮಗಳೇ, ಇದೆಲ್ಲ ಕೂಡ ಅಪ್ಪ ಅಂತ ಹೇಳ್ತಾ ಇದ್ದೀಯಲ್ಲ ನೀನು. ಇದು ಅಪ್ಪ ಅಲ್ಲ, ಇದು ಬಂದು ಅಪುಂಸಕ. ಕಾಣ್ಲಿಕ್ಕೆ ದೊಡ್ಡ ಕುಂಬಳಕಾಯಿಗೆ ಉಂಟು, ಏನಿಲ್ಲ. ಇಲ್ಲ, ನೀನೇ ಆಲೋಚನೆ ಮಾಡು. ಇಷ್ಟು ಸಮಯ ಮದುವೆ ಆಗಿ ನಾನು ಬಂದು ಏನಾದ್ರೂ ನನ್ನಲ್ಲಿ ಬದಲಾವಣೆ ಕಾಣ್ತಾ ಉಂಟಾ? ಅಲ್ಲ ನೀನು ಈ ಜನ್ಮದಲ್ಲಿ ಬದಲಾವಣೆ ಆಗುದಕ್ಕೆ ಸಾಧ್ಯವೇ ಇಲ್ಲ. ನಿನಗೆ ಋಣ ಇಲ್ಲ ಅಂತ ಹೇಳಿ ನನಗೆಲ್ಲ ಆ ಯೋಗ್ಯತೆ ನಿನಗಿಲ್ಲ. ಯಾಕಿಲ್ಲ? ಹಾಗೆ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದದ್ದಲ್ಲ ಆಯ್ತಾ? ಅದು ಹಾಗೆ ಗಂಡ ಗಂಡನ ಹಾಗೇ ಇರಬೇಕು, ಮಗಳು ಮಗಳ ಹಾಗೇ ಇರಬೇಕು. ನನ್ನ ತಂಟೆಗೆ ಬಂದ್ರೆ ಉಂಟಲ್ಲ, ಯಾವಾಗ ಬಂದದ್ದು ನೀವೇ ಅಲ್ವಾ ಈಗ ಬಂದು ನಮ್ಮನ್ನು ದಂಡಿಸುವುದು? ನನಗೆ ಯಾವಾಗ ಬೇಕಾದ್ರೂ ಬರ್ಬೋದು. ಬಾಯಿಗೆ ಮಾತಾಡು. ಮಾತಾಡದೆ ಮತ್ತೆ ನನ್ನ ಮಗಳಲ್ಲ ಮಾತಾಡದೆ. ಇವಳಿಗೆ ಕಳಿಸಿದ ಹೀಗೆ ನೀವು. ಯಾಕೆ? ಸಣ್ಣ ಮಗುವಾಗಿದ್ದಾಗಲೇ ನನ್ನ ಕೈಗೆ ಸಿಕ್ಕಬೇಕಿತ್ತು ಮಗಳೇ. ನೀನು
ಮಾಡುದು ಎಂತದ್ದು ಅಂತ ಒಳ್ಳೆಯ ಸಂಸ್ಕಾರವನ್ನು ಕಲಿಸಿದ್ದೇನೆ. ನನ್ನ ಕೈಗೆ ಆಗ ಸಿಗುತ್ತಿದ್ರೆ ಈ ಮಾಂಸ ಇರ್ತಿರ್ಲಿಲ್ಲ, ಎಲುಬೆಲ್ಲ ಕಾಣ್ತಿತ್ತು. ಆಗ ಅಲ್ಲಿ ಕೆಲಸ ಉಂಟು, ಆ ಕೆಲಸದ ಮಾಡತಕ್ಕದ್ದು. ಶಿವ ಗೋವಿಂದ ನಾರಾಯಣನ ಪೂಜೆ ಮಾಡ್ತಾ ಕೂತ್ರೆ ಉಂಟಲ್ಲ, ನಿನ್ನ ಶಿವನೂ ಇಲ್ಲ ಮತ್ತೊಬ್ಬನೂ ಇಲ್ಲ. ಅದೇ ಆಗುಂತ ಹೇಳಿದ್ದು ನಿನ್ನ ಮಗಳೇ ವಯ್ಯಾರೆ ಸುಂದರಿ ಮಗಳೇ ತೋರುತ್ತಲಿದೆ ದೋಷ ಮುಗದಿ ಕಾರಣ ಬೇಡಮ್ಮ ಮನದ ವಾಚಿತವೇನು ಸಾರಲು ನಡೆಸುವೆ. ಮಗಳೇ ಅನವರತವು ನಮ್ಮ ಮನೆಯಲ್ಲಿ ಹಿಂಸೆಯನ್ನು ಅನುಭವಿಸುವವಳು ನೀನು. ಯಾವತ್ತು ನೋಡಿದ್ರು ನಿನ್ನ ಕಣ್ಣುಗಳಲ್ಲಿ ಕಣ್ಣನೀರನ್ನೇ ನಾನು ಕಾಣುತ್ತೇನೆ, ಬದಲಾಗಿ ಸಂತೋಷದಿಂದ ನೀನಿರುವುದನ್ನು ನಾನು ಕಂಡವನಲ್ಲ. ಆದ್ರೆ ಇಂದಿನ ದಿನ ಹಾಗಲ್ಲ ಮಗಳೇ. ಮುಖದಲ್ಲಿ ವಿಶೇಷವಾದಂತಹ ನಗು ಕಾಣುತ್ತಾ ಇದೆ. ಮಾತ್ರವಲ್ಲ, ಶರೀರದಲ್ಲಿ ಏನೋ ಒಂದು ರೀತಿಯಾದಂತಹ ಉಲ್ಲಾಸ, ನಡೆಯಲ್ಲಿ ಬದಲಾವಣೆಯನ್ನು ಕಾಣುತ್ತಾ ಇದ್ದೇನೆ. ಇಷ್ಟು ಸಂತೋಷವಾಗಿರುವುದಕ್ಕೆ ಕಾರಣ ಏನು? ನನ್ನ ಸಂತೋಷಕ್ಕೆ ಕಾರಣ ಜನಕ ಜನುಮಲವಿರಬಿಂದು ಮರೆತರೆ ಜಲಗನೆ ಗುಣಸಿಂದು ಜಲಕ ಜಲಕ ಹನುಮತಿ ನೀಡಲು ಗಣ ಶಿವರಾಲಯ ಹನುಮಂಚಿನ ಕ್ಷಣದಲ್ಲಿ ಬರುವೆನು ಜನುಮದ ದಿನವಿಂದು ಮರೆತಿರೆ ಜನಗ. ಜನಕ ಮಗಳೇ, ಇಷ್ಟು ಸಂತೋಷವಾಗುವುದಕ್ಕೆ ಕಾರಣ ಉಂಟು. ನೀವೇ ಹೇಳಿ ಅಂತ ಆ ಕಾರಣ ನಿಮಗೆ ಗೊತ್ತುಂಟು. ನನಗೆ ಈ ಮನೆಯ ತಲೆಬಿಸಿಯಲ್ಲಿ ಎಲ್ಲ ಮರೆತು ಹೋಗಿದೆಯಮ್ಮ. ಹೌದಾ? ಯಾವತ್ತೂ ನಾನು ಬೇಸರದಿಂದ ಇರುವವಳು. ಇವತ್ತು ಸಂತೋಷ ಪಡುವುದಕ್ಕೆ ಮುಖ್ಯವಾದಂತಹ ಕಾರಣ ಏನದು? ಜನ್ಮದ ದಿನ ಇವತ್ತು ನನ್ನದು. ಹೌದಾ? ನೀವು ಮರೆತೇ ಬಿಟ್ರಾ? ಹೌದಮ್ಮ. ಆದ್ರೆ ಆ ದಿನವನ್ನು ಚೆನ್ನಾಗಿ ನೀನು ನೆನಪು ಮಾಡಿಕೊಂಡೆಯಲ್ಲ, ಅಲ್ಲ ಅಂತಹ ಸಂತೋಷ ನನಗಿದೆ. ಈ ಜನ್ಮದ ದಿನದಂದು ನಿಮ್ಮಲ್ಲಿ ಒಂದು ಆಸೆಯನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಏನದು? ಇಲ್ಲಿಯ ಕೆಲಸ ಎಲ್ಲ ಮುಗಿಸಿದ್ದೇನೆ. ಚಿಕ್ಕಮ್ಮ ಏನು ಹೇಳಲಿಕ್ಕಿಲ್ಲ. ಒಂದು ನೀವು ಅನುಮತಿ ಕೊಟ್ರೆ ಶಿವ ದೇವಾಲಯಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬರ್ತೇನೆ ಅಪ್ಪಯ್ಯ. ಅಷ್ಟೇ ನನಗೆ ಸಂತೋಷ. ಶಿವ ಪೂಜೆಯಲ್ಲಿ ನಾನು ಸಂತೋಷ ಪಡುವವಳು. ಅನವರತವು ನಮ್ಮದಾದಂತಹ ಮನೆಯಲ್ಲಿ ದುಡಿದು ದುಡಿದು ಸಾಕಾಗಿ ಹೋಗಿದೆ ನಿನಗೆ ಜೀವನ ಎನ್ನುವುದು. ಆದರೆ ಇಂದಿನ ದಿನ ಹಾಗಲ್ಲ. ಹುಟ್ಟಿದ ದಿನದಂದು ದೇವಾಲಯವನ್ನು ಸೇರುವುದರ ಮೂಲಕವಾಗಿ ದೇವರನ್ನು ಅರ್ಚಿಸಿ ಮೆಚ್ಚಿಸಿ ಸಂತೋಷ ಪಡಬೇಕು ಎನ್ನುವಂತಹ ಮನದ ಭಾವನೆಯನ್ನು ನನ್ನಲ್ಲಿ ಇರಿಸಿದ್ದಿ. ಸತ್ಯ. ಸಂತೋಷವಾಯಿತು ಮಗಳೇ. ಆದಷ್ಟು ಬೇಗ ದೇವರನ್ನು ಪೂಜಿಸಿ ಶೀಘ್ರವಾಗಿ ನಮ್ಮ ಮನೆಯನ್ನು ಸೇರು ಮಗಳೇ. ಹೋಗಮ್ಮ. ಆಗ್ಲಿಕ್ಕಿಲ್ಲ ಸ್ವಾಮಿ, ಆಗ್ಲಿಕ್ಕಿಲ್ಲ. ನನ್ನಂತ ಒಳ್ಳೆಯವರ ಮೇಲೆ ದೇವರಿಗೆ ಕನಿಕರವೇ ಇಲ್ಲ. ಹೌದಪ್ಪ, ಇಲ್ಲ ಅಂದ್ರೆ ಉಂಟಾ? ಸತ್ಯ ಹೇಳ್ತೇನೆ, ಅವಳಿದ್ದಾಳಲ್ಲ, ಅವಳ ಮುಖವನ್ನು ಕಾಣ ಉಂಟಲ್ಲ, ಪಡಿಬೇಕಾಗ್ತದೆ. ನಾನು ಅವಳನ್ನ ಹಾಳು ಮಾಡಬೇಕು ಅಂತ ಎಣಿಸುದು. ಅವಳು ದಿನ ಹೋದಾಗ ಒಳ್ಳೆದಾಗ್ತಾಳೆ ಅಂತ ಸತ್ಯ ಹೇಳ್ತೇನೆ. ನನ್ನ ಜೀವನದಲ್ಲಿ ನಾನಂತೂ ಉದ್ಧಾರ ಆಗುದಿಲ್ಲ, ಮತ್ತೊಬ್ಬರು ಉದ್ಧಾರ ಆಗುದು ಕಂಡ್ರೆ ನನಗೆ ಆಗುದಿಲ್ಲ. ಆಯ್ತಲ್ಲ, ಎಂತ ಮಾಡುದೀಗ? ಒಂದು ಉಪಾಯ ಆಲೋಚನೆ ಮಾಡಿದ್ದೇನೆ, ಬೇರೆ ಏನಲ್ಲ. ಜೀವನ ಪರ್ಯಂತರ ಕಣ್ಣೀರು ಹಾಕುತ್ತಾ ಅವಳು ಕಾಲ ಕಳಬೇಕು. ಅದಕ್ಕೆ ಏನು ದಾರಿಂದ ಉಪಾಯ ಆಲೋಚನೆ ಮಾಡುವಾಗ, ಈಗ ಸಣ್ಣವಳಲ್ಲ, ಮದುವೆ ಮಾಡಿ ಕೊಡುತ್ತಿದ್ದು 4 ಮಕ್ಕಳಾಗುತ್ತಿತ್ತು ಅವಳಿಗೆ. ಮದುವೆ ಯಾವತ್ತೇ ಆಗಬೇಕಿತ್ತು. ನಾನೇ ಸ್ವಲ್ಪ ಹಿಂದೆ ಹೇಳ್ತೇನೆ, ಯಾಕೆ ಮದುವೆ ಬೇಡ, ಮದುವೆ ಮಾಡಿ ಅವಳು ಮನೆ ಬಿಟ್ಟು ಹೋದ್ರೆ ಕೆಲಸ ಮಾಡೋದು ಯಾರು, ಸಂಬಳ ಕೊಡುದು ಯಾರು? ಅದಕ್ಕೆ ಬೇಕಾ ಸುಮ್ಮನೆ ಕುಳಿತದ್ದು. ಇನ್ನು ಹಾಗಲ್ಲ, ಅವಳಿಗೊಂದು ಮದುವೆ ಮಾಡಬೇಕು. ಮದುವೆ ಮಾಡ್ಬೇಕು ಅಂದ್ರೆ ಗಂಡು ಬೇಡುವಾ? ಬೇಕಂತದ್ದು ಬೇಕ ಅಂತಂತ ಗಂಡಲ್ಲ ನಾನು ಹುಡುಕಿಟ್ಟಿದ್ದೇನೆ. ಗಂಡಿನಂತೆ ಒಬ್ಬ ಬೇಕಷ್ಟೇ. ಹುಡುಕಿದ ಗಂಡು ಹೇಗಿದ್ದಾನೆ ಗೊತ್ತುಂಟ? ಅವನಿಗೆ ದೇವರನ್ನ ಬಾಯಿ ಬರುವುದಿಲ್ಲ.
ಹುಟ್ಟಿದ ಇಂದಿನವರೆಗೆ ಚಕಾರ ಶಬ್ದವೇ ಇರ್ತಿಲ್ಲ, ಮೂಕ. ಅಂತವನನ್ನೇ ಇವಳ ಕೋರಳಿ ಹಾಕಬೇಕು ಅಂತಿದ್ದೆ. ಆದ್ರೆ ಒಂದು ಅವಳಿಗೆ ಗೊತ್ತಿಲ್ಲ, ಅವಳಿಗೆ ಆದ್ರೆ ಗಂಡನ ವಿಚಾರ ಹೇಳ್ಬೇಕು. ಎಲ್ಲಿದ್ದಾನವ? ನೀನು ಅದು ಮಾರಾಟ ಮಾಡುವ ನಿನ್ನ ಯೋಗ ಮಗ, ನಿನ್ನ ಯೋಗ. ಇವನಿಗೆ ಎಷ್ಟು ಬೇಕಾದ್ರೂ ಮಾತಾಡಬಹುದು, ಅರ್ಥ ಆಗುದಿಲ್ಲ ಅಲ್ಲ. ಬಾ ಅರ್ಥ ಯಾಕೆ ಗೊತ್ತು ಹೇಳ್ತಾ, ನಿನ್ನ ಜಾತಕ ಮೊನ್ನೆ ನಾನು ನೋಡಿದೆ, ಓಲಿ ಹಾಕೋದಲ್ಲಿತ್ತು. ನೋಡುವಾಗ ನಿನಗೆ ಮದುವೆ ಆಗುವ ಯೋಗ ಉಂಟು. ಕನ್ನಡಿ ಮದುವೆ ಅಂತ ಅದೇ ಬಾ. ಹೆಣ್ಣು ಯಾರು ಗೊತ್ತಾ, ನನಗೊಬ್ಳು ಪ್ರೀತಿಯ ಮಗಳಿದ್ದಾಳೆ. ಅವಳಂದ್ರೆ ನನಗೆ ಪಂಚ ಪ್ರಾಣ. ಕೆಳಗಿಟ್ಟೆ ಇರುವೆ ಕೊಂಡೋದಿತ್ತೋ, ಕಾಗೆ ಕೊಂಡೋದಿತ್ತೋ. ಹೊತ್ತೊತ್ತಿಗೆ ಸರಿಯಾಗಿ ಅವಳಿಗೆ ಅನ್ನ, ಮೊಸರು, ತುಪ್ಪ ಕೊಟ್ಟು ಜೋಗುಳ ಆಡಿಸಿ ಅವಳದು ಮಲಗಿಸಿದಂತ ನನ್ನ ಮುದ್ದಿನ ಮಗಳು. ಅಂತವಳನ್ನು ನಿನಗೆ ಮದುವೆ ಮಾಡಿ ಕೊಡ್ತೇನೆ. ಆದರೆ ನೀನು ಒಂದು ಉಪಕಾರ ಮಾಡಬೇಕು. ನಿನಗೆ ಬಾಯಿ ಬರುದಿಲ್ಲ ಅಂತ ಅವಳಿಗೆ ಗೊತ್ತಿಲ್ಲ, ನಾನು ಹೇಳೂ ಇಲ್ಲ, ಹೇಳುವುದಿಲ್ಲ ನಾನು. ಅವಳ ಮುಂದೆ ನಾನು ಒಂದು ಸುಳ್ಳು ಹೇಳ್ತೇನೆ, ಇವಾಗ ಮೌನ ವ್ರತದಲ್ಲಿದ್ದಾನೆ ಅಂತ. ಈಗ ಒಂದು ಸಮಯ ಸದ್ಯಕ್ಕೆ ಅವ ಮಾತಾಡುವುದಿಲ್ಲ, ಸಮಯ ಸಂದರ್ಭ ಬಂದಾಗ ಮಾತಾಡ್ತೇನೆ ಅಂತ. ಎಲ್ಲಿಯಾದ್ರೂ ಬಾಯಿ ಬರೋದಿಲ್ಲ ಅಂತ ನೀನು ಅವಳ ಮುಂದೆ ಹೇಳಿ ಬಿಟ್ರೆ ನಿನ್ನ 35 ಹಲ್ಲು ಕೈಯಲ್ಲಿದ್ದಿತ್ತು. ಮದುವೆ ಅವನ ಬಾಯಿ ಇಷ್ಟು ಬರ್ತಾ ಇದೀಗ ಮದುವೆ ಅಂತ ಹೇಳುವಾಗ ಆಯ್ತಲ್ಲ. ದಿಬ್ಬಣ ಪುರೋಹಿತ ಅಲ್ಲ, ಪುರೋಹಿತರು ನಾನೇ, ದಿಬ್ಬಣಿಗಳು ನಾನು, ಬಿಸಾಡ್ಲಿಕ್ಕೂ ನಾನು, ಬಡಿಯಲಿಕ್ಕೂ ನಾನು, ಎಲ್ಲ ನಾನು. ಅಷ್ಟಾದ್ರೂ ಉಳಿತಲ್ಲ. ಬಾ ಎಲ್ಲಿ ತನಕ ಉಂಟಲ್ಲ ಮುದ್ದು. ಅಮ್ಮ ಇಲ್ಲಿ ಬಾ ಮಗ. ಅಯ್ಯೋ ಇಲ್ಲಿ ಬನ್ನಿ. ಅಯ್ಯೋ ಇವತ್ತು ನಿಮಗೆ ನಾನು ಮುಂದೆ ಈಗ ಮಗ ಹೊಡೆದದ್ದು ನಿನಗೆ. ಅಲ್ಲ, ಇವತ್ತು ನಿಮಗೆ ಏನಾದದ್ದು? ಇವತ್ತು ಜ್ವರ. ಜ್ವರವಾ? ಅಲ್ಲ ಯಾಕೆ? ಯಾವತ್ತು ನನ್ನ ನೋಡಿದ್ರೆ ನಿಮಗೆ ಆಗುವುದಿಲ್ಲ. ಹೋಗೆ ನಾನು ಅಂತವಳ. ಮತ್ತೆ ನನ್ನ ಮನಸ್ಸಂದ್ರೆ ಅಂತದ್ದು ಗೊತ್ತಾ? ಮೈದಾನ. ಹೌದಾ? ಮೋಸ, ವಂಚನೆ, ಕಪಟ ಅಂದ್ರೆ ನನಗೆ ಗೊತ್ತೇ ಇಲ್ಲ ಮಗ. ಅದು ನೀವೇ ಹೇಳ್ಬೇಕು. ನನ್ನೊಂದು ಸ್ವಭಾವ ಅಂತ ಅಂದ್ರೆ ಮತ್ತೊಬ್ಬರು ಒಳ್ಳೇದಾಗುದು ಕಂಡ್ರೆ ನನಗೆ ಸಂತೋಷ. ಹೌದಮ್ಮ. ಏನಮ್ಮ ಈಗ ಚಿಕ್ಕವಳ? ಇಲ್ಲ, 18 19. ನಿನ್ನ ಅಪ್ಪ ಮೊನ್ನೆ ಹೇಳ್ತಾ ಇದ್ದು 19ಕ್ಕೆ ಕಾಲಿಡ್ತಾ ಇದ್ದಾರೆ ಅಂತ. ಮೊನ್ನೆ ಜನ್ಮದ ದಿನ ಆದದಷ್ಟೇ ಅಲ್ವಾ? ಮತ್ತೆ ಪ್ರಾಯ ಬರುವಾಗ ಗಂಡಿಗೆ ಆಗ್ಲಿ ಹೆಣ್ಣಿಗೆ ಆಗ್ಲಿ ಮದುವೆ ಆಗ್ಬೇಡ್ವಾ? ಮದುವೆ ತಂದೆ ತಾಯಿ ಮಾಡ್ಬೇಕು ಅಕ್ಕ. ಮತ್ತೆ ನಿನ್ನ ಅಪ್ಪ ಇದ್ದಾನಲ್ಲ, ನಾನು ಮೊನ್ನೆ ಹೇಳಿದೆ ಮಗಳಿಗೊಂದು ಮದುವೆ ಮಾಡಿಸಿದ್ದ. ಏನ್ ಹೇಳಿದ್ರು? ಅವ್ರು ಹೇಳುದು ಬೇಡ, ಅವಳಿಗೆ ಮದುವೆ ಬೇಡ. ನಿನ್ನ ಅಪ್ಪ ಹೇಳಿದ್ದು ಉಂಟಾ? ಅಪ್ಪ ಹಾಗೆ ಹೇಳಿದ್ರ? ಕೇಳ್ಬೇಡ, ಹೋಗಿ ಕೇಳಲಿಕ್ಕಿಲ್ಲ. ಆಯ್ತಾ? ಕೇಳಲಿಕ್ಕಿಲ್ಲ, ಹೇಳಲಿಕ್ಕೆ ಮಾತ್ರ. ಹಾಗೆ ನಾನು ಹೇಳೋದು ಹೇಳಿದ್ದೇನೆ, ಹಾಗೆಲ್ಲ ಆಗುದಿಲ್ಲ. ನಿಮ್ಮ ಮಗಳು ಯೋಗ್ಯತಾ ಅಂತ ಕೈ ಹಿಡಿದು ಒಂದು ಒಳ್ಳೆ ಮನೆ ಬೆಳಗಬೇಕು ಅಂತ ಗಂಡು ಬೇಕಲ್ಲ, ನಾನೇ ಹುಡುಕಿದೆ. ನೀವು ಯಾರು? ಅಲ್ಲಿ ನೋಡು, ಮದನಾಂಗ, ಮನುಮತ. ಮನುಮತ ಇವನ ಹಿಂದೆ ನಿಲ್ಲಬೇಕು. ಹೌದಾ? ಈಗ ಅವರನ್ನು ನಾನು ಒರಿಸುವುದು, ಮದುವೆ. ಅವರಲ್ಲಿ ಮಾತಾಡ್ಲಿಕ್ಕಿಲ್ವಾ? ಮಾತಾಡ್ಬೇಕು. ಮತ್ತೆ ಅವರ ಹೆಸರು ಹೇಳ್ಬೇಕಲ್ವ? ಹೆಂಡತಿ ಗಂಡದ ಹೆಸರು ಹೇಳಲಿಕ್ಕುಂಟ? ಅದು ಹೇಳಿಕ್ಕಿಲ್ಲ. ಇಲ್ಲಿ ಬಾ, ಇದು ಮಾತಾಡ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ತೋರಿಸಿದ್ದು ಪುಣ್ಯಾತ್ಮವೇ. ಸುಮ್ಮನೆ ನಿಂತಿದ್ದಾರೆ ಅವರು ಗೊಂಬೆಯಾಗಿ. ಮತ್ತೆ ಕುಣಿಬೇಕಾ? ಅಲ್ಲ, ಮತ್ತೆ ನನ್ನಲ್ಲಿ ಈಗ ಸುಮ್ಮನೆ ನಿಂತಿದ್ದಾರೆ ಅಲ್ವ? ಮದುವೆಯಾಗಿ ನೋಡು ಮತ್ತೆ ಏನ್ ಮಾಡ್ತಾ ಇದ್ದ ಅವ. ಹೆಂಗನ ಇದ್ದಾನೆ. ಈಗ ಮದುವೆ ಇನ್ನು ಅಪ್ಪ ಬರ್ಬೇಕು, ಯಾರು? ಅಪ್ಪನಲ್ಲಿ ಮಾತಾಡ್ಬೇಕು. ಅಪ್ಪ ನಾಳೆ ಅಲ್ವಾ ಮದುವೆ? ನಾನು ಅಪ್ಪನಲ್ಲಿ ಹೇಳಿ ಬರ್ತೇನೆ. ಈಗ ಹೋಗ್ತೇನೆ. ಬಾರೆ ಅಪ್ಪ ಸದ್ಯಕ್ಕೆ ಬರ್ತಾರೆ. ಅಪ್ಪ ಹೇಳಿ ಕಳಿಸಿದ್ದಾರೆ, ನಾನಿಲ್ಲ ಇದ್ರು ಮಗಳಿಗೆ ಮದುವೆ. ಅಪ್ಪ ಬರುವ ಮುಹೂರ್ತ ತಪ್ಪುತ್ತದೆ. ಹೌದಾ? ಶುಭಶ್ಯ ಶೀಘ್ರಂ. ಆದ್ರೂ ತಂದೆ ಇಲ್ಲದೆ ಮದುವೆ ಆಗುದು ಸರಿ? ತಂದೆಯು ನೀನೇ, ನಾನಿಲ್ಲು ಇಲ್ಲಿ. ತಂದೆ ನಾನು, ತಾಯಿ ನಾನು, ಬಂಧು ನಾನು, ಬಳಗ ನಾನು, ಕುಟುಂಬವು ನಾನು, ಎಲ್ಲವೂ ನಾನೇ. ಪುರೋಹಿತರು ನಾನೇ. ಎಲ್ಲ ನೀವೇ? ಪುರೋಹಿತ ಅಲ್ಲ, ಪುರೋಹಿತಿ. ಹೆಣ್ಣಲ್ವಾ? ಹಾಗೆ
ಹಾಗೆ ಆಗಿದೆ. ಅವನು 1 ವರ್ಷದವರೆಗೆ ಅವನ ಹತ್ರ ಏನು ಪ್ರಶ್ನೆ ಕೇಳಬೇಡ. ಅವ ಮೌನ ವೃತ್ತದಲ್ಲಿದ್ದಾನೆ. 1 ವರ್ಷ ಕಳೆದ ಮೇಲೆ ಅವನೇ ಬಂದು ನಿನ್ನಲ್ಲಿ ಮಾತಾಡ್ತಾನೆ. ಹೌದೇ? ಅಳ್ಬಾರ್ದಮ್ಮ. ಇಲ್ಲ, ನಾನಿಲ್ಲೇ ಇರುವುದಲ್ವಾ, ಮನೆ ಬಿಟ್ಟು ಎಲ್ಲಿ ಹೋಗುದು? ನಿಮ್ಮನ್ನು ನೋಡ್ಲಿಕ್ಕೆ ಯಾರಿದ್ದಾರೆ? ಬೇಡ, ನನ್ನನ್ನು ಯಾರು ನೋಡ್ತಾರೆ ಆಯ್ತಾ? ಬೇಡಮ್ಮ, ನಾನು ಇಲ್ಲೇ ಬೇಡ, ನೀನು ಅವನ ಮನೆಗೆ ಹೋಗ ಆಯ್ತಾ? ಹಾರಾದುಂಟು ಏನು ಮಾಡೋಣ? ಮಂತ್ರಾಲಯ ಆಯ್ತಾ? ಅಮ್ಮ, ಒಮ್ಮೆ ಅಪ್ಪನ ನೋಡ್ಬೇಕು. ನಿನ್ನ ಅಪ್ಪ ಸತ್ತ. ನಾನು ಅಮ್ಮ ಇದ್ರೆ ಸಾಲನ? ಇಷ್ಟು ಒಳ್ಳೆ ಅಮ್ಮ ನಿನಗೆ ಬೇರೆ ಸಿಗ್ಲಿಕ್ಕೆ ಉಂಟಾ? ನಾನು ಪ್ರಪಂಚಕ್ಕೆ ಸಾಕು. ಒಳ್ಳೆದಿಲ್ಲ, ಅಂತರಪಟ ಗಿಂತರ್ಪಟ ವಾದ್ಯ ಗೀದ್ಯ ಇದೆಲ್ಲ ಇಲ್ಲ. ಸುಲಭ. ಅಲ್ಲ, ಅದು ಮಾಲೆ ಹಾಕು ಒಟ್ಟಿಗೆ ಅಲ್ಲ. ನೀನು ಮೊದಲು ಹಾಕು. ಹಾಗೆ ಆಯ್ತಲ್ಲ. ಇನ್ನು ಇರುವುದೆಲ್ಲ ಇದರಲ್ಲಿ ಅವಂದ ಕೊಟ್ಟದ್ದು ಅದೇ ಹೌದಲ್ಲ? ಓ, ಶುದ್ಧ 916 ಶುದ್ಧ ಉಂಟು. ಇದರಲ್ಲಿ ಉಂಟಷ್ಟು ಮಗ. ಯಾವುದು ಉದ್ದ ನೋಡುದು ನಾನು ಆಯ್ತಾ? ಏನಮ್ಮ? ಹಾಗಲ್ಲ, ಅದು ನಿಮ್ದಲ್ವಾ? ಅಲ್ಲ, ಇದು ನಂದು. ಇದು ಉದ್ದ ಯಾವ್ದು ಉಂಟು ಅಂತ ನೋಡುದು ನಾನು. ಗಾಡಿ ಮಾಡಿ ಯಾವುದಾದ್ರು ಒಂದೊಮ್ಮೆ ತೆಗಿ ಮಗ. ಅಲ್ಲ, ಹಾಗೆ ತೆಗಿಲಿಕ್ಕೆ ಇಲ್ವಲ್ವಾ? ಅದು ತೆಗಿ, ನಾನು ತೆಗಿಬಹುದು. ನೀವು ತೆಗಿಬಹುದು. ನೀನು ಗಿಟ್ಟ ಅಲ್ವೋ? ಗಿಟ್ಟಿದವಳಿಗೆ ಗಿಟ್ಟದ್ದೇ ಒಳ್ಳೇದು, ಉದ್ದಕ್ಕೆ ಯಾಕೆ ಕರ್ಮಕ್ಕ? ಅಮ್ಮ, ಅದು ನನಗೆ ಮಾಡಿಸಿದ್ದಲ್ವಾ? ನಿನಗಾದ್ರೆ ನನಗೆ ಭೇದ ಉಂಟ ಮಗ? ನನ್ನಲ್ಲಿ ಇದ್ರು ನಿನ್ನಲ್ಲಿ ಇದ್ದ ಹಾಗೆ. ಈಗ ಮಗ ಕೊರಳಿಗೆ ಹಾಕಾಯ್ತಾ? ಹಾಗೆ ಜೊತೆ ಅಂದ್ರೆ ಉಂಟಲ್ಲ, ಹೇಳಿದ್ದಲ್ಲ ಉಂಟಲ್ಲ. 1 ವರ್ಷ ಮಾತಾಡ್ಲಿಕ್ಕಿಲ್ಲ. 1 ವರ್ಷ ನೀನು ಅವಳು ಪ್ರಶ್ನೆ ಕೇಳಲಿಕ್ಕಿಲ್ಲ. ಇವತ್ತು ನಿಮಗೆ ಪ್ರಥಮ ರಾತ್ರಿ ಆಯ್ತಾ? ಜಾಗ್ರತೆ. ಬರ್ತಾರೆ ಇವಾಗ. ಅಯ್ಯ ನಿಮ್ಮ ಜಾಗ್ರತೆ. ಕಲಶದಲ್ಲಿ ಪಾಲ್ಬಿಡಲು ನಾಚುತ್ತ, ಕಲಶದಲ್ಲಿ ಪಾಲ್ಬಿಡಿದು ನಾಚುತ್ತ, ಸಲಿಲ ಜಾಚಿಯು ಬರಲು ವೆಂಕಟ ಕೊಳೆತಿರಲು ನೀಡುತ್ತ ಮಾತಾಡಿದಳು. ಸ್ವಾಮಿ, ಮಾತನಾಡೋ ಮಾತನಾಡೋ ಪ್ರಾಣಗಾತ, ನಿನಗೆ ಮೌನ ಬೀಳು ಪ್ರಾಣಗಾತ. ಪ್ರೀತಿಯಿಲ್ಲವೇನು ಏನು ಸ್ವಾಮಿದು? ನಿನಗೆ ರಾಗಿಯಲ್ಲವೇನು ಬೇನು ಪ್ರಾಣಗಾತ. ಸ್ವಾಮಿ, ಒಮ್ಮೆ ಇದ್ದೇಳಿ. ನೀವು ಏನು ಸುಮ್ಮನೆ ಮಲಗಿದ್ದೀರಲ್ವ ನೀವು? ನಮ್ಮ ಮೊದಲ ರಾತ್ರಿ ಇದು. ಮೊದಲ ರಾತ್ರಿ ಯಾರಿಗಾದ್ರೂ ಗಂಡ ಹೆಂಡತಿಗೆ ನಿದ್ದೆ ಬರುವುದು ಉಂಟಾ? ನಿದ್ದೆ ಬರ್ಲಿಕ್ಕೆ ಇಲ್ಲ. ಆದ್ರೂ ಸುಮ್ಮನೆ ನೀವು ನಟನೆ ಮಾಡ್ತಾ ಇದ್ದೀರಿ, ಸುಮ್ಮನೆ ಮಲಗ್ತಾ ಇದ್ದೀರಿ. ಹೆಣ್ಣಾದವಳಿಗೆ ಮೊದಲಾಗಿ ನಾಚಿಗೆ ಆಗಬೇಕಂತೆ. ಆದ್ರೆ ಗಂಡಾದಂತಹ ನೀವು ನಾಚುತ್ತಾ ಸುಮ್ಮನೆ ಮಲಗಿಕೊಂಡಿದ್ದೀರಲ್ವ? ಪರಸ್ಪರ ಇದುವರೆಗೆ ನಾವು ಮಾತನಾಡಿದವರಲ್ಲ, ನಮ್ಮ ಭಾವನೆಗಳನ್ನು ನಾವು ಹಂಚಿದವರಲ್ಲ. ಈ ಮೊದಲ ರಾತ್ರಿಯ ದಿವಸದಲ್ಲಿ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವುದಕ್ಕೆ ಇದು ಒಳ್ಳೆಯ ಸಮಯ. ಮಾತನಾಡಿ ಸ್ವಾಮಿ, ನೀವು ಎದ್ದೇಳಿ ಸ್ವಾಮಿ, ಒಮ್ಮೆ ಎದ್ದೇಳಿ. ನೀವು ನನ್ನಲ್ಲಿ ಮಾತನಾಡಿ. ಹಾಲು ತಂದಿದ್ದೇನೆ, ಹಾಲು ಕುಡಿಯಿರಿ ಸ್ವಾಮಿ. ಒಮ್ಮೆ ಎದ್ದೇಳಿ, ಎದ್ದೇಳಿ, ಎದ್ದೇಳಿ.
ಅಡಿಗಡಿಗೆ ಸನ್ನೆಜನು ಮಾಡುತ್ತ ಅಡಿಗಡಿಗೆ ಸನ್ನೆಜನು ಮಾಡುತ್ತ ಮಾತಾಡಿ ಸ್ವಾಮಿ ನನ್ನಲ್ಲಿ. ಅಯ್ಯೋ ಶಿವನೇ. ಕಟ್ಟಿದ ಕೆಲಸೆಲ್ಲ ಸುಟ್ಟು ಹೋಯಿತು ಪತಿಯಷ್ಟವನರಿಯದೆ ಸತಿಯಾದೆ ನಾನು ಹುಟ್ಟುತ್ತ ಪಡೆದ ಕಷ್ಟವೂ ಬಿಡಲಿಲ್ಲ ನಷ್ಟವಾದುದು ಬಹಳ ಸತ್ವಂಗಳು ಕಳೆದು ಕಟ್ಟಿದ ಕನಸೆಲ್ಲ ಸುಟ್ಟು ಹೋಯಿತು ಪತಿಯಷ್ಟೋ ನರಿಯದ ಸತಿಯಾದೆ ಸುಟ್ಟು ಹೋಯಿತು. ಅಯ್ಯೋ ಪರಶಿವನೇ, ಎಂಥ ಪರೀಕ್ಷೆಯನ್ನು ತಂದೊಡ್ಡಿದ್ದೀಯಪ್ಪ. ನನ್ನ ಕನಸೆಲ್ಲವೂ ನುಚ್ಚು ನೂರಾಗಿ ಹೋಯಿತು. ಇದುವರೆಗೆ ಜೀವನದಲ್ಲಿ ಈ ಸತ್ಯವತಿ ಕಷ್ಟವನ್ನೇ ಪಡುತ್ತಾ ಬಂದವಳು ಮದುವೆಯಾದ ಬಳಿಕ ಜೀವನದಲ್ಲಿ ಸುಖ ಸಿಗುತ್ತದೆ ಎನ್ನುವುದಾಗಿ ಭಾವಿಸಿದಂತ ನನಗೆ ಈ ಮೊದಲ ರಾತ್ರಿಯ ಹೊತ್ತಿನಲ್ಲಿ ಇಂತಹ ಪರಿಸ್ಥಿತಿ ಒದಗಿ ಬಂತಲ್ಲ. ನನ್ನ ಗಂಡ ಮೂಕನು, ಯಾರಲ್ಲಿ ಮಾತನಾಡುವುದಿಲ್ಲ, ಅವರ ಭಾವನೆಗಳನ್ನು ಅರ್ಥ ಮಾಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿ ನನಗೆ ಸಿಲುಕಿ ಹೋದೆ ನಾನು. ತಂದೆ ತಾಯಿಗಳು ಬೇಕು ಅಂತಲೇ ನನಗೆ ಮೋಸ ಮಾಡಿದರೆ ಇಲ್ಲ, ತಂದೆ ತಾಯಿಗಳನ್ನು ಯಾವತ್ತೂ ಮಕ್ಕಳಿಗೆ ಮೋಸ ಮಾಡುವುದಿಲ್ಲ. ಆದರೆ ವಿಕಟ ವಿನೋದಿಯಾದಂತಹ ವಿಧಿ ನನ್ನ ಪಾಲಿಗೆ ಮುನಿದು ಹೋದನಿ. ಈ ರೀತಿಯಾದಂತಹ ಕಷ್ಟ ನನ್ನ ಪಾಲಿಗೆ ಅಡಿಗಡಿಗೆ ಬರ್ತಾ ಉಂಟು. ನಾನು ಏನು ಮಾಡುವುದು ಜೀವನೇ? ಪಿತನಾಗಲಿಲ್ಲ ನಾಶಿತನಾಗಲಿಲ್ಲ, ನಿಜ ಮತಿಗೆಟ್ಟು ಕಾರ್ಯಗಳ ಎಸಗಿ ಕೆಡಿಸಿದೆನು. ಸುತೆಯನಿಗೆ ಮೂಗನನು ಪತಿಯಾಗಿ ನೀಡಿದೆನು. ಗತಿಗತಿ ಮುದ ದೇವಣ್ಣ ಅಳಲಿದನು ಅಳಲಿದನು. ನಮ್ಮ ಮನೆಯನ್ನು ಸೇರಿದಂತಹ ಸಂದರ್ಭದಲ್ಲಿ ಎಂತಹ ಪರಿಸ್ಥಿತಿಯನ್ನೆಲ್ಲ ನಾನು ಕಾಣುತ್ತಾ ಇದ್ದೇನೆ ಮಗಳೇ. ಅನವರತವು ಕಷ್ಟವನ್ನೇ ಪಡುತ್ತಾ ಇದ್ದೇನೆ ನಾನು. ಈ ಪ್ರಪಂಚದಲ್ಲಿ ನಿನಗೆ ನಾನು ಒಳ್ಳೆಯ ತಂದೆಯಾಗಲಿಲ್ಲ ಎನ್ನುವಂತಹ ಮರುಗು ಆಗುತ್ತಾ ಉಂಟು ಮಗಳೇ. ಹಾಗೆ ಹೇಳಬಾರ್ದಪ್ಪ, ನೀವು ಹಾಗೆ ಹೇಳಬಾರ್ದು. ದುಷ್ಟೆಯಾದಂತಹ ಆಕೆಯನ್ನು ಮರುಮದುವೆಯಾಗುವುದರ ಮೂಲಕವಾಗಿ ನನ್ನ ಜೀವನ ಅಲ್ಲ, ನಿನ್ನ ಜೀವನವೇ ಕೆಟ್ಟು ಹೋಯಿತು. ಈ ಮನೆಯಲ್ಲಿ ನಾನಿಲ್ಲದಂತಹ ಸಂದರ್ಭದಲ್ಲಿ ದುಷ್ಟೆಯಾದಂತಹ ಆಕೆ ಮೂಕನೊಬ್ಬನನ್ನು ನಿನಗೆ ಮದುವೆ ಮಾಡಿಸುವುದರ ಮೂಲಕವಾಗಿ ನಿನ್ನ ಜೀವನವು ಹಾಳಾಗಿ ಹೋಯಿತಮ್ಮ. ಆಕೆ ಕೊಡುವಂತಹ ಕಷ್ಟವನ್ನು ಅನವರತವು ಇಲ್ಲಿ ಇದ್ದು ನೋಡುವಂತಹ ಸ್ಥಿತಿ ನನಗೆ ಖಂಡಿತ ಬರಬಾರದು ಮಗಳೇ, ಬರಬಾರದು. ಅದಕ್ಕೆ ಹಾಗಾಗಿ ಒಂದು ಕಠಿಣವಾದಂತಹ ತೀರ್ಮಾನವನ್ನು ನಾನು ಕೈಗೊಂಡಿದ್ದೇನೆ. ಏನಪ್ಪಯ್ಯ ಅದು? ಅರೆ ಕ್ಷಣವು ಈ ಮನೆಯಲ್ಲಿ ನಾನು ಇರಲಾರೆ ಮಗಳೇ. ಅದಕ್ಕಾಗಿ ತೀರ್ಥಾಟನೆಗಾಗಿ ಹೋಗಬೇಕು ಎನ್ನುವಂತಹ ಮನ ನನಗಾಗಿದೆ ಮಗಳೇ. ಅಪ್ಪಯ್ಯ ಮಗಳೇ, ನಿಮ್ಮಲ್ಲಿ ಕರ ಮುಗಿದು ಪ್ರಾರ್ಥಿಸುತ್ತಾ ಇದ್ದೇನೆ, ನಿಮ್ಮ ಕಾಲು ಹಿಡಿತಾ ಇದ್ದೇನೆ. ಈ ಮನೆಯನ್ನು ತೊರೆದು ನೀವು ಹೋದೆ ಅಂತಾದರೆ ನನಗೆ ಯಾರು ಗತಿ ಅಪ್ಪಯ್ಯ? ಇಲ್ಲ ಮಗಳೇ, ಇದುವರೆಗೆ ನನ್ನನ್ನು ರಕ್ಷಿಸುತ್ತಾ ಬರ್ತಾ ಇದ್ದವರು ನೀವು. ನನಗೆ ನಿಮ್ಮನ್ನು ಬಿಟ್ಟು ನಾನು ಅರೆಕ್ಷಣ ಈ ಲೋಕದಲ್ಲಿ ಇರುವುದಿಲ್ಲ ಅಪ್ಪಯ್ಯ. ನಿಮ್ಮ ಜೊತೆಗೆ ನಾನು ಬರ್ತೇನೆ ಅಪ್ಪಯ್ಯ. ನನ್ನನ್ನು ಕರೆದುಕೊಂಡು ಮಾತುಗಳನ್ನು ನೀನು ಆಡಬಾರ್ದು. ಇಷ್ಟರ ತನಕ ಆಕೆ ಕೊಡುವಂತಹ ಕಷ್ಟಗಳನ್ನು ನೀನು ಸಹಿಸಿಕೊಂಡೆ, ನಾನು ಸಹಿಸಿಕೊಂಡೆ. ಹಾಗಾದ ಕಾರಣ ಕಠಿಣವಾದಂತಹ ತೀರ್ಮಾನವನ್ನೇ ಕೈಗೊಂಡಿದ್ದೇನೆ ಮಗಳೇ. ತೀರ್ಥಾಟನೆಗಾಗಿ ನಾನು ಹೋಗಿಯೇ ಹೋಗ್ತೇನೆ. ಆದರೆ ಒಂದು ಮಾತ್ರ ನೆನಪಿನಲ್ಲಿರಿಸಿಕೊ. ಏನು? ದೇವರ ಕೋಣೆಯಲ್ಲಿ ವಿಶೇಷವಾದಂತಹ ಶಿವಲಿಂಗ ಒಂದಿದೆ. ಅನವರತವು ಅದನ್ನು ಪೂಜಿಸುವುದರ ಮೂಲಕವಾಗಿ ನಿನ್ನದಾದಂತಹ ಜೀವನ ಎನ್ನುವುದು ಪಾವನವಾಗ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆದಷ್ಟು ಶೀಘ್ರವಾಗಿ ತೀರ್ಥಾಟನೆಗೆ ಹೋಗಿ ಬರ್ತೇನಮ್ಮ, ಹೋಗಿ. ನಾನು ಎಣಿಸಿದ ಒಂದಾಗಿ
ಆಗುದು ಬೇರೆ ಒಂದು ಹಾಗೆ ಹೋಯ್ತಲ್ಲ. ನನ್ನ ಗಂಡನ ದೇವರಾಗೆ ನಾನು ನೋಡ್ತಾ ಇದ್ದೆಪ್ಪ. ಅಂತ ಗಂಡ ನನ್ನ ಬಿಟ್ಟು ಹೋಗಿದ್ದಾರೆ ಆದ್ರೆ ಏನಿದ್ರ ಅರ್ಥ? ಇದೆಲ್ಲ ಇವಳಿಂದಲಾಗಿ ಆದದ್ದು. ಗಂಡ ಹೋದ ಮೇಲೆ ಇವಳಿ ಯಾಕೆ? ಇವಳಿಗೆ ಸರಿಯಾದ ಬುದ್ಧಿಗಳು ಎಲ್ಲಿದ್ದೇನೆ ನೀನು ಏನಾಯ್ತು ಚಿಕ್ಕಮ್ಮ? ಆಗುದೆಂತದು? ನನ್ನ ಮುತ್ತಿನಂತ ಗಂಡ ನನ್ನ ಬಿಟ್ಟು ಹೊರಟು ಹೋದ್ರಲ್ಲ. ಅವರನ್ನು ನೀವು ಸರಿಯಾಗಿ ನೋಡಿಕೊಳ್ತಿದ್ರೆ ಇರ್ತಿದ್ರಲ್ಲ. ಯಾರು ಹೇಳಿದ್ದು? ಗಂಡನ ಹೇಗೆ ನೋಡಿಕೊಳ್ಬೇಕಂತ ನನಗೆ ಗೊತ್ತುಂಟು. ನೀನು ಶನಿ ಹಿಡಿದವಳು, ನೀನು ಮಾಟ ಹಿಡಿದವಳು, ನೀನು ಹಣವರಗೆಟ್ಟವಳು, ನೀನು ಸತ್ತವಳು. ನೀನು ಸತ್ತಲ್ಲ ಸತ್ತೇ ಹೋಗ್ಬೇಕು. ಯಾಕೆ ಕೇಳು? ನಿನ್ನ ಜಾತಕವೇ ಸರಿ ಇಲ್ಲ. ನೀನ್ ಯಾವ ದೋಷ ಹುಟ್ಟಿದ್ಯಾ? ಇಲ್ಲ ಅಂತಾದ್ರೆ ಈ ಪಾಪ ಮೊನ್ನೆ ನಾನು ಹೋಗಿ ಒಂದು ಮಾತಾಡುವಾಗ ಒಂದು 25 ಸಂಸ್ಕೃತ ಶ್ಲೋಕ ಇಷ್ಟು ಚಂದ ಹೇಳಿದ್ದಾನೆ ಗೊತ್ತುಂಟ. ಹೌದಾ? ಅಂತವ ಈಗ ಒಂದೂ ಮಾತಾಡುದಿಲ್ಲ. ಅರ್ಥ ಎಂತದ್ದು? ನಿನ್ನಂತವನ ಕೈ ಹಿಡಿದೇ ಇವ ಮೂಗಲಾರದು. ಮೊದಲು ಒಳ್ಳೆ ಅಲ್ವಾ ಮಾತಾಡ್ತಾ ಇದ್ದೆ ಅಲ್ಲ, ಪ್ಯಾಪೆ ಅಲ್ವಾ ಅಂತ ಮಾತಾಡುವಂತ ವ್ಯಕ್ತಿ ಈಗ ಮಾತಾಡುದಿಲ್ಲ. ನನ್ನ ಗಂಡದನ್ನು ಬಿಟ್ಟು ಹೋದ. ಇದಕ್ಕೆಲ್ಲ ಕಾರಣ ನೀನು. ಇನ್ನು ಅರೆಗಳಿಗೆ ಈ ಮನೆಗೂ ನಿನಗೂ ಯಾವ ಸಂಬಂಧ ಇಲ್ಲ. ಈ ಗಂಟನ್ನು ಹೊತ್ತುಕೊಂಡು ನಡೆ ಇಲ್ಲಿದ ಚಿಕ್ಕವ್ವನೆಂದು ಕರೆದರು ನಾನು ತಗುದೇ ನಾನು ಮಾಡ್ಪೆನೋ ಮುಗಳ ಪತಿ ದಿಕ್ಕಿಲ್ಲದ ಬಲೆ ತಂದೆಯು ಬೇಡ ಮುಂದಾರು ಗತಿಯಿಲ್ಲ ನೊಂದುಕೊಂಡಿಯನು ನಾನು ನನ್ನ ಗಂಡ ಹೋದ್ರಪ್ಪ. ನೆಲೆಯಿಲ್ಲದೆ ಮುಂದೆ ಬದುಕಲಾರೆನು ಮುಂದೆ ಬದುಕಲಾರೆನು ಚಿಕ್ಕವೇ ಚಿಕ್ಕವೇ ನೀವು ಆ ರೀತಿ ಹೇಳಬಾರ್ದು. ನನಗೆ ಎಷ್ಟು ಬೇಕಾದ್ರೂ ಆ ರೀತಿ ಹೇಳುದಿಲ್ಲ. ಮತ್ತೆ ಹೇಗೆ ಹೇಳ್ಬೇಕು? ಹೇಳಿಕೊಡು. ನನಗೆ ಎಷ್ಟು ಬೇಕಾದ್ರೂ ಹೊಡೀರಿ, ನೀವು ಹಿಂಸೆ ಮಾಡಿ, ಮನೆಯನ್ನು ಬಿಟ್ಟು ಹೋಗಬೇಡ ಅಂತ ಒಂದು ಮಾತನ್ನು ನೀವು ಹೇಳಬಾರ್ದು. ತಂದೆಯನ್ನು ನಾನು ಕಳೆದುಕೊಂಡವಳು, ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನೀವು ನನ್ನನ್ನು ಬಿಟ್ಟು, ನನ್ನ ಕೈ ಬಿಟ್ಟು ನನಗೆ ಯಾರು ಗತಿ ಚಿಕ್ಕಮ್ಮ? ಇದುವರೆಗೆ ನೀವು ಶಂಕರ ಇಲ್ಲ ಪೂಜೆ ಮಾಡ್ತಾ ಇದ್ದೆಲ್ಲ ಆಗ ಟಣ ಟಣ ಅಂತ ಯಾರ ನಿದ್ದೆ ಕಡಿಸಲಿಕ್ಕೆ ಒಂದು ಗಂಟೆ ಮಾಡಿದ್ದು, ಒಂದು ಜಾಗಟೆ ಮಾಡಿದ್ದು. ಹಣೆ ಬರಕ್ಕೆ ನಿನ್ನ ಚಿಕ್ಕಮ್ಮ, ನೀವು ಹೇಳಿದ ಎಲ್ಲಾ ಕೆಲಸವನ್ನು ಮಾಡ್ತೇನೆ. ನೀವು ಹೇಳಿದ ಯಾವಾಗ ಮಾಡಿದ್ದಿ? ಅಯ್ಯೋ, ಇವೊಬ್ಬ ಹೆಂಡತಿಗೆ ಒಬ್ಬ ಸುಮ್ಮ ನಿಂತುಕೊಂಡಿದ್ದಾನೆ. ಮೈ ಮುಟ್ಟಬೇಡ, ನನ್ನ ಮೈ ಮುಟ್ಟಬೇಡ. ನನಗೆ ಈಗ ಬರ್ತದೆ. ನನಗೆ ಯಾರು ಗತಿ ಇಲ್ಲ. ಅವರಿಗೆ ನಿನಗೆ ಗತಿ ಉಂಟು. ಒಳ್ಳೆ ದೊಡ್ಡ ಮಾವಿನ ಮರ ಉಂಟಲ್ಲ, ಅದೇ ಗತಿ. ಹಾಗೆ ಹೇಳಬಾರ್ದು ಚಿಕ್ಕಮ್ಮ. ಅವರಿಗೆ ಮಾತು ಬರುವುದಿಲ್ಲ. ಅವರು ಹೇಳಿದಂತ ಮಾತು ನನಗೆ ಅರ್ಥವಾಗುವುದಿಲ್ಲ. ನೀನು ಮಾಡಿದ ಅಷ್ಟುಂಟು. ಮತ್ತೆ ಈ ಮನೆಯನ್ನು ಬಿಟ್ಟು ಆ ಕಾಡದಾರಿಯಲ್ಲಿ ನಾನು ಹೇಗೆ ಜೀವನ ಸಾಗಿಸುವುದವರನ್ನು ಕಟ್ಟಿಕೊಂಡು ನನಗೆ ಅದು ಗೊತ್ತಿಲ್ಲ. ಮನೆಯಿಂದ ಹೋಗ್. ಯಾವ ಜಾತಿ ಇದು ಅಂತ. ಇವತ್ತಿನಿಂದ ಈ ಮನೆಗೂ ನಿನಗೂ ನನಗೂ ಯಾವ ಸಂಬಂಧವಿಲ್ಲ. ಇದು ಮನೆ ನನ್ನದು. ನಿನ್ನ ಅಮ್ಮ ಮೊದಲೇ ಹೋಗಿದ್ದಾರೆ, ಅಪ್ಪ ಎಲ್ಲಿಗೋ ಹೋದ. ಇನ್ಯಾರು ನನ್ನ ಕುಟುಂಬದವರು ಯಾರಿದ್ದಾರ? ಹೋಗಲಿಲ್ಲ. ಹೋಗು. ನಾನು ಹೋಗುವುದಿಲ್ಲ. ಇದೆಂತದ್ದು ಗೊತ್ತುಂಟು? ನೀನು ಮಾಡಿದ ಕರ್ಮ. ಹೋಗಲಿಲ್ಲ. ಇನ್ನೀ ಮನೆ ಈ ಕಡೆಗೆ ತಲೆ ಹಾಕಿ ಮಲಗಿದ್ರು ಉಂಟಲ್ಲ. ಹೋಗ ಕಟ್ಟಿಕೊಂಡು ಹೋಗಿಲ್ಲ. ಹೋಗ. ಏನು ಹೌದಲ್ಲ? ಶಾಪ ಕೊಟ್ಟದಲ್ವ? ಉತ್ತಮವರು ಶಾಪ ಕೊಟ್ಟರು ನನಗೆ. ಮುಗೀತಾ? ಇನ್ನುಂಟಾ? ನಿನ್ನ ಶಾಪ ನನಗೆ ತಟ್ಟಲಿಕ್ಕೆ ಉಂಟ. ಶಾಪ ಕೊಡ್ಬೇಕಾ ಏನಾದ್ರು ಹೇಳಬೇಕು. ನೀ ಪ್ಯಾಂಟ್ ಹೇಳಿ ಶಾಪ ತಟ್ಟುದಿಲ್ಲ, ಆಯ್ತಾ? ಬಳಿ ಏನಯ್ಯ? ಇದು ಊರು ಯಾವುದಯ್ಯ? ಗೊತ್ತಿಲ್ಲ ಅಲ್ಲ? ನಿಮ್ಮಲ್ಲಿ ಮಾತಾಡೋ ಸಮಯ ಇಲ್ಲ.
ಬರ್ತೇನೆ ಆಯ್ತಾ ಅಮ್ಮ ಏನು ಕುಡುದಿಲ್ಲಪ್ಪ ಉರಿದುದು ಮನ ಮಠವಲ್ಲವೋ ಬರಿದಾಯಿತು ಮಮ ಜೀವನ ಕಟ ಕಟ ತರಕಿತು ಫಲತಾಯಲ್ಲದ ತರಳಿಗೆ ಹಿಂಸೆಗಳಿಂದಿಯ ಪರಿಚರ್ಯಗೆ ಶಿಕ್ಷೆಗಳ ದಿನದಲ್ಲಿ ಹರೇ ಪ್ರಭು, ಮನೆಯಿಂದ ಹೊರ ಬಂದವರು ನಾವು ಕಾಡು ದಾರಿಯಲ್ಲಿ ಅಲೆದಾಡುತ್ತಾ ಇದ್ದೇವೆ. ಏನು ಮಾಡುವುದೆನ್ನುವುದಾಗಿ ದಾರಿಯೇ ತೋಚುತ್ತಾ ಇಲ್ಲ. ನೀವಿದ್ದೀರಿ ಎನ್ನುವಂತಹ ವಿಶ್ವಾಸ ನನ್ನಲ್ಲಿ ಉಂಟು. ನನ್ನನ್ನು ರಕ್ಷಿಸುತ್ತೀರಿ ಎನ್ನುವಂತಹ ಭರವಸೆ ನನ್ನಲ್ಲಿ ಉಂಟು. ದೇವರ ಆಟವನ್ನು ಯಾರು ಬಲ್ಲವರಿಲ್ಲ, ಆತನ ಎದುರು ಯಾರು ನಿಲ್ಲುವವರು ಇಲ್ಲ. ದಯೆ ಇರಬೇಕು. ದಯೆ ಯಾವತ್ತೂ ಹರನ ದಯೆ ನನ್ನ ಮೇಲೆ ಇದೆ ಎನ್ನುವುದಾಗಿ ಭಾವಿಸ್ತಾ ಇದ್ದೇನೆ. ಇಲ್ಲಿ ಮರದ ಕೆಳಗಡೆ ನೀವು ಕುಳಿತುಕೊಳ್ಳಿ, ನಾನು ನೀರನ್ನು ಅರಸುತ್ತಾ ಮುಂದೆ ಹೋಗುತ್ತೇನೆ. ಬನ್ನಿ. ಬಳಿಕ ಯೋಚಿಸಿ ತಂದೆ ನೀಡಿದ ಶಿವಲಿಂಗವನ್ನು ಕೊಳದ ತಟದಲ್ಲಿ ಸ್ಥಾಪಿಸುತ್ತ ಒಲವಿನಿಂದಲೇ ಅರ್ಚಿಸುತ್ತ ದೂರದಿ ನೆಲೆಸೆ ಪರ್ಣ ಕುಟೀರ ನಿರ್ಮಿಸಿ ಬಾಳಿದಳು ಮುದದಿಗೆ ಅಲೆದಲೆದು ವನದ ಗರ್ಭದಲ್ಲಿ ತಾಲಲನೆ ಕಂಡಳು ಸರಸಿಯ ಯಾವ ನನ್ನ ತಂದೆ ಸಂಸಾರದ ಬಂಧನವನ್ನು ಬಿಟ್ಟು ತೀರ್ಥಯಾಟನೆಗೆ ಹೊರಟನು. ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಎಣಿಸುತ್ತಿದ್ದೆ ಹೇಗೆ, ಯಾಕೆ ಈ ತೀರ್ಥಯಾಟನೆ, ಯಾಕೆ ಈ ದೇವರ ಸ್ತುತಿ ಎನ್ನುವ ಹಾಗೆ, ಇದರಲ್ಲಿ ಏನು ಆನಂದವಿದೆ. ಆದರೆ ಈಗ ನನಗೆ ಅರ್ಥವಾಯಿತು, ದೇವರನ್ನು ಪೂಜಿಸಿದಲ್ಲಿ, ದೇವರನ್ನು ಸ್ತುತಿ ಮಾಡಿದಲ್ಲಿ ನಮಗೆ ಸಿಗುವಂತಹ ಆನಂದವೇ ಬೇರೆ, ಸಂತೋಷವೇ ಬೇರೆ ಎನ್ನುವ ಹಾಗೆ. ಇಲ್ಲವಾದಲ್ಲಿ ಪಾಲಿಸಬೇಕಾದಂತಹ ನನ್ನ ಚಿಕ್ಕವೇ ನನಗೆ ಕಷ್ಟ ಕೋಟಲೆಯನ್ನು ಕೊಟ್ಟು ನನ್ನನ್ನು ಹೊರ ಹಾಕಿದಳು. ಮೂಗನನ್ನು ಮದುವೆ ಮಾಡಿಸಿದಳು. ಆದರೂ ಕೂಡ ನಾನು ಸಂತೋಷದಲ್ಲಿದ್ದೇನೆ. ಈ ಹೊತ್ತಿನಲ್ಲಿ ಉಡುವುದಕ್ಕೆ ಬೇಕಾದಂತಹ ವಸ್ತ್ರಗಳು ನನಗಿಲ್ಲ, ಉಣ್ಣುವುದಕ್ಕೆ ಮೃಷ್ಟಾನ್ನ ಭೋಜನ ನನಗಿಲ್ಲ, ಉಳಿದುಕೊಳ್ಳುವುದಕ್ಕೆ ಅರಮನೆ ಇಲ್ಲ. ಆದರೂ ಇದರಲ್ಲಿ ಸಂತೋಷವನ್ನು ಪಡುತ್ತಿದ್ದೇನೆ. ಕಾರಣ ನನ್ನ ತಂದೆ ಕೊಟ್ಟಂತಹ ಆ ಶಿವಲಿಂಗವನ್ನು ನಾನು ಪೂಜಿಸುವುದರಿಂದ, ಶಿವನ ಭಕ್ತೆ ನಾನು ಆದುದರಿಂದ. ಆದ್ದರಿಂದಲೇ ತಿಳಿದವರು ಹೇಳಿದ್ದು, ಎಲ್ಲವೂ ಶಿವನೇ, ಶಿವನೇ ಸತ್ಯ, ಸತ್ಯನು ಶಿವನೇ, ಅವನೇ ಸುಂದರನು ಎನ್ನುವ ಹಾಗೆ. ಆದ್ದರಿಂದ ತಂದೆ ಕೊಟ್ಟಂತಹ ಶಿವಲಿಂಗವನ್ನು ನಮ್ಮ ಪರ್ಣ ಕುಟೀರದಲ್ಲಿಯೇ ಕಾಣುತ್ತಿರುವಂತಹ ಆ ಸರಸ್ಸಿಯ ತಟಾಕದಲ್ಲಿ ಹಾಗೆ ನೆಲೆಗೊಳಿಸಿದವಳಿದ್ದೇನೆ. ಬೇಕಾದಂತಹ ಸುಮಗಳನ್ನು ತರಬೇಕಾಗಿದೆ, ಪೂಜೆ ಮಾಡುವುದಕ್ಕೆ ಬೇಕಾಗಿ ಆ ಸುಮಗಳನ್ನು ಕೊಯ್ಯುವುದಕ್ಕೆ ಬೇಕಾಗಿ ಹೊರಡುತ್ತೇನೆಂತೆ ಆ ಕಡೆಗೆ. ಕಿರುಕಾಗಳನ್ನು ಕಾಣುತ್ತ ಹರುಷದಲ್ಲಿ ಕೈಯನ್ನು ಪಿಡಿಯಲು ಹೊಳೆಯ ಚೋದ್ಯದಲ್ಲಿ ಏನಿದು? ಎರಡು ಗೋಲಾಕೃತಿಯಾದಂತಹ ಕಲ್ಲುಗಳು, ವಿಶೇಷವಾದಂತಹ ಕಲ್ಲುಗಳು. ನೋಡುತ್ತಿದ್ದಂತೆ ನನ್ನ ಕರಗಳನ್ನು ಸೇರುತ್ತಾ ಇದೆ. ಹರಳು ಕಲ್ಲು ಅಲ್ಲ ಇದು,
ಕಲ್ಲು ಹರಳು, ಇದಕ್ಕೆ ಚೈತನ್ಯ ತುಂಬುತ್ತಾ ಇದೆ. ಸರಿ ಸರಿ, ಈ ಕ್ಷಣದಲ್ಲಿಯೇ ಈ ಗೋಲಾಕೃತಿಯಾದಂತಹ ಕಲ್ಲುಗಳನ್ನು ಹಾಗೆ ಎಸೆದು ಬಿಡುತ್ತೇನೆ. ಶಿವಪೂಜೆಗೆಂದು ನಾನು ಸುಮವನ್ನು ಕೊಯ್ಯುವುದಕ್ಕೆ ಹೋದಂತಹ ಸಂದರ್ಭದಲ್ಲಿ ನನ್ನ ಕಾಲಿಗೆ 2 ಕಲ್ಲುಗಳು ತಾಗಲ್ಪಟ್ಟಿತ್ತು. ನೋಡುತ್ತಿದ್ದಂತೆ ಆ ಗೋಲಾಕೃತಿಯ ಕಲ್ಲುಗಳು ನನ್ನ ಕರವನ್ನು ಬಂದು ಸೇರಿದವು. ನೋಡುತ್ತಿದ್ದಂತೆ ಆ ಕಲ್ಲುಗೆ ಚೈತನ್ಯ ತುಂಬಿತು. ಮತ್ತೆ ನೋಡುತ್ತೇನೆ, ಈರುವರು ಬಾಲರು ನನ್ನ ಕಣ್ಣ ಮುಂಭಾಗದಲ್ಲಿ ನೀವು ಬಂದು ನಿಂತಿದ್ದೀರಾ. ಆ 2 ಕಲ್ಲುಗಳೇ ನೀವೇ. ನನಗೆ ಆಶ್ಚರ್ಯವಾಗುತ್ತಾ ಇದೆ. ಏನು ಕಲ್ಲಿಗೊಂದು ಜೀವ ತಳೆದು ಈ ರೀತಿಯಾಗಿ ಕಣ್ಣ ಮುಂಭಾಗದಲ್ಲಿ ನಿಲ್ಲಬೇಕಿದ್ರೆ ನೀವು ಯಾರು, ನಿಮ್ಮ ಕಥೆ ಏನು, ನಿಮ್ಮ ಪರಿಚಯ ಏನು, ಎಲ್ಲವನ್ನು ಹೇಳಬಹುದೇ ನನ್ನಲ್ಲಿ? ಶುಭವಾಗಲಿ. ಆಶ್ಚರ್ಯವೇನು ಕಾಣಬಹುದು. ಯಾಕೆ ಶಿಲೆಯಾಗಿದ್ದವರು ನಾವು. ಹೌದು, ನಿಮ್ಮಿಂದ ಪುನಃ ನಾವು ಈ ರೂಪವನ್ನು ಪಡೆದುಕೊಂಡಿದ್ದೇವೆ. ನಾವು ಯಾರೋ ಎಂಬ ಹಾಗೆ ಪ್ರಶ್ನೆಯನ್ನು ಮಾಡುತ್ತಾ ಇದ್ದೀರಾ. ಹೌದು, ನಾವು ಸಾಮಾನ್ಯರಲ್ಲ. ಮತ್ತೆ ದರೆಯಳು
ಹೆಸರುವಾಸಿಯಾದಂತಹ ಕೃತುಪುರ ಅಲ್ಲಿ ಅರಸನಾದಂತಹ ಧರ್ಮನ ಮಕ್ಕಳು ನಾವು ಇರುವರು ಸುರತ ಹಾಗೂ ಸುಪತ ಎನ್ನುವ ಹಾಗೆ ಋತುಪುರದ ಧರ್ಮರಾಜನ ಮಕ್ಕಳು ನಾವಿರುವರು. ನೀವು ಹೀಗಾಗುವುದಕ್ಕೆ ಕಾರಣ ಏನು? ಬಲವಾದ ಕಾರಣವುಂಟು. ತನ್ನ ಮಕ್ಕಳು ಎಲ್ಲರಂತ ಆಗಬಾರದು, ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು ಎನ್ನುವಂತ ಉದ್ದೇಶದಿಂದ ನನ್ನ ತಂದೆಯವರು ಯೋಗ್ಯವಾದ ಗುರುಮಠಕ್ಕೆ ನಮ್ಮನ್ನು ಕಳುಹಿಕೊಟ್ಟರು. ಸರಿ, ಕಳುಹಿಕೊಟ್ಟದೇ ತಡ. ಆದರೆ ಏನು ಮಾಡೋಣ ತಾಯೇ, ನಮ್ಮ ಪುರದ ಮಂತ್ರಿ ಒಬ್ಬ ಇದ್ದಾನೆ, ರವಿತೇಜ ಎನ್ನುವ ಹಾಗೆ. ಅವನು ಆಡಳಿತದ ದುರಾಸೆಯಿಂದ, ಅಧಿಕಾರದ ದುರಾಸೆಯಿಂದ ನಾವು ಗುರುಮಠಕ್ಕೆ ತೆರಳಿದ ನಂತರ ನನ್ನ ತಂದೆಯನ್ನು ಮೋಸದಿಂದ ವಂಚಿಸಿ ಕೊಂದ ತಾಯೇ. ಇದನ್ನು ತಿಳಿದ ಗುರುಗಳು ಏನು ಮಾಡಿದರು ಗೊತ್ತೇ? ಏನು ಮಾಡಿದ್ರು? ತಿಳಿದು ಗುರುಗಳು ತೈಸೆ ನಮ್ಮನ್ನು ಹೊರದೆಡಿಗೆ ಕಳುಗಲು ಹಳ್ಳತನಿಯುವನರಿಯುತ್ತ ಬೆದರಿದರು. ಬಳಿಕ ಮೋಸದಿ ಮಂತ್ರವಾದಿಯ ಬಳಸಿದ ಮನುಷ್ಯನಿಗೆಯಾಗಿದೆ. ಸೆಳೆಯಲ್ಲಿ ಮುಟ್ಟಲಿ ದಿನ ಗಳಿಸಿದೆವು ನಾವು ಮೊದಲು. ಭವಿಷ್ಯದ ಬಗ್ಗೆ ಯೋಚಿಸಿ ನಮ್ಮನ್ನು ಅರಮನೆಯತ್ತ ಕಳಿಸಿದರು. ನಮ್ಮ ಬರುವಿಕೆಯನ್ನು ಕಂಡಂತಹ ಮಂತ್ರಿಯು ನಮ್ಮಿಂದೇನಾದರೂ ತೊಂದರೆಯಾಗಬಹುದು ಎನ್ನುವ ಕಾರಣಕ್ಕೆ ಬೇಕಾಗಿ ಮಂತ್ರವಾದಿಯನ್ನು ಕರೆಸಿದ. ಮಾಟ ಮಂತ್ರದ ಮುಖೇನ ನಮ್ಮನ್ನು ಕಲ್ಲಿನ ರೂಪಕ್ಕೆ ತಂದಿಟ್ಟ. ಇಂದು ನಿಮ್ಮ ಸ್ಪರ್ಶದಿಂದ ನಾವು ನಿಜ ರೂಪಕ್ಕೆ ಬಂದಿದ್ದೇವೆ ಅಮ್ಮ. ಓ, ಈಗ ನಾನು ಸ್ಪರ್ಶ ಮಾಡಿದಾಕ್ಷಣವೇ ಕಲ್ಲಾಗಿದ್ದಂತಹ ನೀವು ಈ ರೂಪವನ್ನು ತಾಳಿದ್ದೀರಿ. ಹೌದು ತಾಯಿ. ನಿಮ್ಮ ಹೆಸರು ಸುರತ ಹಾಗೂ ಸುಪತ ಎನ್ನುವ ಹಾಗೆ. ತಾಯೇ, ನಮ್ಮ ಕತೆ ಹೀಗೆ. ಆಶ್ಚರ್ಯಚಕಿತರಾಗಿದ್ದೇವೆ ನಾವು ಕೂಡ. ಯಾಕೆ ಈ ದಟ್ಟವಾದ ಕಾಡ ಮಧ್ಯೆ ನೀವು ಓರ್ವರೇ ಸುತ್ತಾಡುತ್ತಾ ಇದ್ದೀರಾ? ನೀವ್ಯಾರು? ನಿಮ್ಮ ಹೆಸರೇನು? ನಿಮ್ಮ ಹಿನ್ನೆಲೆ ಏನಮ್ಮ? ನಿಮ್ಮ ಕಥೆಯನ್ನು ಹೇಳಿದಿರಿ. ನನ್ನ ಸ್ವಾರ್ಥದ ಕಥೆಯನ್ನು ಸತ್ಯವತಿಯು ಪರಮಾರ್ಥದಿ ತಾನಗುತ್ತೆಂದಳು. ಮೂರ್ತದಿ ನಮಗಾರು ದಿಕ್ಕಿಲ್ಲ, ಮೂರ್ತದಿ ನಮಗಾರು ದಿಕ್ಕಿಲ್ಲ. ಮಾತೆಯೇ ವ್ಯರ್ಥ ದ್ವೇಷದಿ ಬಂದುದಿಗೋಳು, ಮಾತೆಯೇ ವ್ಯರ್ಥ ದ್ವೇಷದಿ
ದೇಶದಿ ಬಂದುದಿ ಗೋಳು ಸ್ವಾರ್ಥದ ಮತೆ ಕೇಳಿ ಸತ್ಯವತಿಯೋ ಆ ಆ ಓನೆ ಓನೆ ಆ ನಿಮ್ಮ ಕಥೆಯನ್ನು ನಾನು ಸರಿಯಾಗಿ ಕೇಳಿದೆ. ನಿಮ್ಮ ಕಥೆಯಲ್ಲಿ ಅಡಗಿರುವುದು ಸ್ವಾರ್ಥವೇ. ಇದು ನಿಮ್ಮ ಮಂತ್ರಿಯ ಸ್ವಾರ್ಥ. ಖಂಡಿತ. ಹಾಗಂತ ಹೇಳಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಅವರದ್ದೇ ಆದಂತಹ ಒಂದು ಕಥೆ ಅಂತ ಇರ್ತದೆ, ಜೀವನದ ಕಥೆ. ನನ್ನ ಜೀವನದಲ್ಲಿಯೂ ಒಂದು ಕಥೆ ಇದೆ. ಆ ಕಥೆಯಲ್ಲೂ ಒಂದು ಸ್ವಾರ್ಥವಡಗಿದೆ. ಏನಮ್ಮ? ನನ್ನ ಕಥೆಯನ್ನು ಕೇಳುತ್ತೀರಾ? ದೇವಣ್ಣ ಭಟ್ಟರ ಮಗಳು ನಾನು ಸತ್ಯವತಿ ಎನ್ನುವ ಹಾಗೆ. ಆದರೆ ನನ್ನನ್ನು ಪಾಲಿಸಬೇಕಾದಂತಹ ನನ್ನ ಚಿಕ್ಕಮ್ಮ ಕಾಲಕಂಠಿ ಪ್ರತಿನಿತ್ಯವೂ ನನ್ನನ್ನು ದ್ವೇಷಿಸುವುದಕ್ಕೆ ತೊಡಗಿದಳು. ಚಿತ್ರಹಿಂಸೆಯನ್ನು ಕೊಡುವುದಕ್ಕೆ ಪ್ರಾರಂಭಿಸಿದಳು. ನಂತರ ಮೂಕನೋರ್ವನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟಳು. ಆ ಬಳಿಕ ಗಂಡ ಹೆಂಡತಿಯಾದಂತಹ ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದಳು. ಅವಳಲ್ಲಿ ಏನು ಸ್ವಾರ್ಥ ಅಡಗಿತ್ತೋ ನನಗೆ ತಿಳಿಯದು. ಹೆಣ್ಣು ಎನ್ನುವಂತಹ ಮಮಕಾರವನ್ನು ತೋರದೆ ನಮ್ಮನ್ನು ಹೊರಗೆ ಹಾಕಿದಳು. ಏನಾದರೂ ಒಂದು ನಮಗೆ ಕುಳಿತುಕೊಳ್ಳುವುದಕ್ಕೆ ತಾಣ ಬೇಕು, ಇರುವುದಕ್ಕೆ ಒಂದು ಆಶ್ರಯ ಬೇಕು ಎನ್ನುವ ಹಾಗೆ ಹುಡುಕುತ್ತಾ ಹುಡುಕುತ್ತಾ ದಟ್ಟವಾದಂತಹ ಅರಣ್ಯವನ್ನು ಬಂದು ನಾವು ಸೇರಿದೆವು. ಈ ಸೇರಿದಂತಹ ಸಂದರ್ಭದಲ್ಲಿ ಅಲ್ಲಿ ಕಾಣುತ್ತಿರುವಂತಹ ಎಲೆ ಮನೆ ಇದೆಯಲ್ವಾ, ಅದು ನಮ್ಮ ಮನೆ. ಆ ಪರ್ಣಕುಟೀರದಲ್ಲಿ ನಾವು ಆಶ್ರಯವನ್ನು ಪಡೆಯುತ್ತಾ ಇದ್ದೇವೆ. ತಂದೆ ಕೊಟ್ಟಂತಹ ಶಿವಲಿಂಗವನ್ನು ಪೂಜಿಸುವುದಕ್ಕೆ ಬೇಕಾಗಿ ಇತ್ತ ಕಡೆಗೆ ಬಂದವಳು ನಾನು. ಸುಮವನ್ನು ಅರಸಿಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ಹರಳು ನನ್ನ ಕಾಲಿಗೆ ತಾಗಿತ್ತು. ಪರಿಣಾಮವಾಗಿ ನೀವು ಉದಿಸಿದಿರಿ. ಇದು ನನ್ನ ಜೀವನದ ಕಥೆ.
ಬಯಸಿದ್ದೆಲ್ಲವನು ತಂದು ಶರಣ ಕೊಟ್ಟಿಪೆವು ಗೀಳು ಅಮ್ಮ ಯಾಕೆ ಹೇಳಿ? ಮರುಜನ್ಮ ಕೊಟ್ಟವರು ನೀವು, ಮರುಜನ್ಮ ಕೊಟ್ಟಂತಹ ನೀವು ನಮಗೆ ತಾಯಿಯ ಸಮಾನ. ನೀವು ಒಂದು ಮಾತನ್ನು ಹೇಳಿದಿರಿ, ನನಗೆ ಯಾರೂ ಇಲ್ಲ ಎನ್ನುವ ಹಾಗೆ. ಆ ಭಾವನೆ ಬೇಡ ತಾಯಿ. ಇನ್ನು ಮುಂದಕ್ಕೆ ನಿಮ್ಮ ಸೇವೆಯನ್ನು ಮಾಡುತ್ತಾ ಈ ಅಮ್ಮನ ಸೇವೆಯನ್ನು ಮಾಡುವುದಕ್ಕೆ ಈ ಮುದ್ದಿನ ಮಕ್ಕಳು ಯಾವತ್ತೂ ಸಿದ್ಧರಾಗಿರುತ್ತಾರೆ. ನಿಮ್ಮ ಮಕ್ಕಳಂತೆ ಸದಾ ನಿಮ್ಮ ಬೆನ್ನ ಹಿಂದೆ ನಾವಿರ್ತೇವೆ. ಹೌದು. ಅಂದ್ರೆ ಈ ಪ್ರಪಂಚದಲ್ಲಿ ಯಾವುದನ್ನೂ ಬೇಕಾದರೂ ಬಯಸಿ ಅದನ್ನು ಕ್ಷಣ ಮಾತ್ರದಲ್ಲಿ ತಂದು ನಿಮ್ಮ ಪಾದ ಮೂಲಕ ಒಪ್ಪಿಸುವರೆ ನಾವು ಸಿದ್ಧರಿದ್ದೇವೆ. ಆದ್ರೆ ಒಂದು ಮಾತು ಅಮ್ಮ, ಸಂತೋಷವಾಯಿತು. ಉಳಿದುಕೊಳ್ಳುವುದಕ್ಕೆ ಯಾವುದೇ ಜಾಗ ಕೂಡ ನಮಗೆ ಇಲ್ಲ. ಹಾಗಾಗಿ ನಿಮ್ಮಿಂದ ಆಶ್ರಯವನ್ನು ಬಯಸುತ್ತಾ ಇದ್ದೇವೆ. ಆಶ್ರಯ ಬೇಕೇ ನಿಮಗೆ? ಖಂಡಿತ. ನಿಮ್ಮ ಮಾತುಗಳನ್ನು ಕೇಳಿ ಸಂತೋಷವಾಯಿತು. ಮಕ್ಕಳಿಲ್ಲದಿದ್ದರೂ ಕೂಡ ನನಗೆ ಮಕ್ಕಳ ರೂಪದಲ್ಲಿ ಬಂದು ನೀವು ಆಶ್ವಾಸನೆಯನ್ನು ಇತ್ತವರು. ಆದ್ರೆ ಇನ್ನು ಆಶ್ರಯ ಬೇಕು ಅಂತ ಕೇಳ್ತಾ ಇದ್ದೀರಿ. ಖಂಡಿತ. ನಾನಾಗಿಯೇ ಆಶ್ವಾಸನೆಯನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ನನಗೊಬ್ಬ ಗಂಡ ಅಂತ ಇದ್ದಾರಲ್ವಾ, ಗಂಡನಲ್ಲಿ ಒಂದು ಮಾತನ್ನು ಕೇಳಿದ್ರೆ ನಿಮ್ಮಲ್ಲಿ ನಾನು ಆಶ್ರಯ ಕೊಡ್ತೀನಿ ಎನ್ನುವ ಹಾಗೆ ಹೇಳಿದ್ರೆ ಅವರು ಒಂದು ವೇಳೆ ಒಪ್ಪಿಗೆ ಕೊಡದಿದ್ದರೆ, ಹಾಗಾಗಿ ಗಂಡನಲ್ಲಿ ಕೇಳಿ, ನನ್ನ ಪತಿದೇವರಲ್ಲಿ ಕೇಳಿ ಅವರು ಒಪ್ಪಿಗೆ ಕೊಟ್ಟರು ಎಂದಾದ್ರೆ ನಿಮಗೆ ಆಶ್ರಯವನ್ನು ಕೊಡಬಹುದು. ಖಂಡಿತ ಖಂಡಿತ. ಆದ್ರೆ ಈ ಸಂದರ್ಭದಲ್ಲಿ ಅರಸನಾಗಿ ಮೆರೆಯುವ
ನನ್ನ ಯೋಗ್ಯ ಭಾಗ್ಯ ಅಲ್ಲ, ನನ್ನ ಬುದ್ಧಿವಂತಿಕೆ. ಈ ಮೊದಲು ಇದ್ದವ ಧರ್ಮ, ಅವನ ಕರ್ಮ, ಅಧರ್ಮ, ಅನ್ಯಾಯವನ್ನು ಅವನು ತಿಳಿದವನಲ್ಲ. ಧರ್ಮ ಪಥದಲ್ಲಿಯೇ ಮುಂದುವರಿತಾ ಇದ್ದವನು. ಎಲ್ಲ ನಾಡಿನ ಪ್ರಜೆಗಳೆಲ್ಲ ಹೇಳುವುದು ಹೇಗೆ? ಅರಸ ಇದ್ದಾನೆ, ಅವನು ತಿಂದುಂಡು ಮಲಗಿ ಸಾಯುವುದಕ್ಕೆ ಎನ್ನುವ ಹಾಗೆ. ಯಾಕಂದ್ರೆ ಆತ ದುರ್ಬಲನಾಗಿದ್ದ. ದುರ್ಬಲನಾದವನು ಒಂದು ನಾಡನ್ನು ಆಳಬೇಕಾದವನು. ಆ ರೀತಿ ಇರುವುದು ಸರಿಯಲ್ಲ. ಏನಾದರೂ ಪರರು ನಮ್ಮ ಪುರಕ್ಕೆ ಆಗಮಿಸಿ ಕಾಳಗವನ್ನು ಕೊಟ್ರೆ ಎದುರಿಸುವ ಭಟರು ಯಾರೂ ಇಲ್ಲ. ಅರಸನಾದವನಿಗೆ ಏನು ಆಗುವುದಿಲ್ಲ. ಇನ್ನೇನು ನಾವು ಪುರ ಬಿಡ್ತೇವೆ ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದರು. ನಾನು ಮನಸ್ಸಿನಲ್ಲಿ ತಿಳಿದೆ, ಇವನು ಇದ್ದು ಏನು ಪ್ರಯೋಜನ ಇಲ್ಲ, ಇವನನ್ನು ಕೊಲ್ಲಬೇಕು ಎನ್ನುವ ಹಾಗೆ. ಆ ನಿಟ್ಟಿನಲ್ಲೇ ಅವನನ್ನು ಕೊಂದಿದ್ದೇನೆ. ಸ್ವಾಮಿ, ಅರಸನನ್ನು ಮಾತ್ರ ಕೊಂದದ್ದಲ್ಲ, ಇಬ್ಬರು ಮಕ್ಕಳಿದ್ದು ಅವರನ್ನು ಮಾಯೆಯಿಂದ ಕಾಡಿನಲ್ಲಿ ಹೋಗಿ ಕಲ್ಲನ್ನಾಗಿಸಿದ್ದೇನೆ. ಇದು ನನ್ನ ಆಧಿಪತ್ಯ. ಈ ಕೃತುಪುರದಲ್ಲಿ ನನ್ನನ್ನು ಹೇಳುವವರು ಕೇಳುವವರು ಯಾರು ಇಲ್ಲ. ಹೌದು, ಅದುವೇ ಸಾಧನೆ. ಅರಸ ಇನ್ನಿಲ್ಲ, ನಾನೇ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಸ್ವಾಮಿ, ಕಲ್ಲಾಗಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಉಂಟಾ? ನನ್ನ ಬುದ್ಧಿವಂತಿಕೆ, ಮಂತ್ರಿಯಾಗಿದ್ದವನು ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಇಷ್ಟು ಸಾಕಾಗುವುದಿಲ್ಲ. ನನ್ನ ಆಧಿಪತ್ಯವನ್ನು ಇಲ್ಲಿ ಮಾತ್ರ ಕೇಂದ್ರೀಕರಿಸುವುದಲ್ಲ, ಸಕಲವೂ ಕೂಡ ನನ್ನದೇ ಆಗಬೇಕು. ನಾನೇ ಅರಸನಾಗಬೇಕು. ಆದ ಕಾರಣ ದಿಗ್ವಿಜಯವನ್ನು ಕೈಗೊಂಡು ಮುಂದುವರಿಯುತ್ತೇನೆ. ಶರಣ ಪಿನಾಗಿ ಶರಣರಿತ ಸತ್ಯವತಿ ಪೂಜೆಗೆ ಬರುತ್ತಲಿದ್ದಳು ಭಕ್ತಿ ಭಾವದ ಶರದಿಯಾಗಿ. ಶರಣ ಗಂಗಾ ಪುರಗರ ಶಹಿದರ ಕಂಡನೋ ರವಿ ವರದಿ ದುರ್ಗಾ ಮಾತಿಯಲ್ಲದೆ ಪಿರತು ದೈವಗಳೆನ್ನುತ್ತ ನುಡಿಗಳೆದಳೆರು ತಬಳ ನುಡಿಸಿದನೋ ನುಡಿಸಿದರು. ಈ ಕಾಡದಾರಿಯಲ್ಲಿ ಬರಬೇಕಾದ್ರೆ ಈ ನಾನುಗಳು ಪೂಜೆಯನ್ನು ಮಾಡ್ತಾ ಇದ್ದೀಯ. ಅದು ನೋಡಿದ್ರೆ ಶಿವದೇವರ ಕುರಿತಾಗಿ ಪೂಜೆಯನ್ನು ಕೈಯುತ್ತಾ ಇದ್ದೀಯ. ಇದು ನನ್ನ ಅಧೀನಕ್ಕೆ ಒಳಪಟ್ಟಂತಹ ಪ್ರದೇಶ. ಇಲ್ಲಿ ದುರ್ಗಾದೇವಿ ಅಲ್ಲದೆ ಅನ್ಯ ದೇವರನ್ನು ಪೂಜಿಸುವುದಕ್ಕೆ ನಿಷಿದ್ಧ ಎನ್ನುವ ಹಾಗೆ ಡಂಗೂರವನ್ನು ಸಾರಿದವನು ನಾನು. ಹೌದಾ?
ಯಾಕೆ ಆಗುವುದಿಲ್ಲ. ದುರ್ಗಾದೇವಿಯನ್ನೇ ಪೂಜಿಸಬೇಕು ಎನ್ನುವ ಹಾಗೆ ನಾನೇ ಡಂಗೂರವನ್ನು ಸಾರಿದವನು. ಆದ್ರೆ ಇವತ್ತಿನಲ್ಲಿ ನೋಡಿದ್ರೆ ನೀನು ಶಿವದೇವರ ಕುರಿತಾಗಿ ಪೂಜೆ ಮಾಡ್ತಾ ಇದ್ದೀಯಲ್ಲ. ಹೌದು. ಏನು ಏನು ಮಾಡ್ಲಿಕ್ಕಿಲ್ಲ ಅಂದ ಮೇಲೆ ಮುಗಿಯಿತು. ಅಯ್ಯ ದೊರೆಗೇಳು ನಿನ್ನ ಅರಿಯದಿ ಶಿವನನು ವರಭಕ್ತಿಗಳು ಪೂಜಿಸುತ್ತ ತರವಲ್ಲ ತಡೆಬುದು ದುರ್ಗೆಯೇ ಹರಪತ್ನಿಯೇ ತರವಲ್ಲ ತಡೆಬುದು ದುರ್ಗೆಯೇ ಹರಪತ್ನಿ ಬರಿದೇಕಿ ಬೆದರಿ ಬೆದರಳು ನೀರು ದೊರೆಗೇಳು ಏನು ನಿನ್ನದಾದಂತಹ ಆಂಗಿಕವಾದಂತಹ ಸೌಷ್ಠವ, ಮೌಖಿಕವಾದಂತಹ ಕಾಂತಿ ಇವನ್ನೆಲ್ಲ ಕಾಣುವಾಗ ನನಗೆ ಅರ್ಥವಾಯಿತು ನೀನೊಂದು ಊರಿನ ಅರಸ ಎನ್ನುವ ಸತ್ಯ ಇರಬಹುದೋ ಏನು. ನಾನಂತೂ ಶಿವಪೂಜೆಯಲ್ಲಿ ನಿರತಳಾಗಿದ್ದವಳು. ಶಿವಪೂಜೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಬಂದು ಆ ಶಿವಪೂಜೆಯನ್ನು ಮಾಡಬಾರದು, ದುರ್ಗಾ ಮಾತೆಯ ಪೂಜೆಯನ್ನು ಮಾಡಬೇಕೆನ್ನುವ ಹಾಗೆ ನೀನು ಹೇಳ್ತಾ ಇದ್ದೀಯ. ನಮಗೆ ಭೇದ ಯಾಕಯ್ಯ? ದುರ್ಗೆ ಯಾರವಳು? ಶಿವನ ಹೆಂಡತಿಯವಳು. ಶಿವನನ್ನು ಪೂಜಿಸಿದ್ರೆ ಅವಳನ್ನು ಪೂಜಿಸಿದ ಹಾಗೆ, ಅದರಲ್ಲಿ ಭೇದ ಕಲ್ಪಿಸುವುದಾದ್ರೂ ಯಾಕೆ? ಹಾಗಾಗಿ ಹೇಳ್ತಾ ಇದ್ದೇನೆ, ನಮ್ಮೊಳಗೆ ಭೇದ ಬೇಡ. ನೀನು ಕೂಡ ಪೂಜೆಗೆ ನಿರತನಾಗು. ನಿನಗೆ ದೇವರು ಈಗ ಅರಸ ಹೇಳಿದ ಮಾತನ್ನು ಕೇಳಲಿಕ್ಕೆ ನೀನಿಲ್ವ? ಕೇಳಲಿಕ್ಕಾಗುದಿಲ್ಲ. ನನ್ನ ಪುರದಲ್ಲಿ ಕೆಲವೊಂದು ಪದವಿ ಬರಿದಾಗಿದೆ. ಆ ಪದವಿಯನ್ನು ತುಂಬಬೇಕಾದ್ರೆ ನಿಮ್ಮಂತಹ ಉತ್ಸಾಹಿಗಳು ನನಗೆ ಬೇಕಾಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ. ಪರಿಚಯ ಸಿಕ್ಕಿತ? ಯಾರು ನೀವು? ಅಂದು ಕೊಂದೆಯಲ್ಲ, ಧರ್ಮನ ಮಕ್ಕಳು ನಾವಿರುವರು. ನೀವು ಸುರತ ಹಾಗೂ ಸುಪತ ಎನ್ನುವ ಹಾಗೆ. ಆದ್ರೆ ಮಕ್ಕಳಾದರೂ ಕೂಡ ನಿಮ್ಮಲ್ಲಿ ಪರಾಕ್ರಮ ಎನ್ನುವುದು ಎದ್ದು ಕಾಣ್ತಾ ಉಂಟು. ಆದ್ರೆ ಇವತ್ತಿನಲ್ಲಿ ನಿಮ್ಮ ಜೊತೆ ಹೋರಾಟಗೈದ್ರೆ ನೀವು ಸುಮ್ಮನೆ ಹತರಾಗುವುದು ಸರಿಯಲ್ಲ. ಆದ್ದರಿಂದ ನಿಮಗೆ ಆಶ್ರಯವನ್ನು ನಾನು ಕೊಡ್ತೇನೆ. ಮನೆಗೆ ಎರಡು ಬಗೆದ ನಿನ್ನಲ್ಲಿ ಏನೋ ಮಾತು ಪಾಪಿ.
ನೆಲೆಸಿರಿ ಕೊಲ್ಲಬೇಡಿರಿ ನಿಲ್ಲಿಸಿ ನಿಲ್ಲಿಸಿ, ಯಾಕೆ ನನ್ನನ್ನು ಕೊಲ್ಲದಿರಿ. ಅಲ್ಲ ದಿರಿ ತಮ್ಮಯ್ಯ, ನಮ್ಮ ಪದವಿಯನ್ನು ಕಿತ್ತುಕೊಂಡು ಈಗ ನಮಗೆ ಪದವಿ ಕೊಡ್ಲಿಕ್ಕೆ ಬರ್ತಿದ್ದಾನೆ. ನೀನು ಪದವಿ ಹಂಚುವೋಣ. ಹಾಗಲ್ಲ, ಹಾ. ಒಂದು ಉತ್ಸಾಹದಲ್ಲಿ ಹೇಳಿ. ಕೊಲ್ಲಬೇಡಿ, ನಿನಗೆ ಇದೇ ಮಾತು ಅಂದು ನನ್ನ ತಂದೆಯನ್ನು ಕೊಳ್ಳುವಾಗ ಸ್ವಲ್ಪ ಆಲೋಚನೆ ಮಾಡುತ್ತಾ ಇದ್ದಾರೆ. ನಿನಗೆ ಇಂಥ ಗತಿ ಬರುವುದಕ್ಕೆ ಅಸಾಧ್ಯ. ಈಗ ಕೊಲ್ಲಬೇಡಿ ಕೊಲ್ಲಬೇಡಿ ಹೇಗೆ? ತಮ್ಮಯ್ಯ, ನನ್ನದ್ದು ಮಾಡಿದ್ದು ಅಪರಾಧ ಆಯಿತು. ಅಪರಾಧವೇ? ಒಂದು ಒಳ್ಳೆ ಮನಸ್ಸು ಮಾಡಿ ತಮ್ಮಯ್ಯವಾಗಿ ನನ್ನನ್ನು ಕ್ಷಮಿಸಿ, ಎಲ್ಲಿಯಾದ್ರೂ ಹೋಗಿ ನಾನು ಒಂದು ಊಟವನ್ನು ಮಾಡಿ ಸರಿಯಾದ ನಿದ್ರೆಯನ್ನು ಮಾಡಿ. ನಿದ್ದೆ ಅಲ್ವ ನಿಂಗೆ? ನಿದ್ದೆ ಇಲ್ಲ, ಹೌದಾ? ತಲೆ ಬಿಸಿ ಅಷ್ಟು ಉಂಟು. ಇನ್ನಾದ್ರೂ ನಾನು ಬದುಕುವುದು ಧರ್ಮದ ಕಾರ್ಯ ಇನ್ನೂ ಮಾಡ್ತೀಯಾ? ಇಲ್ಲ, ಇನ್ನು ಧರ್ಮದಲ್ಲೇ ಹೋಗ್ತೇನೆ. ಹೌದಾ? ಹಾಗಾಗಿ ತಮ್ಮ ಶರಣು ಬಂದಿದ್ದೇನೆ. ಶರಣು ಬಂದವರನ್ನು ಶಿಕ್ಷಿಸುವಂತವರು ನಾವಲ್ಲ. ಹಾಗಾಗಿ ಇವ ನಮ್ಮ ಪುರಕ್ಕೆ ಅಗತ್ಯವಾದವನಲ್ಲ. ನಾನು ಇಲ್ಲೇ ಇರ್ತೇನೆ. ಅಮ್ಮ, ಒಂದು ಮಾತು, ಹೇಗೆ ಇವನನ್ನು ಕ್ಷಮಿಸಲೇ? ಶರಣು ಬಂದಿದ್ದಾನೆ, ಹೌದಾ? ಅಂತವನನ್ನು ಕ್ಷಮಿಸುವುದು ನಮ್ಮ ಧರ್ಮ ಅಲ್ವೇ? ಅಮ್ಮ ಹೇಳಿದ ಅಮ್ಮ ಮೇಲೆ ಹೇಳಿದರೆ ಕಾಲಿಗೆ ಬೀಳ ತಾಯಿ ಅಂತ ಹೇಳು. ಸರಿ ಬೀಳು, ಸರಿ ಬೀಳು. ಗಂಟೆ ಬಿದ್ದರೆ ನನಗೆ ಬಿದ್ದ ಹಾಗೆ. ಅಮ್ಮ ತಪ್ಪಾಯ್ತು. ಜಯಕೀರ್ತಿ, ರವಿ ತೇಜ, ಜಯ ಅವನಿಗೆ ಸಿಗ್ಲಿಕ್ಕಿಲ್ಲ, ಕೀರ್ತಿ ಇನ್ನು ಮುಂದೆ ಬರ್ಲಿಕ್ಕಿಲ್ಲ. ಅವೊಬ್ಬ ಇದ್ದಾನೆ ನಮ್ಮ ಪುರದಲ್ಲಿ, ಬರೀ ಪಾಪಿ ಅವ. ಅವನಿಗೆ ನಿದ್ದೆ ಇಲ್ಲ ಅಂತೆ. ಇಲ್ಲಿವರೆಗೆ ಪಾಪ ಆಗಿದ್ದ ಅಂತ. ಏನು ಜೋರಾಗಿ ಹೇಗೆ? ಇಲ್ಲ ಇಲ್ಲ ಇಲ್ಲ, ನೋಡು, ಇನ್ನಾದರೂ ಸರಿಯಾಗಿ ಬಾಳು. ಇನ್ನು ಪುರದಲ್ಲಿ ನಿನಗೆ ಜಾಗ ಇಲ್ಲ. ಸರಿಯಾಗಿರ್ತದೆ. ಊರಿನಿಂದ ಆಚೆ ಹೌದು. ಒಂದು ಮಾತು, ವರಮಾತೆ ನಿಮ್ಮ ಪತಿ ದೇವರೊಡನೆ ಅಮ್ಮ ಅಮ್ಮ ನೆಲಸಿ ನಮ್ಮೊಡನೆ ಸೌಖ್ಯ ಸಂಪಾದನೆ ನಿಮ್ಮನ್ನು ಸೌಖ್ಯ ಸಂಪಾದನೆ ಅಮ್ಮ ವರಮಾತೆ ನಿಮ್ಮ ಪತಿಗೆ ಅಮ್ಮ
ಉಂಟು. ಯಾಕೆ ಅಂದು ನೀವು ನಮಗೆ ಮರು ಜನ್ಮವನ್ನು ಇತ್ತವರು. ಹೌದು. ಅಷ್ಟು ಮಾತ್ರವಲ್ಲ, ನಮಗೆ ಆಶ್ರಯ ಇಲ್ಲ ಎನ್ನುವ ಕಾರಣಕ್ಕಾಗಿ ನಿಮ್ಮ ಮನೆಯಲ್ಲೇ ಒಂದು ಚೂರು ಜಾಗವನ್ನು ನಮಗೂ ಕೂಡ ಕೊಟ್ಟವರು. ಹೌದು. ಹಾಗಾಗಿ ಇಂದು ನಿಮ್ಮಿಂದ ಪುನಃ ಪುರವನ್ನು ನಾವು ಮರಳಿ ಪಡೆದುಕೊಂಡವರಿದ್ದೇವೆ. ಸರಿ. ಹಾಗಾಗಿ ಉಪಕಾರ ಮಾಡಿದಂತ ನಿಮಗೆ ಏನಾದರೂ ಪ್ರತ್ಯುಪಕಾರ ಮಾಡಬೇಕು ಎನ್ನುವ ಹಾಗೆ ನಾವು ಬಯಸಿದ್ದೇವೆ. ಖಂಡಿತ. ಏನು? ಹಾಗಾಗಿ ನೀವು ಮಾತ್ರವಲ್ಲ, ನಿಮ್ಮ ಗಂಡನ ಜೊತೆಯಲ್ಲಿ ಕೈ ಹಿಡಿದು ನಮ್ಮ ಅರಮನೆಗೆ ಬಂದಿ ಅಂತಾದ್ರೆ ಸುಖದಲ್ಲೇ ಅಥವಾ ವೈಭೋಗದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಜೀವನವನ್ನು ನಡೆಸಬೇಕು. ಹಾಗಾಗಿ ದಯಮಾಡಿ ನಮ್ಮ ಜೊತೆಯಲ್ಲಿ ಬರುವಿರೇ ತಾಯಿ? ಹರನೇ ಪೊರೆದನು ನಿಮ್ಮ ಕರುಣದಲ್ಲಿ ನಾನಲ್ಲ ಕಾರಣ ಬರಿದನು ಬಿಡದಿರೋಣ ನೀವೇ ಕಂದರಿರ ಕರುಣದಲ್ಲಿ ನಾನು ಕಾರಣ ಪರಿದಿರದಿರೋಣ ನೀವಿಲ್ಲಿ ಸಿರಿಯ ಸಂಭ್ರಮ ಭೋಗ ಭೌತಗಳು ಬೇಡ ಮಕ್ಕಳೇ ಇರುವೆ ಶಿವನನ್ನು ಭಜಿಸು ತಡವಿಯುಳು ಶರಣರಿಗೆ ಶರಣವನೇ ಸಂಪದವು ಶರಣರಿಗೆ ಶರಣವನೇ ಪರಶಿವನ ಕಾಣದೆ ಪರನು ನಗರಕ್ಕೆ ಹೋಗಿ ನಿಶ್ಚಯವೋ ಪರಶಿವನ ಕಾಣದೆ ಪರನು ನಗರಕ್ಕೆ ಹೋಗಿ ನಿಶ್ಚಯವೋ ಹರದೇ ಹೊರೆದನು ನಿಮ್ಮ ಕರುಣದಲ್ಲಿ ನಾನಲ್ಲ ಕಾರಣ ನೀವು ಮಾಡಿದಂತಹ ಉಪಕಾರದಿಂದ ನಾನು ಧನ್ಯಳಾಗಿದ್ದೇನೆ. ಒಂದು ವೇಳೆ ನೀವು ಬರದೇ ಇರುತ್ತಿದ್ರೆ ಅವ ಏನು ಮಾಡುತ್ತಿದ್ದನು ನಾನು ಅರಿಯೆ. ಆದರೆ ನಾ ಮಾಡಿದಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನಾಗಿ ನಾನು ಮತ್ತು ನನ್ನ ಗಂಡ ನಿಮ್ಮೊಂದಿಗೆ ಬರಬೇಕು ಎನ್ನುವ ಹಾಗೆ. ಹೌದು. ಇದರಲ್ಲಿ ನನ್ನದೇನೂ ಇಲ್ಲ ಮಕ್ಕಳೇ. ಪ್ರತಿ ನಿತ್ಯವೂ ಕೂಡ ಶಿವನ ಪೂಜೆಯನ್ನು ಮಾಡಿದರ ಪರಿಣಾಮವಾಗಿ ಆ ಹರನೇ ನಿಮ್ಮನ್ನು ಕಾದದ್ದು, ಆ ಹರನೇ ನಿಮ್ಮನ್ನು ಇಲ್ಲಿಯವರೆಗೆ ಪೊರೆದದ್ದು ಮಕ್ಕಳೇ. ನಾನೊಂದು ನಿಮಿತ್ತ ಮಾತ್ರವಷ್ಟೇ. ಆದ್ದರಿಂದ ಹೇಳ್ತಾ ಇದ್ದೇನೆ, ಇನ್ನು ಮುಂದಕ್ಕೆ ನೀವಾದರೂ ಕೂಡ ಶಿವನ ಪೂಜೆಯನ್ನು ಮಾಡುತ್ತಾ ಮುಂದುವರಿಯಿರಿ. ನಿಮಗೆ ಆ ಶಿವನು ಸುಖ ಸಂಪದವನ್ನು ಕೊಡುತ್ತಾನೆ. ಮತ್ತೆ ನನಗೆ ಅರಮನೆ ವೈಭೋಗ ಬೇಡ, ಎಲ್ಲವೂ ಕೂಡ ಈ ಕಾನನದಲ್ಲಿಯೇ ಕಳೆಯುತ್ತೇನೆ ಎನ್ನುವ ಹಾಗೆ ನಾನು ಗಂಡನೊಂದಿಗೆ ಬಂದವಳು. ಇನ್ನು ಮುಂದೆಯೂ ಕೂಡವಷ್ಟೇ ನನ್ನ ಗಂಡನೊಂದಿಗೆ ನಾನು ಕಾಲವನ್ನು ಕಳೆಯುತ್ತೇನೆ. ಯಾವ ಸಿರಿ ಸುಖ ಸಂಪದವೂ ನನಗೆ ಬೇಡ. ಕಾನನದಲ್ಲಿಯೇ ನನ್ನ ಗಂಡನೊಂದಿಗೆ ಜೀವನವನ್ನು ಕಳೆದು ನನ್ನ ಜೀವನವನ್ನು ಸಾಗಿಸುತ್ತೇನೆ. ನೀವು ನಿಮ್ಮದಾದಂತಹ ಪುರಕ್ಕೆ ತೆರಳಬಹುದು ಮಕ್ಕಳೇ. ತಾಯೇ, ನಿಮ್ಮ ಮಾತುಗಳನ್ನು ಕೇಳುವಾಗ ಸಂತೋಷವಾಗುತ್ತಾ ಉಂಟು. ಎಲ್ಲ ಆಗುವುದಕ್ಕೆ ಕಾರಣ ದೇವರ ಇಚ್ಛೆ, ಹೌದಲ್ವೇ? ಹೌದು. ಹಾಗಿದ್ರೆ ನೀವು ನಮ್ಮ ಜೊತೆ ಬರುವುದಕ್ಕೆ ನಾನು ಶಿವ ಧ್ಯಾನದಲ್ಲಿ ನಿರತಳಾಗಿರುತ್ತೇನೆ. ಇಲ್ಲೇ ಇರುತ್ತೀರಿ. ಇಲ್ಲೇ ಇರುತ್ತೇನೆ. ಒಂದು ವೇಳೆ ಅಂತಹ ಅವಕಾಶ ನಿಮಗೆ ಒದಗಿ ಬಂತಾದ್ರೆ ಖಂಡಿತವಾಗಿಯೂ ನಮ್ಮ ಅರಮನೆಯ ದ್ವಾರ ಸದಾಕಾಲ ತೆರೆಯುತ್ತದೆ. ಖಂಡಿತವಾಗಿ ನಮ್ಮ ಪುರದತ್ತ ಸಾಗುತ್ತೇವೆ. ಆಶೀರ್ವಾದ ಮಾಡಮ್ಮ. ಶುಭವಾಗಿ. ಜಯ 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 ಗಂಗಾಧರ ಭಯನಾಶಕ ಶಂಭೋ ಶರಣು ಜಯ 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 ಗಂಗಾಧರ ಭಯನಾಶಕ ಶಂಭೋ ಶರಣು ದಯಿಡು ಮೈರೋರುದನಿ ಭವ ದಯಿಡು ಮೈದೋರುದನಿ ಭವ ಸಂಜಯಗಳ ಚರಣು ಸಂಜಯಗಳ ಚರಣು ಜಯ ಜಯ ಶಂಕರ ಜಯ ಗಂಗಾಧರ ಜಯ
ಭಯನಾಶಕ ಶಂಭೋ ಶರಣು ಭಯನಾಶಕ ಶಂಭೋ ಶರಣು ಮೆಚ್ಚಿದೆ ನಿದಕ್ಕೆ ಬಲು ಚಿನ್ನ ಗಯವಿದಕ್ಕೆ ಸಜ್ಜನಿದಯ ಮರಣಿಗಳನ್ನು ಉಚ್ಚರಿಸಲು ನಾನಿಚ್ಚಯ ನಡೆಸುವೆ ಮೆಚ್ಚಿದೆ ನಿದಕ್ಕೆ ಬಲು ಚಿನ್ನ ಭಕ್ತಿಯ ವಿದಕ್ಕೆ ಮೆಚ್ಚಿದೆ ನಿಶ್ಚಲವಾದಂತಹ ಭಕ್ತಿಗೆ ಮೈದೋರಿದ್ದೇನೆ. ನಿನ್ನ ವಿಚಾರವನ್ನು ಉಚ್ಚರಿಸು. ಸರ್ವ ಗೆಳೆಯರಸ ಮೃತ್ಯುಂಜಯನೇಕೆ ಸರ್ವಭೂ ಸತಿಗೆ ಪತಿಯಲ್ಲವೇ ಶಂಕರ ಸರ್ವವೂ ಸತಿಗೆ ಪತಿಯಲ್ಲವೇನು ಪರ್ವತದ ಬಾಳು ಪತಿ ಮೂಗರೋ ಇಷ್ಟ ಸರ್ವಜಗರಿಯ ತೋರಿ ಸಮಮಾಡು ಹೇ ಸರ್ವಶಕ್ತನ ಕೃಪೆಯ ತೋರಿ ಸಮಮಾಡು ಸರ್ವಮಂಗಳೆಯರ ಸಾರ ಶಿವಶಂಕರ ನಿನ್ನ ಪದಯುಗ್ಮಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶ್ರೇಯಸ್ಸಾಗಲಿ. ಈ ಸತ್ಯವತಿಯ ಶಿವ ತಪಸ್ಸಿಗೆ ಮೆಚ್ಚಿ ನನ್ನ ಕಣ್ಣ ಮುಂಭಾಗದಲ್ಲಿ ಮೈದೂರಿದೆಯಾ ತಂದೆ? ನಿಜ. ಧನ್ಯಳಾದೆ ಧನ್ಯಳಾದೆ. ನಾ ಮಾಡಿದಂತಹ ತಪಸ್ಸು ಸಾರ್ಥಕವಾಯಿತು. ಏನು ಬೇಕು ಕೇಳಿಕೋ. ಸರ್ವಮಂಗಳೆಯ ಗಂಡ ನೀನಲ್ವೇ, ಅರಸ ನೀನಲ್ವೇ? ಹಾಗಾದ್ರೆ ನಿನ್ನಲ್ಲಿ ಬೇಡಿಕೊಳ್ಳುವುದು ಒಂದೇ ನಾನು. ನೋಡು ನನ್ನನ್ನು, ನಿನ್ನ ಭಕ್ತಿ ನಾನು. ನನ್ನ ಹೆಸರು ಸತ್ಯವತಿ ಎನ್ನುವ ಹಾಗೆ. ಆದರೆ ನಾನು ನನ್ನ ಗಂಡನನ್ನಾಗಿ ಪಡೆದದ್ದು ಒಬ್ಬ ಮೂಕನನ್ನು, ಒಬ್ಬ ರೋಗಿಷ್ಠನನ್ನು. ಹೇಗೆ ನಿನ್ನ ಮಡದಿಗೆ ನೀನು ಗಂಡನಾಗಿರುವಾಗ ಎಷ್ಟು ಸಂತೋಷದಿಂದ ನಲಿದು ಇರುತ್ತಾಳೋ ಆ ಸರ್ವಮಂಗಳೆ, ಹಾಗೇ ನನಗೂ ಕೂಡ ಬಯಕೆಗಳಿರುತ್ತವೆ. ನನ್ನ ಗಂಡ ಒಬ್ಬ ಉತ್ತಮನಾಗಿರಬೇಕು ಎನ್ನುವ ಹಾಗೆ. ಹಾಗಾಗಿ ನಿನ್ನಲ್ಲಿ ಬೇಡಿಕೊಳ್ಳುವುದು ತಂದೆ. ಮಾತ್ರವಲ್ಲ, ಈ ಹೊತ್ತಿನಲ್ಲಿ ನನ್ನ ಗಂಡನಿಗೆ ಆ ಮೂಕತನವನ್ನೆಲ್ಲ ಹೋಗಲಾಡಿಸಬೇಕು, ಅವನ ರೋಗವನ್ನೆಲ್ಲ ಕಳೆಯಬೇಕು. ಓ ಶಿವಶಂಕರನೇ, ಈ ಸತ್ಯವತಿಯ ಕೋರಿಕೆ ಪ್ರಾರ್ಥನೆ ತಂದೆ. ಸಂತೋಷವಾಗಿ ಪರಶಿವೂತ ಫಲವಿರಡರಿತಿರುವುದಿಲ್ಲ ಶರಣ ಕುಲಪಡಿ ಕೇಳಿದರು ಪತಿಗೆ ಪೂಜಿಸುತ್ತ ಪರಮ ಮಂಚಾಕ್ಷರಿಯ ಪರಮ ಪಂಚಾಕ್ಷರಿಯ ಅವನದನಿ ಪಠಿಸಿ ದೋಷಗಳು ಸರಿದು ಸ್ಮರಣ ಶಿವ ಆದರೆ ಅವನವನ ಬಳಿ ಇರಲಾರ ಮುಂದೊಮ್ಮೆ ಬರುವ ತಾಳ್ಮೆಯ ಗಿಡದಿ ನಿರುತವನು ನೀ ಬಿಡದಿರಲು ಸುಖವು ಸುಳ್ಳುಲಿದ ದಿನವ ಬಗೆ ಮರಣವೆನುತ ನೀ ಸುಳ್ಳುಲಿದ ದಿನವ ಬಗೆ ಮರಣವೆನುತ ಶರಣ ಕುಲಮಣಿ ಕೇಳೋ
ನಾನು. ನಿಶ್ಚಿಂತೆಯಾಗಿರಬಹುದು. ಯಾವ ಉದ್ದೇಶದಲ್ಲಿ ತಪಸ್ಸನ್ನು ಎಸಗಿರುವೆಯೋ ಆ ತಪಸ್ಸು ಕೈಲಾಸಕ್ಕೆ ನನಗೆ ಮುಟ್ಟಿದೆ. ನನ್ನ ಗಂಡನಿಗೆ ಮಾತು ಬರಬೇಕು. ಹೌದು, ಅವನ ರೋಗವೆಲ್ಲವೂ ದೂರವಾಗಬೇಕು. ಯಾವ ಹೆಣ್ಮಕ್ಕಳು ಕೂಡ ನನ್ನ ಪತಿ ಮೂಕರಾಗಬೇಕು ಎಂದು ಬಯಸಲಾರ. ಇಲ್ಲ, ಏನೋ ಪ್ರಾರಬ್ಧದಿಂದ ಈ ರೀತಿ ಸಂಘಟಿಸಿದೆ. ಆ ಮೂಕತ್ವ ಹೋಗಿ ಅವ ಮಾತನಾಡುವ ಹಾಗಾಗ್ತಾನೆ. ಹೌದೇ? ಯಾವುದೇ ರೋಗ ಇದ್ರೂ ಆ ರೋಗ ಪರಿಶಮನವಾಗ್ತದೆ. ಅಷ್ಟು ಮಾತ್ರವಲ್ಲ, ಇದು 2 ಚೂತ ಫಲವನ್ನು ಅನುಗ್ರಹಿಸಿದ್ದೇನೆ. ಇದನ್ನು ನಿನ್ನ ಪತಿಗೆ ಕೊಡು. ಆ ಪರಿಣಾಮವಾಗಿ ಅವ ರೋಗವನ್ನು ಮುಕ್ತನಾಗ್ತಾನೆ. ಮೂಕ ಹೋಗಿ ಮಾತು ಬಲ್ಲವನಾಗ್ತಾನೆ. ಸರಿ, ಸಾಲದು ಸಾಲದು ಇಲ್ಲಿಗೆ ಸಾಲದು. ಸಾಲದು. ಮುಂದೆ ನಿನಗೆ ಪತಿ ಈಗ ಪಡೆದರೂ ಕೂಡ ಅವನು ನಿನ್ನ ಜೊತೆಯಲ್ಲಿ ಈಗ ಇರಲಾರ. ಎಲ್ಲೋ ಇರ್ತಾನೆ, ಹೇಗೋ ಇರ್ತಾನೆ. ಇನ್ನು ಮುಂದಕ್ಕೆ ಅವನಾಗಿಯೇ ನಿನಗೆ ಒದಗಿ ಬರುತ್ತಾನೆ. ಸರಿ, ನಾನು ಕೊಟ್ಟಂತಹ ಅನುಗ್ರಹ, ನಾನು ಕೊಟ್ಟಂತಹ ಚ್ಯುತಫಲ, ನಾನು ಕೊಟ್ಟಂತಹ ವರಪ್ರಸಾದ ಅನ್ಯರಿಗೆ ಯಾರಿಗೂ ತಿಳಿಯಕೂಡದು. ಸರಿ, ನನಗೆ ನಿನಗೆ. ಒಂದು ವೇಳೆ 3ನೇ ವ್ಯಕ್ತಿ ಗೊತ್ತಾದಾಗ ನಿನ್ನ ಪತಿಗೆ ಮರಣ ಸಂಭವಿಸುತ್ತದೆ. ಗಂಡನಲ್ಲಿ ಹೇಳಬಹುದಲ್ವ? ಗಂಡನಲ್ಲಿ ಹೇಳಬಾರದು. ನನಗೆ ನಿನಗೆ ಮಾತ್ರ. ಹೌದಾ? ಆಮೇಲೆ ನೀವು ಕೊಟ್ಟದ್ದೆನ್ನುವ ಹಾಗೆ ಹೇಳಬಾರದು. ಅವನಲ್ಲೇ ಹೇಳು. 3ನೇ ವ್ಯಕ್ತಿಯಲ್ಲಿ ಗೊತ್ತಾದಾಗ ಸರಿ, ನಿನಗೆ ಮರಣ, ಗಂಡನಿಗೆ ಮರಣ ಆಗಿ ನೆನಪಿರಲಿ. ತಥಾ ಪರದಿ ಬರುಡಿಯೋಳು ಕೇಳ ಪರಮ ದೋಷವಿದ್ದ ತ್ವರಿತ ಬೀಳೈಗೆ ಬರುದಲ್ಲಿ ಕಾಕನಗರಿ ವಿಕಟ ಬಂದ ತ್ವರಿತ ಬೀಳೈಗೆ ಬರುದಲ್ಲಿ ಕಾಕನಗರಿ ವಿಕಟ ಬಂದ ವೆಂಕಟ ಬಂದ ಕರೆಗೈ ಕಂಡಿರಲು ಪಾರ್ವತೀಶ ಭೂಮಂಡಲೇಶ ಚಂಡ ಭರ್ಗ ಭೂತನಾಥ ಹೌದು.
ಕಂಡೆ ಕಂಡೆನಿಂದು ಪಾರ್ವತೀಶನ ಶಿವಧ್ಯಾನದಲ್ಲಿರುವಂತಹ ನನ್ನಲ್ಲಿ ಮಾತಾಡೋದಕ್ಕೆ ನಿಮಗೆ ಸಮಯವೇ ಇಲ್ಲ. ಊಟ ಮಾಡಿದ್ದೀರಾ? ಹೌದಾ? ಊಟ ಮಾಡಿದ್ದೀರಾ ನೀವು? ಏನು ಪದಾರ್ಥ ಮಾಡಿದ್ರಿ? ನಾನು ಮಾಡಿದ್ದಿಲ್ಲ ಇವತ್ತು. ಓಹೋ, ರುಚಿಯಾಗಿತ್ತೇ? ಓಹೋ, ಆಗ್ಲಿ. ನನ್ನ ಗಂಡನ ಭಾಷೆ ನನಗೆ ಅರ್ಥ ಆಗುತ್ತದೆ. ನನಗೆ ಅರ್ಥ ಆದ್ರೆ ಸಾಕು, ಬೇರೆಯವರಿಗೆ ಅರ್ಥ ಆಗ್ಬೇಕಂತಿಲ್ಲ ಅಲ್ವಾ? ಹಾಗೆ ಸ್ವಾಮಿ, ಇವತ್ತು ವಿಶೇಷ. ಹೌದು, ವಿಶೇಷವಾದಂತಹ ದಿನ ನಮಗೆ. ನಾನು ಶಿವಪೂಜೆಯನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ನಾ ಕಂಡೆ ಯಾರನ್ನು ಅಂತ. ಅದು ಕೇಳ್ಬೇಕು ನೀವು ಯಾರನ್ನಂತ ಹೇಳಿ. ಪಾರ್ವತೀಶನ, ಭೂತಳೇಶನ, ಮೃತ್ಯುಂಜಯನ, ಶಂಕರನ, ಶಿವಶಂಕರನ ನಾ ಕಂಡೆ. ಎಲ್ಲಿ ಅಂತಲ? ಕಾನನದಲ್ಲಿ ಶಿವಪೂಜೆಯನ್ನು ಮಾಡಿ ಶಿವಧ್ಯಾನದಲ್ಲಿ ನಿರತರಾಗುವಂತಹ ಸಂದರ್ಭದಲ್ಲಿ ಅವನೇ ಕೆಳಗಿಳಿದು ಬಂದದ್ದು. ಹೌದು ನೋಡಿ, ನಿಮ್ಮ ಮಡದಿ ಎಷ್ಟು ಭಾಗ್ಯವಂತಳು, ಅಷ್ಟೇ ಭಾಗ್ಯವಂತರು ನೀವು ಕೂಡ. ಇನ್ನು ನಮ್ಮ ಕಷ್ಟ ಕೋಟಲೆಗಳೆಲ್ಲವೂ ದೂರವಾಯಿತು. ನಮಗೆ ಕಷ್ಟವೇ ಇಲ್ಲ ಇನ್ನು. ಹೌದು, ನಿಮ್ಮದಾದಂತಹ ರೋಗ ರುಜಿನಗಳೆಲ್ಲ ವಾಸಿ ಆಗುತ್ತದೆ. ಆಮೇಲೆ ನಿಮಗೆ ಮಾತು ಬರ್ತದೆ ಇನ್ನು ಮುಂದೆ. ಹೌದು, ನೀವು ಮಾತಾಡ್ತೀರಿ. ಹೌದು, ಆದ್ರೆ ಒಂದು ವಿಚಾರ, ಆ ಶಂಕರ ಪ್ರತ್ಯಕ್ಷನಾಗಿ ಒಂದು ಚೂತ ಫಲವನ್ನು ಕೊಟ್ಟಿದ್ದಾನೆ. ಹೌದು, ಈ ಚೂತ ಫಲವನ್ನು ನೀವು ಭುಂಜಿಸಬೇಕು. ಆಮೇಲೆ ಶಿವಪಂಚಾಕ್ಷರಿಯನ್ನು ಪಠಿಸಬೇಕು. ಹೌದು ನೋಡಿ, ಇದನ್ನು ನೀವು ನಿಮ್ಮ ಕರದಲ್ಲಿ ಹಿಡಿದುಕೊಳ್ಳಿ. ತಿಂತೀರ? ಇದು ತಿನ್ನುವುದಿಲ್ಲ. ತಿನ್ನಬೇಕು. ತಿನ್ನದಿದ್ರೆ ನಿಮಗೆ ಮಾತು ಬರುವುದಿಲ್ಲ. ದೇವ ನೊಲಿದರೆ ಕೊರಡು ಕೊನರುವುದಂತ ಹೇಳ್ತಾರೆ. ಏನು ಬೇಕಾದ್ರೂ ಆಗುವುದಕ್ಕೆ ಸಾಧ್ಯ ಉಂಟು. ಈ ಚೂತ ಫಲವನ್ನು ತಿನ್ನಬೇಕು ನೀವು. ಆಮೇಲೆ ನೀವು ಪಂಚಾಕ್ಷರಿ ಮಂತ್ರವನ್ನು ಹೇಳಬೇಕು. ನೋಡಿ, ಹೇಳಿ ನೋಡೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದರಲ್ಲಿಯೂ ಕೂಡ ಪೂರ್ತಿ ಇಲ್ಲ, ಅಷ್ಟೇ ಇರುವುದು. ಓಂ ನಮಃ ಶಿವಾಯ. ಹಾಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹಾಗೆ ಹಾಗೆ ಹೇಳ್ತಾ ಬನ್ನಿ ನೋಡೋಣ. ನೋಡುತ್ತ ಚರಣ ಕೆರಗಲ ವೆಂಕಟನು ಪಿಡಿದೆತ್ತಿ ಬೇಡಿದನು. ಮನದಲ್ಲಿ ಮದದಾರಿ ಶೀಲಪತಿ ನಿನ್ನ ಭಕ್ತಿಯ ಬಲದಿ ಕಾಲ ಗೆದ್ದೆ ಶುಭಾಂಗನ ಗುಣಗುಣಲಿ ನಿನಗಿಲ್ಲವೋ ಜಗದಿ ಏಳು ಸ್ವಾಮಿ, ಸತ್ಯವತಿ
ಅನುಗ್ರಹಿಸಿದವಳಿದ್ದೇನೆ. ಎದ್ದೇಳೆ ಎದ್ದೇಳೆ. ಆಹಾ, ಎಂತಹ ಕೆಲಸವನ್ನೇ ಮಾಡಿಬಿಟ್ಟಿ ನೀನು. ಆ ಶಿವದೇವರನ್ನೇ ನೀನು ಗೆದ್ದು ಬಿಟ್ಟಿ. ಅಷ್ಟು ಮಾತ್ರವಲ್ಲ, ಪಾತಿವ್ರತ ಧರ್ಮದಿಂದ ನನಗೆ ಬಾಯಿ ಬರುವ ಹಾಗೆ ಮಾಡಿದೆ. ನಿನಗೆ ನಾನು ಧನ್ಯನಾದೆ ಧನ್ಯನಾದೆ. ನೀವು ನನ್ನ ಧನ್ಯತೆಯನ್ನು ಹೇಳಬೇಕಾಗಿರುವುದು ನನಗಲ್ಲ, ನೀವು ಕೈ ಮುಗಿಯಬೇಕಾದದ್ದು ಆ ಶಿವದೇವರಿಗೆ ಸ್ವಾಮಿ. ಹೌದು, ಆ ಶಿವನೇ ಇದೆಲ್ಲವನ್ನು ಕರುಣಿಸಿದವ. ನಿಜ. ಈ ಮೊದಲು ಅದೆಷ್ಟೋ ಬಾರಿ ಬಾಯಿ ಬರುವ ಹಾಗೆ ಪ್ರಯತ್ನವನ್ನು ಪಟ್ಟಿದ್ದೇನೆ. ಹೌದು, ಬಾಯಿ ಬರ್ಲಿಲ್ಲ. ಆದ್ರೆ ನಿನ್ನ ಈ ಧರ್ಮದಿಂದ ನನಗೆ ಬಾಯಿ ಬಂದ ಹಾಗೆ ಆಗಿದೆ. ಎಷ್ಟು ಸಂತೋಷ ಆಗುತ್ತಾ ಉಂಟು ಈ ಹೊತ್ತಿಗೆ ನನಗೆ. ಸ್ವಾಮಿ, ಏನೇ ಈಗ ಒಂದು ಮಾತಿಗೆ ಅವಕಾಶ ಇದೆ. ಖಂಡಿತ ಉಂಟು. ರಮಣ ಲಾಲಿಸು ಹರನ ಕರುಣದುಳಾದ ಭಾಗ್ಯವ ಹೊರಗೆ ಮೊದಲು ಅರ್ಪಿಸು. ಅಗ್ಗಳ ನಿರುತರೊಳಗೆ ಪುರಪುರನಾದಕ್ಕೆ ತೆರಳುತ್ತಲು ಪಂದಂಜಿಸಲು ಹರುಷದಿ ಪುರವಾಗಿ ಲಾಲಿಸು ದೇವರು ಸೃಷ್ಟಿ ಮಾಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ನ್ಯೂನತೆಯನ್ನು ಸೃಷ್ಟಿ ಮಾಡುತ್ತಾನಂತೆ. ಸತ್ಯ. ಕೆಲವರಿಗೆ ಕಣ್ಣು ಕಾಣುವುದಿಲ್ಲ, ಕೆಲವರಿಗೆ ಬಾಯಿ ಬರುವುದಿಲ್ಲ, ಇನ್ನೊಬ್ಬರಿಗೆ ನಡೆಯುವುದಕ್ಕಾಗುವುದಿಲ್ಲ, ಕುಂಟನಾಗುತ್ತಾನೆ, ಹೌದು, ಕುರುಡನಾಗುತ್ತಾನೆ. ಈ ರೀತಿಯಾದಂತಹ ವಿಧ ವಿಧವಾದಂತಹ ಸೃಷ್ಟಿ ದೇವನದ್ದು. ಸತ್ಯ. ಅದಕ್ಕೆ ದೇವನೇ ಪರಿಹಾರವನ್ನು ಕೊಟ್ಟ ಎಂದಾದರೆ ಅದರಷ್ಟು ಸೌಭಾಗ್ಯವಂತರು ಬೇರೆ ಯಾರೂ ಇಲ್ಲ ತಾನೆ. ಹೌದು ಸ್ವಾಮಿ, ಏನೇ ಈ ಹೊತ್ತಿಗೆ ನಾನು ಮಾಡಿದಂತಹ ಶಿವ ಪೂಜೆ ಸಾರ್ಥಕವಾಯಿತು ಎನ್ನುವ ಹಾಗೆ ನಾನು ತಿಳಿದಿದ್ದೇನೆ. ಸತ್ಯ. ಶಿವ ತಪಸ್ಸಿನಲ್ಲಿ ತೊಡಗಿದ್ದಂತಹ ನನಗೆ ಶಿವ ದೇವರೇ ಪ್ರತ್ಯಕ್ಷನಾಗಿ ಚೂತ ಫಲವನ್ನು ಕೊಟ್ಟ ಪಂಚಾಕ್ಷರಿ ಮಂತ್ರವನ್ನು ಪಠಿಸಿದರೆ ನಿನ್ನ ಗಂಡನಿಗೆ ಮಾತು ಬರುತ್ತದೆ, ಮೂಕತನವೆಲ್ಲವೂ ಹೋಗಲಾಡಿಸುತ್ತೇನೆ ಎನ್ನುವ ಹಾಗೆ ಹೇಳಿದ. ಹೌದು, ಅಂತೆಯೇ ನಿಮಗೆ ಮಾತು ಬಂತು. ಸತ್ಯ. ಹರನ ಕರುಣೆಯಿಂದ ಆದದ್ದಿದು. ನಿಜ. ಸ್ವಾಮಿ, ಏನೇ ಆ ಶಿವದೇವನೇ ನಮಗೆ ಪ್ರಸಾದ ರೂಪವಾಗಿ ಇದನ್ನು ಕೊಟ್ಟ ಮೇಲೆ ನಾವು ಅವನಿಗೆ ಏನಾದರೂ ಕೊಡದಿದ್ದರೆ, ಅವನನ್ನು ನಾವು ಪೂಜೆ ಮಾಡದಿದ್ದರೆ ನಾವು ಕೃತಜ್ಞರಾಗುವುದಿಲ್ಲವೇ? ಹೌದು. ಅದಕ್ಕಾಗಿ ನಿಮ್ಮಲ್ಲಿ ಹೇಳ್ತಾ ಇರುವುದು ಏನು, ನಾವೀಗ ಹೋಗಬೇಕಾದದ್ದು ಶಿವಾಲಯಕ್ಕೆ. ಶಿವಾಲಯಕ್ಕೆ ಹೋಗಿ ಶಿವದೇವರನ್ನು ಪೂಜಿಸಬೇಕು, ಕೃತಜ್ಞತೆಯನ್ನು ಸಲ್ಲಿಸಬೇಕು, ಎಲ್ಲವೂ ನಿನಗೆ ಅರ್ಪಿಸಿದ್ದೇವೆ ಎನ್ನುವ ಹಾಗೆ ಅವನಲ್ಲಿ ಬೇಡಿಕೊಳ್ಳಬೇಕು. ಹಾಗಾಗಿ ಇಲ್ಲಿರುವುದಲ್ಲ ಸ್ವಾಮಿ. ಹೌದು, ನಾವೀರುವರು ಜೊತೆಯಾಗಿ ಹರಿಕೆಯನ್ನು ಸಲ್ಲಿಸುವುದು ಅಂತ ತಿಳಿದೇ ಹೋಗೋಣ. ಬೇಕಾದ್ರೆ ಹೌದೇ ಶಿವಾಲಯಕ್ಕೆ ಹೋಗೋಣವೇ? ಹಾಗಿತ್ತು ಹೋಗೋಣ ಬೇಗ ನಾವೆಲ್ಲ. ಅತಿಮುದಲಿ ಜೀವನ ಮೇರೆಗೆ ಮೊದಲೇ ನಡೆದವರಿಗೆ ಮುಚ್ಚುತ್ತ ಪರಶಿವನ ನೊಂದಿಸುತ್ತೀರೇ. ಏನಿದ್ರಿ ನನ್ನ ದೂರದಿ ವೆಂಕಟನು ದೂರದಿ ಜತೆಯೊಳಿಗ ವೈಭೋಗಗಳ ದ್ರೌಪದಿಗೆ ಕಾಣುತ್ತ ಮನವು ಚಲಿಸಿತು ವಾಮ ಮಾರ್ಗದಲ್ಲಿ. ಇದು ಒಳ್ಳೆ ವಿಶೇಷ ಆಯ್ತಲ್ಲ. ಆಗ ನನಗೆ ಬಾಯಿ ಬರ್ತಿರ್ಲಿಲ್ಲ, ಈಗ ಇವಳಿಗೆ ಬಾಯಿ ಬರುವುದಿಲ್ಲ. ಶರಣಿಗಳಿಲ್ಲ ಸತಿಯು ನಿಜ ಸಿಂಗರ ಬೆಡಗಿಲ್ಲ ಗತಿಯೋ ಮೊರಕಿ ಸ್ವರವಿಲ್ಲ ಜೀವನೊಡಲು ನನಗದು ಸಲ್ಲ ಹೋಪೆ ನಾ ಹೋಪೆ. ಆಹಾ, ಈಕೆ ಶಿವಧ್ಯಾನದಲ್ಲೇ ಇದ್ದಾಳೆ. ಈಕೆಗೆ ನಾನು ಹೇಳುವುದು ಅರ್ಥವೇ ಆಗುವುದಿಲ್ಲ. ಮನಸ್ಸಿಗೆ ಏನೋ ಒಂಥರ ಆಗ್ತಾ ಉಂಟು. ಏನು ಮಾಡುವುದು? ಇವಳಿಗೆ ಯಾವಾಗ ನೋಡಿದ್ರು ಧ್ಯಾನ, ಜಪ, ಭಜನೆ, ಇದು ಬಿಟ್ಟು ಬೇರೆ ಏನು ಇಲ್ಲ. ಮದುವೆ ಆಗಿ ಅದೆಷ್ಟೋ ಸಮಯವೇ ಆಯ್ತು. ಆ ಹೊತ್ತಿಗೆ ಬಾಯಿ ಬರ್ತಿರ್ಲಿಲ್ಲ, ಆ ಹೊತ್ತಿಗೆ ಸುಖ ಕೊಡೆಂಬುದಾಗಿ ಕೇಳಲಿಕ್ಕೆ ನನಗೆ ಆಗ್ಲಿಲ್ಲ. ಆದ್ರೆ ಈ ಹೊತ್ತಿಗೆ ಬಾಯಿ ಬರ್ತಾ ಉಂಟು.
ಸುಖ ಕೇಳುವಂತ ಹೇಳಿದ್ರೆ ಈಕೆಗೆ ಜ್ಞಾನವೇ ಆಯ್ತು. ಆಗ್ಲಿಕ್ಕೆ ಇಲ್ಲ, ಈಕೆ ಬೇಡವೇ ಬೇಡ. ಅದು ಯಾರಲ್ಲಿ ಕುಳಿತುಕೊಂಡದು? ಓಹೋ, ಹೊಸದಾಗಿ ಮದುವೆ ಆದವರು ಈವರು. ಆಹಾ, ಎಷ್ಟು ಚಂದ. ಗಂಡ ಹೆಂಡತಿರಂದ್ರೆ ಹಾಗೆ ಇರಬೇಕು. ಗಂಡ ಹೆಂಡತಿಯನ್ನು ನೋಡುವುದು, ಹೆಂಡತಿ ಗಂಡನನ್ನು ನೋಡುವುದು. ಇವರನ್ನು ನೋಡುವಾಗ ನನಗೆ ಒಂದು ತರ ಆಗುದಂತ. ಹೌದಲ್ವಾ? ಹಾಗಾದ್ರೆ ಏನು ಮಾಡುವ? ಈಕೆ ನನಗೆ ಸಿಗುವುದಿಲ್ಲ ಸುಖಕ್ಕಾಗಿ. ಈಕೆ ಯಾರಿಗೆ ಬೇಕು? ಈಕೆಗೆ ನಾನು ವಿಚ್ಛೇದವನ್ನೇ ಕೊಡುತ್ತೇನೆ. ಮುಂದೆ ಏನಾಗ್ತದೆ ಎಂಬುದಾಗಿ ನೋಡ್ಬೇಕಲ್ವಾ? ಆಹಾ, ಆ ಕಡೆ ವೇಶ್ಯರಿದ್ದರಂತೆ, ಅವರನ್ನು ಬಯಸಿ ಮುಂದೆ ಹೋಗುತ್ತೇನೆ. ಸನಿಹದಲ್ಲಿ ನಿಂದಿರುತ್ತ ಇನಿಯ ನಿರದಿರಿ ಸತ್ಯ. ಎಲ್ಲಿ ಹೋದ್ರಿ ಇವರು? ಮನದಿ ಸುತ್ತ ಪುಡುಕಿದಳು ಸಂಶಯತಾಯಿ ಸುತ್ತ ಪುಡುಕಿದಳು. ಘನ ಶಿವನೆ ತವ ವಚನದನು ಭವೇ ಪದಿನೆಲ್ಲ ಗುಣವಿಡದೆ ತೊರೆದನು ಎನ್ನುತ್ತಾ ಅಳಲಿದಳು. ಏನಾಶ್ಚರ್ಯವಿದು! ಮೂಕನಾಗಿದ್ದಂತಹ ನನ್ನ ಗಂಡನಿಗೆ ಮಾತು ಬಂದ ಮೇಲೆ ಈ ಶಿವಾಲಯವನ್ನು ಬಂದು ಸೇರಿದವರು ನಾವು. ಶಿವ ಧ್ಯಾನವನ್ನು ಮಾಡಬೇಕು ಎನ್ನುವ ಹಾಗೆ ಹೇಳಿದಾಗ ನನ್ನನ್ನು ಬಿಟ್ಟು ಕೊಂಚ ದೂರ ಹೋದಂತಹ ನನ್ನ ಪತಿದೇವರು ಈಗ ಕಾಣ್ತಾ ಇಲ್ಲ, ಇಲ್ಲಿ ಸುಳಿವಿಲ್ಲ. ಹಾಗಾದ್ರೆ ಮನಸ್ಸಿನಲ್ಲಿ ಏನೋ ಸಂಶಯ ಕಾಡುತ್ತಾ ಇದೆ. ಇವರು ನನ್ನನ್ನು ಬಿಟ್ಟು ದೂರ ಹೋಗಿದ್ದಾರೆ ಎನ್ನುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಶಿವನೇ, ನನ್ನ ಗಂಡನನ್ನು ಹುಡುಕಿಕೊಡು ಶಿವನೇ, ನೀನೇ ನನಗೆ ದಾರಿಯನ್ನು ತೋರು. ಸ್ವಾಮಿ, ಎಲ್ಲಿ ಮಧ್ಯದಲ್ಲಿ ಬೆರೆಯುವ ನದಿಗಳ ಸಾಮ್ರಾಜ್ಯವನ್ನು ನಾವು ಸ್ಥಾಪಿಸಿದ್ದೇವೆ. ಆದ್ರೆ ಏನು ಮಾಡೋಣ, ಮನಸ್ಸಿಗೆ ಮಾತ್ರ ಸಮಾಧಾನ ಇಲ್ಲ. ಯಾಕೆ?
ನಿಜ. ದೇವಲೋಕ ಸ್ವಾಧೀನಕ್ಕಾಗಿ ಅಮರಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ರು ನಮ್ಮ ತೀರ್ಥರೂಪರು. ದೇವೇಂದ್ರ ಯುದ್ಧದಲ್ಲಿ ಸೋತು ಓಡಿದ. ನಿಜ. ಓಡಿದವನೇ ಹೋದದ್ದು ವೈಕುಂಠಕ್ಕೆ. ಹರಿಯಲ್ಲಿ ದೂರಿದ್ದ ನಿಜ. ಕಪಟಿ ಹರಿ ನಮ್ಮ ತಂದೆಯನ್ನು ಕೊಂದೇ ಬಿಟ್ಟ. ನಿಜ. ಈ ಪುರ ಅರಾಜಕತೆಯನ್ನು ಹೊಂದಬಾರದು ಎನ್ನುವ ಕಾರಣಕ್ಕಾಗಿ ಈ ಪುರದ ಮಹಾರಾಜ ನೀನಾದೆ, ನಾನು ಯುವರಾಜನಾದೆ. ಮುಂದೇನು ಕೆಲವು ದಿನಗಳಿಂದ ನನ್ನಲ್ಲಿ ಒಂದು ರೀತಿಯ ಬದಲಾವಣೆ. ಯಾವ ರೀತಿ? ಶರೀರ ಸಣ್ಣನೆ ಬೆವರುತ್ತಾ ಇದೆ. ರಾತ್ರಿ ಮಲಗಿದೆ, ನಿದ್ರೆ ಇಲ್ಲ. ಕಾರಣ ಮತ್ತೇನು ಅಲ್ಲ, ಹೆಣ್ಣಿನ ಸಾಂಗತ್ಯದ ಅಗತ್ಯ ನನಗಿದೆ ಎನ್ನುವ ಹಾಗೆ ನನ್ನ ಮನಸ್ಸು ಹೇಳುತ್ತಾ ಇದೆ. ಹಾಗಾಗುತ್ತಿದೆ. ಹಾಗಿದ್ರೆ ಮೊದಲೇ ನಿನಗೆ ಹಾಗಾಗ ಕೆಲವು ದಿನಗಳಿಂದ ನನಗೂ ಈ ಅನುಭವ ನಿನ್ನಲ್ಲಿ ಹೇಳುವುದಕ್ಕೆ ಹೆದರಿಕೆ ಆಗುತ್ತಾ ಇತ್ತು. ನಾವು ಬೇರೆ ಯಾರಲ್ಲಿಯೂ ಹೇಳಬೇಕಾದ ಅಗತ್ಯ ಇಲ್ಲ. ಅದಕ್ಕೆ ವ್ಯವಸ್ಥೆ ನಾವು ಈಗಲೇ ಮಾಡಿಕೊಳ್ಳಬೇಕು. ಸ್ವಲ್ಪ ತಿರುಗಾಟ ಮಾಡುವ. ಧ್ಯಾನ ಮಾಡ್ತಾ ಇದ್ದಾಳೆ. ನೇರವಾಗಿ ಅಲ್ಲಿಗೆ ಹೋಗಿ ಅವಳಲ್ಲಿ ನೀನು ಮಾತನಾಡಬೇಕು. ಹೋಗುವ. ಸುವರ್ಣ ಸ್ವರ್ಣ ಸ್ವರ್ಣ
ಒಲಬಲಿ ಮಾತಾಡು ಒಲಬಲಿ ಮಾತಾಡು ಒಲಬಲಿ ಮಾತಾಡು ಒಲಬಲಿ ಮಾತಾಡು ಒಲಬಲಿ ಮಾತಾಡು ಬೆಳಗಿರಿ ಮಗ ನೋಡು ವಾನಿದಿ ಬೆಳಗಿರಿ ಮಗ ನೋಡು ಬೆಳಗಿರಿ ಮಗ ಮಣಿಯೇ ನಿಲ್ಬಾರಿ ವೈಯಾರಿ ಸ್ವರ್ಣಕೋ ಮಾತನಾಡುವುದಕ್ಕೆ ಮೊದಲು ಸರಿ ಕಟ್ಟಿ ಕಾಯ್ತಾ ಏನಾಗಿದೆ ಏನಾಗಿದೆ ಅಂತ ಬೇಕು ಅಷ್ಟು ನಾವು ತಯಾರಿ ಮಾಡಿ ಹೋಗುವ ಅಂತ. ನೀನು ಸ್ವಲ್ಪ ನಿಲ್ತೀಯ? ನನ್ನನ್ನು ಸೇರಿಸಿ ಹೇಳಿಬಿಡು. ನೀನು ಒಬ್ಬನೇ ಅಲ್ಲ, ನಾನು ಇದ್ದೇನೆ ಇಲ್ಲಿ. ಸ್ವಲ್ಪ ಜೊಲ್ಲುವರೆಸಿಕೊ, ಹಿಂಗಿಕೋ. ಏ ಕಾಂಚನ ಮಾಲೆ ವಯ್ಯಾರೆ ಚೆಲುವಿನ ಗಣಿಯೇ, ಓ ನನ್ನ ಪುತ್ತಳಿ, ಏನೇ ಇದು ಧ್ಯಾನವನ್ನು ನೀನು ಮಾಡುತ್ತಿರುವೆ, ಕಣ್ಣು ಮುಚ್ಚಿರುವೆ, ಯಾಕೆ ಈ ವಿಧದ ಧ್ಯಾನ ಹೇಳು? ಅತಿ ರೂಪವತಿಯಾದಂತಹ ನಿನಗಿದು ಭೂಷಣವೇ? ಇದೋ ವೀರ ಪುಂಗವರೀರ್ವರು ನಿನ್ನನ್ನು ಸೇರಿಸಿದ್ದಲ್ಲ. ಆಗ ನೀನು ಹೇಳುವಾಗ ನನ್ನನ್ನು ನೋಡು ಅಂತ ಹೇಳಿದೆ, ಆಗ ನನಗೆ ಸ್ವಲ್ಪ ಕೊರತೆ ಆಯ್ತು. ನಮ್ಮನ್ನು ಅಂತ ಹೇಳ್ತಿದ್ದ, ಈಗ ವೀರ ಪುಂಗವರು. ಸಮಾಧಾನ ಆಯ್ತು ತಾನೆ? ನಮ್ಮೀರ್ವರನ್ನು ನೋಡು ನೋಡು, ನಿನ್ನ ಈ ಅಂದಕ್ಕೆ ನಾ ಅಭಿಮಾನಿಯಾದೆ, ನನ್ನೆದೆಗೆ ಯಜಮಾನಿಯಾಗಿ ಸ್ವರ್ಗ ಸುಖವನ್ನು ಕೊಡಬಹುದಾ ನಿನಗೆ? ನಮಗೆ ಏನಾಗಿದೆ ಗೊತ್ತುಂಟಾ? ಬಡಲು
ಸನಿಹಕ್ಕೆ ಬರುವುದಕ್ಕೆ ಕಾರಣ ಏನು ಎನ್ನುವ ಹಾಗೆ ಸ್ವಲ್ಪ ಯೋಚಿಸು ನೀನು. ಆ ಮನ್ಮಥ ತನ್ನ ಕೈಯಲ್ಲಿರುವಂತಹ ಪಂಚಬಾಣಗಳನ್ನು ನಮ್ಮೀರ್ವರ ಮೇಲೆ ಪ್ರಯೋಗಿಸಿದ ಕಾರಣದಿಂದಲೇ ನಿನ್ನ ಸನಿಹಕ್ಕೆ ನಾವು ಬಂದಿದ್ದೇವೆ. ಸುಮ್ಮನೆ ಕುಳಿತಿದ್ದಿ, ಬಾಯಲ್ಲಿ ನಮಃ ಶಿವಾಯ ಎನ್ನುವ ಹಾಗೆ ನೀನು ಹೇಳುತ್ತಾ ಇದ್ದಿ. ಶಿವಪೂಜೆ ಮಾಡುವ ಕ್ರಮ ಹೀಗಲ್ಲ. ಶಿವಪೂಜೆ ಮಾಡುವ ಕ್ರಮ ಹೇಗೆ ನಾವು ಪ್ರಾಯೋಗಿಕವಾಗಿ ಮಾಡಿ ತೋರಿಸುತ್ತೇವೆ. ನೀನು ಎದ್ದರೆ ಸಾಕು. ಆದ ಕಾರಣ ನಾರೀಮಣಿ, ನಿನ್ನನ್ನು ಬಯಸಿ ನಾವಿರುವರು ಬಂದಿದ್ದೇವೆ. ತನು ಸುಖವನ್ನು ಕೊಟ್ಟು ಆ ಮೂಲಕ ಸುಖವನ್ನು ಪಡೆಯಬೇಕು ಎನ್ನುವ ಹಾಗೆ ನಿನ್ನಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ. ಮನದ ಬಯಕೆ ಕ್ರಿಯೆಗಳು ಜ್ಞಾನ ಮಾರ್ಗದ ಗುಡವಿರದ ಅಧಿಕಾರವಿಲ್ಲದ ಕಾಂಕ್ಷಿಯು ಸನುಮತವೇ ನಿಷದ್ಧವೋ ಕಾಣಿರೋ ಕುಣಿಸಿದ ಬುದ್ಧಿಗೆ ಕುಲವಿಲ್ಲವೋ ದಿಟ ಪದ ಬರಿದೆಯುಳಿದು ಅಬದ್ಧ ಕಣಿರೋ ಪರವನಿತೆಯುಳಿ ಇದು ಅಬದ್ಧ ಕಾಣಿರೋ ಕಾಣಿರೋ ಶಿವಪೂಜೆಯನ್ನು ಮಾಡುತ್ತಿದ್ದವಳು ನಾನು. ಶಿವ ಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನನ್ನು ನೋಡಿ ನೀವು ಮಾತನಾಡುವುದಕ್ಕೆ ತೊಡಗಿದ್ದೀರಿ. ನಿಮ್ಮನ್ನು ಕಾಣುವಾಗ ಸಲ್ಲಕ್ಷಣಗಳು ಎದ್ದು ಕಾಣುತ್ತದೆ. ಯಾವುದೋ ಒಂದು ಊರಿನ ಅರಸರು ಎನ್ನುವ ಹಾಗೆ ನನಗೆ ಗೋಚರವಾಗುತ್ತದೆ, ಸಂಶಯವೇ ಇಲ್ಲ. ಆದರೆ ತಲೆಯಲ್ಲಿ ಕಿರೀಟ ಹೊತ್ತಂತಹ ನೀವು ಪರ ನಾರಿಯನ್ನು ಕಂಡಾಗ ಈ ರೀತಿಯಾಗಿ ವರ್ತಿಸುವುದು ಸರಿಯೇ ಎನ್ನುವಂತಹ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಮೂಡುತ್ತಾರೆ. ಯಾಕೆ ಸರಿಯಲ್ಲ? ಸರಿಯಲ್ಲ. ನಾನೋರ್ವಳು ಇನ್ನೊಬ್ಬರ ಸತಿ ಇದ್ದೇನೆ ನಾನು. ನೋಡಿ ನನ್ನ ಈ ಕೊರಳನ್ನು, ಇದು ಮಾಂಗಲ್ಯ ಎನ್ನುವ ಹಾಗೆ ಹೆಸರಿದಕ್ಕೆ. ಮತ್ತೊಬ್ಬರ ಸತಿಯನ್ನು ಬಯಸುವುದು ಇದು ಧರ್ಮವಲ್ಲ. ನೀವು ತಿರುಗಾಟದಲ್ಲಿರುವವರು. ನಮಗೆ ಉಂಟಲ್ಲ ಮತ್ತೊಬ್ಬರ ಸತಿಯ ಮೇಲೆ ಹೆಚ್ಚು ಮನ. ನಮಗೆ ಧರ್ಮಕ್ಕೆಲ್ಲ ಬೇಡ. ಅದು ನಿಮ್ಮ ಧರ್ಮವಾಗಿರಬಹುದು. ಆ ಧರ್ಮವನ್ನು ನಾನು ಪಾಲಿಸಿದವಳಲ್ಲ. ನೀವು ತಿರುಗಾಟದಲ್ಲಿರುವವರು. ತಿರುಗಾಟದಲ್ಲಿರುವವರಿಗೆ ನಿಮಗೆ ಪುರಾಣ ಜ್ಞಾನವೂ ಇದೆ, ಮಾತ್ರವಲ್ಲ ಈ ಯುಗದ ಜ್ಞಾನವೂ ಇದೆ ಅಲ್ವೇ? ಪುರಾಣದಲ್ಲಿ ಹೆಣ್ಣನ್ನು ಬಯಸಿದವರು ಏನಾಗಿದ್ದಾರೆ ಎನ್ನುವಂತಹ ಕಥೆಯೂ ಗೊತ್ತು. ಏನಾಗಿದ್ದಾರೆ ಅಲ್ವೇ? ಸೀತೆಯನ್ನು ಬಯಸಿದಂತಹ ರಾವಣ ಏನಾಗಿದ್ದಾನೆ? ಸತ್ತು ಹೋಗಿದ್ದಾನೆ. ಅಂತೆ ಒಂದೊಂದು ಕಥೆಯನ್ನು ನಾನು ಹೇಳುತ್ತಾ ಪುರಾಣಕ್ಕೆ ಬೆಂಕಿ ಬಿತ್ತು. ಪುರಾಣ ಬೇಡ ಕೇಳಿದ್ದಕ್ಕೆ ಅಂತದ್ದು ಮಾತಾಡು. ಈ ಯುಗದಲ್ಲಿ ನೀವು ವರ್ತಿಸುವುದು ಹೌದೇ ಆದಲ್ಲಿ ಈ ಯುಗಕ್ಕೂ ಇದು ಧರ್ಮವಲ್ಲ. ನೀವು ನನ್ನನ್ನು ಬಯಸಿದ್ದೀರಿ ಎಂದಾದರೆ ನಿಮ್ಮ ಅವನತಿ ಅದು ಖಂಡಿತ. ಮಾತನಾಡದೆ ಏನಾದ್ರೂ ಜೋರು ಮಾಡ್ಲಿಕ್ಕಿದ್ರೆ ಮಾಡಿ. ಈ ಸ್ಥಿತಿಯಲ್ಲಿ ಅತಿ ಬಲಯುತರು ಯಾರು ಅಂತ ಕೇಳಿದ್ರೆ ಅದು ನಾವೀರರು. ದೇಹದಾಢ್ಯವನ್ನು ಹೊಂದಿರುವಂತಹ ನಮ್ಮ ಮಾತನ್ನು ಧಿಕ್ಕರಿಸದೆ ಒಲಿದು ಕಿವಿಯಿಂದ ಹುಟ್ಟಿದಂತ ಕಿಲ್ಬಿಷದಾಗೆ ಮಾಡ್ತಾ ಇದ್ದೀರಿ. ಯಾಕೆ ಸಿಟ್ಟು ಬಾರದಕ್ಕೂ ಆದಿ ಕುಳಿ ನೀನೀಗ ಮಾಡುವುದೇನು? ನಾನು ಶಿವಧ್ಯಾನ. ಶಿವ ಯಾರು? ನಿನ್ನ ಗಂಡನ? ನನ್ನ ಗಂಡಲ್ಲ, ನನ್ನ ದೇವರು, ಲೋಕದ ಗಂಡ, ಜಗತ್ಪತಿ. ನೀನು ನಿನ್ನ ಗಂಡನಲ್ಲಿ ದೇವನನ್ನು ಕಾಣಬೇಕಿತ್ತು, ಗಂಡನಲ್ಲಿ ಪರಮೇಶ್ವರನನ್ನು ಕಾಣಬೇಕಿತ್ತು. ನನ್ನ ಗಂಡ ಬಳ್ಳಿಯಲ್ಲಿ ಇಲ್ಲ. ಆ ಗಂಡನ
ಪ್ರತಿಜ್ಞೆ ಮಾಡಬೇಕಿತ್ತು. ಇಲ್ಲಿ ಈಗ ಗಂಡ ಬಲಿಯಲ್ಲಿ ಇಲ್ಲದಕ್ಕೆ ನಿನಗೆ ಇವ ಗಂಡನಾಗುವುದಕ್ಕೆ ಹೊರಟಲ್ಲ. ಯಾರು ಅವನನ್ನು ಗಂಡನಾಗಿಸುವುದಕ್ಕೆ ನಿನ್ನ ತಪಸ್ಸ? ಅಲ್ಲ ನನ್ನ ಗಂಡನನ್ನು ಹುಡುಕಿಕೊಡು ಎನ್ನುವ ಹಾಗೆ ತಪಸ್ಸು ನನ್ನದು. ನಿನ್ನ ಗಂಡನನ್ನು ನಾವು ಗಂಡ ಬಿಸಾಡಿ ಹೋಗಿದ್ದಾನ? ಅಲ್ಲ ಬಿಸಾಡಿ ಹೋಗಿದ್ದಾನ? ಬಿಸಾಡಿ ಹೋಗ್ಲಿಕ್ಕೆ ಅದು ವಸ್ತುವ? ನನ್ನ ಗಂಡ ದೂರ ಹೋಗಿದ್ದಾರೆ ನನ್ನನ್ನು ಬಿಟ್ಟು. ಏನು ನಿನ್ನನ್ನು ದೂರ ಹೋಗಿ ನಿನ್ನ ಗಂಡ ಹೋದದ್ದು ಯಾಕೆ ಗೊತ್ತಾ? ಯಾಕೆ? ನಾವು ನಿನ್ನನ್ನು ಸೇರುವುದಕ್ಕೆ. ಅಲ್ಲ, ಇವಳು ನಮಗೆ ಸುಖ ಕೊಡ್ಲಿ, ಇವಳ ಗಂಡನನ್ನು ನಾವೇ ಹುಡುಕಿ ಕೊಡುವ. ಸರಿ ಸರಿ, ಇಲ್ಲ ವ್ಯವಸ್ಥೆ ನೀವು ಅದಕ್ಕೆ ಮುಂದಾದರೆ ಖಂಡಿತವಾಗಿಯೂ ಶಿವದೇವರೇ ಬರ್ತಾರೆ. ಏನು ಮಾತಾಡ ವಿಚಾರಿಸುವುದಕ್ಕಾಗಿ ಬಂದವನೇನು? ಅವಳಿಗೆ ನೀನೇನಾಗಬೇಕು? ನೀನು ಅವಳ ತಮ್ಮನೋ ಅಣ್ಣನೋ? ಪರಮಾತ್ಮನ ಗುರಿ
ಕ್ಷಣವೇ ಸಾಕ್ಷಿ. ಬಂದಂತಹ ವೀರಭದ್ರನ ಸಾಮರ್ಥ್ಯ ಅರಿಯದೇ ಸಾಂಖ್ಯಶಾಸ್ತ್ರವನ್ನು ಲೋಕಕ್ಕೆ ಸಾರಬೇಕಾದಂತಹ ಹೊಣೆಗಾರಿಕೆಯೊಂದು ಆ ಕಾಲದಲ್ಲಿ ನನ್ನ ಹೆಗಲೇರಿತ್ತು. ಅದಕ್ಕೆ ಸಮಯ ಎನ್ನುವುದು ಈಗ ಸನ್ನಿಹಿತವಾಗಿದೆ. ಅದಕ್ಕೆ ಬೇಕಾಗಿ ಶೈವಿನಿನಾಥನಾದ ಯಮಧರ್ಮರಾಯನಾದಂಥ ನಾನು ಕಾಪಾಲಿಕನಾಗಿ ಧರೆಗಿಳಿದು ಬಂದದ್ದಾಗಿದೆ. ಹಾಗೆಂದು ಹುಟ್ಟು ಪಡೆಯಬೇಕು ಅಂತ ಇದ್ರೆ ಸುಗರ್ಭದ ಆಯ್ಕೆ ಆಗುವುದು ಬೇಡವೆ? ಯಾರಿದ್ದಾರೆ ಎನ್ನುವ ಹಾಗೆ ಯೋಚಿಸಿದೆ ಅಂತ ಆದ್ರೆ ಸತ್ಯವನ್ನೇ ವ್ರತವನ್ನಾಗಿ ಅಂಗೀಕರಿಸಿಕೊಂಡ ಸತ್ಯವೃತಿ ಸತಿ ಸತ್ಯವತಿ ಅವಳ ಗರ್ಭವೇ ಸೂಕ್ತ ಎನ್ನುವ ಹಾಗೆ ನಿರ್ಧರಿಸಿದ್ದೇನೆ. ಸರಿ ಸರಿ, ಅವಳ ಕಡೆಗೆ ಸಾಗಿ ಅವಳಲ್ಲೇ ಮಾತನಾಡುತ್ತೇನೆ. ಭಿಕ್ಷೆಯ ನೀಡಮ್ಮ ತಾಯಿ ಭಿಕ್ಷೆಯಾಗಿಯಮ್ಮ ತಾಯಿ ಮಮ ಬೇಕೆಯುಂಡು ಪುರಿಯೇ ಮುಖ್ಯ ಕೂಳಿಗೆ ದಕ್ಷಿಣ ಬೇಡಮ್ಮ ಕುಕ್ಷಿಯ ಕೂಳಿಗೆ ದಕ್ಷಿಣ ಬೇಡಮ್ಮ ಭಿಕ್ಷೆಯ ನೀಡಮ್ಮ ತಾಯಿ ಮಮ ಬೇಕೆಯುಂಡು ಪುರಿಯೇ ತಾಯಿ ಯೋಗಿಗಳೇ, ನಮಸ್ಕರಿಸಿದ್ದೇನೆ. ನಿಮ್ಮೆಡೆಗಾಗಿ ಬರುವುದಕ್ಕೂ ಒಂದು ಕಾರಣ ಉಂಟು, ನಿಮ್ಮನ್ನು ಈ ಕಡೆಗೆ ಭರಿಸುವುದಕ್ಕೂ ಒಂದು ಕಾರಣ ಉಂಟಮ್ಮ. ಏನದು? ನಾನು ಬಂದದ್ದು ಭಿಕ್ಷೆಗೆ ಬೇಕಾಗಿ ನಾನು ಬಂದದ್ದು. ಭಿಕ್ಷೆ ಬೇಕೆ? ಹಾಗೆಂದು ಉದರಾಗ್ನಿಯ ತಣಿವಿಗೆ ಬೇಕಾದಂತಹ ಧನವನ್ನು ಕೊಟ್ಟಲ್ಲಿಗೋ ಅಥವಾ ಆಹಾರವನ್ನು ಕೊಟ್ಟಲ್ಲಿಗೋ ಅದು ನನಗೆ ಬೇಕಾದ ದಕ್ಷಿಣೆ ಅಲ್ಲವಮ್ಮ. ಅನ್ನ ಬೇಡ ನಿಮಗೆ? ನನಗೆ ಬೇಡ. ಧನ ಬೇಡ? ಬೇಡ. ಹಾಗಾದ್ರೆ ಯಾವ ಭಿಕ್ಷೆ ನಿಮಗೆ? ನನಗೆ ನೀನು ಭಿಕ್ಷೆ ಕೊಡುವುದೇ ಹೌದು ಅಂತ ಆದ್ರೆ ವಚನದ ಭಿಕ್ಷೆಯನ್ನು ಕೊಡುತ್ತೀಯಾ ತಾಯಿ? ವಚನದ ಭಿಕ್ಷೆಯನ್ನು ಕೊಡಬೇಕೆ? ಓ ಯೋಗಿಗಳೇ, ನೀವು ಆಡುವಂತಹ ಮಾತುಗಳನ್ನು ಕೇಳುವಾಗ ವಚನದ ಭಿಕ್ಷೆಯನ್ನು ಕೊಡು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ ನೀವು. ನಾನು ಓರ್ವಳ ಸತಿ ಇದ್ದೇನೆ, ಪತಿ ಈಗ ಮನೆಯಲ್ಲಿ ಇಲ್ಲ. ಸರಿ, ಪತಿ ಇಲ್ಲದಂತಹ ಸಮಯದಲ್ಲಿ ಸತಿಯಾದವಳು ಮತ್ತೊಬ್ಬರಿಗೆ ವಚನವನ್ನು ಕೊಡುವುದು ಏತರದ ನ್ಯಾಯ? ಅದು ಧರ್ಮವೂ ಅಲ್ಲ. ಪತಿ ಬಂದ ಮೇಲೆ ನಿಮಗೆ ಭಾಷೆಯನ್ನು ನಾನು ಕೊಡುತ್ತೇನೆ ಸ್ವಾಮಿ. ಪತಿ ಬಂದ ಮೇಲೆ ಭಾಷೆ ಕೊಡ್ತಿ ಅಂತ ಆಡ್ತಿ. ಆದ್ರೆ ಒಂದುಂಟಮ್ಮ, ಏನು? ನಿನ್ನ ಸನಿಹದಲ್ಲಿ ಪತಿ ಇಲ್ಲ ಎನ್ನುವ ಹಾಗೆ ಬೇಸರ ಮಾಡಬೇಡ. ವಚನದ ಭಿಕ್ಷೆಯನ್ನು ನೀನು ಕೊಟ್ಟೆ ಅಂತ ಆದ್ರೆ ಅದನ್ನು ಸ್ವೀಕರಿಸಿ ನಾನು ತೆರಳಿದ ಅರೆ ಗಳಿಗೆಯಲ್ಲಿ ನಿನ್ನ ಪತಿಯ ದರ್ಶನ ನಿನಗಾಗುತ್ತದೆ. ಇದು ಶಿವನಾಣೆಗಾಗಿಯೂ ಸತ್ಯವಮ್ಮ. ಸ್ವಾಮಿ, ನೀವು ಹೇಳ್ತಾ ಇದ್ದೀರಿ ವಚನವನ್ನು ಕೊಡು ಎನ್ನುವ ಹಾಗೆ. ಆದ್ರೆ ಒಂದು ವಿಚಾರ, ಈ ಹಿಂದೆ ದೇವೇಂದ್ರನನ್ನು ಅಟ್ಟಿಸಿಕೊಂಡು ಬಂದಂತಹ ತಮಾಸುರನನ್ನು ಅಟ್ಟಿಸಿಕೊಂಡು ಬಂದಂತಹ ದೇವೇಂದ್ರ, ತಮಾಸುರ ಬಂದು ರಕ್ಷಣೆಯನ್ನು ಕೇಳಿದ್ದು ಭೃಗುಪತ್ನಿಯಾದಂತಹ ಖ್ಯಾತಿ ದೇವಿಯನ್ನು. ಖ್ಯಾತಿ ಹಿಂದು ಮುಂದೆ ನೋಡದೆ ಭೃಗು ಇಲ್ಲದಂತಹ ಸಮಯದಲ್ಲಿ ಆ ತಮಾಸುರನಿಗೆ ಭಾಷೆಯನ್ನಿತ್ತಳು. ಪರಿಣಾಮವಾಗಿ ಖ್ಯಾತಿ ಮರಣವನ್ನು ಹೊಂದಿದಳು ತಾನೆ. ಅಂತೆಯೇ ನಾನು ಈಗ ನಿಮಗೆ ಭಾಷೆಯನ್ನು ಕೊಟ್ಟೆ ಎಂದಾದರೆ, ಪತಿ ಇಲ್ಲದಂತಹ ಸಮಯದಲ್ಲಿ ನಿಮಗೆ ವಚನವನ್ನು ಕೊಟ್ಟೆ ಎಂದಾದರೆ ಖ್ಯಾತಿ ದೇವಿಯಂತೆ ನನಗೂ ಆಗಬಹುದು. ಮಾತ್ರವಲ್ಲ, ಇನ್ನೊಂದು ಕಥೆಯನ್ನು ನೆನಪಿಸುತ್ತೇನೆ.
ಸೀತೆ ರಾಮನಿಲ್ಲದಂತಹ ಸಂದರ್ಭದಲ್ಲಿ ರಾವಣ ಸನ್ಯಾಸಿಯಾಗಿ ಬಂದಂತಹ ಕಾಲದಲ್ಲಿ ಅವಳೂ ಕೂಡ ಭಿಕ್ಷೆಯನ್ನೇ ಕೊಡುವುದಕ್ಕೆ ಹೋದವಳು. ಭಿಕ್ಷೆ ಕೊಡುವುದಕ್ಕೆ ಹೋದಂತಹ ಸೀತೆಯ ಕಥೆ ಏನಾಯಿತು ಎನ್ನುವುದನ್ನು ನಿಮಗೆ ನಾನು ಪ್ರತ್ಯೇಕವಾಗಿ ಹೇಳಬೇಕೆಂದಿಲ್ಲ. ಹಾಗಾಗಿ ಪತಿ ಬಂದ ಮೇಲೆ ಮಾತ್ರ ನಿಮಗೆ ವಚನವನ್ನು ಕೊಡಬಹುದು ಸ್ವಾಮಿ. ನೀನೊಂದು ವೇಳೆ ಭಾಷೆಯನ್ನು ಕೊಟ್ಟೆ ಅಂತಾದ್ರೆ ನಿನ್ನದಾದಂತ ಕೀರ್ತಿ ಎನ್ನುವುದು ಅಚ್ಚಳಿಯದೆ ಈ ಜಗತ್ತಿನಲ್ಲಿ ಉಳಿಯುತ್ತದಮ್ಮ. ಸತ್ಕೀರ್ತಿ ನಿನಗೆ ಪ್ರಾಪ್ತವಾಗುತ್ತದೆ ತಾಯಿ. ಕೊಡುವೆಯಾ? ಅಂದ್ರೆ ಪತಿದೇವರು ಬಂದೇ ಬರ್ತಾನೆ. ಹಾಗಾದ್ರೆ ನಿಮಗೆ ವಚನವನ್ನು ಇತ್ತವಳಿದ್ದೀನಿ. ಸಂತೋಷವಾಯಿತು. ಹಾಗೆಂದು ನಾನು ಕೇಳುವ ಹರಿಸುವುದು ನಿನ್ನುದರದಲ್ಲಿ ಮಾತೆ ಧರೆಯೊಳವ ಧರಿಪೆ ಮಗುವಾಗಿ ಧರೆಯೊಳವ ಧರಿಪೆ ಮಗುವಾಗಿ ಪರಮ ಸತ್ಯದ ಸಿರಿಗಿತವ ಗರ್ಭ ಹಾಕಿದಲ್ಲಿ ಬರುದ ಬೆಳಗುವೆನುದಿಟವು ಬರುದ ಜಗ ಬೆಳಗುವೆನುದಿಟವು. ಅಮ್ಮ, ನೀವು ಕೊಟ್ಟಂತ ವಚನವನ್ನು ಚೆನ್ನಾಗಿ ಆಲಿಸಿದವನಿದ್ದೇನೆ, ಸಂತೋಷವನ್ನು ಪಟ್ಟವನಿದ್ದೇನೆ. ನನಗೆ ಬೇಕಾದಂತ ಭಿಕ್ಷೆ ಏನು ಗೊತ್ತೇ? ಏನಿದು? ನಿಮ್ಮದಾದಂತ ಪುಣ್ಯವಾದಂತ ಗರ್ಭದಲ್ಲಿ ನಿಮ್ಮ ಮಗುವಾಗಿ ನಾನು ಜನಿಸಬೇಕೆನ್ನುವ ಹಾಗೆ ನಾನು ಇಚ್ಛಿಸಿದವನಿದ್ದೇನೆ. ಆ ಕಾರಣದಿಂದ ಅದಕ್ಕೊಂದು ಅವಕಾಶವನ್ನು ನೀವು ಕೊಡಬೇಕು. ಖಂಡಿತವಾಗಿ ಅವಕಾಶವನ್ನು ಕೊಟ್ಟ ಬಳಿದ್ದೇನೆ. ಅರಿತುಕೊಳ್ಳಿ ವಿಷಯ ತವ ಬದುಕು ಲೋಕಕ್ಕೂ ಅರಿಯಬಾರದು ಕೀಳು. ನನ್ನ ನೀ ಮಗನಿಂಗೌರೆಯಬಾರದು ಸತ್ಯ ಪೀಳಿದಾಕ ನಿನ್ನ ಮರಣ ನಿಶ್ಚಿತ ಹಿತವಿದು ಅರಿತುಕೋ ಈ ವಿಷಯ. ಅಮ್ಮ, ಮುನಿಗಳೇ, ಲೋಕದಲ್ಲಿ ಸಂಜನಿಸುವ ಮೂಲಕವಾಗಿ ನನ್ನದಾದಂತ ವಿಶೇಷವಾದಂತ ಚಾರಿತ್ರ್ಯವನ್ನು ಲೋಕಕ್ಕೆ ಸಾರುವುದಕ್ಕಿದ್ದೇನೆ. ಹಾಗೆಂದು ನಿನ್ನ ಮಗ ನಾನೆನ್ನುವ ಹಾಗೆ ಮಮಕಾರವನ್ನು ಧರಿಸಕೂಡದು. ಹೌದೇ? ನಾನು ಹುಟ್ಟಿದ ಕ್ಷಣವೇ ಕಾನನದಲ್ಲಿ ಬಿಟ್ಟು ನೀನು ತೆರಳಬೇಕು. ಅಷ್ಟು ಮಾತ್ರವಲ್ಲ, ನಾನು ನಿನ್ನ ಮಗನೆನ್ನುವಂತ ಸತ್ಯ ವಿಚಾರವನ್ನು ನಿನ್ನ ಪತಿಗಾಗಲಿ ನಿನ್ನ ಈ ಲೋಕದ ಜನತೆಗಾಗಲಿ ಹೇಳಕೂಡದು ತಾಯಿ. ನಿಮ್ಮ ಆಜ್ಞೆಯನ್ನು ನಾನು ಪಾಲಿಸುವವಳಿದ್ದೇನೆ. ಒಂದು ವಿಷಯ ಉಂಟು. ಏನು? ಒಂದು ವೇಳೆ ನೀನು ಸತ್ಯದ ನುಡಿಗಳನ್ನಾಡಿದೆ ಅಂತಾದ್ರೆ, ಸತ್ಯವಾಡಿದರೆ ಆ ಕ್ಷಣವೇ ನಿನ್ನ ಮರಣವಾದೀತು. ಒಂದು ವೇಳೆ ಸತ್ಯವಾಡಿದರೆ ನನ್ನ ಮರಣವಾಗುತ್ತದೆ. ಒಂದು ವೇಳೆ ಸುಳ್ಳನ್ನಾಡಿದೆ ಅಂತಾದ್ರೆ, ಸುಳ್ಳಾಡಿದರೆ ನಿನ್ನ ಪತಿಯ ಮರಣವಾಗುತ್ತದಮ್ಮ. ನೆನಪಿನಲ್ಲಿಟ್ಟುಕೋ, ಜಾಗೃತೆಯಿಂದ ವ್ಯವಹರಿಸಿ. ಅರಿತರುಳು ಕಣ್ಣಳು ಕಾಣದವೆ ಕನ್ನ ಕಷ್ಟಪಡುತ್ತಲ್ಲಿ ಗುಣಗಿಂಗಿ ನೋಡದಿ ಭಿಕ್ಷೆಯ ಬೇಡುತ್ತ ದಿನಗಳೆಯುತ್ತ ದುಃಖಗಳು ನಯನ ಇಲ್ಲದ ಪತಿಯ ಭಯದಿ ಸತ್ಯಳು ಕೇಳು ಆಯನಕ. ಸ್ವಾಮಿ, ನನ್ನ ಪತಿ ದೇವರು ನಿಮಗಿಂತಹ ದುಸ್ಥಿತಿ. ಚರಣ ಸ್ವಾಮಿ, ಏನಾಯಿತು ಸ್ವಾಮಿ? ಹುಸಿದೆ ಪತಿ ದೇವನಿ ಆಯ ಗಿಟ್ಟಿದೆಯೇನು ಮರುಗಿದಳು ಪತಿಯೇ ಪತಿಯೇ. ಸ್ವಾಮಿ, ಪ್ರಭು, ನಿಮ್ಮ ಮನದ ಸತ್ಯವತಿ ನಾನಿದ್ದೇನೆ. ಮುಟ್ಟಬೇಡ. ಯಾಕೆ ಸ್ವಾಮಿ, ನನ್ನ ಗಂಡನನ್ನು ನಾನು ಮುಟ್ಟಬಾರದೆ? ಆ ಯೋಗ್ಯತೆ ನನಗಿಲ್ಲ ಅಮ್ಮ. ಸ್ವಾಮಿ, ಎಂತಹ ದುಸ್ಥಿತಿಯಲ್ಲಿ ನಾನು ನಿಮ್ಮನ್ನು ಕಾಣುತ್ತಾ ಇದ್ದೇನೆ. ಅಂದು ಚೂತ ಫಲವನ್ನು ತಿಂದ ನಂತರ ನೀವು ಸುಂದರ ಸ್ವರೂಪನಾಗಿ ಗೋಚರಿಸಿದವರು. ನಾವಿಬ್ಬರೂ ಕೂಡ ಶಿವಾಲಯವನ್ನು ಸೇರಿದವರು. ಶಿವ ಧ್ಯಾನದಲ್ಲಿ ನಿರತಳಾದವಳು ನಾನು.
ಸ್ವಲ್ಪ ಸಮಯದ ನಂತರ ನೋಡುತ್ತೇನೆ ನಿಮ್ಮ ಸುಳಿವಿಲ್ಲ ಸ್ವಾಮಿ. ಎಲ್ಲಿಗೆ ಹೋದಿರಿ ಎನ್ನುವುದಾಗಿ ನಾನು ತಿಳಿದಿಲ್ಲ. ನಿಮಗೆ ಇಂತಹ ಸ್ಥಿತಿಗೆ ಬರುವುದಕ್ಕೆ ಕಾರಣವೇನು? ಕುರುಡನಾಗಿದ್ದೀರಿ, ನೀವು ಭಿಕ್ಷೆಯನ್ನು ಬೇಡುತ್ತಾ ಇದ್ದೀರಿ. ಯಾಕೆ ಸ್ವಾಮಿ ಇಂತಹ ದುಸ್ಥಿತಿ ಬಂತು? ಸತ್ಯವತಿ ಸತಿಗೆ ಸರಿ ನಿನಗಿಂತ ದುರಿದವು ದುಸ್ಥಿತಿಗೆ ಸಿರಿಸುಗಿನ ತೊರೆದರು ಮರುಳಾಗಿ ವೇಷೆಯಳು ಸಂಗಮ ಮಾಡಿ ಹರ ಮುನಿದನು ನೆನ್ನಳು ದುರುಳ ಸತಿ. ಅಮ್ಮ ಸ್ವಾಮಿ, ನನಗೆ ಬಂದಂತಹ ವ್ಯಥೆಯನ್ನು ನಾನು ಏನೆಂದು ಹೇಳಲಮ್ಮ. ಏನಾಯ್ತು ಸ್ವಾಮಿ? ನಾನು ದುರುಳ, ನಾನು ಪಾಪಿ. ಅಂತಹ ಪಾಪ ಕೃತ್ಯವನ್ನು ನೀವೇನು ಮಾಡಿದಿರಿ ಸ್ವಾಮಿ? ಅಂದು ಶಿವಪೂಜೆಗೆಂದು ನಾವು ದೇವರ ಬಳಿಗೆ ಹೋದವಳು. ಆ ಹೊತ್ತಿಗೆ ಹರಣದರದಲ್ಲಿ ನಿನಗೆ ಪಾಗುವುದು ಸರಿದುದು ಮತ್ತೆ ಸರಿದೊಳಿತು ದುಃಖ ಬಿಡು ನಾನಿರುವುದಲಿ ಕೈ ಪಿಡಿದೊಳಗೆ ನಡೆಯುವಳು. ಸ್ವಾಮಿ, ನೀವು ನನ್ನ ಪತಿದೇವರು, ದೇವರಾದಂತಹ ನೀವು ನನ್ನ ಕಾಲಿಗೆ ಬೀಳಬಾರದು. ಆದ್ರೆ ಈ ಹೊತ್ತಿಗೆ ನನಗೆ ಆ ಯೋಗ್ಯತೆ ಇಲ್ಲ. ನನ್ನನ್ನು ಬಿಟ್ಟು ಬಿಡಮ್ಮ. ಅಂತಹ ಮಾತನ್ನಾಡಬೇಡಿ ಸ್ವಾಮಿ, ಮಾಡಬೇಡಿ. ನೀವು ಮಾಡಿದಂತಹ ತಪ್ಪಿನ ಅರಿವು ನಿಮಗಾಗಿದೆ, ಅಷ್ಟು ಸಾಕು. ಇನ್ನು ಮುಂದೆ ಕಾಯುವವನ ಶಿವನಿದ್ದಾನೆ. ಆ ಶಿವ ಧ್ಯಾನವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾಗಿಸೋಣ. ಬನ್ನಿ, ಊಟ ಮಾಡುವಿರಂತೆ. ಹೀಗೆ ಬನ್ನಿ. ಘೋರವನದಲ್ಲಿ ಒಡಗಟ್ಟಿರು ಬಗಿರು ಮುಖದಂದು ನಿಲ್ಲಿಸಿ ಸುಡುದ ಸುಳಿದವನಾತ್ಮವನ್ನು ಸತ್ಯವತೆಯೊಳಗೆ ದೃಢವಾಗಿ ಗರ್ಭಗೊಳಿಸಿ ಮರೆಯಾದ ಪರಮ ಸತ್ಯದ ಸಿರಿಯಾದಂತಹ ಸತ್ಯವತಿಯ ಗರ್ಭವನ್ನು ಪ್ರವೇಶಿಸಬೇಕಾದಂತಹ ಕಾಲಘಟ್ಟವೊಂದು ಸನ್ನಿಹಿತವಾಗಿದೆ. ಅದಕ್ಕೆ ಬೇಕಾಗಿ ಒಡಲಾಗ್ನಿಯನ್ನೇ ಹೊರಬರಿಸುವ ಮೂಲಕವಾಗಿ ಈ ದೇಹವನ್ನು ಸುಟ್ಟುಕೊಂಡು ನನ್ನ ಆತ್ಮವನ್ನು ನಗದರನಾಗಿ ಸತ್ಯವತಿಯ ಗರ್ಭದಲ್ಲಿ ನಿಕ್ಷೇಪಗೊಳಿಸುತ್ತೇನೆ. ಇದೋ ದೇಹತ್ಯಾಗವನ್ನು ಮಾಡುತ್ತಾ ಇದ್ದೇನೆ. ಬಸುರಿಯಾದಳು ಕುಸುಮ ಗಂಧಿನಿ ಯಶವತಿಗಳಿಲ್ಲ ಮಾಸಿದಳು ಬೆಸದಿಗರಗಳ ಪದಿಯ ಸನಿಗರಿ ಪರಮ ಭಾಗ್ಯವಿದೆಂದು ದೇವರ ಸ್ಮರಿಸಿ ಪಾಡುತ್ತ ದೋಷಗೊಳ್ಳುತ್ತ ಬರುವ ಮಗುವಿನ ಕನಸು ತಾಡುತ್ತ ಇರುವರಲ್ಲಿಯೇ ಬಸುರೆಯ ಜಗೀ ಸತ್ಯವತಿ ಎಂತಹ ಸಿಹಿ ಸುದ್ದಿ! ನನ್ನ ಪತಿದೇವರು ನನ್ನ ಮನೆಗೆ ಬಂದ ಮೇಲೆ ನಾನು ಬಸರಿಯಾದವಳಿದ್ದೇನೆ. ಕಾಪಾಲಿಕ ಹೇಳಿದಂತೆ ನಾನೀಗ ಗರ್ಭವತಿಯಾಗಿದ್ದೇನೆ. ಇಂತಹ ಸಿಹಿ ಸುದ್ದಿಯನ್ನು ನನ್ನ ಪತಿದೇವರಿಗೆ ನಾನು ತಿಳಿಸಬೇಕು. ಮಾತ್ರವಲ್ಲ, ಶಿವದೇವರನ್ನು ಪೂಜಿಸುವುದು ನನ್ನ ಮೊದಲ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೆ ಬೇಕಾಗಿ ಹೊರಡುತ್ತೇನೆ ಅಂತ ಕಡೆಗೆ. ಒಂದು ದಿನ ಅದು ಮಾತಿದ್ದ ಬಗೆಯಲ್ಲಿ ಆರರಿಯದಿಗ ತಿರದಲ್ಲಿ ವನಕ್ಕೆ ಬಂದು ಚಂದವಗ ಶಿಶು ಮಳಿಕಲ್ಲಿರಿಸಿ ನವ ಮಾಸಗಳು ತುಂಬಿ ನನ್ನ ಮಗುವಿಗೆ ಜನ್ಮವನ್ನಿತ್ತಬಳಿದ್ದೇನೆ. ಆದರೆ ಕಾಪಾಲಿಕ ಎಂದಂತೆ ನಾನು ಆ ಮಗುವನ್ನು ಮುದ್ದಿಸುವ ಹಾಗಿಲ್ಲ.
ನಾನು ಅದನ್ನು ಕರೆದುಕೊಂಡು ಮನೆಗೆ ಕೊಂಡೊಯ್ಯುವ ಹಾಗಿಲ್ಲ. ಅವ ಹೇಳಿದಂತೆ ಈ ಮಗುವನ್ನು ನಾನು ತ್ಯಜಿಸಬೇಕಾಗಿದೆ. ಓ ಮಗುವೇ, ಎಂತಹ ಹತಭಾಗ್ಯಳು ನಾನು, ಹತಭಾಗ್ಯಳು. ಮಕ್ಕಳಿಲ್ಲ ಎನ್ನುವ ಹಾಗೆ ಕಣ್ಣೀರು ಸುರಿಸುವಂತಹ ಹೆಣ್ಣು ಮಕ್ಕಳನ್ನು ಕಾಣಬಹುದು. ಮಕ್ಕಳು ಬೇಕು ಎನ್ನುವ ಹಾಗೆ ವ್ರತ ಪೂಜೆಯನ್ನು ಮಾಡುವಂತಹ ಹೆಣ್ಮಕ್ಕಳನ್ನು ಕಾಣಬಹುದು. ಆದರೆ ತಾನೇ ಹೆತ್ತಂತಹ ಮಗುವನ್ನು ಈ ಕಾಲದಲ್ಲಿ ಬಿಟ್ಟು ಹೋಗುವಂತಹ ಹೆಣ್ಣು ಈ ಲೋಕದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಅಯ್ಯೋ, ಎಂತಹ ಹತಭಾಗ್ಯಳಾಗಿ ಹೋದೆ ನಾನು. ಓ ಮಗುವೇ, ಇದು ನಿನ್ನನ್ನು ಈ ಕಾನನದಲ್ಲಿ ಬಿಟ್ಟು ಹೋಗುವಳಿದ್ದೇನೆ ನಾನು. ನಿನ್ನನ್ನು ಆ ಶಿವದೇವರು ರಕ್ಷಿಸಲಿ. ಇದು ನಿನ್ನನ್ನು ಬಿಟ್ಟು ತೊರೆಯುತ್ತಿದ್ದೇನೆ ನಾನು, ತೊರೆಯುತ್ತಿದ್ದೇನೆ. ಸತ್ಯವತಿ, ಊಟ ಮಾಡಿದ್ದೀರಿ? ಆಹಾ, ಊಟ ಮಾಡಿದೆ ಸತ್ಯವತಿ. ಹೌದೇ? ನಾನೇ ಕೇಳಿದೆ, ನೀನು ಗರ್ಭಿಣಿಯಂತೆ. ಹೌದು. ಮುಟ್ಟಿ ಬೆಳಗಿದ ಲಲನಗೀರಿನು ಜ್ಯೋತಿಯ ಕಳೆದು ಭಾರವ ಮಗುವಿಲ್ಲಿ ತೋರಿಸು ಒಲವಿನದನ ಮುದ್ದಿಸುವೆ ಸತ್ಯವತಿ. ಏನು ಸ್ವಾಮಿ? ಈಗ ಹೊಟ್ಟೆ ಇಲ್ಲ, ಹೊಟ್ಟೆ ಇಳಿದು ಹೋಗಿದೆ. ಹೌದು. ಎಲ್ಲಿಂಟೆ ಮಗು? ಹೆತ್ತಿಯಾ? ಸ್ವಾಮಿ, ಏನೇ ಗಂಡುವಾ ಹೆಣ್ಣ? ಹೆಣ್ಣೆ ಹಾಗಾದ್ರೆ ಏನಂತ ಹೇಳಲಿ ನಾನು? ಇನಿಯಲ ಅಲಿಸಿ ಕೀಳುವನಕ್ಕೆ ಪೊಗಿರಲಿದ್ದು ಘನವಾದ ನೋವು ಕಾಣಿಸಿತು. ಹೌದು ಸ್ವಾಮಿ. ಎಣಿಕೆಯಿಲ್ಲದಿಂದ ಜನಿಸಿದ ಮಗು ಕಂಡು ನಿನಗೇನು ಬೇಡಲಿನ್ನು ಇನಿಯ ಒಮ್ಮೆ ಕೊಡಿ ನನ್ನ ಕೈಯಲ್ಲಿ, ನಾನು ಎತ್ತಿ ಮುದ್ದಿಸ್ತೇನೆ ನನ್ನ ಮಗನ್ನು. ಏನು ಅಂತ ಹೇಳಲಿ? ಏನು? ನಾನು ಗರ್ಭಿಣಿಯಾದದ್ದು ನಿಜ. ಆದರೆ ಇಂದೀಗ ಶಿವ ಪೂಜೆ ಮಾಡುವುದಕ್ಕೆ ಬೇಕಾಗಿ ಕಾನನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ನನಗೆ ತಿಳಿಯದಂತೆ ನನಗೆ ಪ್ರಸವ ವೇದನೆ ಆರಂಭವಾಯಿತು. ಹೌದೇ? ಒಂದು ಗಂಡು ಮಗುವಿಗೆ ಜನ್ಮವನ್ನಿತ್ತೆ ನಾನು. ಆದರೆ ಆ ಗಂಡು ಮಗು ಸ್ವಾಮಿ, ಏನೇ ಮಣ್ಣಿನ ಒಳಗೆ ನಾನು ಹೂತು ಹಾಕಿಬಿಟ್ಟೆ ಸ್ವಾಮಿ. ಅಮೃತವನಾಡಿ ಕಾಪಾಳಿಗರು ನುಡಿದ ದಿಟವಾಯಿತು. ವೆಂಕಟನು ನೆಲಗೆ ಬಿದ್ದ ಸುನೀಗೆ ಸತ್ಯ ಅಳಲಿದಳು. ಇಲ್ಲ, ಆ ಕಾಪಾಲಿಕ ಅಂದೇ ನನಗೆ ಮಾತನ್ನು ನೀಡಿದ್ದಾನೆ. ಯಾವ ಕಾರಣಕ್ಕೂ ನೀನು ಸತ್ಯವನ್ನಾಡಬೇಡ, ಸತ್ಯವನ್ನಾಡಿದರೆ ನೀನು ಮರಣವನ್ನು ಹೊಂದುತ್ತಿ, ಸುಳ್ಳನ್ನಾಡಿದರೆ ನಿನ್ನ ಗಂಡ ಮರಣವನ್ನು ಹೊಂದುತ್ತಾನೆ ಎನ್ನುವ ಹಾಗೆ. ಇಂದೀಗ ನನ್ನ ಪತಿದೇವರಲ್ಲಿ ನಾನು ಸುಳ್ಳಾಡಿದರ ಕಾರಣದಿಂದಾಗಿ ನನ್ನ ಪತಿದೇವ ಸತ್ತು ಹೋದರಲ್ಲ, ಮಡಿದು ಹೋದರಲ್ಲ. ಇವನೇ ಇನ್ನೇನು ಮಾಡಲಿ? ನನ್ನಂತಹ ಪಾಪಿ ಈ ಲೋಕದಲ್ಲಿ ಬದುಕಬಾರದು. ಅಯ್ಯೋ, ನಾನು ಅಸತ್ಯವನ್ನೇ ನುಡಿದು ಬಿಟ್ಟೆನಲ್ಲ. ಶಿವ ಪೂಜೆಯನ್ನು ಮಾಡಿ ಶಿವದೇವರನ್ನು ಮೆಚ್ಚಿಸಿಯೂ ಕೂಡ ನನ್ನ ಪತಿದೇವರಲ್ಲಿ ಸುಳ್ಳಾಡಿ ಬಿಟ್ಟೆನಲ್ಲ. ಶಿವನೇ, ಏನು ಮಾಡಿ ಮನದೊಳಗೆ ಬರುವುದಿರುವುದರಿಂದ ಕಾಂತನ ಕಾಲದ ಎಣಿಕೆಗಳು ಮುಗಿದಿರಲು ಕಾಲ ನೀಡು ಮಿಥ್ಯವಾಡಿಸಿದ ನವನ ಕೃತಿಗೆ ಸನುಮತವು ನೀನಿಂದ ನುಡಿಯ ಮಣ್ಣಿನೊಳಗಿಟ್ಟೆ ಎನ್ನಲು ಪ್ರಕೃತಿಗೆ ಮಗುವ ಬಿಟ್ಟೆನೆಂಬರ್ಥದಲ್ಲಿ ಅನೃತವಲ್ಲಿದು ಮಗಳೇ, ಅನೃತವಲ್ಲಿದು ವಿಧಿಯು ಪತಿಯ ಮರಣಕ್ಕೆ ನೀನು ಕಾರಣವಲ್ಲವೆನುದ.
ಕೋಪವೂ ಇಲ್ಲ. ನೀ ಅನೃತ ಆಡಿದೆ ಎನ್ನುವಂತಹ ದುಃಖವೂ ಬೇಡ. ಕಾಲ ನಿರ್ಣಯವನ್ನು ಕಾಲಗತಿಯನ್ನು ಮೀರಿ ನಿಲ್ಲುವುದಕ್ಕೆ ನಾವ್ಯಾರು? ನೀ ಸುಳ್ಳನ್ನಾಡಿದೆ ಎನ್ನುವಂತಹ ಭಾವ ಬೇಡ. ನೀ ತ್ಯಾಗಮಯಿಯಾದೆ. ನಿನ್ನ ಗಂಡ ಮಣ್ಣಲ್ಲಿ ಮಣ್ಣಾಗಿ ಹೋದರೂ ಮುಂದಿನ ಮಣ್ಣಿಗೆ ಮಾಣಿಕ್ಯವನ್ನೇ ನೀಡಿದೆ. ನೀ ಅಮರಳಾದೆ, ಅಮರಳಾದೆ, ಅಮರಳಾದೆ. ಸಂತೋಷ. ಅಂಬರವಾಣಿಯನ್ನು ಕೇಳಿದ ಮೇಲೆ ಈಗ ನನಗೆ ಧೈರ್ಯ ಬಂತು. ಇನ್ನು ನಾನು ಇಲ್ಲಿ ಉಳಿಯುವುದಲ್ಲ. ಈ ನನ್ನ ಗಂಡನ ಅಪರ ಸಂಸ್ಕಾರವನ್ನೆಲ್ಲ ನಾನು ಮಾಡಿ ಮುಗಿಸಬೇಕಾಗಿದೆ. ಆಮೇಲೆ ಶಿವಧ್ಯಾನದಲ್ಲಿ ನಾನು ಐಕ್ಯಳಾಗುತ್ತೇನಂತೆ. ನಗುತ್ತೇರಿ ಚಂದಿರ ಬಂದಾನ ಕಾಡಿನ ಜ್ಯೋತಿಯ ತಂದಾನ. ನಗುತ್ತೇರಿ ಚಂದಿರ ಬಂದಾನ ಕಾಡಿನ ಜ್ಯೋತಿಯ ತಂದಾನ. ಇಳಿದಿರುವ ಮೊದಲಿಗೆ ಬೆಳಕಲ್ಲೇ ಮುತ್ತಿಟ್ಟು ಹೊಡೆದಾನ. ಬೆಳಕಲ್ಲೇ ಮುತ್ತಿಟ್ಟು ಹೊಡೆದಾನ. ಎಲೆಗಳ ಮೇಲೆ ಚಿನ್ನದ ಹುಲಿವಲ್ಲ ಬಿಸಿ ನುರುಗಿಸಿ ಮಿಂದಾನ. ಬೆಳಕಿಸಿ ನುರುಗಿಸಿ ಮಿಂದನ. ವರಕುಲ ಕುಂದಣ ಮಾರಿಯ ಬಿಂಬಕ್ಕೆ, ವರಕುಲ ಕುಂದಣ ಮಾರಿಯ ಹಬ್ಬಕ್ಕೆ ಸರ್ವಾರ ಕೂಡು ಬಂದನ. ಬೆರಳು ಬೇಟೆಗೆ ಬಲಿ ಬಲಿಯಾಯುಧ, ಬೆರಳು ಬೇಟೆಗೆ ಬಲಿ ಬಲಿಯಾಯುಧ. ಋಷದಿ ನಲಿದಾನ, ಋಷದಿ ನಲಿದಾನ. ಮುಗಿಲ ಮುಗಲಿಯಲಿ ಮುತ್ತಿನ ತೋರಣ. ನಗುತ್ತೇರಿ ಜಲ್ದಿನ ಬಂದಾನ. ನಗುತ್ತೇರಿ ಜಲ್ದಿನ ಬಂದಾನ. ನಗುತ್ತೇರಿ ಜಲ್ದಿನ ಬಂದಾನ. ಮುಗಿಲ ಮುಂದಲೆಯಲ್ಲಿ ಮುತ್ತಿನ ತೋರಣ. ನಗುತ್ತೇರಿ ಚಂದ್ರಮ ಬಂದಾನ. ನೋಡಿದ್ರ ಈ ಕಾಡೆಲ್ಲವೂ ಕೂಡ ಬೆಳದಿಂಗಳು ಪಸರಿಸಿದೆ. ಒಂದು ರೀತಿಯ ಮನಸ್ಸಿಗೆ ಅಪ್ಯಾಯಮಾನವನ್ನು ಉಂಟು ಮಾಡ್ತಾ ಇದೆ. ಸಮಾಧಾನ. ನಾವ್ಯಾರು? ಬೇಟೆಗಾರರು, ಕಾಡಿನ ಬೇಡರು. ಬೇಟೆಯನ್ನಾಡಿ ಆ ಮೂಲಕವಾಗಿ ಜೀವನವನ್ನು ಸಾಗಿಸುವವರು. ಕಾಡಿನಲ್ಲಿರುವ ಹಂದಿ, ಕಾಡುಕೋಣ, ಕಾಡ್ನವಿಲು ಇವುಗಳೆಲ್ಲವನ್ನು ಬೇಟೆಯಾಡಿ ಹೊಟ್ಟೆ ತುಂಬಿಸಿಕೊಳ್ಳುವುದು. ಹಂದಿ ಮಾಂಸ ತಿನ್ನದೆ ಕೆಲವು ದಿನ ಆಯ್ತು. ಹೌದು, ಕೇವಲ ಬೇಟೆ ಮಾಡುವುದಕ್ಕೆ ಅದಕ್ಕೆ ಮಾತ್ರವಲ್ಲ, ಜೀವನ ಸಾಗಬೇಕಲ್ಲ. ಹೌದು. ಹೇಗೆ? ಉಳಿದದನ್ನು ಊರಿಗೆ ಮಾರಾಟ ಮಾಡುದು. ಆನೆಯ ದಂತ, ಹುಲಿಯ ಉಗುರು, ಚರ್ಮ, ಚಿಗರೆಯ ಕೋಡು ಇವುಗಳೆಲ್ಲವನ್ನು ಕೊಂಡು ಹೋಗಿ ನಾನೊಂದು ಬಿಟ್ಟಿದ್ದೇನೆ. ಯಾವುದು? ಹುಲಿಯ ಉಗುರು ನನ್ನ ಹತ್ತಿರ ಬರುವುದಿಲ್ಲ. ಅದ್ಯಾಕೆ? ನಾನು ಹುಲಿಯ ಉಗುರು ಬಹಳ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಮ್ಮನ್ನು ತಡೆಯುವವರು ಈ ಕಾಡಿನಲ್ಲಿ ಯಾರು ಇಲ್ಲ. ಇದು ನಾವೇ. ಹಾಗಾಗಿ ಗೆಳೆಗಾರೆಲ್ಲರನ್ನೂ ಸೇರಿಸಿಕೊಂಡು ಬಂದಿದ್ದೇವೆ. ಹೇಗೆ ಬೇಟೆ ಆರಂಭಿಸುವುದಲ್ಲ? ಆರಂಭಿಸುವ.
ಕರಗುದಿಲ್ಪದನು ಬೇಟೆಯಾಟ ಆಯಿತು, ಹಾಗೆ ಶರೀರಕ್ಕೂ ಸ್ವಲ್ಪ ಆಯಾಸ ಆಯಿತು. ಏನೊಂದು ಕೇಳಿಸುವುದೇನು? ಮಕ್ಕಳ ಸ್ವರ, ಮಗುವಿನ ರೋದನ ಕಾಡಿನ ಮಧ್ಯದಲ್ಲಿ ಕೇಳ್ತಾ ಉಂಟು. ಎಲ್ಲಿಂದ? ಹೇಗೆ? ಯಾರ ಮಗು? ಇದು ಮಗುವಿನದ್ದೇ ಅಲ್ವ ಸ್ವರ? ಮಗುವೆ ಮಗು. ಹೌದಲ್ಲ? ಮಗು. ಹುಡುಕಬೇಕಲ್ಲ? ಮನುಷ್ಯರದ್ದೇ. ಹುಡುಕುತ್ತಾ ಮುಂದೆ ಹೋಗುವ. ಧರಣಿ ದೇವಿಯ ಬಿದ್ದ ಕಂದನು, ಧರಣಿ ದೇವಿ ಪೆತ್ತ ಕಂದನು, ಸಿರಿಯೋಷ ಮೇಡಿದೆನು ಹರಿಗೆ ಪೆತ್ತಿಗಳೇನು ಕುಲಕುಂದ ಬೆರಗ್ಯಾದ ನೋಡಿದ್ಯಾನೋ? ಈಗ ತಾನೇ ಹುಟ್ಟಿದ ಸಣ್ಣ ಮಗು. ನೋಡಿದ್ಯಾ? ನಮ್ಮ ಮುಖವನ್ನು ನೋಡಿ ಬಿಳಿ 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 ನೋಡ್ತಾ ಉಂಟು, ನಗೆ ಬೀರುತ್ತಾ ಉಂಟು, ಹಲ್ಲು ಇಲ್ಲ ನಗುತ್ತಾ ಉಂಟು. ನಗುತ್ತಾ ಉಂಟು. ಹುಟ್ಟಿದ ಕ್ಷಣದಲ್ಲಿ ಮಕ್ಕಳು ನಗುತ್ತಾರೆ ಇಲ್ಲ, ಆದ್ರೂ ಈ ಮಗುವಿನಲ್ಲಿ ವಿಶೇಷತೆ ಉಂಟು. ನಮ್ಮನ್ನು ಮಾಡಿ ನಗುತ್ತಾ ಇದೆ. ಇಲ್ಲಿ ಯಾರಾದ್ರೂ ಇದ್ದೀರಾ? ಈ ಮಗುವಿನ ಅಪ್ಪ ಯಾರು? ಆದಷ್ಟು ಬೇಗ ಬಂದು ಮಗುವನ್ನು ಕೊಂಡೋಗಿ. ಅಮ್ಮನೂ ಆದಿತ್ತು, ಕುಟುಂಬದವರು ಆದಿತ್ತು, ಯಾರು ಒಬ್ಬರು ಬಂದಿ. ಏ ಪುಣ್ಯಾತ್ಮ, ಮಕ್ಕಳನ್ನು ಬಿಸಾಡಿ ಹೋದವರು ನಾವು ಕರೆದ್ರೆ ಬರ್ತಾರಾ? ಬೇಕು ಅಂತ ಕೊಂಡು ಹೋಗುದಿಲ್ವ? ಕೊಂಡು ಹೋಗುದಿಲ್ವಾ? ಈ ಮಗು ಯಾರು ಹೆತ್ತಿದ್ದಾರೋ? ಯಾರು ಹೆತ್ತಿದ್ದಾರೋ? ನಿಜವಾದ ಹೆಣ್ಣಲ್ಲ, ಹೊಟ್ಟೆಯಲ್ಲಿ ಕಾರೋಳು ಇಲ್ಲ, ಕಬ್ಬಿಣದ ಸರಳ. ಹಾಗೆ ಹೇಳಬೇಡ. ಅದೆಂತದು? ಪಾಪ ತಾಯಿಗೆ ಏನು ಕಷ್ಟ ಬಂದಿತ್ತೋ ಏನು, ಆ ಕಾರಣದಿಂದಲೇ ಇಲ್ಲಿ ಬಿಟ್ಟು ಹೋಗಿರಬೇಕು. ಅದು ಮೊದಲು ಗೊತ್ತಾಗ್ಲಿಲ್ಲ. ಭೂತಾಯಿ ಹೆತ್ತ ಮಗನು, ಭೂತಾಯಿ ಹೆತ್ತ ಮಗ ಅಲ್ವೋ? ಭೂಮಿ ದೇವಿ ಹೆತ್ತ ಮಗನು ಹೆಣ್ಣು ಗಂಡ? ಗಂಡು ಮಗು. ಗಂಡು ಮಗು ನಮ್ಮ ಜಾತಿಯದ್ದೇ. ನಮ್ಮ ಜಾತಿ ಅಲ್ವೋ? ಅಲ್ಲ, ಗಂಡು ಮಗು. ಗಂಡು ಮಗು ಆದ್ರೆ ನಮಗಿಂತ ಹೆಚ್ಚಿನ ಅಂದ್ರೆ ಒಳ್ಳೆ ಜಾತಿಯಲ್ಲಿ ಕುಲದಲ್ಲಿ ಹುಟ್ಟಿದ ಮಗು ಅಂತ ಮುಖ ಹೇಳ್ತಾ ಉಂಟು ಅಲ್ವಾ? ನಮ್ಮ ಹಾಗೆ ಅಲ್ಲ, ಒಳ್ಳೆ ಪ್ರಕಾಶ ಉಂಟು. ಈಗ ಕಷ್ಟ ಆಯ್ತಲ್ಲ, ಇದನ್ನಿಲ್ಲಿ ಬಿಟ್ಟು ಹೋಗುವ ಹಾಗಿಲ್ಲ. ಬಿಟ್ಟು ಹೋದ್ರೆ ಕಾಡಿನ ಮೃಗಗಳಿಗೆ ಆಹಾರವಾಗುತ್ತವೆ. ಒಂದು ತುತ್ತಿಗೆ ಇಲ್ಲ ಅದು. ಇದನ್ನು ನೋಡಿಯೂ ನಾವು ಬಿಟ್ಟು ಹೋದ್ರೆ ಎಲ್ಲಿಯಾದ್ರೂ ಅಂತ ಒಂದು ಪ್ರಕರಣ ಆಯ್ತು ಅಂತ ಜಾತಿಗಳ ಕಿರಾತರೆ ಹೌದು, ಆದ್ರೆ ಇಂಥದ್ರಲ್ಲ ನಮ್ಮ ಮನಸ್ಸು ಸ್ವಲ್ಪ. ಹೌದಲ್ಲ? ಮತ್ತೆ ಒಂದು, ನನಗೂ ಮಕ್ಕಳಿಲ್ಲದ ಕೆಲವು ಸಮಯ ಕಳೆದು ಹೋಯಿತು. ನನ್ನ ಹೆಂಡತಿ ಒಂದು ಕಣ್ಣೀರು ಹರಿಸ್ತಾಳೆ. ನನ್ನಲ್ಲಿ ಕೇಳುವುದೇನು? ನಮ್ಮ ಹಣೆ ಬರಹ. ನನ್ನ ಹೆಂಡತಿ ಬೇಡ ಎಂದು 5 ಹೆಚ್ಚಾಕಿದ್ದಾರೆ. ಹೌದಾ? ನೀನು ಪುಣ್ಯಾತ್ಮ ಅಯ್ಯ. ಆದರೆ ಈ ಹೊತ್ತಿಗೆ ಮಾರಿಯಮ್ಮ ನಮ್ಮ ಮೇಲೆ ಕರುಣೆ ಬೀರಿದ್ದಾಳೆ. ಈ ಮಗುವನ್ನು ಒದಗಿಸಿಕೊಟ್ಟಿದ್ದಾಳೆ. ಇದನ್ನೇ ನನ್ನ ಬಿಡಾರಕ್ಕೆ ಕೊಂಡೊಯ್ದು ನಾನು ಹೆತ್ತ ಮಗುವಿನ ರೀತಿಯಲ್ಲಿ ನಾನು ಹೆಂಡತಿಗೆ ಬಹಳ ಸಂತೋಷ ಆಯಿತು. ಆದ್ರೆ ಒಂದು ಹೆಸರೊಂದು ಉಂಟಲ್ಲ. ಹೋಯ್ ಯಾರು ಬಂದದ್ದು? ಮಗುವಿನ ಅಪ್ಪ ಆಗಿರ್ಬೇಕು ಅಲ್ಲವಾ? ಯಾರೋ ಪುಣ್ಯಾತ್ಮರು ಋಷಿಗಳು ಹೇಳಿದ್ದೇನು? ಈ ಮಗುವನ್ನು ಸಾಕು, ನಗಧರ ಎನ್ನುವುದಾಗಿ ಹೆಸರನ್ನಿರಿಸು ಎನ್ನುವುದಾಗಿ. ಗಂಗಾಧರ, ನಗಧರ. ಹೌದೌದು, ಅರ್ಥ ಇರಬಹುದು, ಅದಕ್ಕೆ ಅರ್ಥ ಇರಬಹುದು. ಅವರಲ್ಲಿಯೇ ಕೇಳಬೇಕಷ್ಟೇ. ಆಗಲಿ, ಅವರು ಯೋಗ್ಯತಾವಂತರು, ಮಹಾತ್ಮರು. ಅವರು ಆಡಿದ್ದನ್ನು ಪಾಲಿಸಬೇಕಾದ ನಮ್ಮ ಧರ್ಮ. ಹಾಗಾಗಿ ನಮ್ಮ ಬಿಡಾರಕ್ಕೆ ಕೊಂಡೊಯ್ದು ಆಡಿಸು.
ಬಂದವರು ನಾವು, ಹಿರಿಯರಾದವೇ ನಾನು. ಕಾಲಾಕ್ಷ, ಕಾಲಗತಿ, ಕಾಲಮುಖ ಎನ್ನುವಂತಹ ಹೆಸರಿನಿಂದ ಲೋಕಮುಖದಲ್ಲಿ ಪ್ರಸಿದ್ಧರಾಗಿದ್ದೇವೆ. ವರ್ತಮಾನ ಕಾಲಕ್ಕೆ ಈ ಪಟ್ಟಣವನ್ನು 3 ಮಂದಿಯೂ ಕೂಡ ಏಕ ಕಾಲಕ್ಕೆ ಏಕ ರೂಪದಲ್ಲಿ ಅಡಿಗೆ ಇಡ್ತಾ ಬಂದವರು ನಾವು. ಆದ್ರೆ ಲೋಕದಲ್ಲಿ ನಮ್ಮ ಸ್ಥಾನಮಾನವನ್ನು ಹೆಚ್ಚಿಸಬೇಕು, ನಮ್ಮನ್ನು ಕಾಣಿಸಬೇಕೆನ್ನುವುದೇ ನಮ್ಮ ಉದ್ದೇಶ. ಇಷ್ಟರ ತನಕ ಅದೆಷ್ಟೋ ಸಾಧನೆ ಮಾಡಿದವರಿದ್ದೇವೆ. ಇದು ಸಾಲದು, ಇನ್ನೂ ಮಾಡಬೇಕು. ಅಷ್ಟು ಮಾತ್ರವಲ್ಲ, ನಮ್ಮ ಸಂತೋಷಕ್ಕೆ ಬೇಕಾಗಿ ಚಂದ ಚಂದದ ಹುಡುಗಿಯರಿಂದ ನಾವು ಸುಖವನ್ನು ಪಡೆಯುತ್ತಿದ್ದವರು. ಅಷ್ಟು ಮಾತ್ರವಲ್ಲ, ಅಂತಹ ಕಾರ್ಯವನ್ನು ಮಾಡದೆ ಎಷ್ಟು ಸಮಯ ಇದನ್ನ ಹೊಟ್ಟೆ ತಣಿಸಬೇಕು, ಕಾರ್ಯವನ್ನು ಮಾಡಬೇಕು. ಏನು ನಿಮ್ಮ ಅಭಿಪ್ರಾಯ? ತಡ ಮಾಡುವುದು ಯಾಕೆ? ಮಾಂಸವನ್ನು ತಿಂದು ರಕ್ತವನ್ನು ಕುಡಿದೆವು. ಅಷ್ಟು ಮಾತ್ರ ಅಲ್ಲ, ಚಂದ ಚಂದದ ಹೆಣ್ಣು ಮಕ್ಕಳು ನಮಗೆ ಬೇಕಾದ ಹಾಗೆ ಸಮುದ್ರ ಸುಖವನ್ನು ಅನುಭವಿಸ್ತಾ ಇರ್ತೇವೆ. ಅಷ್ಟು ಮಾತ್ರವೇ? ಅಷ್ಟು ಸಾಕಾಗ್ತದ? ಇಲ್ಲ, ನಮ್ಮ ಹೆಸರನ್ನು ಕೇಳಿದ್ರೆ ಗಡಗಡನೆ ನಗುಳುವಾಗಿ ಮಾಡಿದ್ದೇವೆ. ತಮ್ಮಂದಿರೇ, ಈ ಕಾಲಕ್ಕೆ ಸ್ವಲ್ಪ ಆಯಾಸ ಆಗ್ತದ? ಇಷ್ಟು ಕೆಲಸ ಮಾಡಿದ ಮೇಲೆ ಆಯಾಸ ಆಗದೆ ಇರ್ತದ? ಅದಕ್ಕಾಗಿ ಏನು ಮಾಡುವುದು? ವಿಶ್ರಾಂತಿ ಅಗತ್ಯ ಬೇಕು. ಹೌದು. ಹೇಗೆ ಹೀಗೆ ವಿಶ್ರಾಂತಿ ಪಡೆಯುವುದಕ್ಕಾಗ್ತದೆ? ಮತ್ತೆ ಹೇಗೆ? ಆಗುವುದಿಲ್ಲ. ಆಣಿಮಾರಿ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಹರಿಮ ಗರಿಮ ಮಹಿಮ ಲಗಿಮ ಪ್ರಾಪ್ತಿ ಪ್ರಾಪ್ತಾಮ್ಯ ಮೊದಲಾದಂತಹ ಅಷ್ಟ ಸಿದ್ಧಿಯನ್ನು ಬಲ್ಲವರು ನಾವು. ಹಾಗಾಗಿ ಕಣ ಮಾತ್ರದಲ್ಲಿ ವೇಷವನ್ನು ಬದಲಿಸುತ್ತೇವೆ. ಅಂತಹ ಸಾಮರ್ಥ್ಯ ಉಂಟು. ಏನು ಮಾಡುವುದು? ಮನದ ರೂಪವನ್ನು ತಾಳಿ ಇದೇ ಕಾಡಿನಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋಣ. ಹೋಗೋಣ. ದಂಡಮಾರಿಯ ಸರ್ವರ ಕೂಡುತ್ತ ಬರೋಣ, ಸರ್ವರ ಕೂಡುತ್ತ ಬರೋಣ. ಮುಗಿಲ ಮುಂದಲೇ
ಬೇಟೆ ಆಡ್ಬೇಕು, ಹೊಟ್ಟೆಗೆ ಏನಾದ್ರೂ ಬೇಕಲ್ಲ. ಹಾಗಾಗಿ ಮೃಗಗಳನ್ನು ಹುಡುಕುತ್ತಾ ಬಂದವರು ನೋಡಿದ್ರೆ ಅಲ್ಲಿ ಮರದ ಬುಡದಲ್ಲಿ 3 ಮೊಲಗಳು, ದೊಡ್ಡ ಮೊಲಗಳು. ಮೊಲ ಇಷ್ಟು ದೊಡ್ಡದಾಗ್ತದೆ, ಭಯಂಕರ. ಅದೇ, ಆದ್ರೆ ಒಂದು ವಿಶೇಷ, ಚೆನ್ನಾಗಿ ಮಲಗಿ ನಿದ್ರಿಸ್ತಾ ಇವೆ, ಹೋಗಲಿಲ್ಲ ಇಲ್ಲ, ಸುಲಭದಲ್ಲಿ ಸಿಕ್ಕಿತು ಮಿಕ. ಹಾಗಾಗಿ ಮೆಲ್ಲ ಹೋಗಿ ಅವುಗಳ ಕಿವಿಯಲ್ಲಿ ಹಿಡಿದು ವಶಪಡಿಸಿ. ಇವತ್ತಿಗೆ ತೊಂದರೆ ಇಲ್ಲ ಅಲ್ವಾ? ಬನ್ನಿ ಬನ್ನಿ ಬನ್ನಿ. ನಿಮ್ಮನ್ನು ಹೀಗಲ್ಲ, ನಮ್ಮ ನಿದ್ರೆಗೆ ಭಂಗ ಮಾಡುತ್ತಿರುವಿರಾ? ನಿಮ್ಮನ್ನು ಹಾಲು ಹಾಲ ಬೇಡಿ ಮೊಲಬೆಂದ ಮೊಲದಲ್ಲಿ ಕುಳಿತ ಬಗೆಯಲಿಲ್ಲ. ಉಳಿಸಿ ನಿಮ್ಮಯ ನಾಮ ಉಳಿಯುತ್ತ ಉಳಿಸಿ ನಮ್ಮನ್ನು ಮುದರಿ ನಿಮ್ಮಯ ನಾಮ ಉಳಿಯುತ್ತ ಇವರನ್ನೆಲ್ಲ ತಿಂದ್ರೆ ನಿಮಗೆ ಹೊಟ್ಟೆ ತುಂಬುವುದಕ್ಕೆ ಸಾಧ್ಯ. ಎಷ್ಟು ಸಿಗ್ತದೋ ಅಷ್ಟು ಸಾಕು. ನಮ್ಮನ್ನು ಬದುಕುವುದಕ್ಕೆ ಬಿಟ್ರೆ
ನಮಗೆ ಪಾಪರು ಎಂತದೂ ಇಲ್ಲ. ತಿನ್ನುವುದಕ್ಕೆ ಸಿಕ್ಕಿದ್ರೆ ನೀವು ತಾಳಿ ಬರಿದೇರಿ ಮುಕ್ತ ಜನರನು ಇದು ಹರಿದಾರಿ ಭೂಪಾತ್ರಗೆ ನೀವು ತಾಳಿ ಸ್ವಲ್ಪ ಸಮಾಧಾನ ಪಾಪಿ ಇದ್ದವರನ್ನು ಕಲಿಸಿದ. ಯಾರು ಎಂತಹ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗಿದ್ದೀರಿ? ಈ ಮುಕ್ತ ಜನರನ್ನು ಕೈಯಲ್ಲಿ ಕರವಾಳವನ್ನು ಹಿಡಿದು ಹಿಂಸಿಸುವುದಕ್ಕಾಗಿ ಅಥವಾ ಕೊಲ್ಲುವುದಕ್ಕಾಗಿ ಮುಂದುವರಿತಾ ಇದ್ದೀರಾ? ಈ ರೀತಿ ಮಾಡುವುದು ಸರಿಯಲ್ಲ, ತಪ್ಪು ಕೆಲಸ. ಹಾಗಾಗಿ ಇಂಥ ಕಾರ್ಯಕ್ಕೆ ಮನ ಮಾಡಬೇಡಿ, ಅವರನ್ನು ಬಿಟ್ಟು ಬಿಡಿ. ನೀನು ಹೇಳುತ್ತಿದ್ದ ಅವರನ್ನು ಬಿಡುವ ಅವರು ಏನು ಮಾಡಿದ್ದಾರೆ ಅಂತ ಬೇಕಲ್ಲ? ಏನು ಮಾಡದಿದ್ರೆ ಪರವಾಗಿಲ್ಲ. ಅವರು ಬೇಟೆಯಾಡಿದ್ದು ನೀವು ಮೊಲದ ರೂಪ ಧರಿಸಿ ಮಲಗಿದ್ರೆ ಅವರಿಗೆ ಗೊತ್ತಾಗ್ತದೆ. ಅವರು ಪಾಪ ಮೊಲ ಅಂತ ಹೇಳಿ ಅವರನ್ನು ಹಿಡ್ಕೊಳ್ಳಿಕ್ಕೆ ಹೋದ್ರು. ನಾವು ನಮಗೆ ಮನಸ್ಸು ಬಂದಾಗಿದ್ದೇವೆ. ಇದು ರಾಕ್ಷಸರು ಎನ್ನುವ ಹಾಗೆ. ನಮ್ಮ ಧರ್ಮದ ಕಾರ್ಯ ನಾವು ಮಾಡುವುದು. ಅವರು ಕೂಡ ಧರ್ಮದ ಅವರ ಬೇಟೆಯಾಡುವುದು ಅವರ ಕೆಲಸ. ಅದು ನಮಗೆ ಗೊತ್ತಿಲ್ಲ. ನಮಗೆ ಎದುರಾಳಿಯಾಗಿ ಹೇಳಿ ಬಂದಿದ್ದಾರೆ. ಅವರನ್ನು ತಿನ್ನದೆ ಬಿಡುವವರನ್ನಲ್ಲ. ನೀನು ಕೂಡ ಇದ್ದಿ, ನಿನ್ನನ್ನು ಕೂಡ ಹಲ್ಲಿಗೆ ಹಲ್ಲು ತಗಲಕ್ಕೆ ಯಾರಿಗೆ ಬದುಕಿಸುವಂತಹ ಸಾಮರ್ಥ್ಯ ಉಂಟೋ ಅಂತವರಿಗೆ ಕೊಲ್ಲುವುದಕ್ಕೆ ಮಾತ್ರ ಅಧಿಕಾರ ಇರುವುದು. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಭಗವಂತ ಮಾತ್ರ. ಈಗ ಸುಮ್ಮನೆ ಇಲ್ಲದಿದ್ದರೆ ನನ್ನ ಕೈಯಿಂದ ಬೆಟ್ಟು ತಿನ್ನಬೇಡಿ. ಹಾಗೆ ಅಪ್ಪಯ್ಯ, ನಾನು ಒಂದು ಮಾತು ಕೇಳು ಮಾತಾ ನೀವು
ಅಂತ ಹಿಡ್ಕೊಳ್ಳಿಕ್ಕೆ ಹೋಗಿ ರಕ್ಕಸರ ಅಲ್ವಾ ಅಲ್ವಾ ನನಗೆ ಗೊತ್ತಿತ್ತ ಅಪ್ಪಯ್ಯ ಆದ್ರೆ ಒಂದು ಏನು ಈಗ ನಾನೊಂದು ಮಾತನ್ನು ಹೇಳ್ತೇನೆ. ಏನು ಮಗ? ನೀವು ಸಿಟ್ಟು ಮಾಡಿಕೊಳ್ಳಬಾರ್ದು ಅಪ್ಪಯ್ಯ. ಖಂಡಿತ ನಿನ್ನಲ್ಲಿ ನಾನು ಸಿಟ್ಟು ಮಾಡಿಕೊಳ್ಳುವುದಿಲ್ಲ ಮಗ. ಅಲ್ಲ ಅಪ್ಪಯ್ಯ, ನಮಗೆಲ್ಲ ಇದು ಯಾಕೆ ಅಂತ? ನಮಗೆ ಹೊಟ್ಟೆ ತುಂಬಬೇಕಲ್ಲ ಮಗ. ಹೊಟ್ಟೆ ತುಂಬಬೇಕು. ಬೇಟೆ ಆಡೋ ಇದು ನಮಗೆ ಹೊಟ್ಟೆ ತುಂಬುತ್ತದ. ಬೇಟೆಗಾರರಿಗೆ ಹೊಟ್ಟೆ ತುಂಬಬೇಕಾದ್ರೆ ಬೇಟೆಯನ್ನೇ ಆಡಬೇಕು ಅಲ್ವಾ? ಇದು ಪರಂಪರೆ. ನಮ್ಮ ಪರಂಪರೆ ಅಲ್ವಾ? ಮೊದಲು ಯಾರು ಮಾಡಿದ್ದಾರೆ? ನಮ್ಮ ಅಜ್ಜ ಪಿಜ್ಜಂದಿರೆಲ್ಲ ಅದನ್ನೇ ಮಾಡ್ತಾರೆ. ಈಗ ನೀವು, ಈಗ ನಾನು, ಮತ್ತೆ ನಾನು. ಅಪ್ಪಯ್ಯ, ಒಂದು ಸ್ವಲ್ಪ ಬದಲಾವಣೆ ಮಾಡೋಣ. ಬದಲಾವಣೆ? ಹೌದು. ಹೇಗೆ ಮಗ? ಈ ರೀತಿ ಎಲ್ಲ ಬೇಟೆಯಾಡಿದರೆ ಈ ರೀತಿಯ ಕಷ್ಟಕ್ಕೆ ನಾವು ಒಳಗಾಗಬೇಕಾಗ್ತದೆ. ಯಾವುದೇ ರೀತಿಯ ಕಷ್ಟ ನಮಗೆ ಬರಬಾರದು. ನಾವು ಮೊಲ ಅಂತ ಅದನ್ನು ಬೇಟೆಯಾಡೋದಕ್ಕೆ ಹೋದದ್ದು ಅಲ್ವಾ? ಅವುಗಳು ನಮ್ಮನ್ನು ಬೇಟೆಯಾಡೋದಕ್ಕೆ ಬಂದರು. ನಮ್ಮದು ಒಂದು ದೊಡ್ಡ ತಪ್ಪುಂಟು ನೋಡಿ ಅಲ್ವಾ? ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆ ಆಯ್ತು ಅಲ್ವಾ? ಅಪ್ಪಯ್ಯ, ನಾವು ಈ ಸ್ವಲ್ಪ ಪರಂಪರೆಯನ್ನು ಬದಲಾವಣೆ ಮಾಡೋಣವೇ? ಪರಂಪರೆ ಬಿಡುವುದಂತಲ್ಲ, ಬದಲಾವಣೆ. ಪರಂಪರೆ ಬೇಕು, ಆದ್ರೆ ಅದರಲ್ಲಿ ಬದಲಾವಣೆ. ಹೊಸತನ. ಹೌದು. ಹೇಗೆ ಮಗ? ನಾವು ಇಷ್ಟರ ತನಕ ಬೇಟೆಯನ್ನು ಆಡಿದ್ದು, ಇನ್ನು ಬೇಟೆ ಬೇಡ. ಬೇಟೆ ಆಡುವುದನ್ನು ಬಿಟ್ಟು ಬಿಡುವ. ಮತ್ತೆ ಮಣ್ಣು ತಿನ್ನುವುದ? ಅಪ್ಪಯ್ಯ, ಮಣ್ಣು ತಿನ್ನುವುದಲ್ಲ ಅಪ್ಪಯ್ಯ, ಅದಕ್ಕೂ ಒಂದು ದಾರಿ ಉಂಟು. ಹೇಗೆ? ಅಪ್ಪಯ್ಯ, ಬೇಟೆ ಬೇಡ, ನಾವು ಕೃಷಿಯನ್ನು ಮಾಡಿದ್ರೆ ಹೇಗಪ್ಪಯ್ಯ? ಭೂಮಿ ತಾಯಿಗೆ ಸಂತೋಷವಂತೆ ಕೃಷಿಯನ್ನು ಮಾಡಿದ್ರೆ, ನಾವು ಮಾಡಿದಂತಹ ಕೃಷಿಯನ್ನು ಸಂತೋಷಗೊಂಡ್ರೆ ನಮಗೆ ಬೇಕಾದಂತಹ ಬೆಳೆ ಸಿಗ್ತದೆ. ಆ ಬೆಳೆಯಿಂದ ನಾವು ಜೀವನವನ್ನು ಸಾಗಿಸಬೇಕಾಗ್ತದೆ. ಬೇಟೆ ವಿದ್ಯೆ ಬೇಡ, ಇನ್ನು ಮೇಟಿ ವಿದ್ಯೆ. ಹೌದು, ಆಡಿತಲ್ಲಪ್ಪಯ್ಯ. ನಮಗೆ ಕೃಷಿ ಮಾಡಿ ಗೊತ್ತುಂಟ ಮಗ? ಗೊತ್ತಿಲ್ಲ ಇದ್ರೆ ನನ್ಗೆ ಗೊತ್ತುಂಟಲ್ಲಪ್ಪ. ನಿನಗೆ ಗೊತ್ತುಂಟ? ಹೌದು. ಮೊದಲಾಗಿ ಪ್ರಾರಂಭಿಸುವ, ಮತ್ತೆ ನಿಮ್ಗೂ ಗೊತ್ತಾಗ್ತದೆ. ವಿಷಯ ಹೌದು ಅಲ್ವಾ? ಹಿಂಸೆಯನ್ನು ಮಾಡಿದ್ರೆ ಮತ್ತೆ ನಾವು ಕೂಡ ಈ ಹಿಂಸೆಯನ್ನು ಅನುಭವಿಸಬೇಕು. ಮತ್ತೊಬ್ಬರಿಂದ ಹಿಂಸೆ ಆಗ್ತದೆ. ನೀನು ಸ್ವಲ್ಪ ತಿಳಿದವ. ಇಲ್ಲಪ್ಪ, ಹಾಗಲ್ಲ ವಿಷಯ ಹೇಳಿದ್ದು. ಬುದ್ಧಿಯ ಮಾತ ಯಾರು ಹೇಳಿದ್ರು ನಾವು ಕೇಳಬೇಕು ಮಗ. ಅಲ್ವಪ್ಪ? ನೀನು ನನಗೆ ಪ್ರಾಯದಲ್ಲಿ ನನಗಿಂತ ಸಣ್ಣವ, ಆದ್ರೂ ಕೂಡ ನಿನಗೆ ಬುದ್ಧಿ ನನಗಿಂತ ಹೆಚ್ಚುಂಟು ನೋಡು. ಹಾಗಾಗಿ ಅದು ಒಳ್ಳೆಯದಾಗುತ್ತದೆ ಅಂತ ಆದ್ರೆ ಅದನ್ನೇ ಮಾಡುವ. ಹಾಗಾದ್ರೆ ಈ ಕ್ಷಣದಿಂದಲೇ ಕೃಷಿ ಪ್ರಾರಂಭ. ನಮ್ಮವರೆಲ್ಲರಿಗೂ ಎಲ್ಲರಿಗೂ ಇನ್ನು ಬೇಟ ಇಲ್ಲ, ಕೃಷಿ ಮಾಡುವ. ಆಯ್ತಾ? ಆಯ್ತಲ್ಲ, ಹೋಗುವ. ಬಾಳುತ್ತಿರಲಾಗಿದ ಮನ ಮೂಲ ಕುಂಬಿಣಿಗಿಳಿದಿರನು ಸಾಗಾರ ಜೋಲಿಂದ ಅಗಸ್ತ್ಯರು ಲೀಲೆಯಿಂದ ನನ್ನ ಮನಸ್ಸು ಭೂಮಿಯಂತೆ ಇಳಿಯಲ್ಪಟ್ಟಿದೆ. ಮೂಲ ಕುಂಬಿನಿಯನ್ನೇ ಸೇರಬೇಕಾಗಿದೆ. ಈ ಕುಂಭ ಸಂಭವ ಅಗಸ್ತ್ಯ ಈಗ ಯಾಕೆ ಹೀಗೆ ನಾಸಿಕಾಗ್ರ ದೃಷ್ಟಿರಿಸಿ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಪ್ರಣವ ಸ್ವರೂಪವನ್ನೇ ಯೋಚನೆ ಮಾಡ್ತಾ ಇದ್ದ ನನಗೆ ಯಾಕೆ ಲೋಕಾಂತಕ್ಕೆ ಬರಬೇಕೆನ್ನುವುದು ಬರವಾಯಿತು. ಓ ಹೋ 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 ಹೋ, ಮೂಲ ಕುಂಬಿನಿಯಲ್ಲಿ ಕುಲಕುಂದಣ ನಗಧರ ಹೋಗ್ತಾಳ ಕಡೆಗೆ. ಕಲಶ ಸಂಭವನನು ವ್ಯಗ್ರಪಾದನು ಸಖಿದಲ್ಲಿ ಪೊಡಮೊಡು ಬದರಿಸುದರು ಹಿಡಿದಿರುವುದರು ಪರಿವಾರ ಸಮೇತನಾಗಿ ನಿಮ್ಮ ಪಾದಕ್ಕೆ ಅಡ್ಡ ಬಿದ್ದಿದ್ದೇನೆ. ಸಂತೋಷವಾಯಿತು. ನಿಮ್ಮನ್ನು ಪೀಠದಲ್ಲಿ ಕುಳ್ಳಿರಿಸಿದ್ದೇನೆ. ದೋಷವಾಯಿತು. ಮಹಾತ್ಮರು ನೀವು ಯಾರು, ಯಾಕೆ ಬಂದಿರಿ ಎನ್ನುವುದು ಅರ್ಥವಾಗಲಿಲ್ಲ. ಹೇಳಬೇಕು ಸ್ವಾಮಿ. ನೀನು ನಿಷಾದರಾದರೂ ಅದನ್ನು ತಿಳಿದುಕೊಂಡೆ. ಯಾಕೆ ದೊರೆಕೀರು ಬೇಡರ ದೊರೆಕೀರು ನಾನು ಕುಂಭ ಸಂಭವ ಅಗಸ್ತ್ಯ ಅಂತ ಹೇಳ್ತಾರೆ. ತಪಸ್ಸನ್ನು ಮಾಡಬೇಕಿತ್ತು, ಯಾಕೆ ಬಿಟ್ಟು ಬಂದೆ. ವಿಧಿಯ ಇಚ್ಛೆ.
ಹರನ ಇಚ್ಛೆ ಇದು. ಹೌದೇ? ನಾನು ಅಂತ ಏನು ಹೇಳ್ತೇನೋ ನಾನು ಅಲ್ಲ, ಎಲ್ಲವೂ ದೇವರದ್ದು. ವಿಧಿಯ ಆಟ ಅಂತ ಹೇಳಬಹುದು, ಹರನ ಇಚ್ಛೆ ಅಂತ ಹೇಳಬಹುದು. ಇಲ್ಲಿಗೆ ಬಂದೆ. ನೀನು ಯಾರು? ಬೇಡರವ? ನಾನು ಬೇಡರ ನಾಯಕ. ಬೇಡರು ದೊರೆ. ಹೌದು. ಸಂತೋಷ ಆಯ್ತು. ಕುಲ ಕುಂದಣ. ಕುಲ ಕುಂದಣ ಅಂತ ಹೆಸರು. ಹೌದು. ನಿನ್ನ ಮಗ ಯಾರು? ನಗಧರ. ಅವನು ಯಾರು? ಅವ ನನ್ನ ಮಗ. ಬೇಡ. ಹೌದು, ನಿನ್ನ ತಿಳುವಳಿಕೆ ಹಾಗೆ ಇರಬಹುದು. ನಮ್ಮ ಜಾತಿಯವಲ್ಲ ಸ್ವಾಮಿ. ಅಂದ್ರೆ ನನ್ನ ಹೆಂಡತಿ ಹೆತ್ತ ಮಗು ಅಲ್ಲ. ಕಾಡಿನಲ್ಲಿ ಬೇಟೆಯಾಡುವಾಗ ನಮಗೆ ಸಿಕ್ಕಿದ ಮಗು. ಅದನ್ನು ತಂದು ನಮ್ಮ ಮಗು ಅಂತಲೇ ಪ್ರೀತಿಯಿಂದ ನಾವು ಜೋಪಾನ ಮಾಡಿದ್ದೇವೆ. ಅದು ಮುಖ್ಯ. ಯಾರೇ ಇರ್ಲಿ, ಹೇಗೆ ಹುಟ್ಟಿರ್ಲಿ, ಸಿಕ್ಕಿದಂತಹ ಮಗು ನನ್ನ ಮಗು. ಪ್ರೀತಿಯಲ್ಲಿ ಸಾಕಿದ್ದಿ ನೀನು. ಹೌದು. ಬೆಳೆಸಿದ್ದಿ, ವಿದ್ಯಾ ಬುದ್ಧಿಯನ್ನು ಹೇಳಿಕೊಟ್ಟಿದ್ದಿ. ಸಾಕಾಗುವುದಿಲ್ಲ ಕಲ್ತದ್ದು? ಸಾಕಾಗುವುದಿಲ್ಲ. ಅಲ್ಲ, ಕಲಿತು ಮುಗಿಯುವುದಕ್ಕಿಲ್ಲ. ಅದು ಮಾನವನ ಜೀವನ ಮುಗಿದ ಬಳಿಕ ಅವನದ್ದಾಯ್ತು ಅಂತ ಅಷ್ಟೇ. ನಮಗೆ ಅದೆಲ್ಲ ಗೊತ್ತಾಗುವುದಿಲ್ಲ ಸ್ವಾಮಿ. ಅದು ನಿನಗಿರುವಂತಹ ವಿದ್ಯೆಯನ್ನೆಲ್ಲ ಹೇಳಿಕೊಟ್ಟಿದ್ದೀಯಲ್ಲ. ಹೌದು. ಇನ್ನೂ ಉನ್ನತವಾದಂತಹ ವಿದ್ಯೆಯನ್ನು ಕಲಿಯಬೇಕು. ವಿದ್ಯೆ ಕಲಿಬೇಕಿದ್ರೆ ಗುರುಗಳು ಬೇಕು. ವಿದ್ಯೆ ಕಲಿಸುವವರು ಇಲ್ಲಿ ಹತ್ತಿರದಲ್ಲಿ ಯಾರು ಇಲ್ಲ ಸ್ವಾಮಿ. ಯಾರು ಇಲ್ಲ. ತಿಳಿದೇ ಬಂದವರು ನಾನು ಅಗಸ್ತ್ಯ. ಅವನಿಗೆ ನಾನು ಗುರುವಾಗ್ತೇನೆ. ನೀವು ಗುರುಗಳಾಗ್ತೀರಿ. ಅಷ್ಟು ಮಾತ್ರ ಅಲ್ಲ, ಅವ ಯಾರು? ನೀನು ತಿಳಿ ಹಾಗೆ ಬೇಡರವ ಅಂತ ಹೇಳಿದಿ. ನೀನು ಬೇಡರವ. ಹೌದು, ಅವನು ಬೇಡರವನಲ್ಲ. ಯಮಧರ್ಮನೇ ನಿನಗೆ ಸಾಕು ಬದಲಾಗಿ ಒದಗಿ ಬಂದಿದ್ದಾನೆ. ಇನ್ನು ಮುಂದೆ ಲೋಕಕ್ಕೆ ಬೆಳಕನ್ನು ಕೊಡುವುದಕ್ಕೆ ವಿಶೇಷವಾದಂತಹ ಸೂತ್ರವೊಂದನ್ನು ಹಡೆಯುವುದಕ್ಕಿದ್ದಾನೆ. ಅವನನ್ನು ನನ್ನ ಬಳಿ ಕಳುಹಿಸಿಕೊಡು. ಹಾಗಿದ್ರೆ ಅದು ಇಲ್ಲಿಯ ಮಗು ಅಲ್ಲ. ಅಲ್ಲ, ದೇವರು ಮಗ. ಇವರು ಯಾರಪ್ಪ? ನಮಸ್ಕಾರ ಮಾಡು. ಮಹಾತ್ಮ ಬದುಕಿಕೊಳ್ಳುತ್ತಾ ಇದ್ದೇನೆ ಮಗ. ಇದುವರೆಗೆ ನಿನ್ನನ್ನು ಸಾಕಿ ಬೆಳೆಸಿದವ ನಾನು. ಹೌದಪ್ಪ. ನನ್ನ ಮಗನೆಂಬ ಆ ಪ್ರೀತಿಯಿಂದ ಸಾಕಿ ಸಲಹಿದ್ದೇನೆ. ಆದ್ರೆ ಈಗ ಗೊತ್ತಾಯಿತು ನೀನು ಇಲ್ಲಿ ಇರ್ಬೇಕಾದವಲ್ಲ. ಮತ್ತೆ ಎಲ್ಲಿಯಪ್ಪ? ನಿನಗೆ ಗುರುಗಳಾಗಿ ಗುರುಮಠಕ್ಕೆ. ಹೌದಾ? ಗುರುಕುಲಕ್ಕೆ. ಆಗಿತ್ತು. ಸಕಲ ಶಾಸ್ತ್ರ ವೇದಾಭ್ಯಾಸ ನನ್ನ ಗುರುಕುಲದಲ್ಲಿ. ಹೀಗೆ ಬಾ, ಹೀಗೆ ಬಾ, ಸ್ವರ್ಗಲೋಕದ ಒಂದು ಕಡೆಯಲ್ಲಿರುವಂತದ್ದೇ ಈ ಗಂಧರ್ವ ಲೋಕ. ಗಂಧರ್ವರ ಅಧಿಪತನಾದಂಥ ಮಕ್ಕಳು ನಾವಿಬ್ಬರಿದ್ದೇವೆ. ಚೋದಿನಿ ಮತ್ತು ಮೋದಿನಿ ಎನ್ನುವ ಹಾಗೆ ನಾವಿರುವರು ಕೂಡ ಇಲ್ಲಿಯವರೆಗಾಗಿ ಐತೊಂದವರಿದ್ದೇವೆ. ನಿನ್ನ ಮುಖವನ್ನು ನೋಡಿದ್ರೆ ಏನೋ ಒಂದು ಬೇಸರದ ಛಾಯೆ ಆವರಿಸಿಕೊಂಡಿದೆ. ಏನು ಎನ್ನುವ ಹಾಗೆ ಹೇಳಬಹುದೇನೆ? ಅಕ್ಕ ಏನು ಮನವೇ ಬೆಳಲಿದೆ ತಿನ್ನ ಕಣ್ಣು ತನ್ನಿ ಕಣ್ಣಿದ್ದು
ಮನವೀತು ಬಡಲಿದೆ ದಿನ ಕಂಡು ನನೆ ಕಂಡು ಅಕ್ಕ ಕೇಳು ದಿವ್ಯ ಗುಣ ಬೆಳಕಿನಿ ಕಿಲ್ಲ ದಿವ್ಯ ಗುಣ ಅಕ್ಕ ಏನು ಕ್ಷಣವೆಲ್ಲ ಯುಗವಾಗಿ ಹೋಗಲಿದೆ ಕ್ಷಣವೆಲ್ಲ ಯುಗವಾಗಿ ಹೋಗಲಿದೆ ಅಕ್ಕ ನೀನು ದೋಷವನ್ನು ಮಾಡುವವನಿಗೆ ಪಥವನ್ನು ನೀನು ದೋಷವನ್ನು ತಾಳುವವನಿಗೆ ಪಥವನ್ನು ನೀನು ಅಕ್ಕ ನೀನು ಅಕ್ಕ ಮನವೇದು ಬಡಲಿದೆ ದಿನ ಕಂಡು ದನೆ ಕಂಡು ಅಕ್ಕ ಹೇಳು ಅಕ್ಕ ನೀನೇನೋ ಸಂತೋಷದಿಂದಿದ್ದೀಯ. ಹೌದೌದು. ಆದ್ರೆ ನಿನಗೇನಾಯ್ತು ಇವತ್ತು? ಈ ಕ್ಷಣವೆಲ್ಲವೂ ನನಗೆ ಯುಗವಾಗಿ ಪರಿಣಮಿಸುತ್ತಾ ಇದೆ. ಅದು ಯಾಕೆ? ನೋಡಿದ್ದನ್ನೇ ನೋಡುವುದು, ಆಗ್ರಾಣಿಸಿದ್ದನ್ನೇ ಆಗ್ರಾಣಿಸುವುದು. ಹೌದು. ಈ ಗಂಧರ್ವ ಲೋಕದಲ್ಲಿ ಬದಲಾವಣೆ ಎನ್ನುವುದು ಉಂಟಾ ಅಕ್ಕ? ಇಲ್ಲವೇ ಇಲ್ಲ. ಬದಲಾವಣೆಯನ್ನು ಕಾಣಬೇಕೆನ್ನುವುದಾಗಿ ನನಗೆ ಆಸೆ ಆಗುತ್ತಾ ಉಂಟು. ಹಾಗಾಗಿ ಬೇಸರ ಅಂತ. ಈಗ ನೀನು ಇಷ್ಟಕ್ಕೆ ಬೇಸರವನ್ನ ಮಾಡಿ ಮತ್ತೇನು? ಅದಕ್ಕೇನು ವಿಷಯವನ್ನ ಬಿಡು. ಭುವಿಯ ಪ್ರಕೃತಿ ಕಣ್ಮನವ ತಣಿಸಿ ಮುದದಿ ವಿಕೃತಿ ಕೆಳಿಯೇ ವರಧನ ಇದಕ್ಕೆ ಭೂಮಿಯ ಪ್ರಕೃತಿ ಕಣ್ಮನವ ತಣಿಸಿ ಪ್ರಕೃತಿ ಸಾಧನ
ಮುದದಿ ವಿಕೃತಿ ಕಡೆಗೆ ವರದ ಸಂತೋಷ ಆದದ್ದ? ಹೌದೌದು. ಮತ್ತೆ ಎಷ್ಟು ಕುಣಿತಾ ಇದ್ದಿ? ನಾನು ಬೇಸರ ಆಗ್ತದೆ ಅಂತ ಹೇಳ್ತಾ ಇದ್ದೇನೆ, ಅವಳು ಕುಣಿತಾ ಇದ್ದಾಳೆ. ಕಾರಣ ಉಂಟು. ಏನು? ನನಗೆ ನಿನಗೆ ಯಾವಾಗ ಬೇಸರ ಆಗುತ್ತೆ ಅಂತ ಕಾಯ್ತಾ ಇದ್ದದ್ದು ನಾನು. ಯಾಕೆಪ್ಪದು? ಈ ಲೋಕವನ್ನೊಮ್ಮೆ ಬಿಡ್ಬೋದಲ್ವಾ? ಹಾ ಹಾಗೆ. ಹೌದು. ನಿನ್ನ ತಲೆಗೊಂದು ಉಪಾಯ ಹೊರಟದ್ದು ನನಗೆ. ಅವನಿಯನ್ನು ಸೇರಿಕೊಂಡಿರುವಂತಾಗಿದ್ದರೆ ಅಲ್ಲಿರುವಂತಹ ಸರಸಿಗೆ ಇಳಿಯಬಹುದು, ಜಲಕೇಳಿಯನ್ನು ಆಡಬಹುದು, ವನವನ್ನ ಸುತ್ತಬಹುದು, ವನ ವಿಹಾರವನ್ನು ಮಾಡಬಹುದು. ಹಾಗಾಗಿ ತಡ ಮಾಡುವುದು ಯಾಕೆ? ಗುರುಗಳಾದ ಅಗಸ್ತ್ಯರಿಂದ ಬೇಕು ಬೇಕಾದ ವಿದ್ಯೆಯನ್ನು ಅರ್ಚಿಸಿಕೊಂಡೆ. ಯಾಕೋ ಏನು ನಾ ಕೇಳಿದ್ದ ಪ್ರಶ್ನೆಗೆ ಕಾಲ ಕೂಡಿ ಬರಲಿ ಮಗನೇ, ಆವಾಗ ಉತ್ತರ ಕೊಡುತ್ತೇನೆ ನಗಧರ ಅಂತಾಡಿದರು. ಯಾಕೋ ಏನೋ ನಗವೈರಿ ಮೆಚ್ಚುವ ಸ್ಥಿತಿಯಲ್ಲಿ ನಾ ಮುಂದುವರಿಯಬೇಕು ಅಂತ ಯೋಚಿಸಿದ್ರೆ ನನಗೆ ಗುರುವನ್ನು ಬಿಟ್ಟು ಈ ಸಾಧನೆ ಮಾಡಬೇಕು ಅಂತ ಗುರು ಕುಲವನ್ನುಳಿದು ಮುಂದೆ ಬಂದಿದ್ದೇನೆ. ಪ್ರಕೃತಿಯನ್ನು ಈಕ್ಷಿಸುತ್ತಾ ವಿಷಯ ಸಂಪಾದನೆಗಾಗಿ ಮುಂದೆ ಸಾಗುತ್ತೇನೆ. ನಗದರನ ಕಾಡುತ್ತ ಬೆರಗುಳುತ್ತ ಮನದಿ ಸುಂದರ ಇದ್ದಾನೆ. ಹೌದು ತಂಗಿ. ಏನು? ಅವನ ರೂಪವನ್ನು ನೋಡಂತೆ. ಆಹಾ ಆ ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾನೆ. ಹೌದು. ಮಣ ಮಠ ಮಣ ಮಠ ಮಣ ಮಠ ಎನ್ನುವ ಹಾಗೆ ಮಂತ್ರವನ್ನು ಪಠಿಸುತ್ತಾ ಇದ್ದಾನೆ. ನಿಜ. ಇವನ ಈ ರೂಪ ಲಾವಣ್ಯವನ್ನು ಕಂಡಂತಹ ಕಾಲದಲ್ಲಿ ನನಗಿಲ್ಲಿಂದ ಹೋಗುವುದಕ್ಕೆ ಮನಸ್ಸಿಲ್ಲ. ವನ ವಿಹಾರಕ್ಕೆ ಬಂದದ್ದು. ಹೌದು. ಅವನನ್ನು ನೋಡಿ ಹೋಗುವುದಕ್ಕೆ ಮನಸ್ಸಿಲ್ಲ. ಇವತ್ತು ವನ ವಿಹಾರ ಬೇಡ ತಾಟ ಆಯ್ತು. ಹಾಗಾಗಿ ನಾವು ಮಾತಾಡುವವನಲ್ಲಿ ಅವನಲ್ಲಿ ಮಾತಾಡ್ಬೇಕಲ್ಲ. ಹೌದೌದು. ಯಾರು ಹೇಳಿ. ಸುಂದರ ಮದನ ಮೋಹನ ಎಲ್ಲಿ? ಯಾರು 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 ಸಾರ ನಯನ
ಯಾರು ಸುಂದರ ವದನ ಮೋಗನ ಅಯ್ಯ ನಮ ಶಿವಾಯ. ಅವರೆಲ್ಲನ್ನೆಲ್ಲ ಕರೆಯುವುದು ನಿನ್ನನ್ನು ಕರೀತಾ ಇದ್ದೇನೆ ನಾನು. ಓಂ ನಮ ಶಿವಾಯ. ಶಂಕರ ಅವರು ಬೇಡ, ಈಗಷ್ಟೇ ಹೋದದಷ್ಟೇ ಅವರು. ಇದು ನಾನು ನಿಮ್ಮಲ್ಲೇ ಮಾತಾಡಬೇಕು ಅಂತ ಬಂದವಳು. ವನದಲ್ಲಿ ನೀವಿರುವರು. ಹೌದೌದು. ಕಾಣುವುದು ಪ್ರಕೃತಿ, ಕುಣಿಯುವುದು ಆಕೃತಿ. ಹೌದು, ವಿಕೃತಿ ಅಂತ ಹೇಳಿಲ್ಲ, ನಮ್ಮ ಪುಣ್ಯ ಅದು. ಈ ಕಾಲಕ್ಕೆ ಏನು ನಿಮಗೆ ಸ್ವೀಕೃತಿ? ನಿನ್ನನ್ನೇ ಪಡೆದುಕೊಳ್ಳಬೇಕೆನ್ನುವ ಹಂಬಲ. ಮಾರನ ರೂಪ ಮನ್ಮಥನ ಹಾಗಿದ್ದೀಯ. ಓ ಮೋಹನ ರಾಘವ ಅಲ್ಲ, ಮೋಹನಾಕಾರನು ನೀನು, ಪರಿಪೂರ್ಣನು ನೀನು. ನಿನ್ನನ್ನು ವರಿಸಬೇಕೆನ್ನುವ ಹಂಬಲ ಹೆಚ್ಚಾಗುತ್ತಾ ಇದೆ. ಮದುವೆಯಾಗುವೆಯಾ? ಏನಾಡುತ್ತಾ ಇದ್ದೀರಿ? ಪ್ರಮದೆಯ ನುಡಿ ಕೇಳಿ ವಿಮಲ ಮಾನಸನಿದ್ದು ಗಮನವಿಳಿದನು ನಾನು ಯತಿರು ಕಮಲೋದರ ಎಂದರ ಅಭಿದಾನ ಮಮ ಜನ್ಮದಾತರ ನಲಿಯಲು ಗತಿಯೋ. ತರುಣೀಮಣಿಯರೇ, ಏನು ಈ ವನಾಂತರವನ್ನು ಸೇರಿದವ, ನಿತ್ಯ ನಿರತ ತಪೋನಿರತನಾಗುವವ, ಜ್ಞಾನಾರ್ಜನೆಗಾಗಿ ಪ್ರಕೃತಿಯನ್ನು ಇಚ್ಛಿಸುತ್ತಾ ಇರುವವ, ಗಣಿತದ ಕುರಿತಾಗಿ ಅಗಣಿತ ವಿಷಯಗಳ ಸಂಪನ್ನತೆಗಾಗಿ ನಾ ಅಧ್ಯಯನಶೀಲನಾದವ. ಈತನ್ಮಧ್ಯೆ ನೀವೇ ಇರುವರ ಬಂದು ಹೌದು ಏನೇನೋ ಕೇಳ್ತಾ ಇದ್ದೀರಿ. ಏನನ್ನೆಲ್ಲ ಬೇಕಾದ ಕೇಳುವುದು ನಾವು. ನಗದರ ನಾಮಕ ನಾನು. ವಿವಾಹ ಎನ್ನುವುದರ ಗೊಡವೆ ನನಗಿಲ್ಲ. ಈ ಪ್ರಪಂಚದಲ್ಲಿ ಯಾವ ಗಂಡು ಮಕ್ಕಳಾದರೂ ಏನಾದರೂ ಸಂಪಾದನೆ ಮಾಡುವುದಿದ್ರೆ ಮದುವೆಗೆ ಮೊದಲು ಮಾಡಬೇಕು. ನೀನು ತಿಳ್ಕೊಂಡಿದ್ದಿ ಹಾಗೆ? ಖಂಡಿತ. ಮದುವೆ ಆದ ನಂತರ ಆಗದು ಎನ್ನುವುದನ್ನು ನಾ ಅರಿತು ಮದುವೆ ಎನ್ನುವ ವಿಷಯದಿಂದ ನಾ ಹೊರಗಿದ್ದೇನೆ. ಹಿರಿಯರು ತೋರಿಸಿದ ಯತಿಮಾರ್ಗ ಏನುಂಟು ಆ ಪಥ ಹಿಡಿದು ಸಾಗುತ್ತಾ ಇದ್ದೇನೆ. ದಯವಿಟ್ಟು ನೀವು ನಿರ್ಗಮಿಸಿ. ಚಿಲುವಿನ ರಸನಿನ್ನನ್ನು ಕಂಡು ಮನ ಪುಳಕಗೊಂಡು ತೇಲಾಡಿದೆ ಸುಲಲಿತಾಂಗಲೊಲಲು ನಮ್ಮೆದೆಗೆ ಬೆಳಸುದರ ಸುಮರಿಸುತ್ತಿದೆ. ಚಿಲುವಿನ ರಸನಿನ್ನನ್ನು ಕಂಡು ಮನ ಪುಳಕಗೊಂಡು ತೇಲಾಡುತ್ತಿದೆ ನಿನ್ನನ್ನೇ ಮದುವೆ ಆಗಬೇಕೆನ್ನುವ ಹಂಬಲ ಹೆಚ್ಚಾಗುತ್ತಾ ಇದೆ. ಒಂದಕ್ಕೊಂದು ಉಚಿತ ಇಲ್ಲಿ ನೀನು ಆದ್ರೆ ನನಗೆ ಔಚಿತ್ಯವೋ ಅಂತ ಉಂಟು. ನೀವು ಇಬ್ಬರಿದ್ದೀರಿ, ನನ್ನ ರೂಪಲಾವಣ್ಯಕ್ಕೆ ಸೊತ್ತಿದ್ದೀರಿ. ಆದರೆ ನೀವು ಕೇಳಿದ್ದನ್ನು ಕೊಡುವುದಕ್ಕೆ ನಾ ಯತಿ. ಆದ್ದರಿಂದ ಯತಿಯಾದ ನಾನು ಯಾವ ಕಾರಣಕ್ಕೂ ಮದುವೆ ಆಗುವುದಿಲ್ಲ. ನೀವು ನನ್ನನ್ನು ಅಪೇಕ್ಷಿಸಿದ್ರೆ ಸಾಧ್ಯ ಇಲ್ಲ. ಬಿಡವು ನಾವೇನು ಸ್ವರವನ್ನು ತಗ್ಗಿಸಿ ಮಾತಾಡಿದ ಕೂಡಲೇ ನಾವು ಸಾತ್ವಿಕರು ಹಾಗೆ ಭಾವಿಸಿಕೊಂಡಿದ್ದೀಯಾ? ನೀವು ಇಂಥದ್ದೆಲ್ಲ ಅಪೇಕ್ಷೆಗೆ ಸ್ವರ ಏರಿಸುವುದು ಮತ್ತೆ ಆಗದೆ ನೀನು ಯಾಕೆ ಹೀಗೆ ಮಾತಾಡ್ತಾ ಇದ್ದಿ ಗೊತ್ತಾ? ನೀನು ಈ ಕಾವ್ಯ ಹಾಕಿಕೊಂಡದ್ರಿಂದಲೇ ಹೀಗೆ ಮಾತಾಡೋದು. ಒಲಿದು ಬಂದಂತ ಹೆಣ್ಣನ್ನು ಬಿಡಬಾರ್ದು, ಗೊತ್ತುಂಟು? ಇದು ನನ್ನ ಯೋಗದ ಕಾವಿ. ಯೋಗಕ್ಕೆ ಮಣ್ಣು ಹಾಕಿದ ನಿನಗೆ ಸೇರ್ತಿಲ್ವ? ಯೋಗದ ಕಾವಿ ಅಲ್ಲ, ನಾ ಭೋಗಿ ಅಲ್ಲ, ನಾ ಯೋಗಿ. ಅಯ್ಯೋ, ನಿನ್ನ ಯೋಗಿ ಗೊತ್ತುಂಟು ನನಗೆ ಹೇಳಿ. ಆದ್ರೆ ಈಗ ಯೋಗ ಸುದ್ದಿ ತೆಗೆದ್ರೆ ಜಾಗ್ರತೆ ನೀನು. ಮೊದಲೇ ನಾನು ಇದ್ದಲ್ಲಿ ಎಲ್ಲ ಅದನ್ನು ನಾ ಬಳಕೆ ಮಾಡುವವನು. ಒಂದು ಮಾತ್ರದಲ್ಲಿ ಹೇಳ್ತಾ ಇದ್ದೇನೆ, ನಮ್ಮನ್ನ ಮದುವೆ ಆಗತ್ತೆಯಾ ಇಲ್ಲವಾ? ನಾ ಯಾವ ಕಾರಣಕ್ಕೂ ಬ್ರಹ್ಮಚರ್ಯ ಬಿಡಲಾರೆ. ನಿನ್ನ ಬ್ರಹ್ಮಚರ್ಯ ಹೇಗೆ ಬಿಡಿಸಬೇಕು ಅಂತ ನನಗೆ ಗೊತ್ತುಂಟು. ಏನು ನಾವು ಯಕ್ಷಲೋಕದಲ್ಲಿ ತಿಳಿದು ಸುಮ್ಮನೆ ಇರ್ತೇವೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೀಯಾ? ಇದು ಇನ್ನೊಮ್ಮೆ ಕೇಳ್ತಾ ಇದ್ದೇನೆ. ಓ ಹೆಣ್ಣು ಮಕ್ಕಳೇ, ಏನು ನಿಮಗೆ ಅತಿರೂಪವಂತರಾದ ಯಕ್ಷರು ಸಿಕ್ಕಿಯ? ಬೇಡ, ಅವರು ಬೇಡ. ಇಲ್ಲಿ ಅಪೇಕ್ಷೆ ಬೇಡ, ನನಗೆ ನೀನೇ ಬೇಕು. ಆಗುವುದೇ ನಾ ಯೋಗ ಮಾರ್ಗ ಬಿಟ್ಟು ಕದಲಾರೆ. ಹಾಗಿದ್ರೆ ನೋಡು ನೋಡು ನಾವೇನು ಮಾಡ್ತೇವೆ. ಏನು ಮಾಡ್ತೀರಿ? ಅಗ್ನಿಯನ್ನೇ ಬಳಿದು ನಿನ್ನನ್ನು ಸುಟ್ಟು ಸುಡಕರೆ ಮಾಡ್ತೇವೆ. ಗುರುವನು ಗುಬಿದ
ದೂರದಿ ತೊರೆದಿ ನನಗೆ ಶಿಕ್ಷೆ ದೊರಕಿದ್ದೆ ನನಗೆ ಶಿವನೇ. ಅಯ್ಯೋ ಅಯ್ಯೋ ಅಯ್ಯೋ, ಯಾಕೆ ಈ ತೆರನಾದ ಸ್ಥಿತಿ? ಇವರಿರುವರು ಮೋದಿನಿ ಚೋದಿನಿಯರು ನನ್ನ ಉದರವನ್ನೇ ಮಾಯಕದಿಂದ ಪ್ರವೇಶ ಮಾಡ್ತಾ ಇದ್ದಾರೆ. ಉದರ ಸುಡುತ್ತಾ ಇದೆ. ಅವರನ್ನು ಎದುರಿಸುವ ಸಾಮರ್ಥ್ಯ ನನಗಿಲ್ಲವಾಗುವುದಕ್ಕೆ ಕಾರಣ ನಾ ಗುರುವನ್ನು ತಿರಸ್ಕರಿಸಿ ಬಂದದ್ದು. ಗುರು ಸಾಕ್ಷಾತ್ಕಾರದಿಂದ ಇದೆಲ್ಲ ನಿವಾರಣೆಗೊಳ್ಳುವುದಕ್ಕೆ ಸಾಧ್ಯ ಉಂಟು. ಗುರುಗಳಾದ ಅಗಸ್ತ್ಯ ಮಹರ್ಷಿಗಳನ್ನೇ ಏಕಾಗ್ರ ಚಿತ್ತದಿಂದ ಪ್ರಾರ್ಥಿಸ್ತೇನೆ. ಜಯ ಜಯ. ವರದಿಟ್ಟರ ಮನೆಯಲಾಲಿಸಿ ಕಲಶಜ ತ್ವರಿತದು ಶೂನ್ಯಕ್ಕೆ ನಡೆದಂತಾಯ ಧರಿಸಿದ ಕಪ್ಪದಲ್ಲಿ ದುರಿತವ ಕಳೆಯುತ್ತ ನೋಡುತ್ತೇನು. ಗುರುದೇವ, ನನಗೆ ಹೇಳದೆ ಗುರುಮಠವನ್ನು ಬಿಟ್ಟೆ, ಬಂದು ಇಲ್ಲಿ ಕೆಟ್ಟೆ. ನನ್ನನ್ನೇ ನೆನಪಿಸ್ತಾ ಇದ್ದಿ. ಕಾರುಣ್ಯ ಇಲ್ಲದಿದ್ರೆ ಏನಾಗುತ್ತದೆ ಅಂತ ಅರ್ಥವಾಯಿತು. ಗುರಿ ತಲುಪಬೇಕಿದ್ರೆ ಗುರುವಿನ ಅನುಗ್ರಹ ಬೇಕು. ಧ್ಯಾನಿಸಿದೆ, ಒದಗಿ ಬಂದೆ. ಇಷ್ಟಕ್ಕೆಲ್ಲ ಕಾರಣ ನಿನ್ನಲ್ಲಿ ಆವೇಶವಾಗಿರುವಂತಹ ಚೋದಿನಿ ಮೋದಿನಿಯವರ ಪ್ರಭಾವ. ನಿಜ. ಅದು ಶಮನವಾಗಬೇಕಿದ್ರೆ ವಿಶೇಷವಾದಂತಹ ಪೂಜಾರುವಂತಹ ಗೋವೊಂದನ್ನು ಕೊಡ್ತೇನೆ. ಆ ಗೋವನ್ನು ಸ್ವೀಕರಿಸು. ಇನ್ನು ಮುಂದೆ ಗೋವಿನ ಪೂಜೆ ಮಾಡುವ ಮೂಲಕವಾಗಿ ಎಲ್ಲವನ್ನು ಪರಿಹಾರ ಕಟ್ಟಿಕೊಡುತ್ತೀನಿ. ಹಾಗಿದ್ರೆ ಅವರನ್ನೊಂದು ಹೊರಕೆಡಬೇಕಲ್ಲ ಗುರುಗಳೇ? ಆದ್ದರಿಂದ ಹೊರಗೆಡಬೇಕು. ಗುರುಗಳೇ, ಅಪರಾಧ ಆಯ್ತು, ನಮ್ಮದು ಕ್ಷಮಿಸಬೇಕು. ನಾನು ಬರುವಾಗ ಮಾಡಿದಿರಲ್ಲ. ಅಲ್ಲ, ನೀವು ಇಷ್ಟೊತ್ತಿಗೆ ಬರ್ತೀರಂತ ಗೊತ್ತಿರ್ಲಿಲ್ಲ ನಮಗೆ. ಎಲ್ಲೆಲ್ಲ ಹೋಗೋದಿಲ್ಲ ನಾನು. ನನ್ನ ತಲೆಯಲ್ಲಿ ಅಲ್ಲೇ ಉಂಟು, ಎಲ್ಲಿರ್ಬೇಕು ಅಲ್ಲೇ ಉಂಟು. ಅದು ಗೊತ್ತಿರ್ಲಿಲ್ಲ ನಮಗೆ. ಹೋಗು ಹೋಗಿ ಹೋಗಿ. ಇನ್ನು ಬಾಧೆ ಕೊಡಬೇಡಿ, ಯಾರಿಗೂ ಬಾಧೆ ಕೊಡಬೇಡಿ. ಗುರುಗಳೇ, ಯಕ್ಷಕನ್ಯೆಯರು ಯಕ್ಷಲೋಕವನ್ನು ಸೇರಿದರು. ಆದರೆ ಗುರುವಿಗೆ ಮಾಡಿದ ತಪ್ಪಿಗೆ ಇವರ ಈ ಉರಿ ಶಮನಕ್ಕೆ ಇನ್ನೊಂದು ದಾರಿ ಉಂಟು. ನಾ ಮಾಡಬೇಕಾದದ್ದು ಗೋಪೂಜೆ. ಗೋಪೂಜೆ. ಹೌದು. ಸರಿ, ಆ ಕಪಿಲೆಯನ್ನೇ ನಾನೇ ಒದಗಿಸಿ ಕೊಡ್ತೇನೆ. ಆರಾಧಿಸುತ್ತಾ ಇರು. ಸರಿ ಸರಿ. ಬೆಟ್ಟದ ಎಂಬ ಹೆಸರಿಂದ ಬೆರೀತಾ ಇದ್ದಾರೆ. ಉದರಾಗ್ನಿ ಬಾಧಿಸ್ತಾ ಇದೆ. ಬೇಟೆಯನ್ನು ಆಡಬೇಕು. ತಡ ಮಾಡುವ ಹಾಗಿಲ್ಲ. ಬೇಟೆಯನ್ನು ಆಡುತ್ತಾ
ನುಡಿಯ ಕಸು ಹುಲಿರಾಯ, ಎಂತಹ ಕೆಲಸವನ್ನು ಮಾಡುತ್ತಾ ಇದ್ದಿ? ಈ ದೇನುವನ್ನು ನಾನು ಪೂಜಿಸುತ್ತಾ ಇದ್ದೆ. ನಾನಿಲ್ಲದ ವೇಳೆಯಲ್ಲಿ ಮೇಯುತ್ತಾ ಇದ್ದ ದೇನುವನ್ನು ನೀ ಭಕ್ಷಿಸುವುದಕ್ಕೆ ಮುಂದಾಗುತ್ತಾ ಇದ್ದಿ. ನನ್ನ ಪೂಜೆಯ ದೇನು, ದಯವಿಟ್ಟು ಅದನ್ನು ತಿನ್ನಬೇಡ, ಬಿಟ್ಟು ಬಿಡು. ತಿನ್ನುವುದು ಲೋಕದ ರೂಢಿ. ನಿಜ. ಪ್ರಶ್ನಿಸುವುದಕ್ಕೆ ಬಂದ್ರೆ ನಿಮ್ಮನ್ನೇ ತಿಂತೇನೆ. ಅಯ್ಯ, ದಯವಿಟ್ಟು ಕೇಳಿಕೊಳ್ತಾ ಇದ್ದೇನೆ, ಅದನ್ನೊಂದು ಏನು ಮಾಡಬೇಡ. ಗೋವನ್ನು ದೇವರು ಅಂತ ನಂಬಿದವರು ನಾವು. ಗೋ ಮಾತೆ ಅವಳು ನನ್ನ ತಾಯಿ ಅಂತ ಭಾವಿಸಿ ಕೇಳ್ತಾ ಇದ್ದೇನೆ, ದಯವಿಟ್ಟು ಬಿಟ್ಟು ಬಿಡಯ್ಯ. ಕೊಡುವುದಿಲ್ಲ, ಕೊಡುವ ಹಾಗಿಲ್ಲ. ಹಾಗಿದ್ರೆ ಒಂದು ಕೇಳ್ತೇನೆ, ಆ ಜೇನುವನ್ನು ಬಿಟ್ಟು ಕೊಟ್ಟೆ ಅಂತ ಆದ್ರೆ ನಿನಗೆ ಬೇರೆ ಏನು ಬೇಕು ಕೇಳಿಕೋ, ನಾ ನಗದರ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ಬಿಡಬೇಕಾದ ಹರುಜದಲ್ಲಿ ಸುರಗಿಯಳು ನಿನ್ನಯ ಕೊರಳ ಕೊರೆಯುತ್ತ ತಣಿಸು ರುಧಿರದಿ ಹರಣವನುಗಳು ಹಸುವ ತೊರೆಯುವನೆ ಕಠೋರದಲ್ಲಿ. ಏನು ಬೇಕು ಕೇಳಿಕೋ. ಕೇಳುತ್ತೆಂದು ಕೊಡ್ತೀಯಲ್ಲ? ಖಂಡಿತ. ವಾಹಾ, ದೇವರನ್ನು ಬಿಡಬೇಕು. ಅಷ್ಟು ಮಾತ್ರವಲ್ಲ, ಏನು ಬೇಕು ಎಂಬುದಾಗಿ ಪ್ರಶ್ನೆ. ಅಯ್ಯ, ಕಾಡುತ್ತಾ ಇರುವಂತಹ ನಿನ್ನ ದೇಹದಲ್ಲಿರುವಂತಹ ರಕ್ತವನ್ನೇ ಕೊಡು. ನನ್ನ ರಕ್ತ ನಿನಗೆ ಈ ತನು ಶಾಶ್ವತವೇ? ಒರೆದ ಕೆಳವ ಜನವನ್ನಾಲಿಸುವ ನಗದರನ್ನು ಉರಿದು ಹೋಗುವ ಕಾಯನವ ತಣಿಸಿದರೆ ಪರಮ ಭಾಗ್ಯವಿದೆಗೆ ಕಲಿಯುವ ಬಯಕೆಗಳಿಂದ ತೀರುವುದು ದಿಟ ಇದರುಳು. ಅಯ್ಯ ಘೋರ ವ್ಯಾಘ್ರವೇ, ಗೋವನ್ನು ರಕ್ಷಿಸಬೇಕಾದದ್ದು ಜೀವರಾದ ನಮ್ಮ ಕರ್ತವ್ಯ. ಈ ನೆಲ ಗೋವಿಗೆ ಅಂತಹ ಮೌಲ್ಯವನ್ನು ಕೊಟ್ಟಿದೆ. ಒಂದು ಗೋವಿನಲ್ಲಿ ಹಣೆಯಲ್ಲಿ ಬ್ರಹ್ಮನನ್ನು, ಕಂಠದಲ್ಲಿ ರುದ್ರನನ್ನು, ಕಣ್ಣುಗಳಲ್ಲಿ ವಿಷ್ಣುವನ್ನು, ರೋಮ ರೋಮದ ಕೋಪಗಳಲ್ಲಿ ಮುಕ್ಕೋಟಿ ದೇವತೆಗಳನ್ನು, ಬಾಲಮೂಲದಲ್ಲಿ ಸರ್ವ ಸರ್ಪ ಸಂಕುಲವನ್ನು, ಹರಿವ ಕೆಚ್ಚಲಿನ ಹಾಲಿನಲ್ಲಿ ಅಮೃತದ ರಸಧಾರೆಯನ್ನು, ಗೋವನ್ನು ವಿಶ್ವಮಾತೆ ಲೋಕಮಾತೆ ಎಂದು ಆರಾಧಿಸಿದ ಭವ್ಯ ಪರಂಪರೆ ನಮ್ಮದು. ಅಂತ ಗೋಮಾತೆಯನ್ನು ಉಳಿಸಿದೆ ಅಂತಾದ್ರೆ ಅದಕ್ಕಿಂತ ಹೆಚ್ಚಿನ ಸಾರ್ಥಕ್ಯ ಭಾವ ಇನ್ನೊಂದಿಲ್ಲ. ಯೋಚಿಸಬೇಡ. ಕಲಿಯುವ ಹಂಬಲ ನನಗಿತ್ತು. ನನ್ನ ಕಲಿಕೆ ಇಲ್ಲಿಗೆ ಸಾಕು ಅಂತ ವಿಧಿಯ ಕುಣಿಕೆ ಆಡಿಸ್ತದೆ ಅಂತ ಆದ್ರೆ ನಾ ಏನು ಮಾಡುವುದಕ್ಕೆ ಸಾಧ್ಯ? ಇದೋ ಗೋವನ್ನು ಬಿಟ್ಟು ಬಿಡು, ಬಾಯಿ ಅಗಲಿಸು. ಈ ನಗದರನ ರಕ್ತದಿಂದ ನೀ ತುಷ್ಟನಾಗಿ ತಿಂತಾದ್ರೆ ಶಿರ ಕಡಿದು ರಕ್ತ ಅರ್ಪಿಸುವುದಕ್ಕೆ ಮೆಚ್ಚಿದರು ನಗರನೆ ಸ್ವಚ್ಛ ಮನದಲ್ಲಿ ಮನೆಗೆ ಗೆದ್ದಿನ ಮನೆಯಬಹುದು ಗುರು ಭಕ್ತಿಗೆ ಮೆಚ್ಚದಿರು ಕಡಲ ನಾನೇ ನಿನ್ನಯ ಗುರು ಇಚ್ಛಿಸು ಪರೀಕ್ಷಿಸಲು ಬಂದು ಹೀಗೆ ನಗದರ ಬಿಡು. ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ. ನಾನು ಯಾರು ಏನು ಹೇಗೆಂಬ ಸಂದೇಹ ನಿನಗುಟ್ಟಿರಬಹುದು. ಹೀಗಲ್ಲ, ನನ್ನ ನಿಜ ರೂಪದಿಂದ ನಾನು ಬರ್ತೇನೆ. ನಗಧರ, ನಿಶ್ಚಲವಾದಂತಹ ಭಕ್ತಿ, ಗುರುವಲ್ಲಿ ಭಕ್ತಿ ಹಾಗೂ ನಿಷ್ಠೆ ನಿನ್ನನ್ನು ಎತ್ತರಕ್ಕೆ ಕೊಂಡೊಯ್ದಿದೆ. ಇಷ್ಟಕ್ಕೆ ನೀನು ಪೂರ್ಣ ವಿರಾಮವಾಗಬಾರದು. ಗೋವಿನ ಪೂಜೆ ನಿರಂತರವಾಗಿ ಮಾಡುತ್ತಾ ಬಾ. ಅದರ ಜೊತೆಯಲ್ಲಿ ನಿನ್ನಿಂದ ಲೋಕಕ್ಕೊಂದು ಬೆಳಕನ್ನು ಕೊಳ್ಳಲೇಬೇಕು. ಹೇಗಿರಬೇಕು ನೀನು? ಇಷ್ಟೇ ಅಲ್ಲ,
ಈವರೆಗೆ ನಾನು ಏನೆಲ್ಲ ನನ್ನ ಗುರುಕುಲದಲ್ಲಿ ಬೋಧಿಸಿದ್ದೇನು ಅದನ್ನು ಅತಿಶಯವಾದಂತಹ ವಿಚಾರವೊಂದನ್ನು ನಿನಗೆ ಹೇಳಿ ಅದನ್ನು ಲೋಕಮುಖಕ್ಕೆ ಪ್ರಚಾರ ಮಾಡಬೇಕಾಗಿದೆ. ಲೋಕಕ್ಕೆ ಮಂಗಳಕಾರಕವಾಗುವುದಕ್ಕೆ, ಲೋಕ ಬೆಳಗುವುದಕ್ಕಿದೆ. ಅದಕ್ಕಾಗಿ ಸಂಖ್ಯಾಶಾಸ್ತ್ರದ ವಿಧಿವಿಧಾನವನ್ನು ಹೇಳ್ತೇನೆ ನಿನಗೆ. ಸಂತೋಷ. ಸತ್ಯ ಎನ್ನುವುದು ಅನುಭವವಾದ್ದು, ಅಮೋಘವಾದ್ದು. ಸತ್ಯದಿಂದಲೇ ಆಧಾರವಾಗಿದೆ. ಈ ಬದುಕಿಗೆ ಸತ್ಯವೇ ಆಧಾರವಾಗಿದೆ. ವೇದಶಾಸ್ತ್ರ, ತಂತ್ರಾಗಮ ಅನುಭವವಾದ್ದು. ಅದನ್ನೆಲ್ಲ ಬೋಧಿಸುತ್ತಾ ಇನ್ನು ಮುಂದೆ ಲೋಕಕ್ಕೆ ಸಂಖ್ಯಾಸೂತ್ರವನ್ನು ಬೋಧಿಸುವವರಾಗು. ಸರಿ. ಸತ್ಯವತಿಯ ಶಿವ ಭಕ್ತಿ ಗುರು ಅಗಸ್ತ್ಯರಿಂದ ಸಮಸ್ತ ವಿದ್ಯೆಗಳನ್ನು ಆರ್ಜಿಸಿಕೊಂಡೆ. ಆ ಕಾಲಕ್ಕೆ ಕಂಡೆನೊಂದು ಅದ್ಭುತವನು. ಜಿಂಕೆ ಎಂದು ತನ್ನ ಮರಿಗೆ ಹಾಲು ಕೊಡುವಂತಹ ದೃಶ್ಯ. ಆವಾಗಲೇ ನನಗೆ ಜ್ಞಾನೋದಯವಾಯಿತು. ನನ್ನವ್ವೆಯನ್ನು ಕಾಣಬೇಕು. ನನ್ನನ್ನು ಈ ಲೋಕಕ್ಕೆ ಅರ್ಪಿಸಿದ ಜಗನ್ಮಯಿ ಮಹಾಮಾತೆ ಅವಳೆಲ್ಲಿದ್ದಾಳೆ ಎಂಬ ಹಾಗೆ ಹುಡುಕುತ್ತಾ ಬಂದೆ. ಶಿವ ಮಂದಿರವೊಂದು ಕಾಣುತ್ತಾ ಉಂಟು. ಅಲ್ಲೇನೋ ನಮಃ ಶಿವಾಯ ಎನ್ನುವ ಸ್ವರ. ನೋಡೋಣ. ಸಾಗುತ್ತೇನೆ. ಶರಣಮ್ಮ ದೇವಿ ಸತ್ಯವತಿ ಪಾವನ ಚರಿತೆ ವರದೆ ನಿನ್ನಯ ಬಳಿಗೆ ತಿಳಿದು ಬರುವೆಯೋ ಕರುಣೆ ನೀಡು ಅಮ್ಮ ಪರಿಹರಿಸು ನಮ್ಮೊಳಿಗ ಸಂಶಯಗಳೆಲ್ಲ ಶರಣಮ್ಮ ದೇವಿ. ಜಯ 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 ಮಹಾತಾಯೇ. ಯೋಗಿನಿಯಾಗಿ ಸದಾಶಿವಧ್ಯಾನದಲ್ಲಿ ತತ್ಪರಳಾಗಿದ್ದೀಯಮ್ಮ. ಮಾತೃನ್ವೇಷಣೆಯಿಂದ ಬರುತ್ತಾ ಇದ್ದಾಗೆ ಕಂಡದ್ದು ಶಿವಕ್ಷೇತ್ರ. ಒಳಗೆ ಕಂಡದ್ದು ಶಿವ ಸ್ತುತಿ ಮಾಡುವ ಯೋಗಿನಿಯಾದ ನೀವು ಸತ್ಯವತಿ ಸತ್ಯವ್ರತಿ ಎನ್ನುವುದನ್ನಷ್ಟೇ ಅರ್ಥ ಮಾಡಿಕೊಳ್ಳಬಲ್ಲೆ. ಮನದ ಸಂಶಯ ಹೊಂದಿದೆ, ನೀಗಿಸುತ್ತಿ ಎನ್ನುವ ವಿಶ್ವಾಸ ಇದೆ ಅಮ್ಮ. ಮಾತೆಯನ್ನನುಸರಿಸಿಕೊಂಡು ಅನ್ವೇಷಿಸಿಕೊಂಡು ಬಂದವನಿಗೆ ಕಂಡದ್ದು ಯೋಗಿ ಮಾತೆ. ನನ್ನ ಮನದಾಶೆ ಒಂದೇ, ನಗಧರನಿಗೆ ಈ ಲೋಕದಲ್ಲಿ ಜನ್ಮ ಕೊಟ್ಟ ಮಹಾತಾಯಿ ಯಾರು ಎನ್ನುವುದನ್ನು ದಿವ್ಯ ಜ್ಞಾನದಿಂದ ಶಿವಭಕ್ತೆಯಾದ ನೀನರುಹುವೆಯ ಮಾತೆ. ಜಡಗೆ ಮುಗಿದ ತರಿಸಿ ಮನದಲ್ಲಿ ತಡವರಿಸಿ ತಾನಿಂಗಳಾತನಿಗೆ ತಾನು ಪಾಯದಲ್ಲಿ ಬಳಿಯುಡಿರುವುದೇ ಸತ್ಯ ವಿಕ್ರಮರ ಸುಜ್ಞಾನ ಬೆಳಕು ತಿಳಿದು ಕಳೆದುದ ಮಿಥ್ಯವಗುವುದು ಚರ ಇಳಿದುಳಗಿ ಮುನಿಗಿಲ್ಲ ವಿಶ್ವದ ಲಲನೆಯರು ಮಾತೆಯರೇ ನೋಡು ಅಲರೇ ಪುಡುಕಿ ಸುಮ್ಮನೆ ಚೆಲುವನಿಲ್ಲೇ ಕಂಡು ತಣಿಯಿರಿ ಇಲ್ಲಿ ಕಂಡು ತಣಿಯಿರಿ. ಶಿವಧ್ಯಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ನನ್ನ ಬಳಿಗೆ ಬಂದು ಯೋಗಿನಿಯಾದಂತಹ ನನ್ನಲ್ಲಿ ನಿನ್ನ ವೃತ್ತಾಂತವನ್ನೆಲ್ಲ ಕೇಳುತ್ತಿರುವೆ. ಸತ್ಯವಮ್ಮ. ನೀನು ಯಾರು ಎನ್ನುವ ಹಾಗೆ ನಾ ಹೇಳಬೇಕೆ? ಸರ್ವವೂ ಶಿವಮಯ ಎನ್ನುವ ಹಾಗೆ ತಿಳಿದವಳು ನಾನು. ಶಿವ ಜ್ಞಾನವನ್ನು ಕೊಟ್ಟರೆ ಖಂಡಿತವಾಗಿ ನಾನು ಹೇಳಬಲ್ಲೆ. ಈ ಹಿಂದೆ ಶೀಲವತಿ ಒಬ್ಬಳು ತನ್ನ ಗಂಡನನ್ನು ಕಳೆದುಕೊಂಡು ಮನೆಯಲ್ಲಿರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಯಮನೆ ಕಾಪಾಲಿಕ ರೂಪದಿಂದ ಭಿಕ್ಷೆ ಬೇಡುವುದಕ್ಕೆ ಬಂದ. ಆ ಶೀಲವತಿ ಹೆಣ್ಣು ಭಿಕ್ಷೆ ಕೊಡುವುದಕ್ಕೆ ಹೊರಟಾಗ ಅನ್ನದ ಭಿಕ್ಷೆ ಬೇಡ, ವಚನ ಭಿಕ್ಷೆ ಬೇಕು ಎನ್ನುವ ಹಾಗೆ ಕೇಳಿಕೊಂಡ. ಪತಿ ಇಲ್ಲದಂತಹ ಸಮಯದಲ್ಲಿ ಸತಿಯಾದವಳು ವಚನವನ್ನು ಕೊಡುವುದು ಧರ್ಮವಲ್ಲ ಎನ್ನುವ ಹಾಗೆ ಹೇಳಿದಾಗ, ನೀ ಒಂದು ವೇಳೆ ವಚನವನ್ನು ಕೊಟ್ಟದ್ದು ಹೌದೇ ಆದಲ್ಲಿ ಖಂಡಿತವಾಗಿಯೂ ನಿನ್ನ ಪತಿ ಮರಳಿ ಬರುತ್ತಾನೆ ಎನ್ನುವ ಹಾಗೆ ಹೇಳಿದ. ಆ ಕ್ಷಣದಲ್ಲಿಯೇ ಇವಳು ವಚನವನ್ನಿತ್ತಳು. ಆ ಸಂದರ್ಭದಲ್ಲಿ ಯಮ ಸದೃಶನಾದಂತಹ ಆ ಕಾಪಾಲಿಕ ನಿನ್ನ ಗರ್ಭದಲ್ಲಿ ನಾನು ಮಗುವಾಗಿ ಜನಿಸುವವನಿದ್ದೇನೆ ಎನ್ನುವ ಹಾಗೆ ಹೇಳಿದ.
ನಿನ್ನ ಗರ್ಭದಲ್ಲಿ ನನ್ನನ್ನು ಧರಿಸಿಕೋ. ಅದಕ್ಕೊಪ್ಪಿದಂತಹ ಶೀಲವತಿಯಲ್ಲಿ ಮತ್ತೊಂದು ಮಾತನ್ನಾಡಿದ. ಯಾವ ಕಾರಣಕ್ಕೂ ನೀ ಸತ್ಯವನ್ನು ನುಡಿಯಬಾರದು. ಈ ಸತ್ಯವನ್ನು ನುಡಿದರೆ ಖಂಡಿತವಾಗಿಯೂ ನಿನಗೆ ಮರಣ ಪ್ರಾಪ್ತಿಯಾಗುತ್ತದೆ. ಒಂದು ವೇಳೆ ನೀನು ನಿನ್ನ ಗಂಡನಲ್ಲಿ ಸುಳ್ಳನ್ನು ಹೇಳಿದೆಯಾವುದಾದಲ್ಲಿ ನಿನ್ನ ಗಂಡನಿಗೆ ಮರಣವಾಗುತ್ತದೆ. ಕಾಲಾನಂತರದಲ್ಲಿ 9 ತಿಂಗಳು ಕಳೆದು ಆಕೆ ಗಂಡು ಮಗುವಿಗೆ ಜನನವನ್ನು ಕೊಡುತ್ತಾಳೆ. ಆ ಗಂಡು ಮಗುವನ್ನು ಕಾನನದಲ್ಲಿಯೇ ಬಿಟ್ಟು ಮನೆಗೆ ತೆರಳುತ್ತಾಳೆ. ಗಂಡನಾದವನು ಬಂದು ಕೇಳುತ್ತಾನೆ, ನೀನು ಗರ್ಭಿಣಿ ಹೌದಲ್ಲ, ಆದ್ರೆ ನಿನ್ನ ಗರ್ಭ ಇಳಿದಿದ್ದೆ ಕಾರಣವೇನು ಎನ್ನುವ ಹಾಗೆ ಹೇಳಿದಾಗ ಇವಳು ಸುಳ್ಳನ್ನಾಡಿ ಬಿಟ್ಟಳು. ಮಣ್ಣಿನಲ್ಲಿ ನಾನು ಹೂತು ಹಾಕಿದ್ದೇನೆ ಮಗುವನ್ನು ಎನ್ನುವ ಹಾಗೆ ಸುಳ್ಳು ಹೇಳಿದಳು. ಆ ಕ್ಷಣದಲ್ಲಿ ಅವಳ ಪತಿ ಗತಿಸಿ ಹೋದ. ಮುಂದೆ ಆ ಶೀಲವತಿ ಹೆಣ್ಣು ಶಿವ ಧ್ಯಾನದಲ್ಲಿ ಕುಳಿತು ಯೋಗಿನಿಯಾಗಿದ್ದಾಳೆ. ಕಂದ ಯೋಗಿನಿಯಾಗಿದ್ದಾಳೆ. ಅಮ್ಮ, ನಾ ಕೇಳಿದ್ದು ನನ್ನ ತಾಯಿಯ ಕತೆ, ನೀ ಹೇಳುವುದು ಒಬ್ಬಳು ಯೋಗಿನಿಯ ಕತೆ. ಆ ಕತೆಗೂ ಈ ಕತೆಗೂ ಏನಮ್ಮ ಅರ್ಥ? ಆ ಮಗುವನ್ನು ಪಡೆದಂತಹ ಆ ಶೀಲವತಿ ಹೆಣ್ಣು, ಆಮೇಲೆ ಆ ಶಿವಧ್ಯಾನದಲ್ಲಿ ಕುಳಿತಂತಹ ಆ ಯೋಗಿನಿ ಮತ್ತೆ ಯಾರೂ ಅಲ್ಲ ಮಗನೇ, ನಿನ್ನ ಕಣ್ಣ ಮುಂಭಾಗದಲ್ಲಿ ಕುಳಿತಿರುವಂತಹ ನಾನೇ ಆ ಯೋಗಿನಿ, ನಾನೇ ಆ ಅಡಿಗಳಿಗೆ ಕಣ್ಣೀರ ಕೆಡನ ತೇಳಿದನು ಮಾತೆಯಳ ಬಣ್ಣಿಸುತ್ತ ಕೊನೆ ಕಾಲದಲ್ಲಿ ತಾಯಿ ಮಗ ಮುಖಾಮುಖಿ ಆಗುವ ಸುಸಂದರ್ಭ ಒದಗುತ್ತದೆ. ಮಾತೆಯ ಸೇವೆಯನ್ನು ಮಾಡುವ ಅವಕಾಶವನ್ನು ನಗದರನ ಬದುಕಿಗೆ ಬರುತ್ತದೆ ಅಂತ ಯೋಚಿಸಿದ್ದೆ. ಯಾವ ಪುಣ್ಯ ಗರ್ಭದಲ್ಲಿ ಈ ಬೆಳಕನ್ನು ಕಾಣಿಸಿದೆಯೋ ಅಂತಹ ನೀ ನಾ ದರ್ಶನ ಕೊಡುವ ಕಾಲದಲ್ಲಿ ನನ್ನನ್ನು ಬಿಟ್ಟ ಈತಿದೆಯ ತಾಯೇ, ಹೇಳಮ್ಮ, ನೀನೆಂತೂ ಹೇಳುವೆನೆಪ್ಪ. ನಿನ್ನ ಹಣೆಯಲ್ಲಿ ವಿಧಿ ಹೀಗೆ ಬರೆದಿದ್ದರೆ ತಪ್ಪಿಸುವವರಾರು ತಾಯೇ? ಒಂದಂತೂ ನೆಮ್ಮದಿಯಾಯಿತಮ್ಮ. ಕೊನೆ ಕಾಲದಲ್ಲಿ ತಾಯಿಯ ಕ್ರಿಯೆಯನ್ನು ಹಿಡಿಯುವ ಸೌಭಾಗ್ಯವಾದರೂ ಈ ನಗಧರನ ಬದುಕಿಗೆ ಒದಗಿ ಬಂತಲ್ಲ ಅಮ್ಮ. ಮಹಾಯೋಗಿನಿಯೋರ್ವಳ ಮಗ ನಾನು ಎನ್ನುವುದೇ ನನಗೊಂದು ಹೆಮ್ಮೆ. ನಿನಗೆ ಬೇಕಾದ ಅಪರಕ್ರಿಯಾದಿ ಕರ್ಮಗಳನ್ನು ಮುಗಿಸಿ ಉತ್ತರ ಕ್ರಿಯಾದಿ ಪ್ರಕ್ರಿಯೆಗಳನ್ನು ಪೂರೈಸಿ ತಾಯಿಗೆ ತಕ್ಕ ಮಗನಾಗಿ ಮುಂದೆ ಪ್ರಪಂಚದಲ್ಲಿ ಏನನ್ನು ಸಾಧಿಸಬೇಕೋ ಅದನ್ನು ಸಾಧಿಸ್ತೇನಮ್ಮ, ಸಾಧಿಸ್ತೇನೆ. ಗೋದಾವರಿಯ ನರಕಾಯವನ್ನು ತೊರೆದು ಘನ ವಿಮಾನವ ಸೇರಿ ನಿಜ ನಿನಗಿತ ತೆರಳಲು ವರಸತ್ಯವೆಂಬ ಸಾಂಖ್ಯವನ್ನು ತರಲು ದರದಲ್ಲಿ ಧರಿಸಿದ್ದ ಸತ್ಯವತಿ ಸತಿ ಸತ್ಯವತಿಯ ನಭ ಬರದಲ್ಲಿ ಸುರರು ಕೊಂಡಾಡುತ್ತಿರಿ ಧರೆಯಲ್ಲಿ ಮಂಗಲೋತ್ಸವವಾದು. ಸತ್ಯವ್ರತಿಯಾದ ಸತ್ಯವತಿ ದೇವಿಯ ಗರ್ಭದಿಂದ ಈ ಪ್ರಪಂಚದ ಬೆಳಕನ್ನು ಕಂಡೆ. ಇದಲ್ಲವೇ ಕಾಲನ ಲೀಲೆ. ಕಾಲಲೆನ್ನಿಸಿದ ಯಮ ನಗದರ ನಾಮಕನಾಗಿ ಪ್ರಪಂಚದ ಬೆಳಕು ಕಾಣಬೇಕು ಎನ್ನುವುದು ವಿಷ್ಣು ಸಂಕಲ್ಪ. ಅದರ ದ್ಯೋತಕವೋ ಎಂಬಂತೆ ನಾ ಹುಟ್ಟಿ ಬಂದೆ. ಮಾತೃ ಸೇವೆಯ ಯೋಗ ಕೊನೆಗೆ ಸಿಕ್ಕಿದರೂ ಮಾತೃವಿಯೋಗದ ದುಸ್ಥಿತಿ ನನ್ನ ಪಾಲಿಗಾಯಿತು. ಆದರೂ ಆಕೆಯ ಅಪರ ಕ್ರಿಯಾದಿ ಅಂತ್ಯ ಕ್ರಿಯಾದಿ ಕರ್ಮ ಮುಗಿಸಿ ಉತ್ತರ ಕ್ರಿಯಾದಿ ಪ್ರಕ್ರಿಯೆಯನ್ನು ಪೂರೈಸಿ ಶಿವೈಕ್ಯಳಾಗುವ ತಾಯಿಯ ದಿವ್ಯ ದರ್ಶನವನ್ನು ನೋಡಿದೆ. ಅಂಬರ ಪಥದಲ್ಲಿ ಅನುಗ್ರಹಿಸುವ ಮಹಾಮಾತೆ ಸತ್ಯವ್ರತಿ ಸತ್ಯ ಸುವ್ರತಿ ಸತ್ಯವತೀ ದೇವಿಯಾದಳು. ಈ ವೇಳೆಯಲ್ಲಿ ನಾನಾದರೂ ಇಲ್ಲಿ ಉಳಿಯುವುದಕ್ಕೆ ಬಂದವನಲ್ಲವಲ್ಲ. ಪಂಚ ತನ್ಮಾತ್ರೆಗಳಿಂದ ಕೂಡಿದ ಪಂಚಭೂತಗಳಿಂದ ಆವೃತವಾದ ಸಪ್ತ ಧಾತುವಿನಿಂದ ಸೇರಿದ
ಈ ಪ್ರಪಂಚದ ಸತ್ಕೃತಿಯಲ್ಲಿ ಗಣಿತ ಶಾಸ್ತ್ರವನ್ನು ಲೀನಗೊಳಿಸಿ ಗಣಿತದಿಂದಲೇ ಸರ್ವಸ್ವ, ಗಣಿತದಿಂದಲೇ ಗುಣಿತ ಎನ್ನುವ ನಿಜವಾದ ಅಗಣಿತ ವಿಚಾರವನ್ನು ವೇದಾಂತ ಸಹಿತವಾಗಿ ಪ್ರಪಂಚದಲ್ಲಿ ಮಂಡಿಸುವ ಸಂಖ್ಯಾಶಾಸ್ತ್ರ, ಸಾಂಖ್ಯಶಾಸ್ತ್ರ ಎನ್ನುವ ವಿಶೇಷವಾದ ಗ್ರಂಥವನ್ನೇ ವಿರಚಿಸಿದೆ. ಭವಿಷ್ಯತ್ ಪ್ರಪಂಚಕ್ಕೆ ಇದನ್ನು ಸಂಹಿತೆಯಾಗಿ ಒದಗಿಸಿಕೊಟ್ಟೆ. ಈ ಲೋಕದಲ್ಲಿ ಒಬ್ಬ ಹೋಗುವಾಗ ಏನು ಕೊಟ್ಟ ಎನ್ನುವುದು ಮುಖ್ಯ. ಆದ್ದರಿಂದ ಬಿಟ್ಟು ಕೊಡುವುದಕ್ಕೆ ಬೇಕಾದ್ದನ್ನು ಕೊಟ್ಟಿದ್ದೇನೆ. ಕರೆಯುತ್ತಾ ಇದ್ದಾನೆ ಆ ಪವಿತ್ರವಾದ ಶ್ರೀಹರಿ, ನಿನ್ನ ಲೋಕ ನಿನಗಾಗಿ ಕಾಯುತ್ತಾ ಇದೆ ಎಂಬ ಹಾಗೆ. ಆದ್ದರಿಂದ ಶಾಸನವನ್ನು ಬರೆದಿದ್ದೇನೆ, ಶಾಸಕನಾಗಿ ನಿಯೋಜಿತಗೊಂಡಿದ್ದೇನೆ. ಶೈಮಿನಿಯತ್ತ ಪಯಣಿಸುವುದಕ್ಕೆ ಬೇಕಾಗಿ ಯೋಗಿಯಾದ ನಾನು ಈ ಕಾಯವನ್ನು ಬಿಡಬೇಕಾದ ಪರ್ವಕಾಲವಿದು. ಯಮ ನಿಮಿತ್ತ ಸತ್ಯವತಿಯೇ ನಿಜವಾದ ಸೂತ್ರ. ಆದ್ದರಿಂದ ಸತಿ ಸತ್ಯವತಿ ಎನ್ನುವ ಪವಿತ್ರವಾದ ಈ ಆಖ್ಯಾನ ಮಂಗಳೋತ್ಸವದ ಪರ್ವಕಾಲದಲ್ಲಿ ನಿಂತಿದೆ. ಈ ಆಖ್ಯಾನವನ್ನು ಯಾರು ಆಡಿದರು, ಯಾರು ಆಡಿಸಿದರು, ಯಾರು ಹಾಡಿದರು, ಯಾರು ಕುಣಿದರು, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದರು ಅಂತಹವರಿಗೆ ನಾವು ನಂಬಿದ ಕಲಾಮಾತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ತಾಯಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಮಹಾಗಣಪತಿ ದೇವರು, ಹಾಗೆ ಕಾಳ ಭೈರವೇಶ್ವರನೇ ಆದಿಯಾಗಿ ಕಾಲ ಕಾಲಾದಿ ಶ್ರೀ ಸದಾಶಿವ ದೇವರು, ಸ್ಥಳದಲ್ಲಿ ವಾಸವಾಗಿರುವ ವೈದ್ಯನಾಥ ಸ್ವಾಮಿ, ಸಪರಿವಾರ ಶಕ್ತಿಗಳು ಜೀವನದಲ್ಲಿ ಆಯುಸ್ಸು, ಆರೋಗ್ಯ, ಸಕಲ ಸೌಭಾಗ್ಯವನ್ನು ಅನುಗ್ರಹಿಸಲೆಂದು ಪ್ರಾರ್ಥಿಸುತ್ತಾ ಪುಣ್ಯಾಖ್ಯಾನಕ್ಕೆ ಮಂಗಳ ಗೀತೆಯನ್ನು ಆಡುವರೇ ನಿತ್ಯಾನಂದ ಜಗದ್ಗುರು ಶ್ರೀಹರಿಯಲ್ಲಿ ಸಂಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣಾದೇವ ಗುರು ವಿಶ್ವಮಾನ್ಯ, ಕರುಣಾಗರ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶರಣು ಮಯೂರ ವಾಹನ ದೇವ ದೇವ, ಶರಣು ಮಯೂರ ವಾಹನ ದೇವ ದೇವ, ಶರಣಕ್ಕೆ ಮಣಿವೆವು ಶರಣಕ್ಕೆ ಮಣಿವೆವು ನಳಿವೆಮ್ಮ ಸುಬ್ರಹ್ಮಣ್ಯ, ಕರುಣಾದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಸುಬ್ರಹ್ಮಣ್ಯ ಹೊರಗೆ ಶ್ರೀ ಭ್ರಮರಾಂಬಿಗೆ ಮಹಾಗಣಪಗೆ ಶ್ರೀ ಸುಬ್ರಹ್ಮಣ್ಯಗೆ ಭೈರವೇಶ್ವರನಿಗೆ ವೈದ್ಯನಾಥನಿಗೆ ಮಂಗಳೋ ಮಂಗಳೋ
ಮಹಾರಾಜರುಗಳಾದ ವರ್ಗವಾನ ಶ್ರೀ ದುರ್ಗಾ ಪ್ರಸಾದ್ ಶೆಟ್ಟಿ, ಮಹಾರಾಜ ಶ್ರೀಗಳಾದ ವರ್ಧಮಾನ ಶ್ರೀ ದುರ್ಗಾ ಪ್ರಸಾದ್ ಶೆಟ್ಟಿ ಅರ್ಥಗಾರ ಕುಶಾಲಗಾರ ಸಮಾಜಗಾರ ಭಕ್ತಿಪೂರ್ವಕವಾಗಿ ರೂಪಿಸಿದಂತಹ ಕಾಂಚನ ಶಿವ ಕಿತ್ತು ಬಿಡಾರ ಕಪ್ಪಳೆ ಶ್ರೀದೇವಿ